ಪೂಜೆ
Area ನೀರುಂಟಾ ಇಂತ ಕಡೆ ಹೋಗ
10 ನಿಮಿಷ ಮಕ್ಕಳು ಬೋಡ ಮಕ್ಕಳು ಮುಕ್ಕಳಿಬಾರ್ದು ದೂರ ಸ್ವಲ್ಪ ಹಿಂದೆ ಅದು ಬಾಗಿಲು ಹೊಡ್ಬೋದು ಅದು ಕ್ಲೀನ್ ಆಗ್ಬೋದು ಬಾಗಿಲು ಹೊಡ್ಬೋದು ಅಕ್ಕ ಎಲ್ಲ ಎಲ್ಲ ಹೊರಗೆ ಹೋಗ್ಬೇಕು ಕ್ಲೀನ್ ಆಗಬೇಕು ಎಲ್ಲ ಹೊರಗೆ ಹೋಗ್ಬೇಕು ಅಣ್ಣ ಎಲ್ಲ ಹೊರಗೆ ಹೋಗ್ಬೇಕು ಕ್ಲೀನ್ ಆಗ್ಬೇಕು ಎಲ್ಲ ಹೊರಗೆ ಹೋಗ್ಬೇಕು ಜಾಸ್ತಿ ನಿಮಿಷ ಅಕ್ಕ ಒಂದು 10 ನಿಮಿಷ ಆಫ್ ಮಾಡ್ತೀನಿ ಅಲಂಕಾರ
ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ
ಹರಿ ಓಂ. ಆತ್ಮೀಯ ಬಂಧುಗಳೇ, ಇದುವರೆಗೆ ಭಜನಾ ಸೇವೆಯನ್ನು ನಡೆಸಿಕೊಟ್ಟಿರುವಂತಹ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿ ಉಪ್ಪಿನಂಗಡಿ ಇವರಿಗೆ ಶ್ರೀ ಗುರು ರಾಘವೇಂದ್ರ ಮಠ ನೆಕ್ಕಿಲಾಡಿ ಉಪ್ಪಿನಂಗಡಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೈಜಿ ಶ್ರೀಲತಾ ದೀಕ್ಷಿತ್ ಮತ್ತು ಬಳಗ ಬೆಂಗಳೂರು ಇವರಿಂದ
ಕೃಷ್ಣಣ್ಣ ಯಾರು ತಮ್ದ ದರ್ಶನಾದವರು ಈ ಕಡೆ ಬನ್ನಿ. ದರ್ಶನಾದವರು ಈ ಕಡೆ ಬನ್ನಿ. ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗಿ ದಯವಿಟ್ಟು ದರ್ಶನ ಮಾಡಿಕೊಂಡು ದೇವರಾಯರ ದರ್ಶನ ಮಾಡಿಕೊಂಡು ಬನ್ನಿ ಈ ಕಡೆಗೆ. ದರ್ಶನ ಆದ್ರೆ ಹೊರಗೆ ಹೋಗಿ ಇಲ್ಲಿ ರೆಸ್ಟ್ ಮಾಡಬೇಡಿ. ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ. ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ.
ಮಾಡ್ಕೊಂಡು ಬಂದ್ಬಿಡಿ. ದರ್ಶನ ಸುತ್ತ ಹಾಕೊಂಡು ಈ ಕಡೆ ಹೊರಗೆ ಬನ್ನಿ. ಮುಂದೆ ಮುಂದೆ ಸ್ವಲ್ಪ ದಾರಿ ಬಿಡಿ. ಈ ಕಡೆ ದರ್ಶನ ಮಾಡ್ಕೊಂಡು ಆ ಕಡೆ ಬಂದು ಹೊರಗೆ ಬನ್ನಿ. ದರ್ಶನ ಮಾಡ್ಕೊಂಡು ಈ ಕಡೆ ಹೊರಗೆ ಬನ್ನಿ. ದಯವಿಟ್ಟು ಯಾರು ನಿಲ್ಬೇಡಿ. ದರ್ಶನ ಮಾಡ್ಕೊಂಡು ಈ ಕಡೆ ಬಂದ್ಬಿಡಿ. ಅಲ್ಲಿ ಯಾರು ನಿಲ್ಬೇಡಿ. ಎಲ್ರಿಗೂ ದರ್ಶನ ಭಾಗ್ಯ ಬೇಕು. ಬನ್ನಿ. ಅಲ್ಲಿ ಮೆಟ್ಲಲ್ಲಿ ನಿಲ್ಬೇಡಿ ಅಣ್ಣ, ಮೆಟ್ಲಲ್ಲಿ ನಿಲ್ಬೇಡಿ. ದರ್ಶನ ಆಯ್ತಲ್ಲ, ದರ್ಶನ ಅಲ್ಲಿ ಹೋಗಿ ಬರ್ಬೇಡಿ, ಅಲ್ಲಿ ಹೋಗಿ ಯಾಗುಂಟಲ್ಲ. ಅವಳು ಒಳ್ಳೆ ನೀರು ತಗೋರು ಬಿದೆ ಕೊಡ್ತಾರೆ. ಮೊಬೈಲ್ ಬಿದೆ ಕೊಡ್ಬೇಕು, ಬಿದೆ ಕೊಡ್ತಾರೆ. ರಶ್ ಆಗ್ಬೋದು, ಬಿದೆ ಕೊಡ್ತಾರೆ.
ಮತ್ತು ನೀವೆಲ್ಲರೂ ಕಾಣಿಸುವಂತೆ ವಿಶೇಷವಾದ ವಿಷಯ ಕಾಣಿಸ್ತಾ ಇದೆ. ಅದಕ್ಕೂ ಮುಂಚೆ ಇಬ್ಬರು ಯುವ ಕಲಾವಿದರು ಸಂಕೇತವನ್ನು ಮುಂದಕ್ಕೆ ಪ್ರಖ್ಯಾತಿಗೊಳಿಸುವಲ್ಲಿ ಕಾಯುತ್ತಿದ್ದಾರೆ. ಅವರಿಗೆ ಎಲ್ಲರ ಪ್ರೋತ್ಸಾಹ ನೀಡಬೇಕು. ತಮ್ಮ ಘಟಕಗಳು ಹಾಗೂ ಕುಮಾರಿ ಅದಿತಿ ಒಳ್ಳೆಯ ತುಂಬ ಸುಂದರವಾಗಿ ಚಿತ್ರವನ್ನು ರಚಿಸಿದ್ದಾರೆ. ಇವತ್ತು ನಮ್ಮ ಸಂಗೀತದೊಡನೆ ಚಿತ್ರ ಗೀತಚಿತ್ರ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಚಿತ್ರವನ್ನು ಬಿಡಿಸಲು ಅತಿಥಿಗಳು ಅವರಿಗೆ ಇದರ ವಿಶೇಷಗಳನ್ನು ನೀವು ಕೇಳುತ್ತಾ ನೋಡುತ್ತಾ ಆನಂದಿಸುತ್ತೀರಾ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರೂ ನಮ್ಮೊಟ್ಟಿಗೆ ಸೇರಲು ಬಂದಿರುವಂತಹ ಎಲ್ಲ ಸಭಿಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಗೆ ಇಂತಹ ಒಂದು ಒಳ್ಳೆಯ ಅವಕಾಶ ನೀಡಿರುವಂತಹ
ಜೀರ್ಣೋದ್ಧಾರದ ಕಲ್ಪನೆ, ಕನಸು ಮತ್ತು ಅದರ ಸಾಕಾರದ ಹಿಂದೆ ದುಡಿದಂಥ ಹಲವು ಮನಸ್ಸುಗಳನ್ನು ಗೌರವಿಸುವ ಸಂಕಲ್ಪ ಸಮಿತಿದ್ದು. ಆದರೆ ಎಲ್ಲರನ್ನ ಒಳಗೊಂಡಂತೆ ಈ ಇಡೀ ಒಂದು ಸಾತ್ವಿಕ ಕಾರ್ಯದ ಹಿಂದೆ ಶ್ರಮಿಸಿದಂಥ ತಂಡದ ಮುಖ್ಯಸ್ಥನನ್ನು ಗೌರವಿಸುವ ಮೂಲಕ ಎಲ್ಲರನ್ನೂ ಕೂಡ ಗೌರವಿಸಿದಂತೆ ಆಗ್ತದೆ ಅನ್ನುವಂಥ ಸದುದ್ದೇಶದಿಂದ ಸದಾಶಯದೊಂದಿಗೆ ರಾಘವೇಂದ್ರ ಮಠದ ಟ್ರಸ್ಟಿನ ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿಯ ನಾನಾ ಪದಾಧಿಕಾರಿತ್ವವನ್ನು ವಹಿಸಿಕೊಂಡು ಅವಿರತ ಶ್ರಮಿಸಿದಂಥ ಕೆ ಉದಯ್ ಕುಮಾರ್ ಅವರನ್ನು ಮತ್ತು ಅವರ ಪತ್ನಿಯನ್ನು ಜೊತೆಗೂಡಿ ಗೌರವಿಸಬೇಕು ಅನ್ನುವಂಥ ಸಂಕಲ್ಪ ಸಮಿತಿದ್ದಾಗಿದೆ. ಅದರ ಹಿನ್ನೆಲೆಯಲ್ಲಿ ಸನ್ಮಾನ ಪತ್ರದ ಪ್ರಶಸ್ತಿ ಪತ್ರದ ವಾಚನವನ್ನು ಮಾಡಲಿಕ್ಕೆ ತಮ್ಮ ಅನುಗ್ರಹವನ್ನು ಕೇಳ್ತಾ ಇದ್ದೇನೆ. ಆದರಣೀಯರೇ, 1960 ಜನವರಿ ತಿಂಗಳ 15ರಂದು ಪುತ್ತೂರು ತಾಲೂಕಿನ 34ನೇ ನೆಕ್ಕಿಲಾಡಿಯ ಗ್ರಂಥಿಬೆಟ್ಟು ನಿವಾಸಿ ಕೊಟ್ಟಿಬೆಟ್ಟು ಯಲ್ನಾಡು ಗುತ್ತು ಮನೆತನದ ನರಸಿಂಗನಾಯ್ಕ್ ಭಗೀರಥಿ ದಂಪತಿಗಳ ಚತುರ್ಥ ಪುತ್ರನಾಗಿ ತಾವು ಈ ಜಗದ ಬೆಳಕನ್ನು ಕಂಡಿರಿ. ಉಪ್ಪಿನಂಗಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ನಮ್ಮೂರಿನ ವಿದ್ಯಾಲಯದಲ್ಲಿ ಬಾಲ್ಯದಾಟಗಳ ಜೊತೆಗೆ ಅಕ್ಕರೆಯ ಆ ಈ ಅಕ್ಷರಗಳೊಂದಿಗೆ ಪ್ರಾಥಮಿಕ ವಿದ್ಯಾರ್ಜನೆಯನ್ನು ಗೈದು ಪ್ರೌಢ ಶಿಕ್ಷಣವನ್ನು ಉಪ್ಪಿನಂಗಡಿಯ ಹೈಸ್ಕೂಲ್ನಲ್ಲಿ ಪೂರೈಸಿದ್ದೀರಿ. ಕೂಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಸತ್ಯವನ್ನರಿತ ತಾವು ತಮ್ಮ ಎತ್ತವರು ಸಾಗಿದ ಕೃಷಿ ಕಾಯಕದಲ್ಲಿ ತೊಡಗಿ ರಕ್ತವನ್ನು ಬೆವರನ್ನಾಗಿಸಿದ್ದೀರಾ. ಬರಡು ಭೂಮಿಯಲ್ಲೂ ಫಸಲನ್ನು ಪಡೆಯುವ, ತನ್ಮೂಲಕ ಭೂತಾಯಿಗೆ ಹಸಿರ ಹೊದಿಕೆಯನ್ನು ಒದಿಸುವ ಸಾಧಕ ಕೃಷಿಕರಾಗಿ ಜನಮೆಚ್ಚುಗೆ ಗಳಿಸಿದ್ದೀರಾ. ಅಪ್ರತಿಮ ಉದ್ಯಮಶೀಲರು ತಾವು. ಮೂಲ ವೃತ್ತಿ ಕೃಷಿ ಕಾಯಕವಾದರೂ ಪ್ರವೃತ್ತಿಯಲ್ಲಿ ಉದ್ಯಮಿಯಾಗಿಯೂ ಯಶಸ್ಸನ್ನು ಕಂಡವರು ತಾವು. ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ನೀಡುವ, ಬಲಗೈಯಿಂದ ನೀಡಿದ್ದು ಎಡಗೈಗೆ ಗೊತ್ತಾಗಬಾರದೆಂಬ ನಿಲುವಿನ ದಾನ ತಮ್ಮ ಜೀವನಾದರ್ಶದ ನಡೆಗಳು. ಎಲೆಮರೆಯ ಕಾಯಿಯಂತೆ ಹಲವಾರು ಸಂಘ ಸಂಸ್ಥೆಗಳಿಗೆ ಪ್ರೇರಣಾ ಶಕ್ತಿಯಾಗಿದ್ದವರು ತಾವು. ಮಹನೀಯರೇ, ಸಮಾಜಕ್ಕೆ ಒಳಿತು ಮಾಡಿದಾಗ ಭಗವಂತನ ದಯೆಯ ಸಾಗರವೇ ತೈಲಧಾರೆಯಂತೆ ಹರಿದು ಬರುವುದು ಎಂಬ ಮಾತಿಗೆ ತಮ್ಮ ಸಂತೃಪ್ತ ಸಂಸಾರವೇ ಸಾಕ್ಷಿ. 1992ರಲ್ಲಿ ಮನದನ್ನೆಯಾಗಿ ಸಪ್ತಪದಿ ತುಳಿದು ತಮ್ಮ ಅರ್ಧಾಂಗಿ ಶ್ರೀಮತಿ ಅನಿತಾರವರು ಸದ್ಗುಣ ಸಂಪನ್ನ. ಪ್ರಸಕ್ತ ಉನ್ನತ ಶಿಕ್ಷಣವನ್ನು ಪೂರ್ಣಯಿಸಿ ಉದ್ಯಮಿಯಾಗಿರುವ ಮಗ ಆದರ್ಶ. ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಯಿಸಿ ಬೆಂಗಳೂರಿನಲ್ಲಿ ವೈದ್ಯರಾಗಿರುವ ಮಗಳು ಅಶ್ವಿನಿ ನಾಯ್ಕ್ ಅವರನ್ನೊಳಗೊಂಡ ಸುಂದರ ಸುಮಧುರ ಸಂಸಾರದೊಡೆಯರು ತಾವು. ಸಮಾಜಮುಖಿ ಹಿತಚಿಂತಕರೇ ತಾವು. ಸಮಾಜದಲ್ಲಿ ನಮ್ಮೆಲ್ಲರ ಬದುಕು ಹಸುವಿನ ಕೆಚ್ಚಲ ಹಾಲಿನಂತಿರಬೇಕೆಂಬ ಆಶಯಕ್ಕೆ ಪೂರಕವಾಗಿ ಬದುಕು ನಡೆಸಿದವರು ತಾವು. ಒಟ್ಟು ಸಮಾಜದ ಹಿತದಲ್ಲಿ ನನ್ನ ಹಿತವೂ ಅಡಗಿದೆ ಎಂಬ ಸತ್ಯವನ್ನರಿತು ಸಮಾಜಕ್ಕೆ ಮಾರ್ಗದರ್ಶನವನ್ನಿತ್ತವರು ನೀವು. ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸಿದ, ಸಮಾಜದ ಸಮಷ್ಟಿ ಹಿತಕ್ಕೆ ಶ್ರಮಿಸಿದ ಹಿರಿಮೆ ತಮ್ಮದು. ಸಾತ್ವಿಕ ಸಮಾಜದ ಬಗೆಗಿನ ತಮ್ಮ ಚಿಂತನೆ, ಉಡುಗೆಗಳ ಕಾರಣವಾಗಿಯೇ ಸಮಾಜದಲ್ಲಿ ವಂದನೀಯರಾಗಿದ್ದೀರ. ಈ ಪರಿಸರದ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳ ಅನುಪಮ ಕಾರ್ಯಗಳಿಗೆ ತಮ್ಮ ಸಹಾಯ ಸ್ಪಂದನವನ್ನು ಸದ್ದಿಲ್ಲದೆ ನೀಡುತ್ತಾ ಇರುವುದು ತಮ್ಮ ಜೀವನಾದರ್ಶದ ಹೆಗ್ಗುರುತುಗಳಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ನಾಮಪ್ರಿಯರಲ್ಲವೇ ತಾವು. ದೇವಭೂಮಿ, ಪುಣ್ಯಭೂಮಿ, ಭರತಖಂಡದ ಕಾಮಧೇನುವಿನಂತೆ ಭಕ್ತ ಸಮೂಹದ ಆಶೋತ್ತರಗಳನ್ನು ಈಡೇರಿಸುತ್ತಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತನಾಗಿ ಶ್ರೀ ಗುರು ರಾಯರ ಸೇವೆಗೈಯುತ್ತಿರುವ ಪುಣ್ಯಾತ್ಮರಾದ ತಾವು 2005ರಿಂದ 2007ರ ಅವಧಿಯಲ್ಲಿ ಅವಧಿ ತನಕ 2014ರಿಂದ 2024ರ ಈ ದಿನದವರೆಗೆ ಮಠದ ಟ್ರಸ್ಟಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವಿರಿ. ತಮ್ಮ ನಿಷ್ಕಲ್ಮಶ ಭಾವದ ಸೇವೆಯ ಫಲಶ್ರುತಿಯಾಗಿ ಶ್ರೀ ಗುರುರಾಯರ ದಿವ್ಯ ಭವ್ಯ ಮಠ ಹಾಗೂ ಸಭಾಭವನ ನಿರ್ಮಾಣವಾಗಿದೆ ಎಂಬುದು ನಾವು ಕಂಡುಕೊಂಡ ಸತ್ಯ. ಹತ್ತಿರವಿದ್ದು ದೂರ ನಿಲ್ಲುವಂತಿರುವ ಇಂದಿನ ಕಾಲಘಟ್ಟದಲ್ಲಿ ದೂರದಲ್ಲಿದ್ದವರನ್ನು ಹತ್ತಿರ ಕರೆಸುವ ತಮ್ಮ ಕಾರ್ಯಶೈಲಿ ಅನುಪಮವಾದದ್ದು, ಅನುಕರಣೀಯವಾದದ್ದು. ತಮ್ಮ ಬದುಕಿನ ಸಂಪತ್ತಿನ ಕಣಕಣವು ಶ್ರೀ ಗುರುರಾಯನ ದಯೆಯಿಂದ ಲಭಿಸಿದೆ ಎನ್ನುತ್ತಾ ಶ್ರೀಮಠದ ನಿರ್ವಹಣೆಗೆ ಮತ್ತು ಪುನರ್ ನಿರ್ಮಾಣಕ್ಕೆ ತನು ಮನ ಧನಗಳ ಅರ್ಪಣೆಯೊಂದಿಗೆ ತಾವು ಮೇಲ್ಭಕ್ತಿಯಾಗಿದ್ದೀರಾ. ತನ್ಮೂಲಕ ದೇವ ಸ್ವರೂಪಿಗಳಾಗಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದೀರಾ.
ಈ ಕಾರಣದಿಂದಾಗಿ ಶ್ರೀರಾಯರ ಬೃಂದಾವನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಸುಂದರ ಸಮಾರಂಭದಲ್ಲಿ ತಮ್ಮನ್ನ ಗೌರವಿಸಿ ಸಂಭ್ರಮಿಸುವ ಸಂಕಲ್ಪ ನಮ್ಮದಾಗಿದೆ. ಶ್ರೀರಾಯರು ನಮಗಿದ್ದ ಪ್ರೇರಣೆಯಂತೆ ನಿಮಗೆಂದು ಶ್ರೀ ರಾಘವೇಂದ್ರ ಸ್ವಾಮಿ ನಾಂಪ್ರಿಯ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಮುಕ್ಕೋಟಿ ದೇವತೆಗಳು ನಿಮ್ಮನ್ನರಸಲಿ, ಬಾಳು ಬೆಳಗಿಸಲಿ, ಸಂತಸ ನೆಮ್ಮದಿಯನ್ನು ನಿಮ್ಮ ಬದುಕಿನುದ್ದಕ್ಕೂ ಒದಗಿಸಲಿ ಎಂದಾರೈಸುತ್ತಾ ಸಮಸ್ತ ಭಕ್ತಾಭಿಮಾನಿಗಳ ಸಮ್ಮುಖ ಸಮರ್ಪಿಸುವ ಪ್ರಶಸ್ತಿ ಪತ್ರ ಇದಾಗಿದೆ. ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರ ಕರಕಮಲದಿಂದ ಸಮರ್ಪಿಸಲ್ಪಡುತ್ತಿದೆ. ಪೂಜ್ಯ ಪೇಜಾವರ ಮಠಾಧೀಶರು ಟ್ರಸ್ಟಿನ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ದಂಪತಿಗಳಿಗೆ ಶಾಲನ್ನು ಹೊದಿಸಿ ಅರಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಮಷ್ಟಿ ಹಿತದ ಕಾರ್ಯಕ್ಕೆ ಶ್ರಮಿಸಿದಂಥ ಶ್ರಮ ಯಾವತ್ತೂ ನಿಷ್ಫಲವಾಗುವುದಿಲ್ಲ ಎನ್ನುವುದಕ್ಕೆ ಉದಯ್ ಕುಮಾರ್ ಅವರ ಜೀವನಾದರ್ಶವೇ ಸಾಕ್ಷಿಯಾಗಿದೆ. ಶ್ರೀ ಗುರುರಾಯರ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಟ್ರಸ್ಟಿನ ಸರ್ವ ಸದಸ್ಯರ ಒಕ್ಕೂರಳ ಅಭಿಪ್ರಾಯದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರೀತಿಗೆ ಒಳಗಾದಂಥ ಉದಯ್ ಕುಮಾರ್ ಅವರಿಗೆ ಇಂದು ಶ್ರೀ ರಾಘವೇಂದ್ರ ಸ್ವಾಮಿ ನಾಂಪ್ರಿಯ ಎಂಬ ಬಿರುದನ್ನು ಸಮಸ್ತ ಭಕ್ತಾಭಿಮಾನಿಗಳ ಕರತಾಂಡನದ ಮಧ್ಯೆ ಸ್ವಾಮೀಜಿಗಳು ಹಸ್ತಾಂತರಿಸ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ನಂಬಿದಂಥ ಎಲ್ಲ ದೈವದೇವರುಗಳ ಕೃಪೆ ಲಭಿಸಲಿ, ಬಾಳು ಬೆಳಗಿಸಲಿ. ಈ ಪುಣ್ಯ ಕಾರ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಪಾಲ್ಗೊಳ್ಳುವಂಥ ಸೌಭಾಗ್ಯ ಒದಗಿ ಬರಲಿ ಎನ್ನುವ ಆರೈಕೆ, ಆಶಯ ನಮ್ಮದಾಗಿದೆ. ಶ್ರೀಮಠಕ್ಕೆ ಆಗಮಿಸಿ ಈ ಘನವೆತ್ತ ಧಾರ್ಮಿಕ ಸಭೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪೇಜಾವರ ಮಠಾಧೀಶರು, ಅಯೋಧ್ಯ ಶ್ರೀರಾಮಚಂದ್ರ ತೀರ್ಥಕ್ಷೇತ್ರ ಟ್ರಸ್ಟಿನ ಟ್ರಸ್ಟಿಗಳು ಆಗಿರತಕ್ಕಂಥ ಪರಮ ಪೂಜ್ಯ ಶ್ರೀಗಳಿಂದ ಈಗ ಆಶೀರ್ವಾಚನದ ನುಡಿಗಳು. वंदे मुखपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरातम् अभ्रमं भङ्गरहितं जडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಕೇಳಿದ್ದೇವೆ, ನೋಡಿದವರು ಯಾರೂ ಇಲ್ಲ. ಯಾಕೆಂತಂದ್ರೆ ಅದು ಎರಡೂ ಕೂಡ ದೇವಲೋಕದ ಸೊತ್ತು. ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿಕೊಂಡು, ಆದರೆ ಆ ಕಾಮಧೇನು ಕಲ್ಪವೃಕ್ಷಗಳಲ್ಲಿ ಏನು ಗುಣ ಇದೆ ಅಂತ ನಾವು ಕೇಳಿದ್ದೀವೋ ನಮಗೆ ಅದೆಲ್ಲ ಕಂಡಿರುವಂತಹದ್ದು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ. ಕೇಳಿದ್ದನ್ನೆಲ್ಲ ಕೊಡ್ತದೆ ಕಾಮಧೇನು ಕಲ್ಪವೃಕ್ಷ. ನಾವು ಭೂಲೋಕದಲ್ಲಿ ಕಂಡಿರುವಂತಹದ್ದು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ. ಹಾಗಾಗಿ ನಮ್ಮ ಪಾಲಿಗೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರೇ ಕಾಮಧೇನು ಕಲ್ಪವೃಕ್ಷ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ
ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ. ಹಾಗೆ ಅಂತ ಹೇಳಿಕೊಂಡು ನಾವು ರಾಯರನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ. ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಅವರಿನ್ನು ಯತ್ಯಾಶ್ರಮಕ್ಕೆ ಬರೋದಕ್ಕೆ ಮುಂಚೆ ಅವರ ಜೀವನವನ್ನು ನಾವು ಕೇಳಿದ್ದೇವೆ. ಪ್ರಾಯ ನಮ್ಮಲ್ಲಿ ಯಾರು ಕೂಡ ಅಂತಹ ದಾರಿದ್ರ್ಯವನ್ನು ಬದುಕಿನಲ್ಲಿ ಅನುಭವಿಸಿದವರಿಲ್ಲ. ನಮಗೆಲ್ಲ 15 ದಿವಸಕ್ಕೊಂದು ಏಕಾದಶಿ ಹಿಂದಿರತ್ತೆ ಆಚರಣೆ ಮಾಡುವವರಿಗೆ. ರಾಯರಿಗೆ ಹಾಗಿರಲಿಲ್ಲಂತೆ. ವಾರಕ್ಕೆ 3-4 ದಿವಸಗಳ ಕಾಲವೂ ಕೂಡ ಉಪವಾಸ ಇರುವಂತಹ ಸ್ಥಿತಿ. ಇವತ್ತು ಅವರನ್ನು ನಾವು ಕಾಣ್ತಾ ಇದ್ದೇವೆ. ಯಾರು ಅವರನ್ನು ನಂಬಿ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬದುಕಿನಲ್ಲಿ ಉದ್ಧಾರಗೊಳ್ತಾರೆ. ಯಾಕೆ? ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮಧೇನು ಕಲ್ಪವೃಕ್ಷವಾಗಿ ಅವರಿಗೆ ಬಯಸಿದ್ದನ್ನೆಲ್ಲ ನೀಡ್ತಾ ಇದ್ದಾರೆ. ಇಂತಹ ಬದಲಾವಣೆ ಹೇಗೆ? ರಾಘವೇಂದ್ರ ಗುರು ಸಾರ್ವಭೌಮರ ಸ್ತೋತ್ರದಲ್ಲಿ ನಾವೊಂದು ಮಾತನ್ನು ಕಾಣ್ತಾ ಇದ್ದೇವೆ. ಇಂತಹ ಭಾಗ್ಯ ಅವರಿಗೆ ಹೇಗೆ ಸಿಕ್ತು? ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪದ ಅಂತಿದೆ. ಭಗವಂತನ ಆರಾಧನೆಯನ್ನು ಮಾಡಿದ್ದಕ್ಕೆ ಹರಿಪಾದ ಕಂಜ ನಿಷೇವಣ, ಭಗವಂತನ ಪಾದ ಸೇವೆಯನ್ನು ಮಾಡಿದ್ದಕ್ಕೆ ಇಂಥ ಭಾಗ್ಯವನ್ನು ಪಡೆದಿದ್ದಾರೆ ಅವರು. ನಾವು ದೇವರ ಪೂಜೆ ಮಾಡ್ತಾ ಇದ್ದೇವೆ, ನಮಗೆ ಯಾಕೆ ಆ ಭಾಗ್ಯ ಬಂದಿಲ್ಲ ಅಂತ ನಮಗನಿಸುತ್ತೆ. ರಾಘವೇಂದ್ರ ಗುರು ಸಾರ್ವಭೌಮರು ಯಾವ ದಿಶೆಯಲ್ಲಿ ಸಾಗಿದ್ದಕ್ಕೆ, ಭಗವಂತನ ಆರಾಧನೆ ಮಾಡಿದ್ದಕ್ಕೆ ಈ ಭಾಗ್ಯವನ್ನು ಪಡೆದಿದ್ದಾರೆ ಅದನ್ನೂ ಕೂಡ ಅವರ ಸ್ತೋತ್ರದಲ್ಲಿ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಧಿಪಾರ ಅಂತ ಪ್ರಾರಂಭ ಆಗುವುದು ಹೀಗೆ. ಅವರ ಸ್ತೋತ್ರ ಪೂರ್ಣಬೋಧ ಗುರುಗಳು ಅಂತಂದ್ರೆ ಮಧ್ವಾಚಾರ್ಯರು. ಅವರು ತೋರಿದ ದಾರಿಯಲ್ಲಿ ಭಗವಂತನ ಆರಾಧನೆ ಮಾಡಿದ್ದಾರೆ. ನಾವೆಲ್ಲ ಗುರುಗಳು 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 ಅಂತ ಹೇಳಿಕೊಂಡು ರಾಯರನ್ನು ಪೂಜಿಸಿದರೆ ರಾಯರಿಗೆ ಯಾರು ಗುರುಗಳು? ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಯಾರು ಗುರುಗಳು? ಅವರ ಸ್ತೋತ್ರದಲ್ಲೇ ಅದರ ಉಲ್ಲೇಖ ಇದೆ. ಅವರಿಗೂ ಗುರುಗಳಾಗಿರುವವರು ಜಗದ್ಗುರುಗಳಾಗಿರುವ ಶ್ರೀಮನ್ ಮಧ್ವಾಚಾರ್ಯರು. ಅವರು ತೋರಿರುವ ತತ್ವ, ಅವರ ಉಪದೇಶ ಏನಿದೆ ಆ ಮಾರ್ಗದಲ್ಲಿ ನಡೆದದ್ದರಿಂದಾಗಿ, ಆ ಮಾರ್ಗದಲ್ಲಿ ನಡೆದು ಭಗವಂತನ ಆರಾಧನೆ ಮಾಡಿದ್ದರಿಂದಾಗಿ ಇಂತಹ ಸಂಪತ್ತನ್ನು ಪಡೆದಿದ್ದಾರೆ. ಭಗವದ್ಗೀತೆ ಕೊನೆಯಲ್ಲೂ ನಾವು ಮಾತನ್ನು ಕಾಣ್ತಾ ಇದ್ದೇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮತಿರ್ಮಮ. ಬದುಕಿನಲ್ಲಿ ಸಂಪತ್ತು ಬೇಕು ಅಂತ ನಾವೆಲ್ಲ ಬಯಸ್ತೇವೆ. ನಮ್ಮ ಪ್ರಯತ್ನ ಬದುಕಿನುದ್ದಕ್ಕೂ ಸಾಗ್ತಾ ಇದೆ. ನಮ್ಮ ಪ್ರಯತ್ನಕ್ಕೆ ಭಗವಂತ ಅನುಗ್ರಹ ಬೇಕು. ಯತ್ರ ಯೋಗೇಶ್ವರ ಕೃಷ್ಣ, ಅನುಗ್ರಹೋನ್ಮುಖನಾಗಿರುವ ಭಗವಂತ. ಯತ್ರ ಪಾರ್ಥೋ ಧನುರ್ಧರ, ಪ್ರಯತ್ನಶೀಲನಾಗಿರುವ ನರ. ಇಬ್ಬರು ಜೊತೆ ಸೇರಬೇಕು. ನಮ್ಮ ಪ್ರಯತ್ನ ಇದ್ದೇ ಇದೆ. ದೇವರ ಅನುಗ್ರಹಣೆ ಹೇಗೆ ಸಂಪಾದನೆ ಮಾಡುವುದು? ಗುರುಗಳಿಗೂ ಗುರುಗಳವರು ಮಧ್ವಾಚಾರ್ಯರು. ಅವರು ತೋರಿದ ದಾರಿಯಲ್ಲಿ ಭಗವಂತನ ಆರಾಧನೆ ಮಾಡಿದರೆ ಅವರ ಸ್ತೋತ್ರದ ಕೊನೆಯಲ್ಲಿ ಬರ್ತಾ ಇದೆ ಸಾಕ್ಷಿ ಹಯಾ ಸ್ತೋತ್ರಹಿ. ಅಂತಹ ತತ್ವದ ಹಿನ್ನೆಲೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದರೆ ಪಡೆಯಬಹುದಾದ ಭಾಗ್ಯ ಏನು ಅನ್ನೋದಕ್ಕೆ ಶ್ರೀಮದ್ ರಾಘವೇಂದ್ರ ಸಾರ್ವಭೌಮರು ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ. ಅಂತಹ ರಾಯರ ಸನ್ನಿಧಾನ ನಮ್ಮ ಈ ಉಪ್ಪಿನಂಗಡಿಯಲ್ಲಿ ದೊಡ್ಡ ಕ್ಷೇತ್ರ. ಉಪ್ಪಿನಂಗಡಿ ಕ್ಷೇತ್ರ ದೊಡ್ಡ ಕ್ಷೇತ್ರ. ಆ ಕಡೆ ಕುಮಾರಧಾರ, ಈ ಕಡೆ ನೇತ್ರಾವತಿ ಎರಡು ಸಂಗಮವಾಗುವಂತಹ ಸ್ಥಳ. ಇಂತಹ ಪವಿತ್ರ ಸ್ಥಳದಲ್ಲಿ ರಾಯರು ಸನ್ನಿಹಿತರಾಗಿದ್ದಾರೆ. ಅವರು ನಮಗೆಲ್ಲ ಗುರುಗಳು. ಗುರುಗಳಿಗೂ ಅವರ ಗುರುಗಳನ್ನು ತಿಳಿದರೆ ನಾವೇನಾಗ್ತಾ ಇದ್ದೇವೆ? ಶಿಷ್ಯರಾಗ್ತಾ ಇದ್ದೇವೆ. ಗುರು ಶಿಷ್ಯರ ಸಂಬಂಧ ತತ್ವಜ್ಞಾನದಲ್ಲಿ. ಗುರುಗಳಲ್ಲಿ ನಾವು ತತ್ವಜ್ಞಾನವನ್ನು ಕೇಳೋಣ, ಜ್ಞಾನದ ಜೊತೆಗೆ ಭಗವಂತ ಅನುಗ್ರಹವನ್ನು ಬೇಡೋಣ. ಅಂತಹ ದೊಡ್ಡ ಸನ್ನಿಧಿ ಇವತ್ತು ಇಲ್ಲಿ ಉಪ್ಪಿನಂಗಡಿಯಲ್ಲಿ
ರಾಯರ ಸನ್ನಿಧಾನ ಪುನಃ ಜೀರ್ಣೋದ್ಧಾರಗೊಂಡಿದೆ. ಭವ್ಯವಾದ ಸುಂದರವಾದ ಮಂದಿರದಲ್ಲಿ ರಾಯರು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ರಾಯರ ಮುಖೇನ, ಗುರುಗಳ ಮುಖೇನ ಆ ಭಗವಂತನ ಮೇಲೆ ಶ್ರೀರಾಮಚಂದ್ರನು ಪ್ರತಿಷ್ಠಿತನಾಗಿದ್ದಾನೆ. ಮುಖ್ಯಪ್ರಾಣದೇವರ ಮೇಲೆ ರಾಮದೇವರು ಪ್ರತಿಷ್ಠಿತರಾಗಿದ್ದಾರೆ. ಎಲ್ಲರ ಅನುಗ್ರಹ ಈ ಕ್ಷೇತ್ರದ ಎಲ್ಲ ಭಗವದ್ಭಕ್ತರ ಮೇಲೆ ನಿರಂತರ ಇರಲಿ. ರಾಮನನ್ನು ನಾವು ನಿತ್ಯ ಪೂಜಿಸ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ. ಬದುಕಿನಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಅವನ್ನೆಲ್ಲ ದೂರ ಮಾಡಿಕೊಡ್ತಾನೆ. ದಾತಾರಂ ಸರ್ವ ಸಂಪದಾಂ, ಸಾತ್ವಿಕ ಸಂಪತ್ತನ್ನು ದೇವರು ದಯಪಾಲಿಸ್ತಾನೆ. ಅಂತಹ ಕ್ಷೇತ್ರದಲ್ಲಿ ಇವತ್ತು ಗುರುಗಳ ಮುಖೇನ, ಮುಖ್ಯಪ್ರಾಣದೇವರ ಮುಖೇನ ರಾಮದೇವರ ಆರಾಧನೆ ನಿರಂತರ ಇಲ್ಲಿ ನಡೆಯಲಿ. ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರಿಗೂ ಕೂಡ ಬದುಕಿನಲ್ಲಿ ಬರುವುದಾದಂತಹ ಏನೇ ಆಪತ್ತುಗಳಿದ್ದರೂ ಅವೆಲ್ಲ ದೂರಾಗಿ ನಿತ್ಯ ಸುಖ, ಸಂತೋಷ, ಸಮೃದ್ಧಿ ದೊರಕುವಂತೆ ದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇಂತಹ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸುವ ನೆಲೆಯಲ್ಲಿ ಶ್ರಮಿಸಿದವರು ಒಬ್ಬರಲ್ಲ ಇಬ್ಬರಲ್ಲ. ಅಂತಹ ಎಲ್ಲರಿಗೂ ಕೂಡ ಕೈ ಜೋಡಿಸುವವರೆಗೆ ದೇವರ ಅನುಗ್ರಹ ವಿಶೇಷವಾಗಿ ಇರಲಿ ಅಂತ ಮತ್ತೊಂದು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತ ಇಲ್ಲಿ ಇಂತಹದೊಂದು ಕ್ಷೇತ್ರ ಆಗಿದೆ, ರಾಮದೇವರ ಪ್ರತಿಷ್ಠೆ ಆಗಿದೆ ಅಂತ ಹೇಳಿಕೊಂಡು ನಾಳೆ ದಿವಸ ರಾಮದೇವರ ಸನ್ನಿಧಾನಕ್ಕೆ ಹೋಗಿ ರಾಮದೇವರನ್ನು ನಿವೇದಿಸಿಕೊಳ್ತೇವೆ. ಎಲ್ಲರಿಗೂ ಕೂಡ ಹೊಡಿತಾರೆ. ಸಮಸ್ತ ಭಕ್ತ ಸಮೂಹಕ್ಕೆ ಅತ್ಯಂತ ಅಪರಿಚಿತ ಭಾವವನ್ನು ನೀಡುವ ರೀತಿಯಲ್ಲಿ ನಮ್ಮ ಈ ಪುಣ್ಯ ಕ್ಷೇತ್ರದಲ್ಲಿ ಆಗಮಿಸಿ ಉಪಸ್ಥಿತರಿದ್ದು ತಮ್ಮ ದಿವ್ಯ ನುಡಿಗಳನ್ನಾಡಿದಂಥ ಪರಮಪೂಜ್ಯ ಪೇಜಾವರ ಶ್ರೀಗಳನ್ನು ಕೃತಜ್ಞತಾ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ತಾನೇ ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ 48 ದಿನಗಳ ಕಾಲ ವೈಭವದ ಮಂಡಲೋತ್ಸವವನ್ನು ಶ್ರೀರಾಮದೇವರಿಗೆ ಪೇಜಾವರ ಶ್ರೀಗಳು ಸಮರ್ಪಿಸಿದ್ದಾರೆ. ಇದರಲ್ಲಿ ನಮಗೂ ಕೂಡ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ರಾಮನ ಅನುಗ್ರಹ ಅಂತ ಹೇಳಿ ನಾವು ಹೇಳಬಹುದು. ಹಾಗೆಯೇ ನಮ್ಮ ಪುತ್ತೂರಿನ ಸಕಲ ಕಲವಲ್ಲಭೆ ಅವರು ಸೈಕಾಲಜಿ MSc ವ್ಯಾಸಂಗ ಮಾಡುತ್ತಿದ್ದಾರೆ. ಅವರು ಕೂಡ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಮಂಡಲೋತ್ಸವದಲ್ಲಿ ರಾಮ ಮಂದಿರದ ಮುಂದೆ ನೃತ್ಯ ಸೇವೆಯನ್ನು ಮಾಡಿ ಬಂದಿದ್ದಾರೆ. ಅವರು ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರನ್ನು ಗುರುಗಳಿಗೆ ಸ್ಮರಣೆಗೆ ನೀಡಬೇಕೆಂದು ನಮ್ಮಲ್ಲಿ ಬೇಡಿಕೊಂಡಾಗ ಅವರೇ ಸ್ವಯಂ ಕೈಯಲ್ಲಿ ಮಾಡಿದಂತಹ ಒಂದು ಕೃಷ್ಣನ ಚಿತ್ರವನ್ನು ಸ್ವಾಮಿಗಳಿಗೆ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಅವರ ಜೊತೆ ಅವರ ತಾಯಿಯವರು ಕೂಡ ವೇದಿಕೆಗೆ ಬರಬೇಕು. ಈ ಸಂದರ್ಭದ ನಡುವೆ ಸ್ಥಳಾವಕಾಶದ ಕೊರತೆಯನ್ನು ಎದುರಿಸುತ್ತಿರುವಂತಹ ನಮ್ಮ ಮಠದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಎದುರಿನ ಪೆಟ್ರೋಲ್ ಪಂಪಿನ ಮಾಲಕರಾದಂಥ ಕಿರಣ್ ಕಾಮತ್ ಅವರು ಕಳೆದ 10 ದಿನಗಳಿಂದ ತಮ್ಮ ಅಮೂಲ್ಯವಾದ ಸ್ಥಳವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ವಿನಿಯೋಗಿಸುವುದಕ್ಕೆ ಬಿಟ್ಟುಕೊಟ್ಟು ತಾವು ವ್ಯಾವಹಾರಿಕವಾದಂಥ ಅಡಚಣೆಗೆ ತುತ್ತಾದರೂ ಕೂಡ ಶ್ರೀ ಗುರುರಾಯರ ಒಂದು ಕೃಪಾ ಕಟಾಕ್ಷದ ದೃಷ್ಟಿಯಿಂದ ಅವರ ಮೇಲಿನ ಭಕ್ತಿಯಿಂದ ಈ ಚಟುವಟಿಕೆಗಳಿಗೆ ಪ್ರೇರಣೆ ನೀಡಿದ್ದಾರೆ. ಶ್ರೀಯುತ ಕಿರಣ್ ಕಾಮತ್ ಮತ್ತವರ ಕುಟುಂಬದ ಎಲ್ಲ ಸದಸ್ಯರನ್ನು ಗೌರವಿಸುವ ಸಲುವಾಗಿ ಕಿರಣ್ ಕಾಮತ್ ಅವರು ಕೂಡ ಗುರುಗಳಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಕಾಮತ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕಳಕಳಿಯ ನಿವೇದನೆ. ಯಾವೊಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ವಾಹನ ನಿಲುಗಡೆಗಾಗಲಿ ಪೆಂಡಾಲ್ ರಚನೆಗಾಗಲಿ ತಮ್ಮ ಸ್ಥಳವನ್ನು ಒದಗಿಸಿಕೊಂಡು ಶ್ರೀಮಠದ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಹೆಚ್ಚಿಸಿದಂಥ ಕಿರಣ್ ಕಾಮತ್ ಮತ್ತವರ ಕುಟುಂಬದ ಸದಸ್ಯರಿಗೆ ಗೌರವದ ಸ್ಮರಣಿಕೆಯನ್ನು ಶ್ರೀಗಳು ನೀಡಿದ್ದಾರೆ. ಈ ಪುಣ್ಯ ಕಾರ್ಯದಲ್ಲಿ ಮಂತ್ರಾಲಯದ ಪರಮಪೂಜ್ಯ ಶ್ರೀಗಳು ಅಲ್ಲಿಂದಲೇ ಶುಭವನ್ನ ಹಾರೈಸಿ ವಿಡಿಯೋ ಸಂದೇಶವನ್ನ ರವಾನಿಸಿದ್ದಾರೆ. ಅದನ್ನ ಇದೀಗ ಕೆಲವೇ ನಿಮಿಷಗಳಲ್ಲಿ ಪ್ರದರ್ಶನ ಮಾಡುವಂತ ವ್ಯವಸ್ಥೆಯನ್ನು ಸಂಘಟಕರು ಮಾಡ್ತಾ ಇದ್ದಾರೆ. ಹಾಗೂ ಮಂತ್ರಾಲಯದಿಂದ ಆಗಮಿಸಿರತಕ್ಕಂಥ ಶ್ರೀ ಸ್ವಾಮೀಜಿಗಳ ಪ್ರತಿನಿಧಿಯಾದಂತಹ ಶಮೀರ್ ಆಚಾರ್ಯ ಅವರನ್ನು ಕೂಡ ಪೇಜಾವರ ಮಠಾಧೀಶರು ಗೌರವಿಸುವ ಮೂಲಕ ಸಮಸ್ತ ಭಕ್ತಾದಿಗಳ ಭಾವನೆಯನ್ನು ಸ್ಮರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಹಾಗೆಯೇ ಈ ಪುಣ್ಯ ಸ್ಥಳದಲ್ಲಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದಂತಹ ರಾಮಚಂದ್ರ ಉಪಾಧ್ಯಾಯ ಅವರನ್ನು ಕೂಡ ಪೂಜ್ಯ ಶ್ರೀಗಳು ಶಾಲು ಓದಿಸಿ ಸ್ಮರಣಿಕೆ ನಿಂತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಧರ್ಮ ಸಭೆಯ ನೇತೃತ್ವವನ್ನು ವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿದಂತಹ ಪೂಜ್ಯನೀಯ ಪೇಜಾವರ ಮಠಾಧೀಶರಿಗೆ ಮತ್ತು ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಶ್ರೀ ರಾಘವೇಂದ್ರ ಮಠದ ಎಲ್ಲ ಸಮಿತಿಗಳ ಪರವಾಗಿ ನೆರೆದ ಭಕ್ತ ಸಮೂಹದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಈ ಧರ್ಮ ಸಭೆಗೆ ಮುಕ್ತಾಯವನ್ನು ನೀಡ್ತಾ ಇದ್ದೇವೆ. ಬರಬೇಡಿ, ಹೊರಗೆ ಬರ್ತಾ ಇದ್ದಾರೆ ಅಲ್ಲಿ. ಬರಬೇಡಿ, ಮೇಲೆ ಬರಬೇಡಿ. ದಾರಿ ಬಿಡಿ, ಸ್ವಲ್ಪ ಒಂದು ನಿಮಿಷ ಬಿಡ್ತಾರೆ, ಒಂದು ನಿಮಿಷ ಬರ್ತಾರೆ, ಹೊರಗೆ ಬರ್ತಾರೆ. ಸ್ವಲ್ಪ ನಿಲ್ಲಿ, ಸ್ವಲ್ಪ ಕೆಲಸ ಉಂಟು, ಸ್ವಲ್ಪ ಕೆಲಸ ಉಂಟು ಆಯ್ತಾ, ಸ್ವಲ್ಪ ಕೆಲಸ, ಸ್ವಲ್ಪ ನೀರು ಬನ್ನಿ, ನೀರು ಸ್ವಲ್ಪ ತುಪ್ಪ. Ayaw nili.
ಕೆಣ್ಣದಾಗಿ ಬಲ್ಲ ಪೂಜೆ ದಾರಿ ಬಿಡಿ ದಾರಿ ಬಿಡಿ
ಗೋವಿಂದ
Thank you.
पूज्याय राघवेन्द्राय सत्यधर्म रथाय च भजतां कल्पवृक्षाय नमतां कामधेनवे सर्वेपि सुखिनः सन्तु सर्वे सन्तु निरामयाः सर्वे ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ನಮ್ಮ ದಕ್ಷಿಣ ಕನ್ನಡದ ಪ್ರಾಂತದಲ್ಲಿ ಅತ್ಯಂತ ಹೆಸರಾದಂಥ ಜಿಲ್ಲೆ ಅದು ಪುತ್ತೂರು ಜಿಲ್ಲೆ. ಅಂತಹ ಪುತ್ತೂರು ಜಿಲ್ಲೆಯ ಉಪ್ಪಿನಂಗಡಿಯ ಸ್ಥಳದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮ ಮುಖ್ಯಪ್ರಾಣದೇವರ ಹಾಗೂ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನದ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಸಂಪನ್ನಗೊಂಡಿದೆ. ಬ್ರಹ್ಮಕಲಶಾಭಿಷೇಕ ಇವುಗಳೊಂದಿಗೆ ಸನ್ನಿಧಾನದ ಜಾಗೃತಿಗೋಸ್ಕರವಾಗಿ ವಿಶೇಷ ಕಟ್ಟಡಗಳನ್ನು ಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿಯ ಎಲ್ಲ ಭಕ್ತಾದಿಗಳು ಕೂಡ ಆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಆತ್ಮೀಯರು ನಮ್ಮ ಮಿತ್ರರೂ ಆದಂತಹ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಮುಖ್ಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಈರ್ವರ ಒಂದು ಕರಗಳಿಂದ ಅಲ್ಲಿ ಪುನಃ ಪ್ರತಿಷ್ಠಾ ಮತ್ತು ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕೆಲವು ಅತ್ಯಂತ ಅನಿವಾರ್ಯದ ಹಿನ್ನೆಲೆಯಲ್ಲಿ ನಾವು ಬರಲಾಗಲಿಲ್ಲ. ಆದರೆ ನಮ್ಮವರೇ ಆದಂತಹ ಪೇಜಾವರ ಸ್ವಾಮಿಗಳವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಅತ್ಯಂತ ಅಭಿನಂದನೀಯವಾದಂತಹ ಸಂಗತಿ. ಇದಕ್ಕೆ ತನುಮನಧನಗಳಿಂದ ಎಲ್ಲ ಸದ್ಭಕ್ತರು ಕೂಡ ವಿಶೇಷವಾಗಿ ದೇಣಿಗೆಯನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ರೂಪಿಸುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಎಲ್ಲರನ್ನೂ ನಾವು ಅಭಿನಂದಿಸಿ ಸದ್ಯದಲ್ಲಿಯೇ ನಾವು ಮತ್ತೆ ನಮ್ಮ ಸಂಸ್ಥಾನವನ್ನು ಕರೆದುಕೊಂಡು ಬಂದು ಮೂಲರಾಮದೇವರ ಪೂಜೆ, ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ದರ್ಶನದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶಾಪನೆಗೊಂಡಂತಹ ಬೃಂದಾವನಕ್ಕೆ ಕುಂಭಾಭಿಷೇಕ ಜೊತೆಯಲ್ಲಿ ರಾಯರ ಪಂಚಾಮೃತಾಭಿಷೇಕ ಮತ್ತು ಪೂಜೆಗಳನ್ನು ನೆರವೇರಿಸಿ ಮತ್ತೆ ನಿಮ್ಮೆಲ್ಲರ ಸಂತೋಷಕ್ಕೆ ಇದು ಕಾರಣವಾಗುವಂತೆ ನಾವು ಮಾಡ್ತೇವೆ. ನಾವು ಬಾರದೇ ಇದ್ದದಕ್ಕೆ ಯಾರು ಕೂಡ ಬೇಸರ ಮಾಡೋದು ಬೇಡ. ನಮ್ಮ ಮನಸ್ಸು ಅಲ್ಲಿಯೇ ಇದೆ. ನಾವು ದೈಹಿಕವಾಗಿ ಅಲ್ಲಿ ಬರದೇ ಇದ್ರೂ ಕೂಡ ನಮ್ಮ ಮನಸ್ಸಿದೆ. ನಮ್ಮ ಆತ್ಮೀಯರಾದಂಥ ಪೇಜಾವರ ಸ್ವಾಮಿಗಳಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಪರಿಪೂರ್ಣವಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ ಮೂಲರಾಮದೇವರ ಪಾದಪದ್ಮಗಳಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
Thank you.
पूज्याय राघवेन्द्राय सत्यधर्म रथाय च भजतां कल्पवृक्षाय नमतां कामधेनवे सर्वेपि सुखिनः सन्तु सर्वे सन्तु निरामयाः सर्वे ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ನಮ್ಮ ದಕ್ಷಿಣ ಕನ್ನಡದ ಪ್ರಾಂತದಲ್ಲಿ ಅತ್ಯಂತ ಹೆಸರಾದಂಥ ಜಿಲ್ಲೆ ಅದು ಪುತ್ತೂರು ಜಿಲ್ಲೆ. ಅಂತಹ ಪುತ್ತೂರು ಜಿಲ್ಲೆಯ ಉಪ್ಪಿನಂಗಡಿಯ ಸ್ಥಳದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮ ಮುಖ್ಯಪ್ರಾಣದೇವರ ಹಾಗೂ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನದ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಸಂಪನ್ನಗೊಂಡಿದೆ. ಬ್ರಹ್ಮಕಲಶಾಭಿಷೇಕ ಇವುಗಳೊಂದಿಗೆ ಸನ್ನಿಧಾನದ ಜಾಗೃತಿಗೋಸ್ಕರವಾಗಿ ವಿಶೇಷ ಕಟ್ಟಡಗಳನ್ನು ಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿಯ ಎಲ್ಲ ಭಕ್ತಾದಿಗಳು ಕೂಡ ಆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಆತ್ಮೀಯರು ನಮ್ಮ ಮಿತ್ರರೂ ಆದಂತಹ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಮುಖ್ಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಈರ್ವರ ಒಂದು ಕರಗಳಿಂದ ಅಲ್ಲಿ ಪುನಃ ಪ್ರತಿಷ್ಠಾ ಮತ್ತು ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕೆಲವು ಅತ್ಯಂತ ಅನಿವಾರ್ಯದ ಹಿನ್ನೆಲೆಯಲ್ಲಿ ನಾವು ಬರಲಾಗಲಿಲ್ಲ. ಆದರೆ ನಮ್ಮವರೇ ಆದಂತಹ ಪೇಜಾವರ ಸ್ವಾಮಿಗಳವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಅತ್ಯಂತ ಅಭಿನಂದನೀಯವಾದಂತಹ ಸಂಗತಿ. ಇದಕ್ಕೆ ತನುಮನಧನಗಳಿಂದ ಎಲ್ಲ ಸದ್ಭಕ್ತರು ಕೂಡ ವಿಶೇಷವಾಗಿ ದೇಣಿಗೆಯನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ರೂಪಿಸುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಎಲ್ಲರನ್ನೂ ನಾವು ಅಭಿನಂದಿಸಿ ಸದ್ಯದಲ್ಲಿಯೇ ನಾವು ಮತ್ತೆ ನಮ್ಮ ಸಂಸ್ಥಾನವನ್ನು ಕರೆದುಕೊಂಡು ಬಂದು ಮೂಲರಾಮದೇವರ ಪೂಜೆ, ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ದರ್ಶನದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶಾಪನೆಗೊಂಡಂತಹ ಬೃಂದಾವನಕ್ಕೆ ಕುಂಭಾಭಿಷೇಕ ಜೊತೆಯಲ್ಲಿ ರಾಯರ ಪಂಚಾಮೃತಾಭಿಷೇಕ ಮತ್ತು ಪೂಜೆಗಳನ್ನು ನೆರವೇರಿಸಿ ಮತ್ತೆ ನಿಮ್ಮೆಲ್ಲರ ಸಂತೋಷಕ್ಕೆ ಇದು ಕಾರಣವಾಗುವಂತೆ ನಾವು ಮಾಡ್ತೇವೆ. ನಾವು ಬಾರದೇ ಇದ್ದದಕ್ಕೆ ಯಾರು ಕೂಡ ಬೇಸರ ಮಾಡೋದು ಬೇಡ. ನಮ್ಮ ಮನಸ್ಸು ಅಲ್ಲಿಯೇ ಇದೆ. ನಾವು ದೈಹಿಕವಾಗಿ ಅಲ್ಲಿ ಬರದೇ ಇದ್ರೂ ಕೂಡ ನಮ್ಮ ಮನಸ್ಸಿದೆ. ನಮ್ಮ ಆತ್ಮೀಯರಾದಂಥ ಪೇಜಾವರ ಸ್ವಾಮಿಗಳಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಪರಿಪೂರ್ಣವಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ ಮೂಲರಾಮದೇವರ ಪಾದಪದ್ಮಗಳಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಪಾರ್ವತೀ ಮುಕುತಿ ಪಥಗೆ ಮನವೀವ ಮಹಾರುದ್ರದೇವ ಭಕುತಿದಾಯಕಳು ಶ್ರೀ ಭಾರತೀ ದೇವಿ ಯುಕುತ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳಲ್ಲಿ ಸುಜ್ಞಾನಮತಿ ಇತ್ತು ಗತಿ ಪಾಲಿಪ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತರೊಡೆಯ ನಮ್ಮ ಪುರಂದರ ವಿಠಲರಾಯನು ಸತತ ಇವರೊಳು ನಿಂತು ಕೃತಿಯ ನಡೆಸುವನು. ಓಂ ಶ್ರೀ ಆದಿಶಕ್ತಿ ಮಹಾಮಾಯೆ ದುರ್ಗಾ ಪರಮೇಶ್ವರಿ ಮಾತಾ ಸರ್ವಶಕ್ತಿ ಶ್ರೀ ಗುರು ರಾಘವೇಂದ್ರಾಯ ನಮಃ 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 ನಮಃ. ಹರಿ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ. ಓಂಕಾರನಾದ ಪ್ರಿಯ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಸಾಕಾರ ವಂದನೆ ಧಿಮಿ 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 ನಾಟಕ ರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಧಿಮಿ 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 ನಾಟಕ ರೂಪ ನಿನಗಿದು ಅರ್ಪಣೆ ಭಕ್ತಿಯ ರೂಪ. ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ. ಜಗವನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ನಗುಮುಖದಿಂದ ಜಗವನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ತುಂಬುವ ಅಭಯ ಹಸ್ತವ ನೀಡಿ ಚೈತನ್ಯ ತುಂಬುವ ಭವ್ಯ ಮೂರುತಿ ಹೇ ಗಣನಾಥ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟಕ ರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಧಿಮಿ 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 ನಾಟಕ ರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ.
ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನಿವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನಿವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಜಯ ಜಯ ಶರಣು ಶರಣು ಗಣಪ ಶರಣು ಶರಣು ಗಣಪ ಜಯ ಜಯ ಶರಣು ಶರಣು ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಗರ ವಂದನೆ ಹೇ ಗಣಪ ಸಾಗರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಓಂಕಾರನಾದ ಪ್ರಿಯ ಓಂಕಾರನಾದ ಪ್ರಿಯ ಹೇ ಗಣಪ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾ
ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಭಕ್ತಿಯಿಂದಲೇ ಪೂಜಿಪೆ ನಿನ್ನ ಭಕ್ತಿಯಿಂದಲೇ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे ಶ್ರೀರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆ ಶ್ರೀರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆ ರಘುವೆನು ಸದ್ಭಕ್ತಿ ವೈರಾಗ್ಯ ಕೊಟ್ಟು ಸಲಹುನಿ ರಾಘವೇಂದ್ರ ರಘುವೆನು ಸದ್ಭಕ್ತಿ ವೈರಾಗ್ಯ ಕೊಟ್ಟು ಸಲಹುನಿ ರಾಘವೇಂದ್ರ ಶ್ರೀರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆ ಚಾರು ಚರಣಗಳಿಗೆ ರಘುವೆ ಸಂಸಾರದೋಳು ಕಾಯಬೇಕೆನ್ನ ಕರುಣಿ ರಾಯ ರಾಘವೇಂದ್ರ ಏರ ಸಂಸಾರದೋಳು ಕಾಯಬೇಕೆನ್ನ ಕರುಣಿ ಕರುಣದಿಂಕಾಯದಿರೆ ನ್ಯಾಯವೇ ಮುನಿರಾಯ ಕರುಣದಿಂಕಾಯದಿರೆ ನ್ಯಾಯವೇ ಮುನಿರಾಯ ರಾಯ ರಾಯ ಶ್ರೀರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆ ಚಾರು ಚರಣಗಳಿಗೆ ರಘುವೆ ಕುಮಾರ ಏಸು ಮಾತುಗಳಾಗೆ ಶ್ರೀ ಸುಧೀಂದ್ರ ಕುಮಾರ ಏಸು ಮಾತುಗಳಾಗೆ ದಾಸನ ಪಾಲಿಸೋದು ಮೋಹಿಸೋದು ಇಹ ಪರದಿಯೇ ದಾಸನ ಪಾಲಿಸೋದು ಮೋಹಿಸೋದು ಇಹ ಪರದಿ ಪೂರೈಸೆನ್ನಾಭಿಲಾಷೆಗಳ ಜಗನ್ನಾಥ ವಿಠಲ ಪೂರೈಸೆನ್ನಾಭಿಲಾಷ
ವಿಠಲ ಶ್ರೀ ರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆನು ಸದ್ಭಕ್ತಿ ವೈರಾಗ್ಯ ಕೊಟ್ಟು ಸಲಹು ನೀ ರಾಘವೇಂದ್ರ ರಘುವೆನು ಸದ್ಭಕ್ತಿ ವೈರಾಗ್ಯ ಕೊಟ್ಟು ಸಲಹು ನೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಪ್ರತಿದಿನಗಳಲ್ಲಿ ನಿಮ್ಮ ಚಾರು ಚರಣಗಳಿಗೆ ರಘುವೆ ಚಾರು ಚರಣಗಳಿಗೆ ರಘುವೆ ಚಾರು ಚರಣಗಳಿಗೆ ರಘುವೆ ಹೊರತು ಪೊರೆವರ ನಾನರಿಯೇ ಹರಿಯೇ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಭೇದವೆನಿಸದೆ ಮೋದದಾಯಕ ಭೇದವೆನಿಸದೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಮೇಧಿನಿ ಪತಿಯೇ ನಿನ್ನ ಆರಾಧನೆ ಮಾಡಿಸೋ ಹರಿಯೇ ಹೊರತು ಪೊರೆವರ ನಾನರಿ ಹೊರತು ಪೊರೆವರ ನಾನರಿಗೆ ಹರಿಯೇ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಭೇದವೆನಿಸದೆ ಮೋದದಾಯಕ ಭೇದವೆನಿಸದೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಮೇಧಿನಿ ಪತಿಯೇ ನಿನ್ನ ಆರಾಧನೆ ಮಾಡಿಸೋ ಹರಿಯೇ ಹೊರತು ಪೊರೆವರ ನಾನರಿಗೆ ಹರಿಯೇ ಹೊರತು ಪೊರೆವರ ನಾನರಿಗೆ ಹರಿಯೇ
ಪಂಕಜಾಕ್ಷ ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀಹರಿ ಪಂಕಜಾಕ್ಷ ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀಹರಿ ಸಂಕಟಗಳನ್ನು ನೀವಿಂಕರಿಂಪರಿಪಾಲಿಪ ಸಂಕಟಗಳನ್ನು ನೀವಿಂಕರಿಂಪರಿಪಾಲಿಪ ಕಂಕಣ ಧರಿಸಿದ ಶ್ರೀ ವೆಂಕಟ ವಿಠಲ ಹರಿಯೇ ಹೊರತು ಪೊರೆವರನಾನರಿಯೇ ಹರಿಯೇ ಹೊರತು ಪೊರೆವರನಾನರಿಯೇ ಹರಿಯೇ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಆದಿಯು ಮೊದಲು ನಿನ್ನ ಪಾದವನಂಬಿದೆ ಭೇದವೆನಿಸದೆ ಮೋದದಾಯಕ ಭೇದವೆನಿಸದೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮವನ ವೈರಿ ಆದರದಿಂದಲಿ ಕಾಯೋ ಸೋದರ ಮವನ ವೈರಿ ಮೇಧಿನಿ ಪತಿಯೇ ನಿನ್ನಾರಾಧನೆ ಮಾಡಿಸೋ ಹರಿಯೇ ಹೊರತು ಪೊರೆವರನಾನರಿಯೇ ಹರಿಯೇ ಹೊರತು ಪೊರೆವರನಾನರಿಯೇ ಹರಿಯೇ 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 ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಜಗಂಗಗೊಳಗೆ ಮಂಗಳ ಮೂರುತಿ ಜಗಂಗಗೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು ಬಂದು ಭೂಮಿಯಲ್ಲಿ ನಿಂತು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ
ಜಗಂಗಳೊಳಗೆ ಮಂಗಳ ಮೂರುತಿ ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದವ ನೋಡದ ಅಂಗಳಿಗಾತಕೋ ಕಾವೇರಿ ರಂಗನ ನೋಡದ ಅಂಗಳಿಗಾತಕೋ ಕಾವೇರಿ ರಂಗನ ನೋಡದ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ತಾಳವ ಪಾಡಿದವ ಹರಿಮೂರ್ತಿ ನೋಡಿದವ ತಾಳವ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವ ಬಿಡಾಡಿದವ ತಂಬೂರಿ ಮೀಟಿದವ ಭವ ಬಿಡಾಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ 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 ತಂಬೂರಿ ಮೀಟಿದವ ಭವ ಬಿದಾಡಿದವ ತಂಬೂರಿ ಮೀಟಿದವ ಭವ ಬಿದಾಡಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಾಳವ ಕಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವ ಬಿದಾಡಿದವ ತಂಬೂರಿ ಮೀಟಿದವ ಭವ ಬಿದಾಡಿದವ ತಂಬೂರಿ ಮೀಟಿದವ ಭವ ಬಿದಾಡಿದವ ನಮ ಪುಂಡಲೀಕ ವರದೆ ಪಾಂಡುರಂಗ ಶ್ರೀ ಗುರುರಾಘವೇಂದ್ರರ ಚರಣಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ದುರ್ಗಾಂಬಮ್ಮನ ಚರಣಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಬರೋದು ಎಂಕ್ಲಂತ ಉಪದ್ರ ಕಿರಣ್ ಒಂಜಿ ಬರೋದು ಯಾರು ಇರ್ಲೊಂಜಿ ಬದ ಇರ್ ನೋಡಿ
ಅಲ್ಲ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम् गुरुर्ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्मा तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शिरसा नमामि। श्रीरामचन्द्रचरणं मनसा स्मरामि श्रीरामचन्द्रचरणं वचसा गृह्णामि श्रीरामचन्द्रचरणं शिरसा नमामि श्रीरामचन्द्रचरणं शरणं प्रपद्ये। जय जय राम जय जय राम जय जय राम कृष्ण हरि जय जय राम जय जय राम जय जय राम कृष्ण हरि जय जय राम जय जय राम जय जय
कृष्ण हरि राम कृष्ण हरि जय जय राम कृष्ण हरि राम कृष्ण जय जय राम कृष्ण हरि राम कृष्ण हरि जय जय राम कृष्ण हरि राम कृष्ण जय जय राम कृष्ण हरि राम कृष्ण हरि जय जय राम कृष्ण हरि राम कृष्ण जय जय राम कृष्ण हरि राम कृष्ण हरि जय जय राम कृष्ण हरि राम हरि जय जय राम कृष्ण हरि जय जय राम जय जय राम जय जय राम कृष्ण हरि जय जय राम जय जय राम जय जय राम कृष्ण हरि राजा राम 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 कृष्ण हरि सीता राम राम कृष्ण हरि सीता राम कृष्ण हरि सीता राम राम कृष्ण हरि सीता राम कृष्ण हरि जय जय राम जय जय राम जय जय राम कृष्ण हरि जय जय राम जय जय राम जय जय राम कृष्ण हरि पुंडलीक वरदा 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 राम कृष्ण हरि पुरंदर विठला 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 राम कृष्ण हरि जय जय राम जय जय राम जय जय राम कृष्ण हरि जय जय राम जय राम जय जय राम कृष्ण हरि राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि राम कृष्ण जय जय राम कृष्ण हरि जय जय राम जय जय राम जय जय राम कृष्ण हरि जय जय राम जय जय राम जय जय राम कृष्ण हरि कृष्ण हरि कृष्ण हरि
ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ಆ ಆ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯ ತೋರೋ ಬಾರೋ ಗಣೇಶ ದಯ ತೋರೋ ಬಾರೋ ಗಣೇಶ ನೀ ದಯ ತೋರೋ ಬಾರೋ ಗಣೇಶ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ಆಡುತ್ತ ಕಳೆದೆನ ಬಾಲಕತನವನು ಆಡುತ್ತ ಕಳೆದೆನ ಬಾಲಕತನವನು ಆಡುತ್ತ ಕಳೆದೆನ ಬಾಲಕತನವನು ಆಡುತ್ತ ಕಳೆದೆನ ಬಾಲಕತನವನು ಬಾಳಲು ಮರೆತೆನ ನಿನ್ನ ನಾಮವನು ಬಾಳಲು ಮರೆತೆನ ನಿನ್ನ ನಾಮವನು ಬಾಳಲು ಮರೆತೆನ ನಿನ್ನ ನಾಮವನು ಬಾಳಲು ಮರೆತೆನ ನಿನ್ನ ನಾಮವನು ತಾರುಣ್ಯಗೊಳಗಾಯ್ತು ನಿನ್ನ ಧ್ಯಾನಿಸಲು ತಾರುಣ್ಯಗೊಳಗಾಯ್ತು ನಿನ್ನ ಧ್ಯಾನಿಸಲು ನಿನ್ನ ಮನಮೂಟಿ ನಿನ್ನ ಮನಮೂಟಿ ಭಜಿಸುವ ಯಶವ ತೋರೋ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ಅರಿಯದೆ ಮಾಡಿದ ಪಾಪಗಳೆಣಿಸದೆ ಅರಿಯದೆ ಮಾಡಿದ ಪಾಪಗಳೆಣಿಸದೆ ಪಾದವ ತೋರಿಸಿ ಪಾವನಗೊಳಿಸೋ ಪಾದವ ತೋರಿಸಿ ಪಾವನಗೊಳಿಸೋ ಅರಿಯದೆ ಮಾಡಿದ ಪಾಪಗಳೆಣಿಸದೆ ಅರಿಯದೆ ಮಾಡಿದ ಪಾಪಗಳೆಣಿಸದೆ ಪಾದವ ತೋರಿಸಿ ಪಾವನಗೊಳಿಸೋ ಪಾದವ ತೋರಿಸಿ ಪಾವನ
ಬಾಲಗಣೇಶ ಬ್ರಹ್ಮಾಂಡ ನಾಯಕ ಬಾಲಗಣೇಶ ನಾಯಕ ಬಾಲಗಣೇಶ ಬ್ರಹ್ಮಾಂಡ ನಾಯಕ ಬಾಲಗಣೇಶ ಬ್ರಹ್ಮಾಂಡ ನಾಯಕ ಗಲಿ ಗಲಿ ಗಲಿರೆಂದು ಕುಣಿಯುತ್ತ ಬಾರೋ ಗಲಿ ಗಲಿ ಗಲಿರೆಂದು ಕುಣಿಯುತ್ತ ಬಾರೋ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ಜನ 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 ಗೆಜ್ಜೆಯ ನಾದದಿ ಜನ 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 ಗೆಜ್ಜೆಯ ನಾದದಿ ದಿಮಿತಕ ದಿಮಿತಕ ಮೃದಂಗವಾದ್ಯದಿ ದಿಮಿತಕ ದಿಮಿತಕ ಮೃದಂಗವಾದ್ಯದಿ ಜನ 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 ಗೆಜ್ಜೆಯ ನಾದದಿ ಜನ 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 ಗೆಜ್ಜೆಯ ನಾದದಿ ದಿಮಿತಕ ದಿಮಿತಕ ಮೃದಂಗವಾದ್ಯದಿ ದಿಮಿತಕ ದಿಮಿತಕ ನಾಗನು ಸ್ವರಕ್ಕೆ ಓಡೋಡಿ ಬಂದಂತೆ ನಾಗನು ಸ್ವರಕ್ಕೆ ಓಡೋಡಿ ಬಂದ ನಾಗನು ಸ್ವರಕ್ಕೆ ಓಡೋಡಿ ಬಂದಂತೆ ನಾಗನು ಓಡೋ ಬಂದಂತೆ ಭಕ್ತರ ಕರೆಗೆ ಕುಣಿಯುತ್ತ ಬಾರೋ ಭಕ್ತರ ಕರೆಗೆ ಕುಣಿಯುತ್ತ ಬಾರೋ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ದಯೆ ತೋರೋ ಬಾರೋ ಗಣೇಶ ಮುಖ ತೋರೋ ಬಾರೋ ಗುಣೇಶ ಮುಖ ತೋರೋ ಬಾರೋ ಗಣೇಶ ಮುಖ ತೋರೋ ಬಾರೋ ಗಣೇಶ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗಣೇಶ ದಯೆ ತೋರೋ ಬಾರೋ ಗಣೇಶ ನೀ ಮುಖ ತೋರೋ ಬಾರೋ ಗುಣೇಶ ರಾಘವೇಂದ್ರ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ 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 ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು
ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಸಂತತ ದುರ್ಮತ ದ್ವಂತ ದಿವಾಕರ ಸಂತತ ದುರ್ಮತ ದ್ವಂತ ದಿವಾಕರ ಸಂತ ವಿನೂತ ಮಾತನಾಡಿಸೋ. ಸಂತ ವಿನೂತ ಮಾತನಾಡಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಪಾವನ ಗಾತ್ರ ಸುದೈವ ಹರನೆ ತವ ಸೇವಕ ಜನರೊಳ ಗಾಡಿಸೋ. ಪಾವನ ಗಾತ್ರ ಸುದೇವ ಹರನೆ ತವ ಸೇವಕ ಜನರೊಳ ಗಾಡಿಸೋ. ಸೇವಕ ಜನರೊಳ ಗಾಡಿಸೋ. ಸೇವಕ ಜನರೊಳಗಾಡಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ವಿಠಲ 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 ವಿಠಲ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ನಿನ್ನಾರಾಧನೆ ಮಾಡಿಸೋ. ನಿನ್ನಾರಾಧನೆ ಮಾಡಿಸೋ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ನಿನ್ನಾರಾಧನೆ ಮಾಡಿಸೋ. ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ನಿನ್ನಾರಾಧನೆ ಮಾಡಿಸೋ. ನಿನ್ನಾರಾಧನೆ ಮಾಡಿಸೋ. ನಿನ್ನಾರಾಧನೆ
रोगहरणे कृपा सागर श्री गुरु राघवेंद्र परिपालितो रोगहरणे कृपा सागर श्री गुरु राघवेंद्र परिपालितो राघवेंद्र परिपालितो राघवेंद्र परिपालितो ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಮೂರು ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನತೆ ಕರಿಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನತೆ ನೀನು ಎನ್ನೊಳು ಅಡಗಿದೆಯೋ ನೀನು ಎನ್ನೊಳು ಅಡಗಿದೆಯೋ ಪುರಾದರ ವಿಠಲ ಪುರಾದರ ವಿಠಲ ಪುರಾದರ ವಿಠಲ ಏನು ಸುಖವೋ ರಂಗ ಎಂತ ಸುಖವೋ 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 ನಿನ್ನ ಧ್ಯಾನವ ಮಾಡ್ಪ ಸಜ್ಜನರ ಸಂಗ 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 ಏನು ಸುಖವೋ ಎಂತ ಸುಖವೋ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ತಂಬೂರಿ ಮಿಟುತ ದ್ವಯ
ಅಂಬಕದಿ ಬಾಷ್ಪ ಬಿಂದು ತಂಬೂರಿ ಮಿಟುತ ದ್ವಯ ಅಂಬಕದಿ ಬಾಷ್ಪ ಬಿಂದು ತಂಬೂರಿ ಮಿಟುತ ದ್ವಯ ಅಂಬಕದಿ ಬಾಷ್ಪ ಬಿಂದು ತಂಬೂರಿ ಮಿಟುತ ದ್ವಯ ಅಂಬಕದಿ ಬಾಷ್ಪ ಬಿಂದು ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ ತುಂಬಿ ಆನಂದದಿಂದ ಸಂಭ್ರಮವಾಗಿ ಹರ ಸಂಗ ತುಂಬಿ ಆನಂದ ಸಂಭ್ರಮವಾಗಿ ಹರ ಸಂಗ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಗೆಜ್ಜೆ ಕಾಲಲಿ ಕಟ್ಟಿ ಲಜೆ ಬಿಟ್ಟು ಹರಿನಾಮ 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 ಗಜನೆ ಮಾಡುತ್ತಾ ಅಗ ವರ್ಜಿತರಾಗಿ ಹರ ಸಂಗ ವರ್ಜನೆ ಮಾಡುತ್ತಾ ಅಗ ವರ್ಜಿತರಾಗಿ ಹರ ಸಂಗ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ತುಚ್ಛ ವಿಷಯವ ತೊರೆದು ನಿಶ್ಚಲ ಬಕುತಿಯಿಂದ ತುಚ್ಛ ವಿಷಯ ತೊರೆದು ನಿಶ್ಚಲ ಬಕುತಿಯಿಂದ ತುಚ್ಛ ವಿಷಯವ ತೊರೆದು ನಿಶ್ಚಲ ಬಕುತಿಯಿಂದ ತುಚ್ಛ ವಿಷಯವ ತೊರೆದು ನಿಶ್ಚಲ ಬಕುತಿಯಿಂದ ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಗ ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಗ ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಗ ಅಚ್ಯುತಾನಂತನ ಮೆಚ್ಚಿಸಿದವರ ಸಂಗ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಸೃಷ್ಟಿಗೊಡೆಯನ ಮನ ಬಿಟ್ಟು ಭಜಿಸುತ್ತ ಜ್ಞಾನ ಸೃಷ್ಟಿಗೊಡೆಯನ ಮನ ಬಿಟ್ಟು ಭಜಿಸುತ್ತ ಜ್ಞಾನ ಸೃಷ್ಟಿಗೊಡೆಯನ ಮನ ಬಿಟ್ಟು ಭಜಿಸುತ್ತ ಜ್ಞಾನ ಸೃಷ್ಟಿಗೊಡೆಯನ ಮನ
ಬಿಟ್ಟು ಭಜಿಸುತ್ತ ಜ್ಞಾನ ಇಷ್ಟರಾಗಿ ಶ್ರೀಕೃಷ್ಣಗೆ ಇಷ್ಟರಾಗಿ ಹರ ಸಂಗ ಇಷ್ಟರಾಗಿ ಶ್ರೀಕೃಷ್ಣಗೆ ಇಷ್ಟರಾಗಿ ಹರ ಸಂಗ ಆ ಇಷ್ಟರಾಗಿ ಶ್ರೀಕೃಷ್ಣಗೆ ಇಷ್ಟರಾಗಿ ಹರ ಸಂಗ ಇಷ್ಟರಾಗಿ ಶ್ರೀಕೃಷ್ಣಗೆ ಇಷ್ಟರಾಗಿ ಹರ ಸಂಗ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ನಿನ್ನ ಧ್ಯಾನವ ಮಾಡ್ಪ ಸಜ್ಜನರ ಸಂಗ ನಿನ್ನ ಧ್ಯಾನವ ಮಾಡ್ಪ ಸಜ್ಜನರ ಸಂಗ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ಏನು ಸುಖವೋ ಏನು ಸುಖವೋ ಏನು ಸುಖವೋ ರಂಗ ಎಂತ ಸುಖವೋ ದಾಸನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ದಾಸನೆಂದೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ನಿನ್ನ ಶ್ರೀನಿವಾಸ ಕ್ಷಮಿಸೋಯನ ಆಶಪಾಶಗಳಲ್ಲಿ ಕಾಶಿ ಬಿದ್ದೆನೋ ರಂಗ ಆಶಪಾಶಗಳಲ್ಲಿ ಕಾಶಿ ಬಿದ್ದೆನೋ ರಂಗ ಆಶಪಾಶಗಳಲ್ಲಿ ಕಾಶಿ ಬಿದ್ದೆನೋ ರಂಗ ಆಶಪಾಶಗಳಲ್ಲಿ ಕಾಶಿ ಬಿದ್ದೆನೋ ರಂಗ ದೋಷರಹಿತ ಪರಮೇಶಾರ ಕಿಸೋಯನ ದೋಷರಹಿತ ಪರಮೇಶಾರ ದೋಷರಹಿತ ಪರಮೇಶಾರ ಕಿಸೋಯನ ದಾಸ ಸೋನಿನ ಶ್ರೀನಿವಾಸ ಕ್ಷಮಿಸೋಯನ ಸೋನಿನ ಶ್ರೀನಿವಾಸ ಕ್ಷಮಿಸೋನಿನ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ಸರಳ ಪ್ರಹ್ಲಾದನ ಶರಣ ಭಕ್ತಿಗೆ ಮೇಚಿ ಸರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ಶರಣ ಪ್ರನಾದನ ಶರಣ ಭಕ್ತಿಗೆ ಮೆಚಿ ದುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದುರುಳ ದೈತನ ಪಿಡಿದು ಕರುಳ ಬಗೆದ ಹರಿ ದುರುಳ ದೈತ್ಯನ ಪಿಡಿದು ಕರುಳ ಬಗೆದ ಹರಿ ದುರುಳ ದೈತನ ಪಿಡಿದು ಕರುಣ ಬಗೆದ ಹರಿ
ಕ್ಷಮಿಸೋ ಎಲ್ಲ ಭಕ್ತರ ಮನ ಸಲ್ಲಿಸಿ ಸಲಹುವ 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 ಪುರದ ಚೆಲುವ ಶ್ರೀ ಕೃಷ್ಣನ ಮಲ್ಲಿನಾಥಪುರದ ಚೆಲುವ ಶ್ರೀ ಕೃಷ್ಣ ಮಲ್ಲಿನಾಥಪುರದ ಚೆಲುವ ಶ್ರೀ ಕೃಷ್ಣ ಮಲ್ಲಿನಾಥಪುರದ ಚೆಲುವ ಶ್ರೀ ಕೃಷ್ಣನ ಹಾಗೆ ನೀ ಸೋನಿನ ಶ್ರೀನಿವಾಸ ಕ್ಷಮಿಸೋಯೇನಾ ನೀ ಸೋನಿನ ಶ್ರೀನಿವಾಸ ಕ್ಷಮಿಸೋಯೇನಾ ಶ್ರೀನಿವಾಸ ಕ್ಷಮಿಸೋಯೇನಾ ಶ್ರೀನಿವಾಸ ಕ್ಷಮಿಸೋಯೇನಾ ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ ಪೂಜಾ ಸಮಯ ಆಯಿತು ಬನ್ನಿ ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ ಫಲಪುಷ್ಪಗಳ ಪೂಜೆಗೆ ತನ್ನಿ ಫಲಪುಷ್ಪಗಳ ಪೂಜೆಗೆ ತನ್ನಿ ರಾಘವೇಂದ್ರ ನಿನ್ನ ನಮಿಸುವೆ ರಾಘವೇಂದ್ರ ನಿನ್ನ ನಮಿಸುವೆ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿಹ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿದ ಪುಣ್ಯ ನಿಲಯ ಇದೇ ಅವರ ಬೃಂದಾವನ ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ ಡಂ 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 ಎನಲು ನಗಾರಿ ಡಂ ಎನಲು ನಗಾರಿ ಬಂ 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 ಊದಲು ಶಂಕ ಬಂ 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 ಊದಲು ಶಂಕ ಬಂ 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 ಊದಲು ಶಂಕ ಬಂ 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 ಊದಲು ಶಂಕ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮೂಲ ರಾಮನ ಸನ್ನಿಧಿ ಪ್ರಕಾಶ ಮಂಗಳಾರತಿ ಜೊತೆ ಮಂತ್ರ ಘೋಷ ಮಂಗಳಾರತಿ ಜೊತೆ ಮಂತ್ರದ ಘೋಷ ಇದೇ ನೋಡಿ ಮಂತ್ರಾಲಯ ರಾಯರು ನೆಲೆಸಿಯ ಪುಣ್ಯ ನಿಲಯ ಇದೇ ಅವರ ಬೃಂದಾವನ
ಭಕ್ತರ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ. ವರುಷಗಳು 700 ಕಾಲ, ವರ್ಷಗಳು 700 ಕಾಲ, ನಿರತವು ರಾಯರ ಕರುಣೆಯ ಮೇಳ, ನಿರತವು ರಾಯರ ಕರುಣೆಯ ಮೇಳ. ವರುಷಗಳು 700 ಕಾಲ, ನಿರತವು ರಾಯರ ಕರುಣೆಯ ಮೇಳ. ಪ್ರಹ್ಲಾದ ರಾಯರ ತಪಫಲವೆಲ್ಲ, ಪ್ರಹ್ಲಾದ ರಾಯರ ತಪಫಲವೆಲ್ಲ. ಹಂಚು ಬರಂತೆ ಭಕ್ತರಿಗೆಲ್ಲ, ಹಂಚು ಬರಂತೆ ಭಕ್ತರಿಗೆಲ್ಲ. ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿರ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ, ಭಕ್ತರ ಹೃದಯ ಸಿಂಹಾಸನ. ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿದ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ, ಭಕ್ತರ ಹೃದಯ ಸಿಂಹಾಸನ. ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ, 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 ಮಂತ್ರಾಲಯ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ. ಯಾರೇ ರಂಗಾನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು. 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 ಯಾರೇ ರಂಗಾನ ಕರೆಯ ಬಂದವರು, ಯಾರೇ ರಂಗಾನ ಕರೆಯ ಬಂದವರು. ಯಾರೇ ಕೃಷ್ಣನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು. ಯಾರೇ ರಂಗಾನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು. ಯಾರೇ ರಂಗಾನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು.
ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದ ನೀ ಕರೆಯ ಬಂದವರು ಈ ಪರಿಯಿಂದ ಬಂದವರು ಈ ಪಾರಿಯಿಂದ ನೀ ಕರೆಯ ಬಂದವರು ಈ ಪಾರಿ ಕರೆಯ ಬಂದ ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣೆಯ ಅರಸನ ಕರೆಯ ಬಂದವರು ಜಾಣೆಯ ಅರಸನ ಕರೆಯ ಬಂದವರು ಜಾಣೆಯ ಅರಸನ ಕರೆಯ ಬಂದವರು ಜಾಣೆಯ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಕರಿರಾಜ ವರದನ ಪರಮ ಪುರುಷನ ಕರಿರಾಜ ವರದನ ಪರಮ ಪುರುಷನ ಕರಿರಾಜ ವರದನ ಪರಮ ಪುರುಷನ ಕರಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲಾಗೆ ಕರೆಯ ಬಂದವರು ಪುರಂದರ ವಿಠಲನೆ ಕರೆಯ ಬಂದವರು ಪುರಂದರ ವಿಠಲಾಗೆ ಕರೆಯ ಬಂದವರು ಪುರಂದರ ವಿಠಲಾಗೆ ಕರೆಯ ಬಂದವರು ವಿಠಲ ಪುರಂದರ ವಿಠಲಗೆ ಕರೆಯ ಬಂದವರು ಪುರಂದರ ವಿಠಲನೆ ಕರೆಯ ಬಂದವರು ಪುರಂದರ ವಿಠಲಗೆ ಕರೆಯ ಬಂದವರು ವಿಠಲನೆ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗ ರಂಗ
ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. 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 ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ. ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ. ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ. ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ. ಕಾರುಣ್ಯಮೂರ್ತಿ ಶ್ರೀ ರಾಘವೇಂದ್ರ. ಕಾರುಣ್ಯಮೂರ್ತಿ ಶ್ರೀ ರಾಘವೇಂದ್ರ. ಕಾರುಣ್ಯಮೂರ್ತಿ ಶ್ರೀ ರಾಘವೇಂದ್ರ. ಕಾರುಣ್ಯಮೂರ್ತಿ ಶ್ರೀ ರಾಘವೇಂದ್ರ. ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. ಯಾತ್ರೆಯೇ ಪುಣ್ಯದ ಯಾತ್ರೆ. ತೀರ್ಥಯಾತ್ರೆಯೇ ಪುಣ್ಯದ ಯಾತ್ರೆ. ತೀರ್ಥಯಾತ್ರೆಯೇ ಪುಣ್ಯದ ಯಾತ್ರೆ. ಈ ತೀರ್ಥಯಾತ್ರೆಯೇ ಪುಣ್ಯದ ಯಾತ್ರೆ. ಪಾಪ ಕಳೆದು ತುಂಬುವುದು ಪುಣ್ಯದ ಪಾತ್ರೆ. 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 ತುಂಗೆಯು ಕಳೆವಳು ಮನಸ್ಸಿನ ಮಲಿನವ. ತುಂಗೆಯು ಕಳೆವಳು ಮನಸ್ಸಿನ ಮಲಿನವ. ತುಂಗೆಯು ಕಳೆವಳು ಮನಸ್ಸಿನ ಮಲಿನವ. ತುಂಗೆಯು ಕಳೆವಳು ಮನಸ್ಸಿನ ಮಲಿನವ. ಹರಿ ಮೂಲ ರಾಮ ಶ್ರೀಕೃಷ್ಣ ನೆನೆಸಿರುವ ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. ಇದು ಪಾವನ ಭೂಮಿ ಮಂತ್ರಾಲಯ ಇದೇ ಗುರುಗಳ ಬೃಂದಾವನ. ರಾಯರ ಕಾಲ್ಗಳು ಸೋಕಿದ ಮಣ್ಣಿದು. ರಾಯರ ಕಾಲ್ಗಳು ಸೋಕಿದ ಮಣ್ಣಿದು. ರಾಯರ ಕಾಲ್ಗಳು ಸೋಕಿದ ಮಣ್ಣಿದು. ರಾಯರ ಕಾಲ್ಗಳು ಸೋಕಿದ ಮಣ್ಣಿದು. 700 ವರ್ಷವು ನೆಲಸಿಹ ನೆಲವಿದು. 700 ವರ್ಷವು ನೆಲೆಸಿಹ ನೆಲೆವಿದು. 700 ವರ್ಷವು ನೆಲಸಿಹ ನೆಲವಿದು. 700 ವರ್ಷವು ನೆಲಸಿಹ ನೆಲವಿದು. ಪ್ರಹ್ಲಾದರ ತಪಫಲ ಹಂಚುವ ಸನ್ನಿಧಿ. ಪ್ರಹ್ಲಾದರ ತಪಫಲ ಹಂಚುವ ಸನ್ನಿಧಿ. ಪ್ರಹ್ಲಾದರ ತಪಫಲ ಹಂಚುವ ಸನ್ನಿಧಿ. ಪ್ರಹ್ಲಾದರ ತಪಫಲ ಹಂಚುವ ಸನ್ನಿಧಿ. ಭಕ್ತರ ಕಾಯುವ ಕರುಣೆಯ ವಾರಿಧಿ. ಇದು ಪಾವನ ಭೂಮಿ ಮಂತ್ರ
ಮಂತ್ರಾಲಯ ಇದೆ ಗುರುಗಳ ಬೃಂದಾವನ. ಇದು ಪಾವನ ಭೂಮಿ ಮಂತ್ರಾಲಯ ಇದೆ ಗುರುಗಳ ಬೃಂದಾವನ. ಇದು ಪಾವನ ಭೂಮಿ ಮಂತ್ರಾಲಯ ಇದೆ ಗುರುಗಳ ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ, ಕಾಮಧೇನು ಅವರೇ ಕಲ್ಪವೃಕ್ಷ ಅವರೇ. ಕಾರುಣ್ಯ ಮೂರ್ತಿ ಶ್ರೀ ರಾಘವೇಂದ್ರ, ಕಾರುಣ್ಯ ಮೂರ್ತಿ ಶ್ರೀ ರಾಘವೇಂದ್ರ. ಪಾವನ ಭೂಮಿ ಮಂತ್ರಾಲಯ ಇದೆ ಗುರುಗಳ ಬೃಂದಾವನ. ಭೂಮಿ ಮಂತ್ರಾಲಯ ಇದೆ ಗುರುಗಳ ಬೃಂದಾವನ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. 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 ವಿಠ್ಠಲ 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 ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಪುರಂದರ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಪುರಂದರ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಪುರಂದರ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ವಿಜಯ ವಿಠಲ ಪಾಂಡುರಂಗ ವಿಜಯ ವಿಠಲ ಪಾಂಡುರಂಗ. ವಿಜಯ ವಿಠಲ ಪಾಂಡುರಂಗ ವಿಜಯ ವಿಠಲ ಪಾಂಡುರಂಗ. ಗೋಪಾಲ ವಿಠಲ ಪಾಂಡುರಂಗ ಗೋಪಾಲ ವಿಠಲ ಪಾಂಡುರಂಗ. ಗೋಪಾಲ ವಿಠಲ ಪಾಂಡುರಂಗ ಗೋಪಾಲ ವಿಠಲ ಪಾಂಡುರಂಗ. ವಿಠಲ 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 ಜಗನ್ನಾಥ ವಿಠಲ ಪಾಂಡುರಂಗ ಜಗದೋದ್ಧಾರ ಪಾಂಡುರಂಗ. ಜಗನ್ನಾಥ ವಿಠಲ ಪಾಂಡುರಂಗ
ಜಗದೋತ್ತ ಪಾಂಡುರಂಗ ಜಗನ್ನಾಥ ವಿಠಲ ಪಾಂಡುರಂಗ ಜಗದೋತ್ತಾರ ಪಾಂಡುರಂಗ ಜಗನ್ನಾಥ ವಿಠಲ ಪಾಂಡುರಂಗ ಜಗದೋತ್ತಾರ ಪಾಂಡುರಂಗ ವಿಶ್ವರೂಪ ಹರಿ ಪಾಂಡುರಂಗ ವಿಶ್ವರೂಪ ಹರಿ ಪಾಂಡುರಂಗ ವಿಶ್ವರೂಪ ಹರಿ ಪಾಂಡುರಂಗ ವಿಶ್ವರೂಪ ಕೃಷ್ಣ ವಿಠಲ ಹರಿ ಪಾಂಡುರಂಗ ಕೃಷ್ಣ ವಿಠಲ ಹರಿ ಪಾಂಡುರಂಗ ಕೃಷ್ಣ ವಿಠಲ ಹರಿ ಪಾಂಡುರಂಗ ಕೃಷ್ಣ ವಿಠಲ ಹರಿ ವಿಠಲ 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 पंकजनाभा पांडुरंगा संकट कणे हरि पांडुरंगा 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 मूल नारायण पांडुरंगा मूल मूल नारायण 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 पांडुरंगा मूल नारायण पांडुरंगा श्रीलक्ष्मी लोला पांडुरंगा श्रीलक्ष्मी लोला पांडुरंगा श्रीलक्ष्मी लोला पांडुरंगा श्रीलक्ष्मी लोला पांडुरंगा विठाल 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 विठ्ठल विठ्ठल पांडुरंगा पंढरीनाथा पांडुरंगा 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 पंढरीनाथा पांडुरंगा पंढरीनाथा पांडुरंगा ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ನಿನ್ನ ನೆನೆವರು ಅಲ್ಲೇ ದೇವಾಲಯ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ ನಿನ್ನ
ಭಕ್ತ ಹೃದಯವೇ ದೇವನಿರುವ ಮಂದಿರ. ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು. ಆಸೆಯೇ ಪೂರ್ವ ಜನ್ಮ ಪುಣ್ಯವು. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು. ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು. ಸ್ಮರಣೆಯೇ ದಿವ್ಯ ವೇದ ಮಂತ್ರವು. ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು. ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ನಿನ್ನ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಿನ್ನ ಭಕ್ತನು ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಮಮತಾಂ ಕಾಮಧೇನವೇ. ನಿನ್ನ ಭಕ್ತನು ಕಾಮಧೇನವೇ. ಅಲ್ಲೇ ಮಂತಾನಯ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ದೇವಾಲಯ. ರಮಾರಮಣ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. 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 ರಮಾರಮಣ ಹರಿ ಗೋವಿಂದ. मत्स्य रूप हरि जलनिधि माता. मत्स्य रूप हरि मत्स्य रूप हरि जलनिधि माता. मत्स्य रूप हरि जलनिधि माता. लक्ष्मी रमण गोविंद. लक्ष्मी रमण गोविंद. ಕೂರ್ಮಸ್ವರೂಪ ಮಂದರಧರ ಹರಿ. ಕೂರ್ಮಸ್ವರೂಪ ಮಂದರಧರ ಹರಿ. ಕೂರ್ಮಸ್ವರೂಪ ಮಂದರಧರ ಹರಿ. ಕೂರ್ಮಸ್ವರೂಪ ಮಂದರಧರ ಹರಿ. ಭಕ್ತವತ್ಸಲ ರೇ ಗೋವಿಂದ. ಭಕ್ತವತ್ಸಲ ಗೋವಿಂದ. ರಮಾರಮಣ ಹರಿ ಗೋವಿಂದ. ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ. ರಮಾರಮಣ ಹರಿ ಗೋವಿಂದ.
ಭೂವರಾಹ ಜಗದೋತಾರಕ ಭೂವರಾಹ ಜಗದೋತಾರಕ ಭೂವರಾಹ ಜಗದೋತಾರಕ ಭೂವರಾಹ ಜಗದೋತಾರಕ ಪ್ರಹ್ಲಾದ ರಕ್ಷಕ ಗೋವಿಂದ ಪ್ರಹ್ಲಾದ ರಕ್ಷಕ ಗೋವಿಂದ ಪ್ರಹ್ಲಾದ ರಕ್ಷಕ ಗೋವಿಂದ ಪ್ರಹ್ಲಾದ ರಕ್ಷಕ ಗೋವಿಂದ ವಾಮನ ಭಾರ್ಗವ ಏಕವಚನ ಪ್ರಿಯ ವಾಮನ ಭಾರ್ಗವ ವಾಮನ ಭಾರ್ಗವ ಏಕವಚನ ಪ್ರಿಯ ವಾಮನ ಭಾರ್ಗವ ಸರ್ವೋತ್ತಮ ಹರಿ ಗೋವಿಂದ ಸರ್ವೋತ್ತಮ ಹರಿ ಗೋವಿಂದ ಸರ್ವೋತ್ತಮ ಹರಿ ಗೋವಿಂದ ಸರ್ವೋತ್ತಮ ಹರಿ ಗೋವಿಂದ ರಮಾರಮಣ ಹರಿ ಗೋವಿಂದ ರಮಾರಮಣ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ರಮಾರಮಣ ಹರಿ ಗೋವಿಂದ ರಮಾರಮಣ ಹರಿ ಗೋವಿಂದ ರಾಮ ಮುರಾರಿ ಮಧುಸೂದನ ಹರಿ ರಾಮ ಮುರಾರಿ ಮಧುಸೂದನ ಹರಿ ರಾಮ ಮುರಾರಿ ಮಧುಸೂದನ ಹರಿ ರಾಮ ಮುರಾರಿ ಮಧುಸೂದನ ಹರಿ ರಾಧಾರಮಣ ಗೋವಿಂದ ರಾಧಾರಮಣ ಗೋವಿಂದ ರಾಧಾರಮಣ ಗೋವಿಂದ ರಾಧಾರಮಣ ಗೋವಿಂದ ಮದನ ಜನಕ ವೆಂಕಟಾಪತಿ ಮದನ ಜನಕ ವೆಂಕಟಾಪತಿ ಮದನ ಜನಕ ವೆಂಕಟಾಪತಿ ಮದನ ಜನಕ ವೆಂಕಟಾಪತಿ ಮಾಧವ ಕೃಷ್ಣ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಮಾಧವ ಕೃಷ್ಣ ಗೋವಿಂದ ರಮಾರಮಣ ಹರಿ ಗೋವಿಂದ ರಮಾರಮಣ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ರಮಾರಮಣ ಹರಿ ಗೋವಿಂದ ರಮಾರಮಣ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಭಕ್ತವತ್ಸಲ ಗೋವಿಂದ ಭಯ ನಿವಾರಣ ಗೋವಿಂದ ಆಪತ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪತ್ಬಾಂಧವ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ
ಏನು ವಿಶೇಷವಾಗಿ ರಾಮನ ಆರಾಧನೆಯನ್ನು ಮಾಡಿದರು, ಈ ರಾಮನನ್ನು ಅವರು ನೋಡಿ ಆರಾಧನೆಯನ್ನು ಮಾಡಿ, ಅಪ್ಪ ರಾಮಚಂದ್ರ, ಆ ಉಪ್ಪಿನ ಅಂಗಡಿಗೆ ಹೋಗಿ ಅಲ್ಲಿ ನೀನು ಇರು, ಅಲ್ಲಿರುವ ಮೃತ್ತಿಕಾ ವೃಂದಾವನದಲ್ಲಿ ನಾನು ನೆಲೆಸಿ ನಿನ್ನನ್ನು ದಿನಾ ಕಾಣಬೇಕು, ಅಲ್ಲಿ ನಿಮ್ಮ ಕೂಸಿದ್ದೇ ಇದೆ. ಮುಖ್ಯ ಪ್ರಾಣದೇವರು ಇರೋದರಿಂದ ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ, ಹನುಮನ ಮತವೇ ಹರಿಯ ಮತವು. ದೇವರಿಗೆ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಚೆನ್ನಾಗಿ ಕೊಂಡಾಡಿ ಅವನ ಹತ್ತಿರ ಹೋದರೆ ನೋಡ್ತಾನಂತೆ. ನಾನು ಡೈರೆಕ್ಟಾಗಿ ದೇವರೇ ನಂಗೆ ಗೊತ್ತು ಅಂತ ಹೋದರೆ ಯಾರೂ ನೋಡೋದಿಲ್ಲ. ನೀನು ಏನೇ ಹೋಗೋದಾದರೂ ಗುರುಗಳು, ಮುಖ್ಯವಾಗಿ ನಮ್ಮ ಪಾಠವನ್ನು ಹೇಳಿ ಉದ್ಧಾರ ಮಾಡಿದ ಗುರುಗಳು. ಇಲ್ಲಿ ವಿಶೇಷವಾಗಿ ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರಹದ ದೇವರ ಆರಾಧನೆ. ವಿಶೇಷವಾಗಿ ದೇವತಾರಾಧನೆ ಇಲ್ಲಿ ತುಂಬ ವಿಶೇಷ. ಭಗವಂತನ ಆರಾಧನೆ ಸ್ವಲ್ಪ ಕಡಿಮೆ, ಗುರುಗಳ ಆರಾಧನೆ ಇನ್ನೂ ಸ್ವಲ್ಪ ಕಡಿಮೆ. ಅದು ದೇಶ ಪ್ರಾಂತ್ಯ ಆಗಿ ಬಂದಿದೆ. ನಾವು ನೋಡಿ, ನಮಗೆ ಸಮಸ್ಯೆ ಬಂದಾಗ ರೋಗ ರುಜಿನವನ್ನು ಯಾರು ವಾಸಿ ಮಾಡ್ತಾರೋ ಅವ್ರ ಹತ್ರ ಹೋಗ್ತೇವೆ, ಇದು ಸಹಜ. ಅವರು ಡಾಕ್ಟ್ರು ಯಾರಾದ್ರೇನು, ನಾನು ಡಾಕ್ಟರ್ ಬಯೋಡೇಟಾ ಏನು ಕೇಳಲಿಕ್ಕೆ ಹೋಗಲ್ಲ. ಅವನು ಬ್ರಾಹ್ಮಣನೋ ಮತ್ತೊಬ್ಬನೋ ಮಗದೊಬ್ಬನೋ, ನಿಂಗೆ ರೋಗ ಹೋಗಬೇಕು, ಅವನು ಜಾತಿ ಬೇಕು, ಏನು ನನ್ನ ಅಳಿಯನ ಅವನು, ನನಗೆ ರೋಗ ವಾಸಿ ಆಗಬೇಕು. ವಾಸಿ ಆಗಲಿಕ್ಕೆ ಯಾವುದು ರೆಮಿಡಿನೋ ಆ ಸಂಪ್ರದಾಯ ಇರುತ್ತೆ, ಮಾಡಿಕೊಂಡು ಬಂದಿರ್ತಾರೆ. ಹಾಗಾದರೆ ಗುರುಗಳು ಯಾಕೆ ಬೇಕು? ಅಣ್ಣ, ನಿನಗೆ ರೋಗ ವಾಸಿ ಆಗಬೇಕು, ರೋಗನೇ ಬರಬಾರ್ದು. ರೋಗ ವಾಸಿ ಮಾಡ್ಕೊಂಬೋದಕ್ಕಿಂತ ರೋಗವೇ ಬಾರದಂತೆ ಮಾಡಿಕೊಳ್ಳೋದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ. ನನ್ನ ಮನೆಯಲ್ಲಿ ಡಾಕ್ಟರ್ ಇರ್ಬೋದು, ನನಗೆ ಡಾಕ್ಟರು ಬೇಕಾದಷ್ಟು ಪರಿಚಯ ಇರ್ಬೋದು, ಅಂಥೇಳಿ ಮೇಲಿಂದ ಮೇಲೆ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ರೋಗ ಕೇಳೋದಿಲ್ಲ. ಸ್ವಾಮಿ, ನಮ್ಮವರೇ ಡಾಕ್ಟರ್ ಇದ್ದಾರೆ, ಅವರು ಬಿಲ್ ಮಾಡೋದಿಲ್ಲ, ಆದ್ದರಿಂದ ಯಾವ ರೋಗ ಬೇಕಾದ್ರೂ ಕೊಡಿ ಅಂತ ಯಾವ ಹುಚ್ಚು ಬೇಡೋದಿಲ್ಲ. ನಾನು ಗಟ್ಟಿಮುಟ್ಟಿಯಾಗಿರಲಿ, ಪರಾಧೀನ ಆಗದೇ ಇರುವಂತೆ ಅನುಗ್ರಹ ಮಾಡಿ ಅಂತ. ಹಾಗಾದರೆ ಗುರುಗಳಲ್ಲಿ ನಾವು ಹೋಗಿ ಬೇಡಿದಾಗ ಅವರು ಮಾಡೋದೇನು ಗೊತ್ತಾ? ರೋಗಕ್ಕೆ ಔಷಧಿಯನ್ನು ಕೊಡ್ತಾರೆ, ರೋಗವೇ ಬಾರದಂತೆ ತಡೀತಾರೆ. ಆದ್ದರಿಂದ ಗುರುಗಳ ಅನುಗ್ರಹ, ಗುರುಗಳು ತುಂಬ ತುಂಬ ಮುಖ್ಯ. ನೀನು ಏನೇ ಬರೋದಾದರೂ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ. ನೀನು ಏನೇ ನನ್ನಲ್ಲಿ ಬರೋದಾದರೂ ಗುರುಗಳ ಮುಖಾಂತರ ಬಾ. ನಿನಗೆ ಪಾಠ ಹೇಳಿ ಉದ್ಧಾರ ಮಾಡಿರ್ತಾರಲ್ಲ ಗುರುಗಳು, ಅವರು ತುಂಬ ದೊಡ್ಡವರು. ಪ್ರಾಯ ನಮ್ಮ ಹಳೆ ಸಿನಿಮಾಗಳೆಲ್ಲ ಈ ಬೇಸಲ್ಲಿರೋದು. ಪಾಠ ಹೇಳಿಕೊಟ್ಟ ಗುರುಗಳಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಬೇಸ್ ಮೇಲೆ ಒಂದು ಸ್ಕೂಲ್ ಟೀಚರು 4-5 ಸಿನಿಮಾಗಳು ಬಂದಿತ್ತು, ಒಳ್ಳೆ ಮಾರಲ್ಸ್ ಇತ್ತು. ಈಗೇನಿಲ್ಲ, ಮೊದಲು ಗುರುವೇ ನಮಃ ಅಂತಿತ್ತು, ಈಗ ಗುರುವೇನು ಮಹಾ ಅಂತ ಆಗಿದೆ. ಅದು ಕಾಲ ವ್ಯತ್ಯಾಸವೋ ನಾವೇ ನೆಟ್ಟಗಿಲ್ವೋ ಗೊತ್ತಿಲ್ಲ. ಇಲ್ಲ, ನಮಗೆ ಪಾಠ ಹೇಳಿಕೊಟ್ಟಿರ್ತಾರಲ್ಲ ಅವರು ಪ್ರೀತಿಯಿಂದ ಹೇಳಿಕೊಡ್ತಾರೆ. ತುಂಬ ಇತ್ತು ರೀ. ದುರಂತ ಏನಾಯಿತು, 2 ಫೀಲ್ಡು ತುಂಬ ಹಾಳಾಯಿತು. ಸೇವೆಗಾಗಿ ಇದ್ದದ್ದು ಒಂದು ಶಾಲೆ. ಅಪ್ಪ ಅಮ್ಮನಲ್ಲಿ ಹೇಳಿಕೊಳ್ಳಲಾಗದ ಸಮಸ್ಯೆಯನ್ನು ಗುರುಗಳ ಮುಂದೆ ವಿದ್ಯಾರ್ಥಿ ಹೇಳಿಕೊಳ್ಳೋನು. ಅವನ ಇಡೀ ಭವಿಷ್ಯವನ್ನು ರೂಪಿಸೋದು ಆ ಟೀಚರ್ ಕೈಯಲ್ಲಿತ್ತು. ಇದು ಒಂದು ಸೇವೆ. ಇನ್ನೊಂದು ವೈದ್ಯಕೀಯ. ಡಾಕ್ಟರು ಪೇಷಂಟು ಉದ್ಧಾರ ಆಗಬೇಕು, ಅವನು ಸರಿ ಹೋಗಬೇಕು ಅನ್ನುವ ಕಾಳಜಿ ಅವ್ರಿಗಿರೋದು. ಎರಡೂ ಯಾವಾಗ ಬಿಸ್ನೆಸ್ ಆಯಿತು, ಶಾಲೆಗಳೆಲ್ಲ ಬಿಸ್ನೆಸ್ ಆಯಿತು, ಹಾಸ್ಪಿಟಲ್ಸ್ ಎಲ್ಲ ಬಿಸ್ನೆಸ್ ಆಯಿತು, ಈ ಬಾಂಧವ್ಯ ಹೋಗಿಬಿಡ್ತು. ಎಲ್ಲಿವರೆಗೂ ನಮಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಗುರುಗಳಲ್ಲಿ ತುಂಬ ಭಕ್ತಿ ಇರುತ್ತೆ, ಅಪಾರ ಭಕ್ತಿಯನ್ನು. ಎಷ್ಟೋ ವಿಷಯಗಳು ಗುರುಗಳಿಗೆ ಆಗಿರಲ್ಲ, ವಿಶ್ವಾಸ ಮಾಡಿದ ಶಿಷ್ಯನಿಗೆ ದೇವರು ಮಾಡಿಸಿರ್ತಾನಂತೆ. ಗುರುಗಳೇ, ನಿಮ್ಮನ್ನು ನಾನು ನಂಬಿದ್ದೇನೆ, ಈ ಕೆಲಸ ನನಗಾಗಬೇಕು. ಆ ಗುರುಗಳಿಗೆ ಆಶ್ಚರ್ಯ, ನನಗಾಗಿಲ್ಲ, ನಿನಗೆ ಹೇಗಾಯಿತು? ನಿಮ್ಮನ್ನು ನಂಬಿದ್ದೆ. ಇದು ಇವತ್ತಿನ ಕಾಲಕ್ಕೂ ಆಗತ್ತೆ. ಹಾಗಾಗಿ ಗುರುಗಳು ಅಂದರೆ ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳು, ಅದಲ್ಲದೆ ನಮಗೆ ಯಾರು ಪಾಠ ಹೇಳಿ ನಮ್ಮನ್ನು ಉದ್ಧಾರ ಮಾಡಿರ್ತಾರೆ
ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರಲಿಕ್ಕೆ ಪ್ರಧಾನವಾಗಿ ಕಾರಣ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ನೋಡಿ, ನಾ ಗುರುಗಳು ಅನ್ನೋದಕ್ಕೆ ಹೇಳೋದು, ಗುರುಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಉದ್ಧಾರ ಆಗ್ತಾನೆ ಅನ್ನೋದಕ್ಕೆ ನಮ್ಮ ಕಣ್ಣೆದರೆಗೆ ನಿನ್ನೆಯೋ ಇವತ್ತು ಬಂದು ಪರಮ ಪೂಜ್ಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಬಂದಿದ್ದು. ಅವರ ಪರ್ಯಾಯ ಅವರ 73ನೇ ವರ್ಷಕ್ಕೆ. ಅವರ ಪರ್ಯಾಯ ಆಗಬೇಕಾದದ್ದು ಇದರ ಹಿಂದಿಂದು ಪರ್ಯಾಯ. ಈಗ ಆದದ್ದು ಪೇಜಾವರ ಸ್ವಾಮಿಗಳು ಕೂತರು 5ನೇದು. ಪೇಜಾವರ ಸ್ವಾಮಿಗಳ 4ನೇ ಪರ್ಯಾಯ, ವಿಶ್ವೇಶತೀರ್ಥರ 4ನೇ ಪರ್ಯಾಯದಲ್ಲೂ ಇವರು ಇದ್ದರು. ಆಗ ಕೂಡಲಿಲ್ಲ. 5ನೇ ಪರ್ಯಾಯದಲ್ಲಿ ನೀವೇ ಕೂಡಿ ಅಂತ ಒತ್ತಾಯ ಮಾಡಿದರು ವಿಶ್ವೇಶತೀರ್ಥರು. ಇಲ್ಲ, ವಾದಿರಾಜ ಶ್ರೀಮಚ್ಚರಣರು 5 ಮಾಡಿದ್ದಾರೆ, ಅವರ ಅನುಗ್ರಹದಿಂದ ನೀವು ಮಾಡಿ. ಇಲ್ಲ, ಅದು 5ನೇ ಪರ್ಯಾಯ ಮಾಡಬೇಕಾದ್ರೆ ಪರ್ಯಾಯ ಪೀಠಾಧಿಪತಿಗಳಿಗೆ ಕೆಲಸ ಹೆಚ್ಚು, ಓಡಾಟ ಹೆಚ್ಚು, ನನಗೆ ಆಗೋದಿಲ್ಲ. ನೀವು ಸಿಂಹಾಸನದ ಮೇಲೆ ಕೂಡಿ ನಿಮ್ಮ ನೆರಳಾಗಿ ನಾನು ಇರ್ತೇನೆ ಅಂಥೇಳಿ ಅವರ ನೆರಳಿನಂತೆ ಓಡಾಡಿದ್ದಕ್ಕೆ ಇಡೀ ಜಗತ್ತೇ ನೋಡುವಂತಹ ಶ್ರೀರಾಮಚಂದ್ರನನ್ನು ಪ್ರತಿಷ್ಠಾಪನೆ ಮಾಡುವ ಭಾಗ್ಯ ಆ ಗುರುಭಕ್ತಿಯಿಂದ ಬಂದದ್ದು. ಯಾರಿಗೆ ಸಾಧ್ಯ ಇದೆ ನೋಡಿ? 1000 ಕೋಟಿ ಇದ್ದವನಿಗೂ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದು ಏನು ಗೊತ್ತಾ? ಗುರುಗಳ ಸೇವೆಯನ್ನು ನೋಡಿ ಶ್ರೀರಾಮಚಂದ್ರ ಹತ್ತಿರದಲ್ಲಿ ಕರೆದುಕೊಂಡು ತಬ್ಬಿಕೊಂಡ. ಗುರುಗಳು ಹೇಳಿದ್ರಂತೆ ವಿಶ್ವೇಶತೀರ್ಥರು, ಆ ಟ್ರಸ್ಟಿನಲ್ಲಿ ನನ್ನ ಶಿಷ್ಯನನ್ನು ಇಟ್ಕೊಳ್ಳಿ ಅಂತ. ಟ್ರಸ್ಟಲ್ಲಿ ಇಟ್ಕೋಬೋದ್ರಿ. ಸಾಮಾನ್ಯ ಒಂದು ಪದ್ಧತಿ ಇದೆ, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ. ಅದು ಸಾರ್ವಕಾಲಿಕವಾಗಿ ವ್ಯತ್ಯಾಸ ಇದ್ದೇ ಇದೆ. ನಮ್ಮ ಮುಖ ನೋಡಿದ ಕೂಡಲೇ ಅವರು ಸೌತ್ ಇಂಡಿಯನ್ಸ್ ಅಂತ ಗುರುತು ಹಿಡದೇ ಬಿಡ್ತಾರೆ. ನಮ್ಮ ತುಟಿ ದಪ್ಪ ಇರತ್ತಂತೆ, ಅದು ಅವರಿಗೆ ಗೊತ್ತಾಗತ್ತಂತೆ. ನಮ್ಮನ್ನು ನೋಡಿದ ಕೂಡಲೇ ಇವರು ಸೌತ್ ಇಂಡಿಯನ್ಸ್. ಏನೇ ಯಾವುದೇ ಸಂಪ್ರದಾಯ, ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಒಂದು ನಾಮಕರಣ ಮಾಡಬೇಕಾದ್ರೂ ನನ್ನ ಮನೆ ಪುರೋಹಿತರು ನನ್ನ ಕಡೆಯವರು ಬರಬೇಕು ಅಂತಲೇ ಇರುತ್ತೆ. ನೀವೇ ಹೇಳಿ, ಅತಿ ಸಣ್ಣ ಕಾರ್ಯಕ್ರಮ ಅದು. ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಅಯೋಧ್ಯೆಯಲ್ಲಿ 500 ವರ್ಷದ ನಂತರ ಮಾಡುವ ಕಾರ್ಯಕ್ರಮಕ್ಕೆ ನಾರ್ತ್ ಇಂಡಿಯಾದ ಯಾವುದಾದ್ರೂ ಒಬ್ಬ ಸ್ವಾಮಿಗಳನ್ನು ಕರಿಬಹುದಾಗಿತ್ತು. ಶ್ರೀರಾಮಚಂದ್ರ ಅಂದ, ಈ ಗುರುಭಕ್ತಿ ಮಾಡಿದ ಭಕ್ತನೇ ನನ್ನನ್ನು ಪ್ರತಿಷ್ಠಾಪನೆ ಮಾಡಲಿ ಅಂತ. ಊಹಾತೀತ. ನಮ್ಮ ಮಧ್ವಾಚಾರ್ಯರು ಒಂದು ಮಾತಂತಾರೆ, ದೇವರಲ್ಲಿ ದೊಡ್ಡವರು ಕೇಳಿದ್ರೆ ಈಡೇರಿಸ್ತಾನಂತ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ದ್ವಾದಶ ಸ್ತೋತ್ರ ಏನಿದರ ಅರ್ಥ ಅಂದರೆ, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಹಿರಿಯ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮೆಲ್ಲ ಬಯಕೆಗಳನ್ನು ಈಡೇರಿಸ್ತಾನೆ ಅನ್ನೋದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಇರೋದೇನೆಂದರೆ, ನಮ್ಮ ಗೋತ್ರವನ್ನು ನಮ್ಮ ಹೆಸರನ್ನು ಪುರೋಹಿತರ ಮುಂದೆ ಹೇಳಿ ಅರ್ಚಕರ ಮುಂದೆ ಯಾಕೆ ಗೊತ್ತಾ ಹೇಳೋದು? ಹೆಚ್ಚು ದೇವರ ಹತ್ತಿರ ಇರೋರು ಅವರು, ಸದಾ ದೇವರಿಗೆ ಎಲ್ಲ ಮಾಡೋರು ಅವರು. ದೇವರಿಗೆ ಅಭಿಷೇಕ ಮಾಡ್ತಾರೆ, ದೇವರಿಗೆ ಅಲಂಕಾರ ಮಾಡ್ತಾರೆ. ನೀನು ಅರ್ಚನೆಯನ್ನು ಮಾಡಿಸದೇ ಇರು, ಅವರು ಕರ್ತವ್ಯ ಅಂತ ಅವರ ಕೆಲಸ ಮಾಡಿರ್ತಾರೆ. ದೇವರಂತಾನೆ, ಸದಾ ನನ್ನೊಟ್ಟಿಗೆ ನೀನು ಇರ್ತೀಯಲ್ಲ, ನಿನ್ನ ಕಡೆ ಯಾವುದನ್ನ ಫೈಲ್ ಬಂದರೆ ಇನ್ಫ್ಲೂಯೆನ್ಸ್ ಮಾಡು, ನಾನು ಸೈನ್ ಹಾಕ್ತೇನೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗೋದು ಯಾವಾಗ? ನನಗೇನಾದರೂ ತೊಂದರೆ ಬಂದರೆ ಮಾತ್ರ. ಆದರೆ ದೇವರನ್ನು ತೊಂದರೆ ಬಾರದಂತೆ ನೋಡಿಕೊಂಡದ್ದು ಅರ್ಚಕರು. ಆದ್ದರಿಂದ ಯಾಕೆ ನಾನೇ ಹೇಳಬಾರದು? ನೀನು ಹೇಳ್ಕೋ, ಆದರೆ ಯಾರು ಸೈನನ್ನು ಮಾಡಬೇಕೋ ಅವರು ಸೈನ್ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲಿಡಿಟಿ. ಅರ್ಚಕರೇ ದೇವರಲ್ಲಿ ಯಾಕೆ ಬೇಡಬೇಕು ಅಂದರೆ, ನಿತ್ಯದಲ್ಲಿ ದೇವರ ಹತ್ತಿರ ಇರೋರು ಅವರು ಅಂತ. ಬೇರೆ ಇನ್ನೇನು ಉದ್ದೇಶ, ನೀವು ಬರಬಾರದು ಅಂತಲ್ಲ. ನೀವು ಯಾವತ್ತೋ ಬರೋರು, ನೀವೇ ಹೇಳಿ. ಯಾವತ್ತೋ ಒಂದು ದಿನ ನಿಮ್ಮ ಮನೆಗೆ ಬಂದು ನನಗೆ ಅದು ಬೇಕು ಇದು ಬೇಕು ಅಂದರೆ ಬಾಯಿ ಮುಚ್ಕೊಂಡಿರ್ರಿ. ಪಾಪ ದಿನಾ ಅವ್ರು ಬರ್ತೀಯಾರ, ಅವ್ರಿಗೆ ಕೊಟ್ಟಿಲ್ಲ, ನಿಮಗೆ ಕೊಡ್ತೀವ ಅಂತೀವಿ.
ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಹಿರಿಯರು ದೇವರಿಗಾಗಿ ಬದುಕಿದ ಮಂದಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಎಲ್ಲವನ್ನ ಈಡೇರಿಸ್ತಾನೆ. ಸನ್ನತ ಅಲೌಕಿಕ ಆನಂದದ ಶ್ರೀಪದಂ. ಅಲೌಕಿಕ, ಇವೆಲ್ಲ ಲೌಕಿಕವಾದ ಆನಂದ, ಮಟೀರಿಯಲ್ಸಿಂದ ಸಿಗುವಂಥದ್ದು. ದೇವರು ಕೊಡುವ ಆನಂದ ಅದು ಮೋಕ್ಷಾನಂದ ಒಂದು ಕಡೆ. ಆದರೆ ನೆಮ್ಮದಿ, ಶಾಂತಿ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ವಿಜ್ಞಾನ ವಾಗ್ದೇಹ ಸುಪಾಠ ವಾದೀನ್ ದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಇದು ಗುರುಗಳು ಕೊಡೋದು. ಇನ್ನು ಇದು ಎಲ್ಲೂ ಪಡೀಲಿಕ್ಕಾಗಲ್ಲ. ಒಳ್ಳೆ ಸಂತಾನ ನೀವು ಅನ್ಬೋದು. ಏನು ಜಗತ್ತಿನಲ್ಲಿ ಗುರುಗಳ ಸೇವೆಯನ್ನು ಮಾಡಿದವರಿಗೆ ಮಾತ್ರ ಮಕ್ಕಳಾಗಿರುತ್ತೆ. ಈಗ ಸಾವಿರಾರು IVF ಸೆಂಟರ್ ಬಂದಿದೆ, ಸುಖವಾಗಿ ಮಕ್ಕಳುಗಳು ಆಗ್ತಾಯಿದೆ. ಅದಕ್ಕೆ ರಾಯರು ಯಾಕೆ ಬೇಕು, ಗುರುಗಳು ಯಾಕೆ ಬೇಕು? ಹಾಗಲ್ಲ. ಅದಕ್ಕೆ ಅಂದದ್ದು ಸಂತಾನ ಸಂಪತ್. ಇವತ್ತು ಸಂತಾನ ವಿಪತ್ತಾಗಿದೆ, ಅದು ವಿಪತ್ತಾಗಬಾರದು. ಅದೊಂದು ಸಂಪತ್ತು, ಹೇಳಿಕೊಳ್ಳುವ ಸಂತಾನ. ಇವನು ನನ್ನ ಮಗ ಅಂತ ಹೇಳುವ ಎದೆಗಾರಿಕೆ ಇರಬೇಕು. ಪಾಪ ಇವತ್ತು ಹೇಳಲಿಕ್ಕೆ ಭಯ. ಆ ಮಗನನ್ನು ನನ್ನ ಮಗ ಜೋರಾಗಿ ಹೇಳಬೇಡ್ರಿ ಬೈತಾನೆ, ನಮ್ಮಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಅವನಿಗೆ ನಾಚಿಕೆ ಅಂತೆ. ಈ ಪರಿಸ್ಥಿತಿಯಲ್ಲಿ ನಾವಿದೆ. ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಗಳು ಮಕ್ಕಳ ಅಪ್ಪ ಅಮ್ಮನ ಹತ್ತಿರ ಇರೋದು ಹೋಗಲಿ, ಅವರ ಹೆಸರು ಹೇಳಲಿಕ್ಕೂ ಭಯಪಡುವ ಸ್ಥಿತಿಯಲ್ಲಿ ಇದ್ದಾರೆ. ಇದು ಸಂತಾನ ಅಲ್ಲ. ಅದು ಸರಿಯಾಗಿ ಇರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಗುರುಗಳ, ನಮ್ಮ ಗುರುಗಳ, ಅದರಲ್ಲಿ ಗುರು ಸಾರ್ವಭೌಮರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ವಿಶೇಷವಾಗಿ ಹರಿ ವಾಯು ಗುರು, ಗುರುಗಳು ಮೊದಲು. ಆ ಗುರುವಿನ ಅನುಗ್ರಹ ಆದರೆ ವಾಯುದೇವರು ನೋಡ್ತಾರೆ, ಅವರ ಅನುಗ್ರಹ ಆದರೆ ದೇವರು ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ವಾಯುದೇವರ, ವಿಶೇಷವಾಗಿ ವಾಯುದೇವರಲ್ಲಿ ಸನ್ನಿಹಿತನಾದ ಶ್ರೀರಾಮಚಂದ್ರನ ಅನುಗ್ರಹ ಆಗಬೇಕು ಅಂತಾದರೆ ಗುರುವನುಗ್ರಹ ತುಂಬ ಮುಖ್ಯ. ಯಾಕೆ ಹೇಳಲಿಕ್ಕೆ ಬಂದೆ, 20-25 ವರ್ಷದ ಕೆಳಗೆ ಗುರುಗಳು ಇಲ್ಲಿ ರಾಯರನ್ನು ಪ್ರತಿಷ್ಠಾಪನೆ ಮಾಡು ಅಂದಾಗ ನಮ್ಮ ಉಪಾಧ್ಯಾಯರಂದ್ರಂತೆ, ಇಲ್ಲಿ ಹೆಚ್ಚು ಗುರುಗಳ ಆರಾಧನೆಯ ಪದ್ಧತಿ ಇಲ್ಲ ಈ ದೇಶದಲ್ಲಿ, ಮತ್ತು ಪ್ರತಿಷ್ಠಾಪನೆ ಮಾಡಿದ್ರೆ ಸಮಸ್ಯೆ ಆಗೋದಿಲ್ವಾ? ಇಲ್ಲ, ನೀನು ಮಾಡು ಅಂದರು. ಆ ರಾಯರ ವಿಶೇಷ ಅನುಗ್ರಹ, ಗುರುಗಳ ಮಾತನ್ನು ಕೇಳಿದ್ದಕ್ಕೆ, ವಿಶ್ವೇಶ ತೀರ್ಥರ ಮಾತು ಕೇಳಿದ್ದಕ್ಕೆ ಇವತ್ತು ರಾಯರು ಇಷ್ಟು ಎತ್ತರದಲ್ಲಿ ಇದ್ದು ಎಲ್ಲರನ್ನು ಅನುಗ್ರಹಿಸುವ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವೆಲ್ಲ ಕೆಲವು ಕೇಳ್ತಾ ಇದ್ವಿ. ಬ್ರಿಡ್ಜ್ ಬರೋದು, ರಾಯರ ಕಥೆಯಲ್ಲೇ ಒಂದು ಬರುತ್ತೆ, ಮನ್ರೋ, ಅದು ಇವತ್ತು ಮದ್ರಾಸಿನ ಗೆಜೆಡ್ಡಲ್ಲಿ ಉಂಟು. ರಾಯರ ಜೀವನ ಚರಿತ್ರೆಯಲ್ಲಿ ಇಂಗ್ಲೀಷಿನ ಬ್ರಿಟಿಷರು ಆಳೋ ಕಾಲಕ್ಕೆ ಮನ್ರೋ ಅಂತ ಅವನೊಬ್ಬ ಅಧಿಕಾರಿ, ಅವನು ಬಂದಿದ್ದಂತೆ. ಅವನು ಬಂದಾಗ ಮಂತ್ರಾಲಯದಲ್ಲಿ ಇದ್ದವರಿಗೆಲ್ಲ ಟ್ಯಾಕ್ಸ್ ಕೊಡಬೇಕು, ಮಾಡಬೇಕು. ಬರ ಬಂದಿತ್ತು, ಏನೂ ಇಲ್ಲ. ಎಲ್ಲರೂ ಬೇಡಿಕೊಂಡ್ರೆ ಕೇಳ್ತಾ ಇಲ್ಲ, ನಿಮ್ಮ ಹೊಲ ಎಲ್ಲ ಕಿತ್ಕೊಳ್ತೇನೆ, ಮತ್ತೆ ರಾಯರ ವೃಂದಾವನ, ಈ ಸ್ಥಳ ಎಲ್ಲ ಇಲ್ಲಿರಬಾರ್ದು, ಮಾಡಬಾರ್ದು. ಮನ್ರೋ ಜೊತೆ ರಾಘವೇಂದ್ರ ಸ್ವಾಮಿಗಳು ಮಾತನ್ನ ಆಡಿದ್ದು, ಇದು ನಾವು ಹೇಳೋದಲ್ಲ, ಮದ್ರಾಸಿನ ಗೆಜೆಟ್ಟಲ್ಲಿ ಉಲ್ಲೇಖ ಆಗಿದೆ. ಐ ಆಮ್ ಸೀಯಿಂಗ್ ಸಮ್, I can't say who is that, a holy man, I am talking with him. ಅವನ ಜೊತೆ ನಾನು ಮಾತಾಡ್ತಾ ಇದ್ದೇನೆ, ಪವಿತ್ರರಾದಂತಹ ಒಬ್ಬ ಮನುಷ್ಯ. ರಾಘವೇಂದ್ರ ಸ್ವಾಮಿಗಳು ಮನ್ರೋ ಜೊತೆ ಇಂಗ್ಲೀಷಲ್ಲಿ ಮಾತಾಡಿ ಅನುಗ್ರಹವನ್ನು ಮಾಡಿ, ಡೋಂಟ್ ಕಮ್ ಹಿಯರ್, ದೇ ಆರ್ ಆಲ್ ಡಿಸಿಪ್ಲಿನ್ಸ್ ಆಫ್ ಮೀ ಅಂಥೇಳಿ ಅವನು ತಾನು ಗೆಜೆಟಿಯರಲ್ಲಿ ಬರೆದು, ಅವರೆಲ್ಲ ಅರ್ಚಕರಂದ್ರು, ಇಷ್ಟು ದಿನ ನಾವು ಬೇಕಾದ್ದು ಮಂಗಳಾರತಿ ಎತ್ತಿದ್ವಿ, ಬೇಕಾದ್ದು ಪಂಚಾಮೃತ ಅಭಿಷೇಕ ಮಾಡಿ, ಒಂದಿನ ನಮಗೆ ರಾಯರು ಕಂಡಿಲ್ಲ, ನಿನಗೆ ಅವ್ರು ಕಾಣಿಸ್ತಾ ಇದ್ದಾರೆ? ಎಸ್, ಐ ಆಮ್ ಸೀಯಿಂಗ್ ಅಂದ. ಏನು ದುರಂತ ನೋಡಿ, ಅವನಿಗೆ ರಾಯರು ಯಾರೋ ಗೊತ್ತಿಲ್ಲ, ಗೊತ್ತಿರೋರಿಗೆ ದೇವರು ಕಂಡಿಲ್ಲ. ಇದು ಹಲ್ಲಿದ್ದವನು ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅಂತ. ರಾಯರು ತಮ್ಮ ವೃಂದಾವನವನ್ನು ತಾವೇ ಉಳಿಸಿಕೊಂಡು, ಮಂತ್ರಾಲಯವನ್ನು ಉಳಿಸಿಕೊಂಡ್ರು ಅಂತ ನಾವು ಕೇಳ್ತೇವೆ. ಹೈವೇ ಆಯಿತು, ನಮ್ಮ ಭಾರತ ಸರ್ಕಾರ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದೆ. ಹೈವೇ ಮಾಡಬೇಕಾದರೆ ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಮಸೀದಿ ಇರಲಿ, ಅದನ್ನು ಪಕ್ಕಕ್ಕೆ ಹಾಕಿ ನೀವು ಹೈವೇ ಮಾಡಿಬಿಡಿ ಅಂತ. ಯಾಕೆಂದರೆ ಅದರ ಸಲುವಾಗಿ ನಿಂತರೆ ಆಗೋದಿಲ್ಲ.
ಅದರಲ್ಲೂ ದೇವಸ್ಥಾನ ಬಂದ್ರಂತೂ ಏನೂ ಯೋಚನೆನೇ ಮಾಡಬೇಡಿ. ಇದು ಭಾರತ ಸರ್ಕಾರದ ಒಂದು ನಿಯಮ ಇದೆ. ಪ್ರಾಯ ಇಲ್ಲಿ ಸ್ವಲ್ಪ ಜಾಗ ಹೋಗುತ್ತೆ, ಚೂರೇ ಚೂರು ಉಳಿಯುತ್ತೆ ಅಂದ್ಕೊಂಡ್ರೆ ಸುದೈವದಿಂದ ಹೈವೇನೇ ಪಕ್ಕಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಜಾಗ ಬಂತಂತೆ. ಅದು ರಾಯರ ಅನುಗ್ರಹ. ಈಗ ಅವರು ಹೇಳಿದರು 3 ಸೆಂಟು ಜಾಗ ಬರಬೇಕಾದದ್ದು 13 ಸೆಂಟು ಬಂತು ಅಂದರೆ ಇನ್ನು 10 ರಾಯರು ಕೊಡಿಸಿದ್ದು. ಯಾಕೆಂದರೆ ಇಲ್ಲಿ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ ಅವರು ಸನ್ನಿಹಿತರಾಗಿ, ಅದೆಲ್ಲ ಸರ್ಕಾರದ ಜಾಗ ಒತ್ತಿಸ್ಕೊಳ್ಳಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅದು ಯಾವುದೋ ಸಣ್ಣ ರೋಡ್ ಆದರೆ ಆಗಾಗ ಒಂದು 5-5 ವರ್ಷಕ್ಕೆ MLA ಚೇಂಜ್ ಆದರೆ ಅವ್ರಿಗೆ ತಂದು ಹಾರ ಹಾಕ್ಬೋದು. ಹೈವೇ ಇದು, ಹೈವೇನೆಲ್ಲಿ ಆಗುತ್ತೆ? ಅಂಥದ್ದು ತಾನಾಗೆ ಅದು ಬದಿಗೆ ಹೋಗಬೇಕಾದ್ರೆ ರಾಯರು ಸನ್ನಿಹಿತರಾಗಿ ಇಲ್ಲಿ ಇದ್ದರೆ ಮಾತ್ರ ಇದು ಸಾಧ್ಯ. ಇಂಥ ಸನ್ನಿಧಾನ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಪ್ರತಿಷ್ಠಾಪನೆ ಮಾಡಿದವರು ಹಾಗೂ ನಿತ್ಯ ಪೂಜೆ ಮಾಡುವವರು ಚೆನ್ನಾಗಿ ಪೂಜೆಯನ್ನು ಮಾಡಿದರೆ ಅಲ್ಲಿ ಬಹಳ ಸನ್ನಿಧಾನ ಬಂದು ಒದಗತ್ತಂತೆ. ಇವೆಲ್ಲ ಪ್ರತ್ಯಕ್ಷ ನಿದರ್ಶನ. ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಅವರನ್ನು ನಾವು ಕೇಳಿದರೆ ಇಂಥದ್ದಿಲ್ಲ ಅಂತಿಲ್ಲ. ಇವತ್ತೆಲ್ಲ ನಮಗೊಂದು ಸ್ವಭಾವ. ಮೊದಲೆಲ್ಲ ಏನು ಮಾಡ್ತಾ ಇದ್ವಿ, ಸ್ವಲ್ಪ ಚೀಪಾಗಿರಲಿ ಅಂತ ತರಕಾರಿಯನ್ನು ಮಾರ್ಕೆಟ್ಗೆ ಹೋಗಿ, ಅದು ಒಂದೇ ಅಂಗಡಿಯಲ್ಲಿ ಸಿಗ್ತಾ ಇರಲಿಲ್ಲ. ಸೊಪ್ಪಿನ ಮಾರ್ಕೆಟ್ ಒಂದು, ಆಲೂಗಡ್ಡೆಯ ಮಾರ್ಕೆಟ್ ಒಂದು, ಗುಳ್ಳದ ಮಾರ್ಕೆಟ್ ಒಂದೊಂದು ಕಡೆ ಒಂದೊಂದು ಸಿಗತ್ತೆ. ಪಾಪ ಹೋದ ಗಂಡಸು ಸುಮಾರು 4-5 ತಾಸು ಓಡಾಡಿ ಬಿಸಿಲಲ್ಲಿ ಒಂದು 20-30 ರೂಪಾಯಿ ಉಳಿಸ್ತಾ ಇದ್ದೆ ಅಂತ ಒಂದು ಸಂತೋಷ. ಇವತ್ತು ಆ ಪೇಷನ್ಸು ಯಾರಿಗೂ ಇಲ್ಲ. ಸೀದಾ ಬಿಗ್ ಬಜಾರೋ ಅಥವಾ ಇನ್ಯಾವುದೋ ಅಂಗಡಿಗೆ ಹೋಗ್ತೀವಿ, ಎಲ್ಲ ತೊಗೋತೀವಿ. ಈವನ್ ರೇಟು ನೋಡೋದಿಲ್ಲ ನಾವು, ಎಲ್ಲ ಹಾಕ್ತೀವಿ, ಬಿಲ್ಲಿಂಗ್ ಅಂತೀವಿ. ಹೇಗೂ ಗಂಡ ಇರ್ತಾನೆ, ಫೋನ್ಪೇನೋ ಗೂಗಲ್ ಪೇನೋ ಮಾಡಿ ಎಷ್ಟಾಯಿತು, ಎಷ್ಟಾದರೂ ಆಗಲಿ ಬಿಡ್ರಿ. ಸೊ ನಾವು ಉಳಿಸಬೇಕು ಅನ್ನುವ ಸ್ಥಿತಿಯಲ್ಲಿ ಇಲ್ಲ. ನಮಗೆ ಸುಖ ಆದರೆ ಸಾಕು. ಇದು ಏನು, ಮನೆಯಲ್ಲಿ ಅಡಿಗೆ ಮಾಡಿಕೊಂಡರೆ ಇನ್ನೂ ಸ್ವಲ್ಪ ಮುಂದೆ ಹೊರದಿದ್ದೀವಿ. ಏನಿಲ್ಲ, ಸ್ವಿಗ್ಗಿ ಅಂತ ಒತ್ತಿದ್ರೆ ಹುಗ್ಗಿ ಬರುತ್ತೆ, ಝೊಮ್ಯಾಟೊ ಅಂತ ಒತ್ತಿದ್ರೆ ಟೊಮೆಟೊ ಗೊಜ್ಜು ಬರುತ್ತೆ, ಮುಗದೇ ಹೋಯ್ತು. ಈ ಸ್ಥಿತಿಯಲ್ಲಿ ನಾವು ಇದ್ದಾಗ ಎಲ್ಲಿ ನಾವು ಚೌಕಾಸಿಯನ್ನು ಮಾಡ್ತೇವೆ? ಹಾಗಾದರೆ ನಮ್ಮ ಸಮಸ್ಯೆಗಳು 10 ಇದೆ. ಜೀವನದಲ್ಲಿ ನೆಮ್ಮದಿ, ಶಾಂತಿ ಇಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗಿದೆ, ಮಾರ್ಕ್ಸ್ ಇದೆ, ಇಂಟರ್ವ್ಯೂನಲ್ಲಿ ಫೈಲ್ ಆಗ್ತಾನೆ, ಅವನಿಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ, ಪ್ರಮೋಷನ್ ಇಲ್ಲ, ಏನೇನೇನೇನೋ ಸಮಸ್ಯೆ ಅವರವರ ಲೆವೆಲ್ಸಲ್ಲಿ ಪ್ರತಿಯೊಬ್ಬರಿಗೂ ಇದೆ. 10 ಡಾಕ್ಟರ್ಸ್ ಹತ್ರ ನನಗೆ ಹೋಗಲಿಕ್ಕೆ ಪುರುಸೊತ್ತು ಇಲ್ಲ, ಸಾಧ್ಯವೂ ಇಲ್ಲ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಕೊಡುವ ಒಂದು ಏನಾದರೂ ಕೇಂದ್ರ ಯಾವುದು ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಅಂತ. ಅವರ ಹತ್ರ ಬಂದರೆ ಎಲ್ಲ ಭವಣೆಯನ್ನು ದೂರ ಮಾಡ್ತಾರಂತೆ. ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಪಾವನಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸೋ ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನೂತ ಮಾತಲಾಲಿಸೋ ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ರೋಗಹರನೇ ಕೃಪಾ
ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಜಗನ್ನಾಥದಾಸರಿಗೆ ರಾಯರು ಎಲ್ಲ ರೋಗಗಳು ಏನು ಅಂತ ಹೇಳಿದ ಮೇಲೆ, ಮುಂದೆ ರೋಗ ವಾಸಿ ಆದ ಮೇಲೆ ಅವರು ಮಾಡಿದ ಕೃತಿ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅನೇಕ ಜನಕ್ಕೆ ಅವರವರ ಅನುಭವಕ್ಕೆ ಉಂಟು. ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಗಂಗಾಸಾಗರ ಸಂಗಮ ಕಲ್ಕತ್ತಾದಲ್ಲಿ ಉಂಟು. ಗಂಗಾಸಾಗರ ಸಂಗಮಕ್ಕೆ ಸ್ನಾನಕ್ಕೆ ಹೋಗಿದ್ದು. ಹೋಗಬೇಕಾದರೆ ಕಲ್ಕತ್ತಾ ಹತ್ರನೋ ಕಲ್ಕತ್ತಾಗೂ ಮುಂಚೆಯೋ ಯಾವುದೋ ಒಂದು ಊರಿನಲ್ಲಿ ಒಂದು ಶಾಲೆಯಲ್ಲಿ ಪೂಜೆಯನ್ನು ಮಾಡಿದ್ರಂತೆ. ಅಲ್ಲಿ ಇನ್ನೂ ಆ ಕಾಲದಲ್ಲಿ ಕಮ್ಯುನಿಕೇಷನ್ನು ಫೋನು ಏನೂ ಇರ್ತಾ ಇರಲಿಲ್ಲ. ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಪೂಜೆ ಮಾಡಿಕೊಳ್ಳೋದು, ಮುಂದೆ ಹೋಗೋದು. ಒಂದು ಶಾಲೆಯಲ್ಲಿ ಪೂಜೆ ಮಾಡಿದ್ರು, ಶಿಷ್ಯರು ಪರಿವಾರ ಇತ್ತು. ಊರಿನ ಜನ ಒಂದು 15-20 ಜನ ಏನೋ ಪೂಜೆ ಅಂತ ಅವರು ನೋಡ್ಲಿಕ್ಕೆ ಬಂದಿದ್ರು. ಪೂಜೆ ಎಲ್ಲ ಮುಗಿದ ಮೇಲೆ ಒಬ್ಬ ಹೆಣ್ಣು ಮಗಳು, आपके पास हम बातचीत करना, ಪ್ರೈವೇಸಿ ಬಾತ್ಚೀತ್ ಕರ್ನಾ ಅಂತ. ಸ್ವಲ್ಪ ವಯಸ್ಸಾಗಿತ್ತು. ಏನು ಗುರುಗಳ ಅನುಗ್ರಹ ಮಾಡಿ ಏನು ಅಂದರು. ನನಗೇನೋ ಒಂದು ಹೀಗೆ ಸಮಸ್ಯೆ ಇದೆ, ತಮ್ಮನ್ನು ನೋಡಿದ್ರೆ ಏನೋ ನನಗೆ ದೊಡ್ಡವರಂತೆ ಕಾಣಿಸ್ತಾ ಇದ್ದೀರಿ, ಅನುಗ್ರಹ ಮಾಡಬೇಕು. ಗುರುಗಳು ನಾ ಏನು ದೊಡ್ಡವರೇನಲ್ಲ, ಏನು ನಿನ್ನ ಸಮಸ್ಯೆ? ಒಂದು ಯಾವುದೋ ವೈದ್ಯಕೀಯ ಸಮಸ್ಯೆ. ಅದು ನನ್ನಲ್ಲೇನು ಆ ಥರ ಔಷಧಿ ಇಲ್ಲ. ಅಲ್ಲ, आप क्या देता है, आपका हाथ से दे दीजिए, हमको वो अच्छा होगा. ಸರಿ ಪಾಪ ಅವರು ಒಂದಿಷ್ಟೇನೋ ಕೊಟ್ಟರು. ಆಕೆ ಹೋದ್ಲು. ಸುಮಾರು 15-20 ದಿವಸ ಆಯಿತು ಗಂಗಾಸಾಗರ ಸಂಗಮಕ್ಕೆಲ್ಲ ಹೋಗಿ ಸ್ನಾನ ಮಾಡಿ, ಮತ್ತೆ ಅಲ್ಲಿ ಸುತ್ತಮುತ್ತಲೇ ಇದ್ದ ಪ್ರದೇಶ ವಿಶೇಷವನ್ನು ನೋಡಿ ಯೋಗ ವಾಪಸ್ಸು ಬರಬೇಕಾದ್ರೆ ಅದೇ ಶಾಲೆಯಲ್ಲಿ ಮತ್ತೆ ಪೂಜೆ. ಅದೇ ಶಾಲೆಯಲ್ಲಿ ವಿದ್ಯಾಮಾನ್ಯರು ಪೂಜೆಯನ್ನು ಮಾಡ್ಯಾರ. ಫಸ್ಟ್ ಟೈಮ್ ಬಂದಾಗ 20 ಜನ ಇದ್ದರು. ಈ ಬಾರಿ ಸುಮಾರು ಒಂದು 250 ಜನ ಅಲ್ಲಿ ಸೇರಿದಾರಂತೆ. ಸ್ವಲ್ಪ ಭಯ ಆಯಿತು ಸ್ಟಾಫ್ಗೆಲ್ಲ. 250 ಜನ ಸೇರಿದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ತೊಗೊಂಡು ಹೋದ್ರು ಗೋವಿಂದ. ಒಂದು ತಂಬಿಗೆ, ಇನ್ನೊಬ್ಬರು ಮಣೆಯನ್ನು, ಮತ್ತೊಬ್ಬರು ದೇವರನ್ನು. ಸ್ವಲ್ಪ ಭಯ. ನಮ್ಮ ಊರಲ್ಲ, ನಮ್ಮ ದೇಶ ಅಲ್ಲ, ನಮ್ಮ ಭಾಷೆ ಅಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ಆ ಹೆಣ್ಣು ಮಗಳೇ ಬಂದಂತೆ. ಇನ್ನೂ ಸ್ವಲ್ಪ ಭಯ ಆಯಿತು. ನಾ ಏನೋ ಕೊಟ್ಟದ್ದು ಅವ್ರಿಗೆ ರಿವರ್ಸ್ ಆಗಿದೆಯೋ ಏನೋ. ಆ ಹೆಣ್ಣಿನ ಜೊತೆಯಲ್ಲಿ ಒಂದು 5-6 ಜನ ಬಂದ್ರಂತೆ. ಅವರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ. ಉಸ್ಕೋ ಕ್ಯಾ ದೇ ದಿಯಾ, ಹಮ್ಕೋ ಬಿ ದೇಂಗೆ, ಹಮ್ಕೋ ಬಿ ದೇವೋ. ವಿದ್ಯಾಮಾನ್ಯರಂದ್ರು, ನಾನೇನು ಕೊಟ್ಟೆ, ಏನಾಯಿತು? ಅವರಿಗೆ ನೀವೇನೋ ಕೊಟ್ಟರೆ ಅದನ್ನು ತೆಗೆದುಕೊಂಡ ಮೇಲೆ ಅವರಿಗೆ ರೋಗ ವಾಸಿಯಾಗಿದೆ, ನಮಗೂ ಅದನ್ನು ಕೊಡಿ, ನಮಗೂ ಅದನ್ನು ಕೊಡಿ. ವಿದ್ಯಾಮಾನ್ಯರಿಗೆ ನೆನಪಿಲ್ಲ ಏನು ಕೊಟ್ಟೆ ಅಂತ. ಆಮೇಲೆ ನೆನಪಾಯಿತು. ಅವರ ಆನ್ಹಿಕ ಪೆಟ್ಟಿಗೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂಚೂರು ಮೃತ್ತಿಕೆಯನ್ನು ಇಟ್ಕೊಳ್ಳೋರಂತೆ. ಆಕೆ ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಕೊಟ್ಟು, ನೀನು ಅದನ್ನು ನೀರಲ್ಲಿ ಹಾಕಿ, ನಿನಗೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಅದನ್ನು ಸ್ವಲ್ಪ ದೇಹಕ್ಕೆ ಲೇಪ ಮಾಡಿಕೋ, ಒಂಚೂರು ತೀರ್ಥವನ್ನು ಪಾನ ಮಾಡು ಅಂತ 15 ದಿವಸದಲ್ಲಿ ಅವಳಿಗೆ ಆ ರೋಗ ವಾಸಿಯಾಗಿದ್ದರಿಂದ ಎಲ್ಲರನ್ನೂ ಅವಳು ಕಟ್ಕೊಂಡ್ಬಂದ್ಬಿಟ್ಟಿಲ್ಲಂತೆ. ಓ ಸ್ವಾಮೀಜಿ ಆಗಯ ಓ ದೇತಾ ಹೇ. ಅವರಂದರು, ಅದು ನನ್ನದಲ್ಲ, ರಾಘವೇಂದ್ರ ಸ್ವಾಮಿಗಳದು. ರಾಯರ ಒಂದು ಮೃತ್ತಿಕೆಯನ್ನು ಅವರು ತಮ್ಮ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದು ಇಷ್ಟು ಮಹಿಮೆಯನ್ನು ತೋರಿಸುತ್ತೆ ಅಂದರೆ, ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರಿಗೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೇ ಕೆಟ್ಟರೆ ಕೆಡಲಿ. ತುಂಬ ದೇವರ ವ್ಯವಸ್ಥೆನೇ ಆಗಿದೆ. ಯಾರು ಅವನಿಗಾಗಿ ಬದುಕ್ತಾರೆ ಅವರ ಹಿಂದೆ ಅವನಿರ್ತಾನೆ. ತೊಂಡರಿಗೆ ತೊಂಡನಾಗಿ ನಮ್ಮ ದಾಸರದೆ ಅಂತಾರೆ. ಮೊದಲು ನೀನು ದೇವರ ಹಿಂದೆ ಬೀಳು, ಆಮೇಲೆ ದೇವರೇ ನಿನ್ನ ಹಿಂದೆ ಬರ್ತಾನೆ. ಸದಾ ಅಣುಗನಂದದಿ ಸಂಚರಿಸುತ್ತಿಪ್ಪ ಮನೆಗಳಲ್ಲಿ ನೀನು ದೇವರಿಗಾಗಿ ನೀನು ನಿನ್ನ ಜೀವನವನ್ನು ಮೀಸಲಿಟ್ಟೆ ಅಂದರೆ ನಿನಗಾಗಿ ದೇವರು ಎಲ್ಲ ಕಡೆಯಲ್ಲಿ ಇದ್ದು ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಆದರೆ ನೀನು ದೇವರ ಸಲುವಾಗಿ ಮೊದಲು ಬದುಕೋದು, ದೇವರ ಸಲುವಾಗಿ
ವಿಶೇಷವಾಗಿ ದೇವರ ಸಲುವಾಗಿ ನೀನು ಒಂದಿಷ್ಟು ಇನ್ವೆಸ್ಟ್ ಮಾಡು. ಇನ್ವೆಸ್ಟ್ ಅಂದರೆ ಹಣ ಅಲ್ಲ, ಸಮಯವನ್ನು. ಒಂದಿಷ್ಟು ದೇವತಾರಾಧನೆ ಮಾಡು, ದೇವರ ಅನುಗ್ರಹ ಮಾಡ್ತಾನೆ. ನೀನು ನಮ್ಮ ದೇವರು ಶ್ರೀಮಂತಿಕೆಯನ್ನು ನೋಡುವುದಿಲ್ಲಂತ, ನಿನಗೇನಿದೆಯೋ ಅದನ್ನು ಭಕ್ತಿಯಿಂದ ಅರ್ಪಿಸು. ತುಷ್ಟನಹುದು ಎಳ್ಳಷ್ಟು ಮುಂದೇಟ್ಟರೆ ಅಷ್ಟೆಟ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಷ್ಠುರನಲ್ಲಮಿಸಿಟ್ಟರಿಗೊಲಿದಿಹ ದುಷ್ಟರ ತರಿದಟ್ಟಿದ ಜಗಜಟ್ಟಿ ಅರಿಟ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠ್ಠಲ ಬಲುದಿಟ್ಟ ನಮ್ಮ ವಿಠ್ಠಲ ಬಲುದಿಟ್ಟ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ನೀನು ನಿನ್ನಲ್ಲಿ ಸ್ವಲ್ಪ ಇದ್ದರೆ ಸ್ವಲ್ಪನ್ನೇ ನೀನು ಇಡು, ನಿನಗೆ ಒಲಿತಾನೆ. ಆದರೆ ಅದನ್ನು ವಿಶೇಷವಾಗಿ ಗುರುಗಳ ಮುಖಾಂತರ ಇಡು, ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಮಹಾನುಭಾವರು ನಮ್ಮ ಗುರು ಸಾರ್ವಭೌಮರು ರಾಘವೇಂದ್ರ ತೀರ್ಥರು. ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದ್ದು ಅಂತ. ಪ್ರಹ್ಲಾದರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ರಾಘವೇಂದ್ರ ತೀರ್ಥರು ಅಂತ ಗೋಪಾಲದಾಸರು, ವಿಜಯದಾಸರು ಎಲ್ಲ ಉಲ್ಲೇಖ ಮಾಡ್ತಾರೆ. ಪುರಾಣಾಂತರದಲ್ಲಿ ಆ ಮಾತು ಉಂಟು. ಪ್ರಹ್ಲಾದರಾಜರಾದಾಗ ನರಸಿಂಹದೇವರನ್ನು ಒಲಿಸಿಕೊಂಡ ಮಹಾನುಭಾವರು. ಮುಂದೆ ವ್ಯಾಸರಾಜರಾಗಿ ವಿಶೇಷವಾಗಿ ಕೃಷ್ಣನ ಆರಾಧನೆಯನ್ನು ಮಾಡಿದ ಮಹಾನುಭಾವರು. ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ, ರಾಘವೇಂದ್ರ ಸ್ವಾಮಿಗಳಾದಾಗ ಸ್ವಲ್ಪ ಬಡತನ ಇತ್ತು. ಬಡತನವೋ ಭಾಗ್ಯವೋ, ದೇವರನ್ನು ಎಂದೂ ನಂಬೋದು ಬಿಟ್ಟಿಲ್ಲ. ಎಂಥ ಬಡತನ ಅಂತ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಪೂರ್ವಾಶ್ರಮದಲ್ಲಿ ನೋಡಿದರೆ ಇವತ್ತು ನಮಗೆ ಎಷ್ಟು ಕೊಡ್ತಾರೆ. ಇವತ್ತೇ ಒಂದೊಂದು ಭವನ ನೋಡ್ತಾ ಇದ್ದರೆ ಇಂದ್ರ ಭವನ. ಈಗಾಗಲೇ ಇಲ್ಲಿ 20 ಅಡಿ ಕೆಳಗಿದ್ದ ರಾಘವೇಂದ್ರ ಸ್ವಾಮಿಗಳ ಭವನ ನೋಡಿದರೆ ಆಶ್ಚರ್ಯ ಆಗತ್ತೆ. ಒಳ್ಳೆ ಕಲ್ಲಿನ ಮಂಟಪ, ಗಟ್ಟಿಮುಟ್ಟಿಯಾಗಿರುವಂತಹ ಭವನ. ಪ್ರಾಯ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ರಾಘವೇಂದ್ರ ಸ್ವಾಮಿಗಳು ಒಂಥರ ಸೆಕ್ಯುಲರ್. ಅವರಿಗೆ ಬೇಡದೇ ಇರೋರು ಯಾರಿಲ್ಲ, ಎಲ್ಲರೂ ಬೇಕು. ಯಾರ್ಯಾರಿಗೆ ಸಮಸ್ಯೆ ಇದೆ ಎಲ್ಲರನ್ನ ಅವರು ಕರೀತಾರೆ, ಬಾ ನಿನಗೆ ನಾನು ಅನುಗ್ರಹವನ್ನು ಮಾಡ್ತೇನೆ. ಎಷ್ಟೋ ಜನ ಆ ಕಾಲದಲ್ಲಿ, ಈಗೇನೋ ಗೊತ್ತಿಲ್ಲ, ರಾಘವೇಂದ್ರ ಖಾನ್ ಅಂತೆಲ್ಲ ಹೆಸರಿಟ್ಕೊಂಡ್ಯಾರಂತೆ, ರಾಘವೇಂದ್ರ ಖಾನ್. ಹಾಗಾಗಿ ಅವರಿಂದ ನಾವು ಅನುಗ್ರಹಿತರಾಗಿದ್ದೇವೆ. ಸ್ವಯಂ ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲ ದಾನಾದೀನ ಎಲ್ಲ ಕೊಟ್ಟವನು. ಅವರ ಮುಸ್ಲಿಮರ ಕಾಲದಲ್ಲಿ ಮಾಂಸವನ್ನು ತಂದು ರಾಯರಿಗೆ ಅರ್ಪಿಸಬೇಕು ಅಂದರೆ ಶಂಕೋದಕ ಪ್ರೋಕ್ಷಣೆ ಮಾಡಿದಾಗ ಅದು ಹಣ್ಣಾಗಿತ್ತು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ, ನಡೆದ ಘಟನೆ. ಆದರೆ ಎಂತೆಂಥ ಜನ ಬರ್ತಾರೆ ಅಂದರೆ, ಬರೀ ಏನೋ ನಾವು ಬ್ರಾಹ್ಮಣರು 4 ಜನ ಅಲ್ಲ, ಎಲ್ಲ ತರಹದ ಜನರು, ಎಲ್ಲ ವರ್ಗದ ಜನರು. ಶ್ರೀಮಂತನಿಗೆ ಮಾತ್ರ ರಾಯರು ಸಿಗ್ತಾರೆ, ಬಡವನಿಗೆ ಸಿಗೋದಿಲ್ಲ. ಇಲ್ಲ, ಎಂಥ ದಾರಿದ್ರ್ಯ ಇದ್ದವರು ಹೋಗಿ ಬೇಡಿದರು ಇಲ್ಲ ಅನ್ನುವ ಮಾತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಡಿಕ್ಷನರಿಯಲ್ಲೇ ಇಲ್ಲ. ನೀನು ಏನಾದರೂ ಕೇಳು, ನಿನಗೆ ನಾನು ಕೊಡ್ತೇನೆ. ತುಂಬ ತುಂಬ ದೊಡ್ಡ ರಾಯರಿಂದ ತುಂಬ ಜನ ಅನುಗ್ರಹಿತರು ಎಲ್ಲ ಅವರವರ ಅನುಭವವನ್ನು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾಕೆ? ತಾವು ಕಷ್ಟಪಟ್ಟರು ಬಡತನದಿಂದ. ಅದು ದೇವರ ಸಂಕಲ್ಪ. ಅವ್ರಿಗೆ ಬಡತನ ಅನಿಸಿಲ್ಲ. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ನೀಯಮಾನೇ. ರಾಯರ ಪೂರ್ವಾಶ್ರಮದ ಒಂದೆರಡು ಮಾತುಗಳು ತುಂಬ ಆಶ್ಚರ್ಯ ಆಗುತ್ತೆ. ಅವರು ಉಡುವ ವಸ್ತ್ರ, ಅದಕ್ಕೆ ಎಲ್ಲ ಕಡೆ ರಂಧ್ರಗಳಂತೆ. ಚಿನ್ನೇ ವಸ್ತ್ರೆ,
ಪ್ರಾಯ ಅವರು ಸೂರ್ಯ ಇದ್ದಾಗ ಆಚೆ ಬಂದದ್ದೇ ಕಮ್ಮಿ ಅಂತೆ. ಯಾಕೆಂದರೆ 4 ಜನ ನೋಡಿ ಆಡಿಕೊಳ್ತಾರೆ ಅಂತ. ಸೂರ್ಯಾಸ್ತ ಆಗಿ ಕತ್ತಲಾದ ಮೇಲೆ ಆಚೆ ಬರೋರಂತೆ. ಭಿನ್ನ ಪಾನೀಯ ಪಾತ್ರೆ ಇದ್ದ ಒಂದೇ ಒಂದು ತಾಮ್ರದ ತಂಬಿಗೆ, ಅದಕ್ಕೆ 4 ರಂಧ್ರಗಳು, ನೀರನ್ನು ಇಟ್ಟುಕೊಂಡ್ರೆ ಇವರ ಬುಡಕ್ಕೆ ಹರಿದು ಬರೋದಂತೆ. ಇದ್ದ ಮನೆ ಏನು ಅಂದರೆ ಪಂಚಭೂತಗಳು ಮನೆಯಲ್ಲೇ ಬರೋದು. ಅಂದರೆ ಸೋರ್ತಾಯ್ತು, ಹಳೆಯ ಮನೆ ರಿಪೇರಿ ಮಾಡಿಸಿಕೊಳ್ಳುವ ಯೋಗ್ಯತೆಯೂ ಇಲ್ಲ. ಇಂಥ ಮನೆಗೆ ಒಮ್ಮೆ ಕಳ್ಳ ಬಿದ್ದಂತೆ. ಕಳ್ಳ ಬಂದು ಇದ್ದದ್ದೇ ಒಂದು ಪಂಚೆ, ಆ ಪಂಚೆಯನ್ನು ತೆಗೆದುಕೊಂಡು ಹೋದ. ಒಂದು ತಂಬಿಗೆ ಇತ್ತು, ಅದು ಹೋಗಿತ್ತು. ಬೆಳಗ್ಗೆ ಎದ್ದು ನೋಡ್ತಾರೆ, ತಂಬಿಗೆಯೂ ಇಲ್ಲ, ವಸ್ತ್ರವೂ ಇಲ್ಲ. ಏನೋ ಮನೆಯಲ್ಲಿ ಕುಳಿತು ಆಲೋಚನೆ ಮಾಡ್ತಾ ಕಣ್ಣಿನಲ್ಲಿ ನೀರು ಸುರಿತಾ ಇದೆ. ಹೆಂಡತಿ ಕೇಳಲ್ಲಂತೆ, ಯಾಕೆ, ಏನು ದುಃಖ ಆಯಿತಾ? ತುಂಬ ದುಃಖ ಆಯಿತು ಅಂದ್ರಂತೆ. ಯಾಕೆ? ಅಲ್ಲ, ನಾನೇ ದರಿದ್ರ ಅಂತ ನಾನು ಅಂದುಕೊಂಡದ್ದೆ, ನನಗಿನ್ನ ಇನ್ನೂ ದಟ್ಟ ದರಿದ್ರ ಒಬ್ಬ ಇದ್ದಾನೆ ಪಾಪ. ಅವನಿಷ್ಟು ದಿನ ಏನು ಮಾಡ್ತಾ ಇದ್ನೋ, ನನ್ನ ಮನೆಗೆ ಕಳ್ಳ ಬಂದಿದ್ದಾನೆ ಅಂದ್ರೇ ಆಶ್ಚರ್ಯ. ನನ್ನ ಮನೆಯಲ್ಲಿ ಏನೂ ಇಲ್ಲ ಅಂತ ಗೊತ್ತು. ಬಂದರೂ ಹರಕು ಪಂಚೆಯನ್ನು, ಒಡಕು ತಂಬಿಗೆಯನ್ನು ಯಾವ ಕಳ್ಳನೂ ಮುಟ್ಟೋದಿಲ್ಲ. ಏನು ಪಾಪ ಅವನ ಗತಿ ಏನು ಅಂತ. ಇಷ್ಟು ಸಂತೃಪ್ತಿ ಜೀವನ ಗುರುಗಳದು. ಆಯಿತು, ದೇವರ ಸಂಕಲ್ಪ ಆಗಲಿ, ಏನು ಅವನು ಕೊಡ್ತಾನೋ ಅದನ್ನು ನಾನು ಒಪ್ಪಿಕೊಳ್ಬೇಕು. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ, ಮಂದರಧರ ಗೋವಿಂದ ಮುಕುಂದನ ಸಂದರುಶನ ಬಂದಿದ್ದರೆ ಸಾಲದೆ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ. ಅರಗಿನ ಮನೆಯೊಳಗಂದು ಪಾಂಡವರನು ಕೊಲಿಸಬೇಕೆಂದು ದುರುಳ ದುರ್ಯೋಧನ ಇರಲು ಆ ಕ್ಷಣದಿಂದ ಹರಿಕೃಪೆಯಲ್ಲಿ ಅವರಿದ್ದ ಕಾರಣ ಬಂದ ದುರಿತ ಬಯಲಾಯಿತಲ್ಲದೆ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ. ದೇವರು ಭಕ್ತರನ್ನು ತುಂಬಾ ಟೆಸ್ಟ್ ಮಾಡ್ತಾನಂತೆ. ನೋಡುವ ಇವನ ದೀಕ್ಷೆ ನಿಜವಾದದ್ದೋ ನಾಟಕವೋ ಅಂತ. ಅಥವಾ ನಮಗೆ ತೋರಿಸ್ಬೇಕಲ್ಲ, ನಮಗೊಂದು ಸ್ವಲ್ಪ ಸಮಸ್ಯೆ ಆದರೆ ನಾನು ದೇವರನ್ನು ಇಷ್ಟು ನಂಬಿದೆ, ದೇವರ ಪೂಜೆ ಅಷ್ಟು ಮಾಡಿದೆ, ನನ್ನಂಥ ಭಕ್ತನಿಗೂ ದೇವರು ತೊಂದರೆ ಕೊಟ್ಟಾನೆ ಅಂದರೆ ನಾಳೆಯಿಂದ ದೇವರ ಪೂಜೆ ಬಿಟ್ಟರೆ ಗೊತ್ತಾಗತ್ತೆ ದೇವರಿಗೆ ಅಂತ. ನೀ ಬಿಟ್ಟರೆ ಒಳ್ಳೆಯದೇ, ಏನು ದೇವರಿಗೆ ಲಾಸ್ ಇಲ್ಲ. ಅರ್ಧಂಬರ್ಧ ಪೂಜೆ ಮಾಡಿ ಎದ್ದು ಹೋಗ್ತೇವೆ. ಹಾಗಾದರೆ ಎಂಥ ಸಮಸ್ಯೆ ಬಂದರೂ ಆ ನಂಬಿಕೆ ಇದೆಯಲ್ಲ, ಅದನ್ನು ಬಿಡದ ಮಹಾನುಭಾವರು ಇದ್ದಾರಾ ಅಂತ ಕ್ವಶನ್ ಬಂದಾಗ, ಈ ಎಲ್ಲ ಮಹನೀಯರ ಜೀವನವನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಬೇಕಾದಾಗಲಿ ನಂಬಿದ ದೇವರು ನನ್ನನ್ನು ಕೈ ಹಿಡಿತಾನೆ ಅಂತ. ಇಂಥ ಬಡತನದಲ್ಲಿ ಕಳ್ಳತನ ಆದಾಗ ಅವರು ಒಂದು ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದ್ರಂತೆ. ಅದನ್ನು ನೋಡಿ ದೇವರಿಗೆ ಬಹಳ, ಮುಖ್ಯಪ್ರಾಣ ದೇವರಿಗೆ ತುಂಬ ಸಂತೋಷ ಆಯಿತು. ವಾಯುದೇವರ ಮಹಿಮೆಯನ್ನು ತಿಳಿಸುವ ಗ್ರಂಥ ಮಧ್ವವಿಜಯ. ಅದರ ಚಿಕ್ಕ ಫಾರ್ಮೇಟು 32 ಶ್ಲೋಕದಲ್ಲಿ ಅಣುಮಧ್ವ ವಿಜಯ ಅಂತ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಯಾವಾಗ ಕಳ್ಳತನ ಆಗಿದೆ, ಅನ್ನ ಇಲ್ಲ, ಆಹಾರ ಇಲ್ಲ, ಇಂಥ ಸ್ಥಿತಿಯಲ್ಲಿ ಮಾಡಿದ್ದೇನು ಅಂದರೆ ವಾಯುದೇವರ ಸ್ತೋತ್ರಕ್ಕೆ ವ್ಯಾಖ್ಯಾನ. ಆಗ ವಾಯುದೇವರಿಗೆ ಸ್ವಲ್ಪ ಸಂಕೋಚ ಆಯಿತಂತೆ. ಎಲ್ಲ ಕೊಟ್ಟೂ ನಾವು ಮಾಡೋದು ತುಂಬ ಕಡಿಮೆ. ನಮಗೆ ತುಂಬ ಸಂಪತ್ತು ಬಂತು ಅಂದರೆ ಮೊದಲು ಬಿಡೋದೇ ದೇವರನ್ನು. ಯಾಕೆಂದ್ರೆ ಪಾಪ ದೇವರಿಗೆ ಇನ್ನು ಹಿಂಸೆ ಮಾಡೋದು ಬೇಡ ಅಂತ ದೇವ್ರ ಪೂಜೆ ಬಿಟ್ಟೆ ಅಂತ. ಆದರೆ ಆ ಪುಣ್ಯಾತ್ಮರು ವ್ಯಾಖ್ಯಾನವನ್ನು ಮಾಡಿದ್ದು ನೋಡಿ ಮುಖ್ಯಪ್ರಾಣ ದೇವರಿಗೆ, ಹನುಮಂತನಿಗೆ, ಮಧ್ವಾಚಾರ್ಯರಿಗೆ ತುಂಬ ಆನಂದ ಆಗಿ, ಇವರಿಗೆ ಏನಾದರೂ ಕೊಡಬೇಕು, ಏನು ಕೊಡಲಿ, ನಾನು ಸಣ್ಣ ಪುಟ್ಟದ್ದು ಕೊಡೋದಿಲ್ಲ, ನನ್ನ ಪೀಠವನ್ನೇ ಕೊಡ್ತೇನೆ ಅಂತ ಎಳೆದು ತಂದು ವಾಯುದೇವರು ಕೂಡಿಸಿದ್ದು ಅಂತಾರೆ. ಧೀರತ್ರೇ ರಾಘವೇಂದ್ರಂ
ತ್ವದತು ಧೀರಶ್ರೀರಾಘವೇಂದ್ರಂ ಕೃತನಿಜ ವಿಜಯಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ. ಮಂತ್ರಾಲಯಕ್ಕೆ ಹೋದಾಗ ನೋಡಿರ್ತೀರಿ ನೀವು, ರಾಯರ ಬೃಂದಾವನದ ಪಕ್ಕದಲ್ಲೇ ಇನ್ನೊಂದು ಬೃಂದಾವನ ಇದೆ, ವಾದೀಂದ್ರರು ಅಂತ. ರಾಯರ ಮರಿಮಕ್ಕಳು ಅವರು ರಾಯರ ಮೇಲೆ ಒಂದು ಸ್ತೋತ್ರವನ್ನು ಗುರುಗುಣಸ್ಥವನ ಅಂತ ಮಾಡಿದ್ದಾರೆ. ಅದು ಒಂದು ರೀತಿ ಗುರುಗಳ ಗ್ರಂಥವನ್ನು ಹೊಗಳೋದು, ಜೊತೆಯಲ್ಲಿ ಗುರುಗಳ ಮಹಿಮೆಯನ್ನು ಕೊಂಡಾಡೋದು. ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ವೀಣಾ ವೆಂಕಟನಾಥ ಅಂತ. ಶ್ರೀನಿವಾಸನ ಅನುಗ್ರಹದಿಂದ ಅವತಾರ ಮಾಡಿದ್ದರಿಂದ ವೆಂಕಟನಾಥ ಅಂತ ನಾಮಕರಣ ಮಾಡಿದ್ರು. ಒಳ್ಳೆ ವೈಣಿಕರಂತೆ, ತುಂಬ ಚೆನ್ನಾಗಿ ವೀಣೆಯನ್ನು ನುಡಿಸೋರು, ಅದಕ್ಕೆ ವೀಣಾ ವೆಂಕಟನಾಥ ಅಂತ. ವ್ಯಾಕರಣದಲ್ಲಿ ಒಳ್ಳೆ ವಿದ್ವತ್ತು, ಎಲ್ಲ ಶಾಸ್ತ್ರದಲ್ಲಿ ಅವ್ರಿಗೆ ಏನದು ತಳಸ್ಪರ್ಶೀಯವಾದ ಜ್ಞಾನ, ತುಂಬ ವಿದ್ವತ್ತು. ಆದರೆ ಕಡು ಬಡತನ, ಆ ಬಡತನ ಮಾತ್ರ ವರ್ಣನೆಯೇ ಮಾಡಲಿಕ್ಕಾಗೋದಿಲ್ಲ ಅಂತ ಮೇಲಿಂದ ಮೇಲೆ ಹೇಳ್ತಾರೆ. ರಾಯರು ಯಾಕೆ ಹೇಳೋದಂದರೆ, ನಾನೇ ತುಂಬ ಬಡವ ಅಂತ ನೀನು ಅನ್ಕೋಬೇಡ, ನನ್ನಷ್ಟು ಬಡತನ ಯಾರಿಗೂ ಇಲ್ಲಪ್ಪ. ಆದರೆ ನಾನು ದೇವರನ್ನು ನಂಬಿದ್ದಕ್ಕೆ ಇವತ್ತು ಎಷ್ಟು ದೊಡ್ಡ ಶ್ರೀಮಂತ ಆದೆ ಅಂದರೆ, ನನ್ನ ಹತ್ರ ಬಂದವರು ಯಾರೂ ಬಡವರಿಲ್ಲ, ಎಲ್ಲರೂ ಶ್ರೀಮಂತರೇ. ಹಾಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ. ತುಂಬ ಬಡತನ. ಅವರು ಆ ಅಣುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಮಾಡಿದ್ದನ್ನು ನೋಡಿ ವಾಯುದೇವರು ಪೀಠಕ್ಕೆ ಎಳೆದುಕೊಂಡು ಬಂದರು. ಎಳೆದುಕೊಂಡು ಬಂದದ್ದು ಅಂದರೆ ಇವರಿಗೆ ವಯಸ್ಸು ಚಿಕ್ಕದು. ಇವರ ಗುರುಗಳು ಸುಧೀಂದ್ರ ತೀರ್ಥರು. ಇವರ ಪಾಂಡಿತ್ಯವನ್ನು ನೋಡಿ ನಾನು ಸನ್ಯಾಸವನ್ನು ಕೊಡ್ತೇನೆ ಅಂದ್ರಂತೆ. ನನಗೆ ಬೇಡ ಅಂದರು. ಯಾಕೆ ಸನ್ಯಾಸ ಬೇಡ? ಇಲ್ಲ, ನನಗೆ ವೈರಾಗ್ಯ ಇಲ್ಲ ಅಂದರು. ನಿನಗೆ ವೈರಾಗ್ಯ ಇದೆ ಅನ್ನೋದು ನನಗೆ ಗೊತ್ತು ಅಂದರು. ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂದರು ಇವರು. ನೀವು ನನಗೆ ಆಶ್ರಮ ತಗೋ ಅಂತ ತುಂಬ ಒತ್ತಾಯ ಮಾಡಿದರೆ ನಾನು ಮಠ ಬಿಟ್ಟು ಹೋಗ್ತೇನೆ ಅಂತ. ಅದಕ್ಕೆ ಅವರು ಇವರನ್ನು ಕೇಳೋದು ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಸರಸ್ವತಿ ದೇವಿ ಸ್ವಪ್ನದಲ್ಲಿ ಬಂದು ಹೇಳಲ್ಲಂತೆ, ದಯಮಾಡಿ ಸನ್ಯಾಸ ತಗೋ ಅಂತ. ಸರಿ, ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅದಕ್ಕೆ ವಾಯುದೇವರ ಹೆಂಡತಿ ಭಾರತೀ ದೇವಿ ಅಂದು, ನನ್ನ ಗಂಡ ಪೀಠವನ್ನು ಬಿಟ್ಟುಕೊಟ್ರು, ನಾನು ವಿದ್ಯಾ ಸಾಮ್ರಾಜ್ಯವನ್ನೇ ಅವರಿಗೆ ಕೊಡ್ತೇನೆ ಅಂಥೇಳಿ ರಾಯರು ಆಡಿದ್ದು ಶಾಸ್ತ್ರ, ಬರೆದದ್ದು ಗ್ರಂಥ. ಏನು ಅದ್ಭುತವಾದ ಗ್ರಂಥ ಅದು. ಶಾಸ್ತ್ರದ ಜಾಡಿನಲ್ಲಿ ಇದ್ದವರಿಗೆ ರಾಯರ ಉಪಕಾರ ತುಂಬ ದೊಡ್ಡದು. ಅಫ್ಕೋರ್ಸ್ ನಮಗೂ ಮಾಡ್ಯಾರ, ಅಂದರೆ ಶಾಸ್ತ್ರದ್ದಷ್ಟೇ ಅಲ್ಲ. ಇವತ್ತು ನಾನು ಒಂದು ಪ್ರದಕ್ಷಿಣೆಯನ್ನು ಹಾಕಲಿಕ್ಕಾಗಲ್ಲ, ಒಂದು ತುಪ್ಪದ ದೀಪ ಹಚ್ಚಿ ಕೈ ಮುಗಿದು ಹೋಗ್ತೇನೆ ಅಂದರೂ ಅನುಗ್ರಹವನ್ನು ಮಾಡುವ ಹೃದಯ ವೈಶಾಲ್ಯತೆ ರಾಘವೇಂದ್ರ ಸ್ವಾಮಿಗಳದು. ಅದು ಎಲ್ಲರ ಅನುಭವ. ರಾಯರ ಹತ್ರ ಬಂದವರಿಗೆ ಇಲ್ಲ ಅನ್ನುವ ಮಾತಿಲ್ಲ ಅಂತ. ಇದನ್ನು ನೋಡಿ ಸರಸ್ವತಿ ದೇವಿಗೆ ಅನ್ನಿಸ್ತಂತೆ. ನನ್ನ ವಾರಗಿತ್ತಿ ಭಾರತೀ ದೇವಿ ರಾಘವೇಂದ್ರರಿಗೆ ವಿದ್ಯಾ ಸಾಮ್ರಾಜ್ಯ ಕೊಟ್ಟಾಳೆ, ನಾ ಏನು ಕೊಡೋದು? ನಾನೊಂದು ಫಾರಮ್ ಹೌಸ್ ಮಾಡ್ಕೋಬೇಕು ಅಂತಿದ್ದೆ, ಒಂದು ಸ್ಟೇಜ್ ಬೇಕಾಗಿತ್ತು, ನರ್ತನ ಮಾಡಬೇಕು. ಸ್ಟೇಜ್ ಯಾವುದು? ರಾಯರ ನಾಲಿಗೆ ಸರಸ್ವತಿಯ ನರ್ತನ ಸ್ಟೇಜ್ ಅಂತದು. ಏನು ಕೇಳಬೇಕಾ? ಸರಸ್ವತಿ ಅನುಗ್ರಹ ಮಾಡಿದರೆ ಅದನ್ನೇ ವರ್ಣನೆ ಮಾಡ್ತಾರೆ. ಸರಸ್ವತಿ ದೇವಿ ಅಂದ್ಲು, ನಾನು ಹೋಗಿ ನರ್ತನವನ್ನು ಮಾಡ್ತೇನೆ, ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯೇ ರಂಗಮಂಚ, ನನಗೆ ಚೆನ್ನಾಗಿ ಡ್ರೆಸ್ ಮಾಡಿ. ದೇವಲೋಕದಲ್ಲಿ ಚೆನ್ನಾಗಿ ಅವಳಿಗೆ ಅಲಂಕಾರವನ್ನು ಮಾಡಿ ಕೊಟ್ಟು ಕಳಿಸ್ಯಾರ. ಅಮ್ಮ, ನೀನು ಹೋಗಿ ವಿಶೇಷವಾಗಿ ನರ್ತನ ಮಾಡು. ಒಳ್ಳೆ ಮಲ್ಲಿಗೆ ದಂಡು ಅದನ್ನೆಲ್ಲ ಚೆನ್ನಾಗಿ ಕಟ್ಟಿ ಅವಳಿಗೆ ಜಡೆಯನ್ನು ಹೆಣೆದು ನರ್ತನ ಮಾಡಲಿಕ್ಕೆ ಕಳಿಸಿದಾಗ ರಾಯರ ನಾಲಿಗೆಯ ಮೇಲೆ ನರ್ತನ ಮಾಡ್ತಾ 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 ಅವಳಿಗೆ ಮೈ ಮರೆತು ಹೋಗಿದೆ. ತುಂಬ ಅದ್ಭುತವಾಗಿ ನರ್ತನವನ್ನು ಮಾಡಿದಾಗ ಮುಡಿದ ಹೂವು, ಅದು ದೊಡ್ಡ ದಂಡೆ, ಅದು ಇಷ್ಟುದ್ದ ಇತ್ತದು, ಆ ಮಲ್ಲಿಗೆಯ ದಂಡೆ ಕೆಳಗೆ ಬಿತ್ತು. ಇನ್ನೂ ನರ್ತನ ಮಾಡ್ತಾ ಇದ್ಲು. ಬಿದ್ದ ದಂಡೆಯ ಪ್ರತಿಯೊಂದು ಹೂವು ಚಲ್ಲಾಪಿಲ್ಲಿಯಾಗಿ ಸ್ಟೇಜ್ ಮೇಲೆ ಹರಡಿಬಿಟ್ಟಿದೆ. ರಾಯರ ಕಣ್ಣಿಗೆ ಅದು ಕಾಣಿಸ್ತು. ಛೇ, ಇದು ಸರಸ್ವತಿ ಮುಡಿಯಿಂದ ಉದುರಿದ ಈ ಹೂವನ್ನು ಯಾರಾದರೂ ತುಳಿದರೆ ಅವರು ಪಾಪಕ್ಕೆ ಗುರಿ ಆಗ್ತಾರೆ ಅಂತ
ಎಲ್ಲ ಒಂದು ಪಕ್ಕ ಮಾಡಿದ್ರಂತೆ, ಸೈಡಿಗೆ ಮಾಡಿದರು. ಸೈಡಿಗೆ ಮಾಡಿದರೆ ರಾಯರು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅದು ಹೂವಾಗಿರಲಿಲ್ಲ, ರಾಘವೇಂದ್ರ ಸ್ವಾಮಿಗಳು ಬರೆದ ಪರಿಮಳ ಅನ್ನೋ ಗ್ರಂಥ ಅಂತಾಗಿತ್ತು. ಪರಿಮಳ ಅನ್ನೋ ಗ್ರಂಥ ಅದು ರಾಯರು ಬರೆದದ್ದಲ್ಲ, ಸರಸ್ವತಿ ಮುಡಿಯಿಂದ ಉದುರಿದ್ದು ಅಂಥೇಳಿ. ಏನದು ರಾಯರ ಶ್ರೀಮನ್ಯಾಯ ಸುಧೆ ಟೀಕಾಕೃತ್ಪಾದರ ಗ್ರಂಥ, ಅದಕ್ಕೆ ಪರಿಮಳ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ಕಾಮೆಂಟ್ರಿಯನ್ನು ಬರೆದಿದ್ದಾರೆ. ಅದನ್ನು ವರ್ಣನೆ ಮಾಡ್ತಾ, ಧೀರತ್ನೇ ರಾಘವೇಂದ್ರತ್ವದತುಲರಸನಾರಂಗ ನೃತ್ಯತ್ಸ್ವಯಂ ಭೂಯೋಷ ಧಮ್ಮಿಲ್ಲಭಾರಶ್ಲತ ಕುಸುಮತತೀಃ ತದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ಲಿತಾಭಿರ್ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಆ ಪರಿಮಳ ಅಂದರೆ ವಾಸನೆ ಅಲ್ವಾ? ಸಾಮಾನ್ಯವಾಗಿ ಒಳ್ಳೆ ಪದಾರ್ಥ, ವಿಶೇಷವಾಗಿ ಹಾಲಿನಿಂದ ಏನೋ ಪಾಯಸ ಮಾಡಿದ್ದಾರೆ, ಶಾವಿಗೆ ಚೆನ್ನಾಗಿದೆ, ಹಾಲು ಚೆನ್ನಾಗಿದೆ, ಸಕ್ಕರೆಯೋ ಬೆಲ್ಲವೋ ಎಲ್ಲವೂ ಚೆನ್ನಾಗಿದೆ. ಆದರೆ ಅದಕ್ಕೆ ಎಸೆನ್ಸ್ ಇಲ್ಲ ಅಂದರೆ ತುಂಬ ಬೇಸರ. ಅದಕ್ಕೆ ಒಂದಿಷ್ಟು ಯಾಲಕ್ಕಿ, ಕೇಸರಿ ಎಲ್ಲ ಇದ್ದರೆ, ಗೋಡಂಬಿ ದ್ರಾಕ್ಷಿ ಇದ್ದರೆ ಇನ್ನೂ ವಿಶೇಷ. ಕೆಲವರು ಆ ಪಾಯಸದಕ್ಕಿನ್ನ ಅದನ್ನೇ ಹಾಕಿ ಅಂತಾರೆ, ಹೋಳನ್ನೇ, ಗೋಡಂಬಿ ದ್ರಾಕ್ಷಿ. ಅದಕ್ಕೆ ಸುಧೆ ಚೆನ್ನಾಗಿ ಇರಬೇಕು ಅಂದರೆ ಪರಿಮಳವನ್ನು ಬೆರೆಸಿ, ಜಯತೀರ್ಥರ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಇದು ರಾಯರು, ಇದು ರಾಘವೇಂದ್ರ ಸ್ವಾಮಿಗಳು. ಹೀಗೆ ಶಾಸ್ತ್ರಗ್ರಂಥಗಳ ರಚನೆ, ಮಂತ್ರಸ್ತೋತ್ರಗಳಿಗೆ ವ್ಯಾಖ್ಯಾನ, ಅದರ ಜೊತೆಯಲ್ಲಿ ರಾಘವೇಂದ್ರರ ವೈಭವ ಅಂದರೆ ಅವರು ವೈಭವದಿಂದ ಇರೋದು ಹೋಗಲಿ, ಅವರನ್ನು ನಂಬಿದವರಿಗೆ ಏನು ವೈಭವ. ಸುಷಮೀಂದ್ರ ತೀರ್ಥರು ಇದ್ದರು, ನೀವೆಲ್ಲ ನೋಡಿದ್ರಿ, ತುಂಬ ಅಮಾಯಕರು, ತುಂಬ ಅಮಾಯಕರು. ಸುಷಮೀಂದ್ರರು ಈಗಿನ ಸ್ವಾಮಿಗಳ ಹಿಂದಿನವರು ಸುಷಮೀಂದ್ರರು. ಏನೂ ಗೊತ್ತಿಲ್ಲದ ಅಮಾಯಕರು ಅಂದರೆ ಸುಷಮೀಂದ್ರರು, ಏನೂ ಗೊತ್ತಿಲ್ಲ. ರಾಯರು ಅವರಿಂದ ಏನದು ಸೇವೆಯನ್ನು ತೆಗೆದುಕೊಂಡದ್ದು. ಅವರು ಮೈಸೂರಿನ ಒಂದು ಮಠದಲ್ಲಿ ತೀರ್ಥವನ್ನು ಕೊಡ್ತಾ ಇದ್ರು ಅಷ್ಟೆ, ತೀರ್ಥ ಮಂತ್ರಾಕ್ಷತೆ ಬಿಟ್ಟು ಏನೂ ಗೊತ್ತಿಲ್ಲದ, ಆದರೆ ಹೃದಯ ಶುದ್ಧಿ ಇರುವಂತಹ ಒಬ್ಬ ವ್ಯಕ್ತಿ. ರಾಯರಂದರು ಅವರೇ ನನಗೆ ಬೇಕು ಅಂತ. ಏನದು ರಾಯರ ವೈಭವ ಅಂದರೆ ಅವರಲ್ಲಿ ನಿಂತು ನಡೆಸಿಕೊಂಡಿದ್ದು. ಅವ್ರು ಯಾರ ಮೇಲೂ ಅವ್ರು ಮಂತ್ರಾಕ್ಷತೆ ಕೊಟ್ಟರು ಅವ್ರ ಕೆಲಸ ಆಗೋದು. ಕಾದು ಅವರಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು, ಬುದ್ಧಿ ನಮಗದಾಗಬೇಕು, ಬುದ್ಧಿ ನಮಗಿದಾಗಬೇಕು. ಏನು ರಾಯರು ಅವರಲ್ಲಿ ನಿಂತು ಪವಾಡ ಮಾಡಿದ್ದು ಅಂದರೆ, ಕೆಲವರು ಅದೇನು ಕುಹಕದಿಂದ ಬಂದಿದ್ರೋ ಅಥವಾ ನಿಜವಾಗ್ಲೂ ಬಂದಿದ್ರೋ ಗೊತ್ತಿಲ್ಲ, ಅವರು ಹೆಚ್ಚು ಅಧ್ಯಯನ ಮಾಡಿರಲಿಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳಿದ್ರಂತೆ, ಗುರುಗಳೇ ಒಂದು ಯಾವುದೋ ಗ್ರಂಥ, ಪರಿಮಳ ಗ್ರಂಥದ್ದು ಈ ಪಂಕ್ತಿ ಅರ್ಥ ನಮಗಾಗಿಲ್ಲ ಹೇಳಿ ಅಂತ. ಅಂದರೆ ಅವರಿಗೆ ಬಂದಿಲ್ಲ ಅಂತ ಅನ್ನಿಸ್ಬೇಕು ಅಂತಾನು ಗೊತ್ತಿಲ್ಲ, ಅದೇನು ಅವ್ರದ್ದು. ಏನು ಮಾಡಬೇಕಾ ಗುರುಗಳು? ಅವ್ರಿಗೇನು ಬಂದಿಲ್ಲ ಅಂದರೆ ಅದೇನು ದೊಡ್ಡ ಅಂಶ ಅಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದು ಏನು ಗೊತ್ತಾ? ಆ ಸುಷಮೀಂದ್ರರು ಲೈಬ್ರರಿಯಲ್ಲಿ ಈ ಬೀರುವಿನಲ್ಲಿ ಇಷ್ಟನೇ ಮಾಡದಲ್ಲಿ ಇಂಥ ಗ್ರಂಥ, ಅದರ ಇಷ್ಟನೇ ಪೇಜಿನಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿದರೆ, ಅವರಲ್ಲಿ ಅದನ್ನು ಹುಡುಕಿದರೆ, ಅವರು ಹೇಳಿದ ಸ್ಥಳದಲ್ಲಿ ಅವರು ಹೇಳಿದ ಪೇಜನ್ನು ತೆಗೆದರೆ ಇವರ ಸಮಸ್ಯೆಗೆ ಬಗೆಹರಿತಂತೆ. ಇದುವರೆಗೂ ಅವರು ಆ ಪುಸ್ತಕವನ್ನು ನೋಡಿರಲಿಲ್ಲ. ಅದು ರಾಯರು ಅವರಲ್ಲಿ ನಿಂತು ಮಾಡಿಸ್ತಾ ಇದ್ದದ್ದು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಟ್ಟರೆ ಕೆಡಲಿ. ರಾಯರನ್ನು ನಂಬಿದವರಿಗೆ ಎಂದೂ ಇಲ್ಲ ಅಂತ ಮಾಡಿಲ್ಲ. ಇವತ್ತಿಗೂ ಬಂದು ಗುರು ನಮ್ಮ ಪಲಿಮಾರು ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಹೇಳ್ತಿರ್ತಾರೆ. ಅವರು ರಾಘವೇಂದ್ರ ಸಪ್ತಾಹ ಅಂತ ಪ್ರತಿ ವರ್ಷ ಫಾಲ್ಗುಣ, ಈಗೇನು ಮುಗೀತದು, ಫಾಲ್ಗುಣ ಶುದ್ಧ ದ್ವಿತೀಯ ರಾಯರು ಇದಾದದ್ದು ಪಟ್ಟಾಭಿಷೇಕ, ರಾಯರು ಹುಟ್ಟಿದ್ದು, ಈ 7 ದಿವಸ ರಾಯರ ಇದಾದದ್ದು, ಆಶ್ರಮ ಆದ ದಿವಸ, ರಾಯರು ಹುಟ್ಟಿದ ದಿವಸ, ಅದನ್ನು 7 ದಿವಸ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ವರ್ಷ ಪಲಿಮಾರು ಸ್ವಾಮಿಗಳು ಹೋಗ್ತಾರೆ. ಪರಿಮಳಾಚಾರ್ಯರು, ಅರ್ಚಕ ಪರಿಮಳಾಚಾರ್ಯರು ಮಾಡೋದು. ಹೊಸ ಹೊಸ ಇನ್ಸಿಡೆಂಟ್ಗಳು. ಇಷ್ಟು ಆಶ್ಚರ್ಯ ಆಗತ್ತೆ, ಏನು ರಾಯರಲ್ಲಿ ದೇವರು ಮಾಡಿದ್ದು. ತಮಿಳುನಾಡು ಈರೋಡಲ್ಲಿ ಒಂದು ದೇವಸ್ಥಾನ ಇದೆ, ಕಾವೇರಿ ತೀರ.
ಸ್ವಲ್ಪ ಮಠ ಊರಾಚೆ ಇರೋದರಿಂದ ಹೆಚ್ಚು ಜನ ಬರೋದು ಕಡಿಮೆ. ಸ್ವಲ್ಪ ಮಡಿವಂತಿಕೆ ಇನ್ನೂ ಚೆನ್ನಾಗಿದೆ. ಹೇಗೂ ಜನ ಬರೋದಿಲ್ಲ, ಬರೋ ಜನನೂ ಹೆದರ್ತಾರಂತೆ. ಏನೇ ಬರೋದಾದರೂ ಒದ್ದೆಯಲ್ಲಿ ಬರಬೇಕು, ದೂರದಿಂದ ನೋಡಬೇಕು ಅಂತ. ಇನ್ನೂ ಅದು ಉಳ್ಕೊಂಬಂದಿದೆ. ಅಲ್ಲಿಗೆ ಒಬ್ಬ ದಿನ ಬಂದು ಹೋಗುವ ಭಕ್ತ, ಅವನು ಬ್ರಾಹ್ಮಣೇತರ, ಬ್ರಾಹ್ಮಣ ಅಲ್ಲ, ಆದರೆ ಅಚ್ಚಿನ್ನ ರಾಯಲಲ್ಲಿ ವಿಶ್ವಾಸ. ದಿನ ಬಂದು ಕೇಳೋನು ಮಾಡೋನು ಎಲ್ಲ ಆಯಿತು. ಪರಿಮಾರ ಸ್ವಾಮಿಗಳು ಯಾವಾಗ ಹೋದಾಗ ಅವನು 2-3 ದಿವಸ ಅಲ್ಲಿದ್ದರಂತೆ. ಮೊದಲನೇ ದಿವಸ ಬಂದಿದ್ದ, ಒಳಗೆ ಬಾ ಅಂದರು. ಇಲ್ಲ ಸ್ವಾಮಿ, ಬೆಂಕಿ ಇದ್ದಾಗ ಅವರು, ನಾನು ಇಲ್ಲೇ ಹೋಗ್ತೇನೆ, ನಮಸ್ಕಾರ ಮಾಡಿ ಹೋದ. ಮಾರನೇ ದಿವಸ ತುಂಬ ಅಳತಾ ಇದ್ದಾನಂತೆ. ಸ್ವಾಮಿಗಳು ಕೇಳಿದ್ರು, ಏನಾಯಿತು, ಏನು ನಿನಗೇನು ಬೇಕು, ಹಣ ಬೇಕಾ ಅಥವಾ ನಿನಗೇನಾದರೂ ನೋವಾ, ಹಸಿವ, ಏನೂ ಹೇಳ್ತಾ ಇಲ್ಲ, ಹೋ ಅಂತ ಅಳ್ತಾ ಇದ್ದಾನೆ. ಕಡೆಗೆ ಕೇಳಿದ್ರು, ಏನಾಯಿತು ಹೇಳು. ಇನ್ಯಾರೋ ತಮಿಳು ಬರೋನಿಗೆ ಹೇಳ್ದ, ಅದು ಅವರ ಮಗಳು ತುಂಬ ಬುದ್ಧಿವಂತಳು, ಒಂದು ಯಾವುದೋ ಎಕ್ಸಾಮ್ ಪಾಸ್ ಆಗಿದ್ದಾಳೆ, ಹೈಯರ್ ಎಜುಕೇಷನ್ ಕಳಿಸ್ಬೇಕು, ಒಂದು 50,000ವೋ 40,000ವೋ ಬೇಕಾಗಿತ್ತು, ಇವನ ಹತ್ರ ಇಲ್ಲ. ಇನ್ಯಾರನ್ನೋ ಕೇಳಿದರೆ ಅವ್ರು ಅವಶ್ಯ ಕೊಡ್ತೇನೆ ಬಾ ಅಂತ ಹೇಳಿದ್ರಂತೆ. ಮನೆಯಲ್ಲಿ ಮಗಳಿಗೆ ಹೇಳಿದ್ದ, ಅಮ್ಮ ಮಗಳೇನು ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ಓದು, ಹಣ ವ್ಯವಸ್ಥೆ ಆಗಿದೆ ಅಂತ. ಮಾರನೇ ದಿವಸ ಹಣ ಕೊಡೋವನ್ನ ಕೇಳಲಿಕ್ಕೆ ಹೋದರೆ ಅವನಿಲ್ಲ ಅಂತ ಕೈ ಎತ್ಬಿಟ್ಟ. ಪಾಪ ಅವನು ತುಂಬ ದಟ್ಟದರಿದ್ರ, ಅವನನ್ನು ನಂಬಿ 400 ರೂಪಾಯಿ ಕೊಡೋರು ಯಾರೂ ಇರಲಿಲ್ಲ, 40,000 ಅಲ್ಲ, ದಟ್ಟದಾರಿದ್ರ. ಅವನು ಕಡೇ ರೆಸಾರ್ಟು ರಾಯರೊಬ್ಬರೇ. ಹೋ ಅಂತ ಅಳ್ತಾ, ನೀವು ಬಿಟ್ಟು ನನಗೆ ಯಾರಿಲ್ಲ, ನಾನು 40,000 ಎಲ್ಲಿಂದ ಕೊಡಲಿ, ನನ್ನ ಮಗಳು ಓದಲಿಲ್ಲ ಅಂತಲ್ಲ, ನನ್ನ ಮಗಳಿಗೆ ಮುಖ ಹೇಗೆ ತೋರಿಸ್ಲಿ ನಾನು. ಪಾಪ ಅದು ನಂಬಿದೆ, ನನ್ನ ಜೀವನದಲ್ಲಿ ನನ್ನ ಮಗಳಿಗೆ ಒಡವೆ ಮಾಡಿಸ್ಲಿಲ್ಲ, ನಾನು ಯಾವ ತರಹದ ರೇಷ್ಮೆ ವಸ್ತ್ರ ಕೊಡಿಸಿಲ್ಲ, ಓದಿಗಾಗಿ ಯಾರೋ ಸಾಲ ಅಂತ ಕೊಡ್ತೇನೆ ಎಂದವ್ರು ಹೀಗೆ ಮಾಡಿದರೆ ನಾನೇನು ಮಾಡಲಿ, ನೀವೇ ನಂಗೆ ದಿಕ್ಕು ಅಂಥೇಳಿ ತುಂಬ ಅಳ್ತೇನೆ. ಅದನ್ನು ಹೇಳದಂತಿಲ್ಲ, ಒಳ್ಳೇದಾಗತ್ತೆ, ಏನು ಒಳ್ಳೇದಾಗತ್ತೋ ಏನೋ. ಅಲ್ಲ, ಮನೆಗಂತೂ ಹೋಗು, ಮಗಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ. ಇವನು ಮನೆಗೆ ಹೋಗಿದ್ದಾನೆ, ಹೋದಾಗ ಮಗಳು ಕುಣಿತಾ ಇದ್ದಾಳಂತ ಸಂತೋಷದಿಂದ. ಇವನು ಅನ್ಕೊಂಡ, ಅಪ್ಪ ಬಂದ, ಹಣ ತಂದಿದ್ದಾನೆ ಅಂತ ಕುಣಿತಾಳೆ. ಅಮ್ಮ ಮಗಳೇ, ಹಣ ಅರೇಂಜ್ ಆಗಿಲ್ಲ ಅನ್ಬೇಕು. ಅಪ್ಪ ಪಣಂ ಒಂದಿರಕದಿ ಅಂದ್ಲಂತವಳು. ಏನಮ್ಮ ಹಣ ಬಂತು ಅಂದು, ಏನು ಯಾರು ಕೊಟ್ಟರು? ಅಪ್ಪ ನೀನು ಎಲ್ಲೋ ಹೋದಾಗ ಒಬ್ಬ ವೃದ್ಧರು ಬಂದು ಹಣ ಕೊಟ್ಟು ನೀ ಸೇರು ಅಂತ ಆಶೀರ್ವಾದ ಮಾಡಿದ್ರು, ನೀನೇ ಕೊಟ್ಟು ಕಳಿಸ್ದೆ ಅಂತೆ. ಇವನಿಗೆ ಆಶ್ಚರ್ಯ, ಯಾವ ವೃದ್ಧರು, ಯಾರು? ಕಡೆಗೆ ನೀನು ಬಾ ಅಂತ ಕರ್ಕೊಂಬಂದಂತ ಆ ದೇವಸ್ಥಾನಕ್ಕೆ. ಅವಳು ಇದುವರೆಗೂ ಆ ರಾಯರ ದೇವಸ್ಥಾನಕ್ಕೆ ಬಂದೇ ಇಲ್ಲ. ರಾಯರ ಫೋಟೋ, ರಾಯರ ವೃದ್ಧರಾಗಿ ಇರೋದಿತ್ತಲ್ಲ, ಇಂದ ಆಳ್ತಾ ಒಂದಿರಕಾರು. ಅಯ್ಯೋ ರಾಮ, ರಾಯರೇ ಬಂದು ಅವಳಿಗೆ 40,000 ಕೊಟ್ಟೋದ್ರು, ಏನು ಪುಣ್ಯಾತ್ಮಳು ನೀನು. ಆಮೇಲೆ ಬಂದು ಅಳತಾ ಕೂತಿದ್ದಂತೆ. ಈಗ ಯಾಕೆ ಅಳ್ತಾ ಇದೆ ಅಂದರು. ರಾಯರೇ ಬಂದರು, ನಾನು ನೋಡಲಿಲ್ಲ, ನನ್ನ ಮಗಳು ನೋಡಿದ್ಲು, 40,000 ಅವರು ಕೊಟ್ಟು ಹೋಗಿದ್ರು ನನ್ನ ಮಗಳ ಅಧ್ಯಯನಕ್ಕೆ. ಹೀಗೂ ಉಂಟೆ ಅಂತ ಸುಮ್ಮನೆ ಯಾವುದೋ ತೋರಿಸ್ತಾ ಇರ್ತಾರೆ, ಹೀಗೂ ಉಂಟೆ ಅಂತ ಟಿ ವಿಲಿ. ಹೀಗೂ ಉಂಟು, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ದಾಸರ ಅದಕ್ಕೆ ಅಂದಿದ್ದು. ವಿಶ್ವಾಸ ಮಾಡು. ವಿಶ್ವಾಸ ಮಾಡಿದರೆ ದೇವತೆಗಳು, ಗುರುಗಳು ನಮ್ಮನ್ನು ಎಂದೂ ಎಂದೂ ಎಂದು ಕೈ ಬಿಡೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ದಾಸರದೇ ಅಂತಾರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರೇನೋ. ನಂಬಿದ ಜನರಿಗೆ ಬೆಂಬಲ ತಾವಾಗಿ, ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ. ಜಲಧರ ದ್ವಿಜವರಗೆ ತಾನೇ ಬಲಿದು ಸುಲಭ ಮುಕುತಿಯ ನಿತ್ತನು, ಚಲುವ ಸೂತನ ಕರಗೆ ಲಲನೆಗೆ ಸ್ವರದಿಂದ
ಹುಲಿನ ಗರ್ತದಿ ದಿವ್ಯ ಜಲಬನಿತ್ತ ವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಿ ಕೆಟ್ಟವರಿಲ್ಲವೋ ಮೃತ್ಯು ದೂತರು ತನ್ನನು ಹೊಂದಿದ ನಿಜ ಭೃತ್ಯನ ಕರೆದೊಯ್ಯಲು ಸತ್ತ ದ್ವಿಜನ ತಾನು ಮತ್ತೆ ಧರೆಗೆ ತಂದು ಮೃತ್ಯು ಬಿಡಿಸಿ ಸುಖವನಿತ್ತು ಪೊರೆದಿಹರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಇವರನ್ನು ನಂಬಿದರೆ ಎಂದೂ ಕೈ ಬಿಡದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದು. ಬಹಳ ದಿವ್ಯ ಭವ್ಯ ಅವರ ಹೆಸರು, ಅವರ ಆರಾಧನೆ, ಅವರ ಮಂತ್ರಸ್ತೋತ್ರ ಉಚ್ಚಾರಣೆ ಯತ್ಪಾದ ಇಷ್ಟೆಲ್ಲವೂ ನಿಮಗೆ ಬಂದದ್ದು ಅವರಂತಾರೆ ನನ್ನ ಯೋಗ್ಯತೆ ಅಲ್ಲ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತೆ. ಹರಿಯ ಪಾದಾರವಿಂದಗಳನ್ನು ನಂಬಿದ್ದರಿಂದ. ರಾಯರ ಅನೇಕ ಗ್ರಂಥಗಳಿದ್ದಾವೆ, ಶಾಸ್ತ್ರ ಗ್ರಂಥಗಳು, ಚಂದ್ರಿಕಾಕೆ, ಪ್ರಕಾಶ ಅಂತ ಟಿಪ್ಪಣಿ, ಪರಿಮಳ, ಅದೆಲ್ಲ ಸ್ವಲ್ಪ ನಮ್ಗೆ ಅರ್ಥ ಆಗೋದು ಕಷ್ಟ. ಪರಿಮಳ ಪ್ರಸಾದ ಬೇಕಾದ್ರೆ ತಿನ್ಬೋದು. ರಾಯರು ನಮ್ಮಂಥವರೆಗೂ ಅರ್ಥ ಆಗುವಂತೆ ಕೆಲವು ಬರೆದಿದ್ದಾರೆ. ಪುಟ್ಟದಾಗಿ ಚಿಕ್ಕದಾಗಿ ರಾಮಚಾರಿತ್ರೆ ಮಂಜರಿ, ಕೃಷ್ಣ ಚಾರಿತ್ರೆ ಮಂಜರಿ, ಕೃಷ್ಣನ ಚರಿತೆಯ ಒಂದು ಪುಟ್ಟ ಹಾರ. ಭಾಗವತ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, 101 ಅಧ್ಯಾಯ ವಿಸ್ತಾರವಾಗಿ ಕೃಷ್ಣನ ಚರಿತ್ರೆ. ರಾಯರು ಆ ದೊಡ್ಡ ಕೃಷ್ಣನ ಚರಿತ್ರೆಯನ್ನು 28 ಪದ್ಯದಲ್ಲಿ ಸಂಗ್ರಹ ಮಾಡಿ ಪುಟ್ಟದಾಗೆ ಚೊಕ್ಕದಾಗಿ ಎಲ್ಲವನ್ನೂ ಕಂಡೆನ್ಸ್ ಮಾಡಿ ಬರೆದ್ಯಾರು. ಚಿಕ್ಕದಾಗಿ ಮಾತಾಡೋದು ಕಷ್ಟ, ಬೇಕಾದ ಮಾತಾಡ್ಬೋದು, ತುಂಬ ಜಾಸ್ತಿ. ಈ ಕೆಲವರು ಯಾಕನ್ನ ಕೇಳಿದವೋ ಅನ್ನೋಷ್ಟು ಮಾತಾಡ್ತಾರೆ. ತಾವು ಯಾರು ಅಂದರೆ ಯಾಕೆ ಕೇಳಿದವೋ ಅನ್ನೋಷ್ಟು ಅವರು ಪಿತೃಪಿತಾಮಹ ಪ್ರಪಿತಾಮಹರದೆಲ್ಲ ಹೇಳಿ, ಆದರೆ ಚಿಕ್ಕದಾಗಿ ಎಲ್ಲವನ್ನ ಸಂಗ್ರಹ ಮಾಡುವ ಕಲೆ ಇದೆಯಲ್ಲ, ಅದು ರಾಘವೇಂದ್ರ ಸ್ವಾಮಿಗಳಿಗೆ ಕರಗತ. ಅವರ ಗ್ರಂಥಗಳು, ಅವರ ಕೃತಿ, ಅದನ್ನು ಚಿಂತನೆ ಮಾಡೋದು ಒಂದು ದೊಡ್ಡ ಭಾಗ್ಯ. ಒಂದೆರಡು ಅವರ ಕೃತಿಗಳಲ್ಲಿ ಬೆಳಗ್ಗೆ ಎದ್ದು ಹೇಳುವಂತಹ ಪ್ರಾತಃ ಸಂಕಲ್ಪ ಗದ್ಯ ಅಂತ, ಅದಾದ ಮೇಲೆ ಸರ್ವಸಮರ್ಪಣ ಗದ್ಯ, ಸರ್ವಸ್ವವನ್ನು ದೇವರಿಗೆ ಅರ್ಪಿಸುವ ಬಗೆ ಹೇಗೆ, ಈ ಮಧ್ಯದಲ್ಲಿ ಏನನ್ನ ಮಾಡಿದರೆ ಜೀವನ ಸಾರ್ಥಕ, ಎಲ್ಲವನ್ನ ಗುರುಗಳು ಹೇಳಿ ಅನುಗ್ರಹವನ್ನು ಮಾಡಿದ್ದಾರೆ. ನಮ್ಮ ಕೃಷ್ಣ ಚಾರಿತ್ರೆ ಮಂಜರಿ, ಯಾಕೆಂದರೆ ಕೃಷ್ಣ ಹತ್ತಿರ ಇರುವ ಊರಿನಲ್ಲಿ ನೀವೆಲ್ಲ ಇದ್ದೀರಿ. ಮತ್ತು ಇವತ್ತು ಕಾರ್ಯಕ್ರಮದ ಸಮಾಪ್ತಿ ಅಲ್ವಾ, ಸಮಾಪ್ತಿ ಕಾಲದಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು, ಕೃಷ್ಣಾರ್ಪಣ ಮಸ್ತು ಅಂತ. ಅದು ರಾಯರ ಮುಖಾಂತರವೇ ಮಾಡಿಸಬೇಡ, ನಾವಲ್ಲ ಮಾಡಿದ್ದು. ನೀವಿದ್ದೀರಿ ಅಂತ ಶ್ರೀರಾಮಚಂದ್ರ ಬಂದ, ನೀವಿದ್ದೀರಿ ಅಂತ ಮುಖ್ಯ ಪ್ರಾಣ ಬಂದ. ನಿಮ್ಮನ್ನು ನಂಬಿದ ಉಪಾಧ್ಯಾಯರಿಗೆ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಿ ಬೇಕಾದ್ದು ಅವರನ್ನು ಎತ್ತರಕ್ಕೆ ದೇವರು ತಂದೆಯಾನೆ. ಅದು ಕಾಂಪಿಟೇಷನ್ನು, ಭಕ್ತ ಮೇಲೋ ನಾನು ಮೇಲೋ ಅಂತ. ಮೊದಲು ಭಕ್ತ ಮೇಲೆ ಬಂದ, ಉಪಾಧ್ಯಾಯರು ಮೇಲೆ ಬಂದರು. ಆಮೇಲೆ ಅವ್ರಿಗೆ ಅನ್ನಿಸ್ತು ರಾಯರು ಇಷ್ಟು ಕೆಳಗಿರೋದು ಬೇಡ ಅಂತ. ಈಗ ರಾಯರು ಇನ್ನೂ ಮೇಲೆ ಬಂದಿದ್ದಾರೆ. ಇನ್ನೊಂದು 10 ವರ್ಷಕ್ಕೆ ಇನ್ನೂ ಮೇಲೆ ಬರುವಂತೆ ಉಪಾಧ್ಯಾಯರನ್ನು ರಾಯರು ಚೆನ್ನಾಗಿ ಇಟ್ಟಿರಲಿ, ನಂಬಿದಂತಹ ಭಕ್ತರಿಗೆ ಅನುಗ್ರಹ ಮಾಡೋದು ತುಂಬ ಚೆನ್ನಾಗಿದೆ. ಕೃಷ್ಣ ಚಾರಿತ್ರೆ ಮಂಜರೆಯಲ್ಲಿ ವಿಷ್ಣುರ್ಬ್ರಹ್ಮಾದಿದೇವೈ ಹಿತಭರಭರಣೆ ಪ್ರಾರ್ಥಿತ ಪ್ರಾದುರಾಸೀತ್ ದೇವಕ್ಯಾಂ ದೇವನಂದಿ ಶಿಶುವದ ವಿಹಿತಾಂ ಪೂತನಾಮ್ಯೋ ಜಗಾನ ಉತ್ಥಾನೌತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈಃ ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತೋ ಭೂತಲೆ ಸೋ ಅವತಾನ್ಮಾಂ. ಪುಟ್ಟ ಒಂದು ಶ್ಲೋಕ, ಸುಮಾರು ಇದರಲ್ಲಿ 10 ಅಧ್ಯಾಯವನ್ನು ಕವರ್ ಮಾಡ್ತಾರೆ. ಕೃಷ್ಣ ಅವತಾರ ಮಾಡಿದ. ಯಾಕೆ ಮಾಡಿದ್ದು ಕೃಷ್ಣ? ವಿಷ್ಣುರ್ ಬ್ರಹ್ಮಾದಿದೇವೈ ಕ್ಷಿತಿಭರಭರಣೆ ಪ್ರಾರ್ಥಿತ. ಭೂಭಾರ ಹರಣಕ್ಕಾಗಿ ಕೃಷ್ಣಾವತಾರ ನಾವೆಲ್ಲ ಕೇಳ್ತೇವಲ್ಲ. ಜಾತಕ್ ಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಕೃಷ್ಣನ ಪ್ರಧಾನ ಉದ್ದೇಶವೇ ದೈತ್ಯರನ್ನು ಮಟ್ಟ ಹಾಕೋದು, ಭೂಭಾರ ಹರಣ ಮಾಡೋದು. ವಿಷ್ಣುರ್ ಬ್ರಹ್ಮಾದಿದೇವೈ, ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಬ್ರಹ್ಮಾದಿಗಳು ಪ್ರಾರ್ಥನೆಯನ್ನು ಮಾಡಿದರು. ಸ್ವಾಮಿ ಭೂದೇವಿಗೆ ಭಾರ ಹೆಚ್ಚಾಗಿದೆ, ನೀನು ಅವತಾರ ಮಾಡು. ಪರೀಕ್ಷಿತ್ ರಾಜರು ಅದನ್ನೇ ಕೇಳ್ತಾರೆ.
ಸ್ವಾಮಿ ಕೃಷ್ಣನ ಕಥೆಯನ್ನು ಹೇಳ್ರಿ. ಯಾಕೆ ಕೃಷ್ಣಂದೇ ಕೇಳ್ತಾ ಇದ್ದೆ? ತುಂಬ ಉಪಕಾರ ಮಾಡಿದಾನವನು, ನಮ್ಮ ಹಿರಿಯರಿಗೆ ತುಂಬ ಉಪಕಾರ ಮಾಡಿದ. ಪ್ರಾಯ ಕೃಷ್ಣನಿಗೆ ನಮ್ಮ ಮನೆ ಕೆಲಸ ಮಾಡಿ 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 ಟೊಂಕ ನೋವು ಬಂದಿರಬೇಕು ಅಂದರು. ನಿಮಗೆಲ್ಲಿ ಸಿಕ್ಕದ ಅಂದರು. ಪಂಡ್ರಪುರಕ್ಕೆ ಹೋಗ್ರಿ ನಿಮಗೂ ಸಿಗ್ತಾನೆ, ಈಗ ನಿಂತುಬಿಟ್ಯಾನಂತ. ಸಾಕಾಗಿದೆಯಪ್ಪ, ಇನ್ನು ದಯಮಾಡಿ ಯಾರೂ ಕೆಲಸ ಹೇಳಬೇಡಿ ಅಂತ. ಈ ತುಂಬ ಸುಸ್ತಾಗಿ ಹೀಗೆ ನಿಲ್ತೀವಲ್ಲ. ಈಗಿನವರು ಅಭಿನವ ಪಾಂಡುರಂಗರಾಯರು ಕೆಲಸ ಬೀಳತ್ತೆ ಅಂದರೆ ಹೀಗೆ ಇಟ್ಕೊಂಡೇ ಬಂದ್ಬಿಡ್ತಾರೆ. ಅವರು ಬಡಿಸೋದು ಗಿಡಿಸೋದು ಏನಿಲ್ಲ ಇಲ್ಲ. ನಮ್ಮ ಸ್ವಾಮಿ ಎಷ್ಟು ಮಾಡಿದಾರೆ. ಈ ಪುರಂದರದಾಸರಂತಾರೆ, ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ ಕಟಿಯಲ್ಲಿ ಕರವಿಟ್ಟನು. ಸುರಪಾತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳ ತಾಂತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಏನು ದೇವರು ಮಾಡಿದ ಉಪಕಾರ ಅಪಾರ. ಪಾಂಡವರ ಮೇಲೆ, ಪಾಂಡವರ ಮನೆಯಲ್ಲಿ A to Z ದೇವರೇ. ಎಂಜಲಗೋಮವನ್ನು ಮಾಡಲಿಕ್ಕೂ ತಯಾರು, ಅಗ್ರಪೂಜೆಗೂ ದೇವರೇ. ಅಗ್ರಪೂಜೆ ಕೃಷ್ಣನಿಗೆ ಮಾಡಿದ್ದು, ಪಾಂಡವರ ಮನೆಯಲ್ಲಿ ಎಲೆಯನ್ನು ಎತ್ತಿದಾನೆ. ದೇವರು ಉಪಕಾರವನ್ನು ಮಾಡಲಿಕ್ಕೆ ಅವನಷ್ಟು ಉಪಕಾರ ಏನು ಅವನು. ನಾವು ದೇವರಿಗೆ ಮಾಡೋದು ತುಂಬ 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 ಕಡಿಮೆನೆ. ನಮಗೆ ತುಂಬ ದೇವರು ಮಾಡಿದರೆ ದೇವರು ಒಂಚೂರು ನಾವು ಮಾಡ್ತೇವೆ, ಇಲ್ಲಾಂದರೆ ದೇವರನ್ನೇ ಬಿಡುವ ಮಹಾನುಭಾವರು ನಾವು. ಆದರೆ ಅವನಿಂದ ಪಡೆಯೋದು ತುಂಬ ಜಾಸ್ತಿ. ಏನು ಪಾಂಡವರ ಮನೆಯಲ್ಲಿ ದೇವರು ಮಾಡಿದ್ದು? ಕರ್ಣನ ಸಂಹಾರ ಆಗಬೇಕು. ಕೃಷ್ಣ ಇದ್ದದ್ದಕ್ಕೆ ಆ ಇನ್ಸಿಡೆಂಟ್ಗಳು ನೋಡಿದರೆ ಕರ್ಣ ಏನು ಮಾಡಿದ, ತನ್ನ ರಥ ಹೂತೋಗಿದೆ. ಅರ್ಜುನ ಈಗ ಬಾಣ ಬಿಡಬೇಡ, ಈಗ ಬಾಣ ಬಿಟ್ಟರೆ ನಾನು ಸಾಯ್ತೇನೆ, ಆದರೆ ನಿನಗೆ ಅಪಕೀರ್ತಿ ಬರುತ್ತೆ. ಪಂಚರ್ ಹಾಕೋಬೇಕಾದ್ರೆ ಅವನನ್ನು ಕೊಂದವನು ಹೇಳಿ ಅಂತ. ಮತ್ತೇನು ಮಾಡಲಿ, ಒಂದು 10 ನಿಮಿಷ ರೆಡಿ ಸ್ಟಡಿ ಗೋ ಆಫ್ ಅಂತೇನೆ, ಆಮೇಲೆ ಹೊಡಿ. ಅಬಾಣೆ ಭ್ರಷ್ಟ ಕವಚೆ ಭ್ರಷ್ಟ ಭಗ್ನಾಯುಧೆ ತಥ. ಯಾರಲ್ಲಿ ಬಾಣ ಇಲ್ಲ, ಯಾರಲ್ಲಿ ಆಯುಧ ಇಲ್ಲ, ಯಾರಿಗೆ ಕವಚ ಇಲ್ಲ, ಯಾರು ರಥದ ಒಳಗೆ ಇಲ್ಲ, ಅಂಥವನ್ನ ಹೊಡಿಬಾರದು. ಮತ್ತೇನು ಮಾಡಲಿ, ಸುಮ್ಮನಿರು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು, ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಅಂದ. ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ಏನಾದರೂ ಹೇಳ್ತಾ ಇರೋ, ಆಮೇಲೆ ಹೊಡಿತೇನೆ. ತಮಬ್ರವೀತ್ ವಾಸುದೇವೋ ರಥಸ್ಥಃ ರಾಧೇಯ ದಿಷ್ಟ್ಯ ಸ್ಮರಸೀಹ ಧರ್ಮಂ. ಕೃಷ್ಣ ಮಾತಾಡ್ದ, ರಾಧೇಯ ಕರ್ಣ ನೋಡಿಲ್ಲಿ. ಏನು ಸ್ವಾಮಿ ಅಂದ. ಏನು ಧರ್ಮಶಾಸ್ತ್ರ ಧರ್ಮ ಪಾಂಡವರಿಗೆ ಮಾತ್ರನೋ ಎಲ್ಲರಿಗೂ? ಇಲ್ಲ, ಎಲ್ಲರೂ. ನೀವು ಏನು ಬೇಕಾದ ಧರ್ಮವನ್ನು ಮಾಡ್ಬೋದು, ಕೌರವರು. ಪಾಂಡವರು ಮಾತ್ರ ಧರ್ಮವನ್ನು ಆಚರಣೆ ಮಾಡಬೇಕಾ? ನಾವೇನಂಥದ್ದು ಮಾಡಿದ್ದು? ಅದಕ್ಕೆ ಅವರಂತಾರೆ, ಯದ್ ದ್ರೌಪದೀಂ ಏಕವಸ್ತ್ರಾಂ ಸಭಾಯಾಂ. ಏನು ವೇದವ್ಯಾಸ ದೇವರ ಮಾತುಗಳು ಮಹಾಭಾರತದಲ್ಲಿ. ಯದ್ ದ್ರೌಪದೀಂ ಏಕವಸ್ತ್ರಾಂ ಸಭಾಯಾಂ ಅನಾಯಸ್ತ್ವಂಚ ಸುಯೋಧನಶ್ಚ ದುಶ್ಯಾಸನೋ ಶಕುನಿಃ ಸೌಬಲಶ್ಚ ನತೇ ಕರ್ಣ ಪ್ರತ್ಯವ ತತ್ರ ಧರ್ಮ. ಏನೂ ಅಪರಾಧ ಮಾಡದಂತಹ ದ್ರೌಪದಿಯನ್ನ, ಕುರುವಂಶದ ಸೊಸೆ ಯಾಜ್ಞಸೇನಿ, ಬೆಂಕಿಯಿಂದ ಬಂದವಳು, ವಸ್ತ್ರಾಪಹರಣಕ್ಕೆ ಎಳೆದುಕೊಂಡು ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀಯಲ್ಲ, ಇದು ಯಾವ ಧರ್ಮಶಾಸ್ತ್ರ ಹೇಳಿಕೊಟ್ಟದ್ದು? ಒಂದು ಹೆಣ್ಣಿಗೆ ಅಪಮಾನ ಆಡಬೇಕಾದ್ರೆ ಈಗೆಲ್ಲ ಹಾಗೆ ಮಾಡ್ತಾರೆ. ಯಾವುದೋ ಆಕ್ಸಿಡೆಂಟ್ ಆಗಿದೆ ಅಂತ ಹೆಲ್ಪ್ ಮಾಡೋದು ಹೋಯ್ತು, TV ತಗೊಂಡು ವಾಟ್ಸಾಪಲ್ಲಿ ಕಳಿಸ್ತಾನೆ, ಲೈವ್ ಆಕ್ಸಿಡೆಂಟ್ ಯು ಕ್ಯಾನ್ ಸಿ ಅಂತ. ಅವನು ಹೊಡ್ಕೋತಾ ಇರ್ತಾನೆ, ನೀರು ಕೊಡ್ರು ಅಂತ. 1-2 ನಿಮಿಷ ಸಾರ್, ಏನು ಶೂಟಿಂಗ್ ಅದು? ಅವನು ಕೃಷ್ಣಾರ್ಪಣವೇ ಆಗ್ಬಿಡ್ತಾನೆ, ವಿವೇಕವೇ ಇಲ್ಲ. ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ನೀನು ರಕ್ಷಣೆ ಮಾಡೋದು ಬಿಟ್ಟು, ಅನ್ಯಾಯ ಅನ್ನೋದು ಬಿಟ್ಟು ಕಿಂಡಾಲ್ ಮಾಡ್ತೀಯ. ಮಗನೇ, ಇದೇ ಧರ್ಮಶಾಸ್ತ್ರ ಹೇಳಿಕೊಟ್ಟಿದ್ದ. ಯದನಾರ್ಯೈ ಪುರಾಕೃಷ್ಣಾಂ ಕ್ಲಿಶ್ಯಮಾನಾಂ ಅನಾಗಸಾಂ ಉಪಪ್ರೇಕ್ಷಸಿ ರಾಧೇಯ ಕ್ವತೇ ಧರ್ಮಸ್ತದಾಗತಃ. ಎಲ್ಲಿ ಹೋಗಿತ್ತು ನಿನ್ನ ಧರ್ಮದ ಪ್ರಜ್ಞೆ?
ದ್ರೌಪದಿಯನ್ನ ಪಾಪ ಪರಿಪರಿಯಿಂದ ಬೇಡಿದಾಗ ಇದು ಅನ್ಯಾಯ ಅನ್ಲಿಕ್ಕೆ ನಿನಗೆ ಧರ್ಮ ಅಡ್ಡಿ ಬರಲಿಲ್ವಾ? ಅದೆಲ್ಲ ಬಿಡು. ಯದಾಭಿಮನ್ಯುಂ ಬಹವಃ ಸರ್ವೇ ದುರ್ಯೋಧನಾದಯ ಪರಿವಾರ್ಯ ರಣೇ ಬಾಲಂ 16 ವರ್ಷದ ಹಸಿಗೂಸು ಅಭಿಮನ್ಯು ಯುದ್ಧದಲ್ಲಿ ಪರಾಕ್ರಮದಿಂದ ಮೆರೀತಾ ಇದ್ರೆ ಏನೂ ಮಾಡಲಾಗದೆ ದ್ರೋಣಾಚಾರ್ಯರನ್ನ ಕೇಳಿ 6 ಜನ ಒಂದು ಕೂಸಿನ ಮೇಲೆ ಬಿದ್ರಲ್ಲ, ಇದು ಏನು ನ್ಯಾಯವಾ? ಅದೊಂದು ಇದು 50 ಆಯ್ತು ಮಗನೇ. ಅರ್ಜುನ ಬಿಡು ಬಾಣವನ್ನ. ಇದು ದೇವರು ಮಾಡಿದ್ದು. 1 2 ಜಯದ್ರಥನ ವಧೆಯನ್ನು ಮಾಡ್ತೇನೆ ಅಂದಿದ್ದ. ಕೃಷ್ಣ ಅಂದ, ಅಲ್ಲೋ ನಾಳೆ ಸಾಯಂಕಾಲ ಸೂರ್ಯಾಸ್ತ ಆಗಿಬಿಟ್ರೆ ನಿನ್ನ ಗತಿ ಏನು? ಕುಂಡದಲ್ಲಿ ಹಾರ್ತೀಯ? ನೀ ಇದೆಯಲ್ಲ ಸ್ವಾಮಿ ಹರಕೆ ತೀರಿಸ್ಲಿಕ್ಕೆ ಅಂದ. ಈ ಹರಕೆ ತೀರಿಸೋರಿದ್ರೆ ಹರಿಸ್ಕೊಳ್ಳೋ ಗತಿ ಏನು? ಆದರೂ ದೇವರನ್ನ ನಂಬಿದೆಯಲ್ಲ, ನಿನಗೆ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ. ಏನದು? ಅದನ್ನೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ವಿಷ್ಣುರ್ ಬ್ರಹ್ಮಾದಿ ದೇವೈಹಿ ಕ್ಷಿತಿಭರಭರಣೆ ಪ್ರಾರ್ಥಿತ ಪ್ರಾದುರಾಸೀತ್. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪ್ರಾದುರ್ಭೂತನಾಗಿ ಏನು ಪಾಂಡವರ ಮನೆಯ ಚಾಕರಿಯನ್ನು ಮಾಡಿದ್ದು ಆ ಅರ್ಜುನ ಪ್ರತಿಜ್ಞೆ ಮಾಡಿದಾನೆ. ಮಾರನೇ ದಿವಸ ಬೆಳಗ್ಗೆ ಸೂರ್ಯೋದಯ ಆದ ಕೂಡಲೇ ಬಂದರು. ದ್ರೋಣಾಚಾರ್ಯರನ್ನು ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಷ್ಣ 2 ಬಾಣವನ್ನು ಬಿಡಿಸಿ ನಮಸ್ಕಾರ ಅಂತ ಹೇಳಿ ಆಶೀರ್ವಾದ ಮಾಡಿ ಒಳಗೆ ಬಂದ. ಜಯದ್ರಥನ ವಧೆ ಆಗಬೇಕು, ಸೂರ್ಯಾಸ್ತ ಆಗೋ ಸಮಯ ಬಂತು. ಅರ್ಜುನನಿಗೆ ಭಯ ಆಗ್ತಾ ಇದೆ. ಆಯ್ತು, ಇವತ್ತು ಕಡೇ ದಿನ, ಇನ್ನು 2-3 ನಿಮಿಷ ಇದೆ. ಇದ್ದಕ್ಕಿದ್ದ ಹಾಗೆ ಕತ್ತಲಾಗುವಂತೆ ಮಾಡಿ ಎಲ್ಲರೂ ಓಡಿ ಬಂದ್ಬಿಟ್ರು. ಸೂರ್ಯಾಸ್ತ ಆಯ್ತು, ಅರ್ಜುನ ಹಾರು ಅನ್ನುವುದರಲ್ಲಿ ಜಯದ್ರಥ ಬಂದ. ಕೃಷ್ಣ ಅಂತ ಬಿಡು ಬಾಣವನ್ನು, ಅವನ ತಲೆ ಉಳಿಬಾರ್ದು. ಇಷ್ಟು ದೇವರು ಮಾಡಿದ ಉಪಕಾರ. ಅವರೆಲ್ಲ ಮೋಸ ಅಂದರು. ಮತ್ತೆ ಆ ಕತ್ತಲು ಹೋಗಿ ಸೂರ್ಯ ಇದ್ದ. ಅನ್ಯಾಯ ಇದು, ನೀವೇ ಏನೋ ಮಾಡಿದ್ರಿ. ಹೌದು, ಏನೋ ಮಾಡಿದ್ವಿ ಅಂತಾನೆ ಅಂತ. ಇದು ದೇವರು ಮಾಡಿದ ಉಪಕಾರ. ನಂಬಿದವರಿಗೆ ದೇವರು ಸದಾ ಹಿಂದೆ ಇದ್ದು ಮಾಡ್ತಾನಂತ. ಆದರೆ ಆ ನಂಬಿಕೆ ಬೇಕು. ನಂಬಿದವರು ಅಂದರೆ ಈ ಗುರುಗಳು, ರಾಘವೇಂದ್ರರು, ವಾದಿರಾಜರು, ವ್ಯಾಸರಾಜರು, ಈ ಎಲ್ಲ ಮಹಾನುಭಾವರು ದೇವರನ್ನು ನಂಬಿದ್ದಕ್ಕೆ ನಾವು ದೇವರನ್ನು ಡೈರೆಕ್ಟಾಗಿ ಬೇಡೋದಿಲ್ಲ. ಆ ನಂಬಿದವರ ಹತ್ತಿರ ಹೋದಾಗ ನಮಗೆ ನಂಬಿಕೆ ಬರುವಂತೆ ಅವರು ಔಷಧಿಯನ್ನು ಕೊಟ್ಟು ಉದ್ಧಾರ ಮಾಡ್ತಾರೆ. ಪ್ರಾರ್ಥಿತ ಪ್ರಾದುರಾಸೀತ್. ಆ ನಂತರದಲ್ಲಿ ದೇವಕಿಯಲ್ಲಿ ದೇವರು ಅವತಾರ ಮಾಡಿದ. ದೇವಕ್ಯಾಂ ನಂದನಂದಿ. ಆದರೆ ನಂದನಿಗೆ ಆನಂದ ಕೊಟ್ಟ. ವಿಶೇಷ ನೋಡಿ, ಅವತಾರ ಮಾಡಿದ್ದು ಅಲ್ಲಿ, ಆನಂದ ಪಟ್ಟದ್ದು ಇವರು. ಒಂದು ರೀತಿ ಮಕ್ಕಳನ್ನು ಹಡೆದರು. ಇವತ್ತು ಸ್ವಲ್ಪ ಹೀಗೆ ಆಗಿದೆ. ದೇವಕ್ಯಾಂ ನಂದನಂದಿ. ದೇವಕಿಯಲ್ಲಿ ಅವತಾರ ಮಾಡ್ದ. ನಂದ ಯಶೋದಮ್ಮನಿಗೆ ಆನಂದ ಕೊಟ್ಟ. ಇವತ್ತು ಪ್ರಾಯ ನಮ್ಮ ಇಳಿವಯಸ್ಸಿನಲ್ಲಿ ಹಾಗೆ ಆಗಿದೆ. ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಇರೋದೇ ಇಲ್ಲ. ನಮ್ಮ ಜೊತೆ ಇರೋದು ಏನಿದ್ರು 3 ಜನ ನರ್ಸು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ 3 ಶಿಫ್ಟು ಅವರೇ ಇರ್ತಾರೆ. ಅವರನ್ನೇ ಶ್ರೀ ಭೂದುರ್ಗಾ ಅಂತ ನೋಡ್ಕೊಂಡು ಆನಂದ ಪಡ್ತಾ ಇರಬೇಕು. ಎಂಥ ಕಷ್ಟ ಇಲ್ಲ, ಎಂಥ ವಿಪರ್ಯಾಸ ಅಲ್ಲ. ಇವತ್ತು ನಮ್ಮ ಮಕ್ಕಳು ನಮ್ಮ ಒಟ್ಟಿಗೆ ಇದ್ದಾರೆ ಅಂದರೆ ಪ್ರಾಯ ಏನಾಗಿದೆ, ಈ ದೇಶದಲ್ಲಿ ಕೆಲಸ ಸಿಗಲ್ಲ ಅಂತ ಹೊರಗೆ ಹೋಗಿರ್ತಾರೆ. ಹೊರಗೆ ಹೋದ ಮೇಲೆ ಈ ದೇಶಕ್ಕೆ ಬರಲಿಕ್ಕೆ ಇಷ್ಟ ಆಗೋದಿಲ್ಲ. ಇವ್ರ ಪಾಪ ಕಾಯ್ತಾ ಇರೋದು. ಅವ್ರಿಗೆ ಮೊಮ್ಮಕ್ಕಳು ಆಗತ್ತೆ. ದಿನ ಅವ್ರು ವಾಟ್ಸಾಪಲ್ಲಿ ಮೆಸೇಜ್ ಕಳಿಸಿದಾಗ ಅದನ್ನೇ ಮುದ್ದಾಡೋದು. ಎಷ್ಟು ಮುದ್ದಾಗಿದೆಯೋ ನಮ್ಮ ಮೊಮ್ಮಗು ಅಂತ. ಅದಕ್ಕೆ ಮುದ್ದಾಡಬೇಕಷ್ಟೆ. ಜೊತೆಯಲ್ಲಿ ಅವ್ರು ಇರೋದಿಲ್ಲ. ಅಲ್ಲೋ ನನಗೆ ವಯಸ್ಸಾಗಿದೆ ಬರ್ತೀಯಾ? ಖಂಡಿತ ನೀ ಇರೋದ್ರೊಳಗೆ ಬರ್ತೀನಿ. ಒಂದು ವೇಳೆ ನೀವು ಹೋದರೂ ಬಂದೇ ಬರ್ತೀನಿ ಅಂತ. ಕಡೆಗದು ಅಪ್ಪ ಹೋಗೋದ್ರಲ್ಲಿ ಒಂದ್ಸಲಿ ಬಾರೋ, ನಿಮ್ಮಮ್ಮ ನಿನ್ನನ್ನೇ ನೆನೆಸ್ತಾ ಇದ್ದಾಳೆ. ಇಲ್ಲ ನಾ ಬಂದ್ಬಿಟ್ರೆ ಎಲ್ಲಿ ಹೊಟ್ಟೋಗ್ತಾಳೋ ಅದಕ್ಕೆ ನಿಧಾನಕ್ಕೆ ಬರ್ತೀನಿ, ಅಮ್ಮ ಇನ್ನೂ 100 ವರ್ಷ ಇರಲಿ ಅಂತ. ಎಂಥ ಸಮಸ್ಯೆ ಇವತ್ತು. ಎಂಥ ಪರಿಸ್ಥಿತಿ ಇದೆ ಅಂದರೆ, ನಿಮ್ಮ ಮಕ್ಕಳು ಸುಮಾರು ಒಂದು 25 ವರ್ಷದ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳ್ತಾರೆ ಅಂದರೆ ಆಶ್ಚರ್ಯ. ಡಾಕ್ಟ್ರ್ ಹತ್ರ ತೋರಿಸಿ ನಿಮ್ಮ ಮಗಂಗೆ ಬುದ್ಧಿ ಸರಿ ಇದೆಯೋ ಇಲ್ಲೋ, ಇನ್ನೂ ನಿಮ್ಮ ಮಾತು ಕೇಳ್ತಾನ ಅಂತ. ಈಗೊಂದು 50 ವರ್ಷದ ಕೆಳಗೆ ತಂದೆ ತಾಯಿಯ ಮಾತನ್ನು ಕೇಳಲಿಲ್ಲ ಅಂದರೆ ಅದೊಂದು ದೊಡ್ಡ ದುರಂತ ಅಂತ. ಇವತ್ತು ಕೇಳ್ತಾನೆ ಅಂದರೆ ಅದು ದೊಡ್ಡ ದುರಂತ ಇಲ್ಲ. ದೇವಕ್ಯಾಂ ನಂದನಂದಿ. ಅದು ದೇವರು ವರ ಕೊಟ್ಟಿದ್ದ. ನಂದನಿಗೆ ಆನಂದ ಆಯಿತು. ಇದು ನಾವೇನು ಕರ್ಮ ಮಾಡಿದೆವೋ ಗೊತ್ತಿಲ್ಲ.
ಆದರೆ ಇವತ್ತು ನಮ್ಮ ಜೊತೆಯಲ್ಲಿ ಇರ್ತಾ ಇಲ್ಲ. ಇರಬೇಕು, ಮಕ್ಕಳು ಇದ್ದು ತಂದೆ ತಾಯಿಯ ಸೇವೆಯನ್ನು ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ. ತಂದೆಯ ಋಣವನ್ನಾದರೂ ತೀರಿಸಬಹುದು, ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅಂತ. ತುಂಬ ದೊಡ್ಡ ಋಣ ತಾಯಿಯದ್ದು ಅನ್ನೋದಕ್ಕೇನೆ ನಮ್ಮಲ್ಲಿ ಎಷ್ಟೇ ವಿದ್ವಾಂಸ, ಎಷ್ಟೇ ದೊಡ್ಡ ವಿರಕ್ತನಾದ ಸನ್ಯಾಸಿ ಆದರೂ ಸನ್ಯಾಸಿಯಾದ ಮಗನಿಗೆ ಅಪ್ಪ ನಮಿಸ್ತಾನೆ, ಅಮ್ಮ ಮಾತ್ರ ಆಶೀರ್ವಾದ ಮಾಡ್ತಾಳೆ. ತಾಯಿ ಯಾಕೆ ಋಣ ಹೋಗಿಲ್ವಾ? ಹೋಗಿಲ್ಲ ಅಂತಾರೆ. ಏನಂತ ತಾಯಿಯ ಋಣ? ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ಲಪ್ಪ, 9 ತಿಂಗಳು ಹೊತ್ತು ನಿನ್ನನ್ನು ಹೆತ್ತಿದಾಳು. ಇವತ್ತು ಸ್ವಲ್ಪ ವಾಸಿ, ಶ್ರೀಮಂತಿಕೆ ಇದೆ, ಒಂದೇ ಮಗು ಇರುತ್ತೆ, ಮ್ಯಾಕ್ಸಿಮಮ್ 2 ಇರುತ್ತೆ, ಸ್ವಲ್ಪ ಅನುಕೂಲತೆಗಳಿದ್ದಾವೆ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲರಿಗೂ ಅನುಕೂಲ ಇದೆ. ಈಗ ಒಂದು 50 ವರ್ಷದ ಕೆಳಗೆ ಹೋದಾಗ ಮಕ್ಕಳ ಸಂಖ್ಯೆ ಹೆಚ್ಚು, ಬಡತನ ತುಂಬ ಜಾಸ್ತಿ. 10 ಹೆಣ್ಣು ಮಕ್ಕಳಿದ್ರೂ ಏನೋ ಒಂದು ಪ್ರತಿಯೊಬ್ಬರಿಗೂ ಸೆಂಟಿಮೆಂಟ್ಸ್. ಒಬ್ಬನೇ ಒಬ್ಬ ಗಂಡು ಮಗ ಆಗಲಿ, ನನಗೆ ಪಿಂಡ ಪ್ರದಾನ ಮಾಡೋನು ಹುಟ್ಲಿ. ಡಾಕ್ಟ್ರ್ ಅನ್ನೋರು, ಬೇಡಮ್ಮ ಇನ್ನು ಹಡಿದ್ರೆ ನೀನೇ ಉಳಿಯಲ್ಲ, ನೀನೇ ಕೃಷ್ಣಾರ್ಪಣ ಆಗ್ತಿ. ಇಲ್ಲ ಡಾಕ್ಟ್ರೇ, ನಾ ಹೋದರೂ ಪರವಾಗಿಲ್ಲ, ನಮ್ಮ ವಂಶ ಮುಂದುವರಿಬೇಕು. ಇಂಥ ಮೌಢ್ಯಗಳು ಇತ್ತು. ಪಾಪ ಇಂಥ ತಂದೆ ತಾಯಿಗಳಿದ್ರು ಬಾ. ಗರ್ಭಿಣಿ ಆದಾಗಿನ ಅದಕ್ಕೆ ತಾಯಿಯ ಹೆಸರಲ್ಲಿ ಪಿಂಡವನ್ನು ಇದೇ ಮಂತ್ರ ಹೇಳಿ ಇಡಿಸ್ತಾರೆ. ಗರ್ಭಸ್ಥೆ ಗಮನೆ ದುಃಖೆ ವಿಷಮೇ ಭೂರಿವರ್ತ್ಮನಿ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ನಮ್ಮಮ್ಮ, ನಾನು ನಿನ್ನ ಗರ್ಭಕ್ಕೆ ಬೀಳುವ ಮುಂಚೆ ಊರೋರ ಕೈಯಲ್ಲೆಲ್ಲ ಬೈಸಿಕೊಳ್ಳುವಂತೆ ಮಾಡಿದೆ. ಇವನಿಗೆ ಮಕ್ಕಳಾಗೋದಿಲ್ಲ ಅಂತ ಚಿಚ್ಚಿ ಆಡೋದು ಮಾಡೋದು. ಪ್ರಾಯ ಇವತ್ತು ಯಾರು ಸುದ್ದಿಗೆ ಬರೋದಿಲ್ಲ, ಒಂಥರ ಸಿವಿಲೈಸ್ಡ್. ಈ ಯಾರು ಮಾತೇ ಆಡಿಸೋದಿಲ್ಲ, ಅವ್ರ ಪಾಡಿಗೆ ಅವರು ಒಂದು ಫೇಸ್ಬುಕ್ಕು ಇನ್ನೊಂದು ವಾಟ್ಸಾಪ್ ಇಟ್ಕೊಂಡು ಬಂದ್ರ, ಓ ಮುಗದೇ ಹೋಯ್ತು, ಮಾತೇ ಮರೆತು ಬಿಡ್ತೇವೆ ನಾವು. ಈ ಅವಸ್ಥೆಯಲ್ಲಿದ್ದೇವೆ. ಆದರೆ ಆ ತಾಯಿಗೆ ನೋವು, ಗರ್ಭಿಣಿ ಆದಾಗ ಸಂಕಟ, ಮನೆಯ ಪದಾರ್ಥ ಸೇರೋದಿಲ್ಲ, ಏನಾದರೂ ಬೇಕು. ಇವತ್ತು ಕೊಡಿಸ್ಬೋದು, ಹಣ ಇದೆ, ಪದಾರ್ಥ ಸಿಗತ್ತೆ. ಹಿಂದೆ ಅದೇ ಇಲ್ಲ ಪಾಪ. ತುಂಬ ಅವಳಿಗೆ ಏನಾದರೂ ಬೇಕು ಅಂತಾದರೆ ಹಸಿವು. ಡಾಕ್ಟರ್ ಹೇಳಿರೋರು, ನೀನೇನಾದರೂ ಅನ್ನ ಆಹಾರವನ್ನು ಚೆನ್ನಾಗಿ ತಿನ್ನಲಿಲ್ಲ ಅಂದರೆ ಮಗು ಸರಿಯಾಗಿ ಬೆಳೆಯೋದಿಲ್ಲ. ಪಾಪ ಏನು ಮಾಡ್ತೀನಿ, ಮನೆಯಲ್ಲಿಲ್ಲ. ನಿಮ್ಮ ಅನೇಕ ಜನಕ್ಕೆ ಗೊತ್ತಿರಬಹುದು ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಪ್ಪತ್ತಿಗೆ ಗತಿ ಇರ್ತಿರ್ಲಿಲ್ಲ, ಯಾರ್ಯಾರ್ದು ಮನೆಗೆ ಹೋಗಿ ಬೇಡ್ಕೊಂಬರಂತ. ನಿಮ್ಮ ಮನೆಯಲ್ಲಿ ರಾತ್ರಿ ಚೆಲ್ತೀರಲ್ಲ ಉಳಿದದ್ದು, ಅದನ್ನು ನನಗೆ ಪಾತ್ರೆಗೆ ಹಾಕ್ತೀರಾ? ಚೆಲ್ಲೋದು ನೀವು ತಿನ್ನೋದಲ್ಲ. ನಿಮ್ಮದೆಲ್ಲ ಮನೆಯಲ್ಲಿ ಊಟ ಮುಗಿದ ಮೇಲೆ ಅವ್ರು ಹೇಳೋರು, ನನ್ನ ಮನೆಯಲ್ಲಿ ಊಟ ಮುಗಿಲಿಕ್ಕೆ ರಾತ್ರಿ 11:30, 12 ಆಗತ್ತೆ. 12 ಗಂಟೆವರೆಗೂ ಕಾದಿರೋಳಂತೆ ಆ ತಾಯಿ, ಪಾಪ ಗರ್ಭಿಣಿ. ನಿಮ್ಮ ಮನೆಯಲ್ಲಿ ಏನಾದರೂ ಮಿಕ್ಕಿದ್ದು ಕೊಡ್ತೀರಿ. ಈ ಅವಸ್ಥೆ ಎಲ್ಲರಿಗೂ ಇತ್ತು ಅಂತಾರೆ. ನಮ್ಮ ವಿಜಯರಾಯರು ಅದನ್ನು ಒಂದು ನುಡಿಯಲ್ಲಿ ಹೇಳ್ತಾರೆ. ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷಗಳ ಭುಂಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನಿನ್ನದೇ ಸಕಲ ಸಂಪತ್ತು. ಸಂಜೆ ತನಕ ಇದ್ದು ಹಸಿದು ಇದ್ದು ಒಂದೇ ಒಂದು ತುತ್ತು ಅನ್ನ ಕಾಣಲಿಲ್ಲ. ಇದು ತುಂಬ ತಾಯಂದ್ರಿಗಿರೋದಂತೆ. ಅಮ್ಮ, ನಾನು ಗರ್ಭಕ್ಕೆ ಬಿದ್ದಾಗ ನಿನಗೆ ಈ ಎಲ್ಲ ತೊಂದರೆ ಕೊಟ್ಟನಲ್ಲ, ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಹೀಗೆ ಅದನ್ನು ದಿನೇ ದಿನೇ ನಾನು ಬೆಳೆದೆ,
ಬೆಳೆದಾಗ ಭಾರ ಆಯಿತು, ಮನೆ ಕೆಲಸ, ಎಲ್ಲೋ ನದಿಯಲ್ಲಿ ನೀರು ತರಬೇಕು. ಇವತ್ತು ತಿರುಗಿಸಿದರೆ ನೀರು ಬರುತ್ತೆ ನಳದಲ್ಲಿ. ಆಗ ನಳ ಅನ್ನೋದು ಗೊತ್ತೇ ಇಲ್ಲ. ನಳ ಅಂದರೆ ನಳಚಕ್ರವರ್ತಿ ಒಬ್ಬನೇ. ಇವತ್ತು ನಿಮ್ಮ ಮನೆಯಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಮೋಟಾರು ಹಾಕುವಷ್ಟಿಲ್ಲ, ಆಟೋಮೆಟಿಕ್ ಕಂಟ್ರೋಲರ್ ಇರುತ್ತೆ, ಎಲ್ಲ ತರಹದ ಅನುಕೂಲತೆ ಇದೆ. ಇಷ್ಟೆಲ್ಲ ಇದ್ದು ಇವತ್ತು ಸುಸ್ತು ಅಂತೇವೆ. ಅವತ್ತು ಪಾಪ ಅವ್ರಿಗೆ ಸುಸ್ತು ಅನ್ಲಿಕ್ಕೆ ಪುರುಸೊತ್ತು ಇರಲಿಲ್ಲಂತ. ಮನೆಯಲ್ಲಿ ದಿನ ಬೆಳಗ್ಗೆ 50 ಜನದ ಅಡಿಗೆ, ಸಾಯಂಕಾಲ 50 ಜನದ ಅಡಿಗೆ, 15 ದಿವಸಕ್ಕೆ ಒಮ್ಮೆ ಮಾತ್ರ ಅಡಿಗೆ ಮನೆಯಿಂದ ಆಚೆ ಬರೋದು ಏಕಾದಶಿ. ಇನ್ನು ದ್ವಾದಶಿ ಮತ್ತೆ ಹೊಕ್ಕರೆ ಇನ್ನು 15 ಡೇಸ್. ಅದಕ್ಕೆ ಈಗ ಅಡುಗೆ ಮನೆಯೇ ಆಚೆ ಬಂದ್ಬಿಡ್ತು, ಓಪನ್ ಕಿಚನ್ ಅಂತ. ಹೀಗೆಲ್ಲ ಕಷ್ಟಪಟ್ಟು ನನ್ನನ್ನು ಬೆಳೆಸಿ ಹಡೆದು ಮಾಡಿದ ಆ ದೊಡ್ಡವರನ್ನು ಮಾಡಿದ ತಾಯಿಗೆ ನೀನೇನು ಕೊಡ್ತಿ? ಏನೂ ಕೊಡ್ಲಿಕ್ಕಾಗೋದಿಲ್ಲ. ಅವಳ ಬಗ್ಗೆ ಗೌರವದ ಭಾವನೆ ಇರಲಿ ಅಂತ ನಮ್ಮ ಸ್ವಾಮಿ ಅದನ್ನು ತೋರಿಸ್ತಾನೆ. ದೇವಕಿಯಲ್ಲಿ ಅವತಾರ ಮಾಡಿ ನಂದಗೋಪನ ಮನೆಯಲ್ಲಿ ದೇವಕ್ಯಾಂ ನಂದನಂದಿ ಶಿಶುವ್ಯದವಿಹಿತಾಂ ಪೂತನಾಮ್ಯೋ ಜಗಾನ. ರಾಯರು ಆ ನಂದನ ಮನೆಯಲ್ಲಿ ಬೆಳೆದದ್ದನ್ನೆಲ್ಲ ಪುಟ್ಟ ಭಾಷೆಯಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ, ಅದಕ್ಕೆಲ್ಲ 10 ಲೈನ್. ಇದು ರಾಯರ ಸೊಬಗು. ಪುಟ್ಟ ಪದ ಶಿಶುವದ ವಿಹಿತಾಂ ಅಂತ ಒಂದು ಪದ ಇದೆ ವ್ಯಾಕರಣದಲ್ಲಿ. ವಿಹಿತಾಂ ಅನ್ನುವ ಪದ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ರಾಯರು ಬಳಸಿದ್ದದು. ಪೂತನೆಯ ಸಂಹಾರ ಮಾಡಿದ್ದು ನೀವು ಅನೇಕ ಬಾರಿ ಪುರಾಣಗಳಲ್ಲಿ ಕೇಳಿರ್ತಾರೆ. ಪೂತನೆಯಲ್ಲಿ ಒಬ್ಬ ಅಯೋಗ್ಯಳು ಇದ್ಲು, ಒಬ್ಬ ಯೋಗ್ಯಳು ಇದ್ಲು. ಯೋಗ್ಯ ಜೀವ ಅಂದರೆ ಊರ್ವಶಿ, ಇನ್ನೊಬ್ಬಳು ರಾಮಾವತಾರದ ತಾಟಕಿ. ಪರಮಾತ್ಮ ಒಂದೇ ಕೆಲಸದಲ್ಲಿ ಇಬ್ಬರನ್ನು ಉದ್ಧಾರ ಮಾಡಿದಾನೆ. ತಾಟಕಿಗೆ ಕೆಟ್ಟಗತಿಯನ್ನು ಕೊಟ್ಟ, ಒಳಗಿದ್ದ ಊರ್ವಶಿಗೆ ಸದ್ಗತಿಯನ್ನು ಕೊಟ್ಟ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳಬೇಕು. ಇಬ್ಬರಿಗೂ ಅನುಕೂಲ ಆಗುವ ಒಂದೇ ಒಂದು ಪದವನ್ನು ಇಟ್ಟು, ಇದು ರಾಯರ ಸೊಬಗು, ರಾಯರ ವೈಭವ. ಅಂದರೆ ಆ ಗ್ರಂಥವನ್ನು ಅಧ್ಯಯನ ಮಾಡಿದವರು ಕುಣಿತಾರೆ, ಏನು ರಾಯರ ಅದ್ಭುತತೆ ಅಂತ. ಶಿಶುವದ ವಿಹಿತಾಂ ಅಂತ ಉಂಟು. ಏನು ವಿಹಿತಾಂ? ಸಂಸ್ಕೃತದಲ್ಲಿ ವಿ ಅನ್ನೋ ಪದಕ್ಕೆ 2 ಅರ್ಥ ಇದೆ, ಬೇಕಾದಷ್ಟು ಅರ್ಥ ಇದೆ, ಇಲ್ಲಿ ನಾವು ತೆಗೆದುಕೊಳ್ಳಬೇಕು. ವಿಹಿತಾಂ ವಿಗತ ಹಿತಾಂ, ಅಹಿತವನ್ನ ಮಾಡಿದ ಕೃಷ್ಣ. ವಿ ಅಂದರೆ ಹೋಗಲ್ಪಟ್ಟ, ಹಿತ ಯಾರಿಗೆ? ಆ ಪೂತನೆಯ ಒಳಗೆ ಇದ್ದಂತಹ ಅಯೋಗ್ಯಳಿಗೆ ವಿಹಿತ, ಕೆಟ್ಟದ್ದನ್ನು ಮಾಡದ, ಅಥವಾ ಹಿತಕ್ಕೆ ವಿರುದ್ಧವಾದದ್ದು ಅಹಿತ ಅಂತ. ಇನ್ನೊಂದು, ಅವಳಲ್ಲಿದ್ದಂತಹ ಊರ್ವಶಿ ಏನಿದ್ಲು ಅವಳನ್ನು ಉದ್ಧಾರ ಮಾಡಿದ, ಅದಕ್ಕೆ ವಿಹಿತಾಂ, ವಿಶಿಷ್ಟವಾದ ಹಿತವನ್ನು ಮಾಡಿದ. ಪೂತನಾಂ ಯೋ ವಿಹಿತಾಂ ಅನ್ನೋದ್ರ ಬದಲು ಬೇರೆ ಮಾಡಬಹುದಾಗಿತ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಿಹಿತಾಂ ಯೋ ಜಘಾನ ಅನ್ನೋದನ್ನು ಅದೇ ಬಳಸ್ಯಾರ. ಜಘಾನ ಅಂದರೆ ಹನಹಿಂಸಾ ಗತ್ಯೋಹೋ, ಹಿಂಸೆ ಗತಿ, ಒಬ್ಬಳಿಗೆ ಹಿಂಸೆ, ಇನ್ನೊಬ್ಬಳಿಗೆ ಸದ್ಗತಿ. ಇದು ರಾಯರ ಸೊಬಗು. ಒಂದೇ ಪದದಲ್ಲಿ 2 ಅರ್ಥವನ್ನು ಬರುವಂತೆ, ಉದ್ಧಾರವೂ ಆಗಿರಬೇಕು, ಹಾಳು ಆಗಿರಬೇಕು. ಇದು ರಾಯರ ಅದ್ಭುತವಾದಂತಹ ಶೈಲಿ. ಅದು ಗ್ರಂಥವನ್ನು ನೋಡಿದಾಗ ತಲೆದೂಗಿ ಬಿಡ್ತಾರೆ ವಿದ್ವಾಂಸರು, ತುಂಬ ಆನಂದ ಪಡ್ತಾರೆ. ಅಂತಹ ಅನೇಕ ಗ್ರಂಥಗಳನ್ನು ಶಿಶುವ್ಯದ ವಿಹಿತಾಂ ಪೂತನಾಂ ಯೋಜಗಾನ ದೇವಕ್ಯಾಂ ನಂದನಂದಿ. ಆಮೇಲೆ ಏನು ಮಾಡ್ದ? ನಾನಾ ತರಹದ ಲೀಲೆಗಳನ್ನು ದೇವರು ಮಾಡಿದ, ಬಾಲಲೀಲೆಗಳನ್ನು ಅಂತ ಪುಟ್ಟದಾಗಿ ಒಂದೇ ಮಾತಲ್ಲಿ ಎಲ್ಲ ಲೀಲೆಗಳನ್ನು ಸಂಗ್ರಹ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿ ದೇವರ ಬಾಲಲೀಲೆ. ಅದು ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ, ವಾದಿರಾಜರ ಬಾಯಲ್ಲೇ ಕೇಳಬೇಕು. ರುಕ್ಮಿಣೀಶ ವಿಜಯಲ್ಲಿ ಭಾಗವತದಕ್ಕಿಂತ ಚೆನ್ನಾಗಿ ವಾದಿರಾಜರು ವರ್ಣನೆ ಮಾಡ್ಯಾರ. ಸಣ್ಣ ಪುಟ್ಟ ನಮ್ಮ ನಿಮ್ಮ ಮಕ್ಕಳು ಮಾಡಿದ್ದನ್ನು ನೋಡೇ ಆನಂದ ಪಡ್ತೀವಿ. ಯಾವುದೋ ಸೈಕಲ್ಲಿಂದ ಬೀಳಿಸೋದು, ಪಕ್ಕದ ಮನೆ ಬ್ಲೋ ತೆಗೆಯೋದು, ಇದನ್ನು ನೋಡೇ ಆನಂದ ಪಡ್ತೀವಿ. ಸರ್ವೋತ್ತಮನಾದ ದೇವರ ಲೀಲೆಗಳನ್ನು ರಾಜರು ವರ್ಣನೆ ಮಾಡಿದ್ದು, ರಾಘವೇಂದ್ರ ಸ್ವಾಮಿಗಳು ಅದನ್ನು ಸೂಚನೆ ಮಾಡ್ತಾರೆ. ಬಾಲಲೀಲಾ ವಯಸ್ಸೈಹಿ, ತುಂಬ ಅದ್ಭುತವಾದ ಲೀಲೆಗಳು. ಏನದು ಅದ್ಭುತ? ದೇವರ ಲೀಲೆ. ಪ್ರತಿಯೊಂದು ಲೀಲೆಯ ಹಿಂದೆ ತಾನು ಸರ್ವೋತ್ತಮ ಅನ್ನೋದನ್ನು ಎನ್ಹ್ಯಾನ್ಸ್ ಮಾಡದಂತೆ. ಕೃಷ್ಣನ ಚೇಷ್ಟೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೃಷ್ಣ ಏನು ಮಾಡ್ದ? ವತ್ಸಾನ್ ಮುಂಜನ್ ಕೊದಿದ ಸಮಯಾನ್, ಕರುಗಳನ್ನು ಬಿಚ್ಚಿ ಓಡೋಗನಂತೆ. ಅವತ್ತಿನ ಕಾಲದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಗೋ ಸಂಪತ್ತೇ ಸಂಪತ್ತು.
ನಮ್ಮ ದೇಶದಲ್ಲಿ ಹೆಣ್ಣನ್ನು ಕೊಡಬೇಕಾದ್ರೆ ಕೇಳೋರಂತೆ, ನಿಮ್ಮ ಮನೇಲಿ ಎಷ್ಟು ಆಕಳಿದೆ? 100. ಇಲ್ಲ, ನಿಮ್ಮನೆ ಕೊಡಲ್ಲ, ಪಕ್ಕದ ಮನೆಯವರು 150 ಆಕಳು ಅಂತ. ಈಗ ಅಪ್ಪಿ ತಪ್ಪಿ ಒಂದು ಆಕಳಿದೆ ಅಂದರೆ ನೀವೇ ಈಗ ಇಟ್ಟು ಕಟ್ಕೊಳ್ರಿ ಅಂತಾರೆ, ಸುದ್ದಿಗೆ ಬರಲ್ಲ. ಗೋಬ್ರಾಹ್ಮಣ ಹಿತಾಯಚ ಅಂತ. ಹಾಗಾಗಿ ಕೃಷ್ಣನ ಆ ಕಾಲದಲ್ಲಿ ಕೃಷ್ಣ ಬಂದ ಅಂದರೆ ಎಲ್ಲರ ಮನೆಯಲ್ಲಿ ಆಕಳು ಬಿಚ್ಚಿ ಓಡೋಗನಂತೆ, ಕರುಗಳನ್ನು ಬಿಚ್ಚಿ. ವತ್ಸಾನ್ ಮುಂಚನ್ ಕೊಜಿದ ಸಮಯಾನ್ ಕ್ರೋಶ ಸಂಜಾತ ಸಹ. ಯಶೋದೆ, ನಿನ್ನ ಮಗ ಮಾಡುವ ಚೇಷ್ಟೆ ಸಾಕಾಗಿದೆಯಮ್ಮ, ಕರು ಬಿಚ್ಚಿ ಹೋಗ್ತಾನೆ, ಕಟ್ಕೊಳ್ರಿ ಅಂದ್ಲು. ಏನು ಕಟ್ಕೊಂಬೋದು, ಒಂದಲ್ಲ ಬಿಚ್ಚೋದು, 500 ಆಕಳು ಬಿಚ್ಚಿ ಹೋಗ್ತಾನೆ. ನಮ್ಮ ಯಜಮಾನರು ಹುಡುಕೋದ್ರಲ್ಲೇ ಸಾಕಾಗಿ ಹೋಯ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಕಳು ಹುಡುಕಿ ತಡಕಿ ಕಟ್ಟಿ, ಅವರು ಪಾಪ ಏನೋ ಕೇಳಿದ್ರು ಬಿಸಿಯಾಗಿ. ನಾನು ಹಾಲನ್ನು ಹಿಂಡಿ ತನ್ನಿ ಅಂದರೆ ಎಲ್ಲಿ ಬರಬೇಕು ಹಾಲು? ಒಂದು ಸಲ ಆಕಳು ಒದೀತು, ಸೀದಾ ಅಡುಗೆ ಮನೆಗೆ ಬಿದ್ದ, ಮೂತಿ ಇಟ್ಟು ದಪ್ಪ ಆಗಿತ್ತಂತೆ. ಈ ಹೆಂಡತಿ ಅಂದ್ಕೊಂಡು ನಮ್ಮ ಯಜಮಾನರ ಮೇಲೆ ಮುಖ್ಯ ಪ್ರಾಣದೇವರ ಆವೇಶವೋ ಏನೋ ಅಂಥೇಳಿ ತಾಳ ಹಾಕ್ತಾ ಕೂತ್ಬಿಟ್ಟವಳು. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ಅಂತ ಬರೆದು ತೋರಿಸ್ದ. ಪ್ರಾಣದೇವರ ಆವೇಶ ಅಲ್ಲ, ಇದ್ದ ಪ್ರಾಣದೇವರು ಹೋಗೋ ಸನ್ನಿವೇಶ ಅಂತ. ಇದು ರಾಜರಂತಾರೆ, ಯಾಕೆ ಅವನು ಕರು ಬಿಚ್ಚಿದ್ದು? ಕರು ಯಾಕೆ ಬಿಚ್ಚಿದ್ದು ಅಂದರೆ, ಸಂಸಾರ ಬಂಧನ ಮಾಡೋನು ನಾನೇ, ಸಂಸಾರ ಬಂಧನ ಬಿಡುಗಡೆನೂ ನನ್ನಿಂದಲೇ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ ಅದನ್ನು ವಾದಿರಾಜರು ಸೂಚನೆ ಮಾಡ್ತಾರೆ. ಈ ಮಾತುಗಳನ್ನೆಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪುಟ್ಟ ಪದ್ಯದಲ್ಲಿ ಕೊಂಡಾಡ್ತಾರೆ. ಇದು ರಾಯರ ಶಾಸ್ತ್ರಗ್ರಂಥಗಳಲ್ಲಿ, ಸ್ತೋತ್ರ ಗ್ರಂಥಗಳಲ್ಲಿ ಅವರ ವೈಭವ. ರಾತ್ರಿ ಪೂಜೆ ಮಾಡೋರಂತೆ ಸನ್ಯಾಸಿಗಳು. ರಾತ್ರಿ ಪೂಜೆ ಪದ್ಧತಿ ಉಂಟಲ್ಲ, ಒಂದು ದಶಾವತಾರ ಸ್ತುತಿ ಮಾಡ್ಯಾರ ರಾಯರು. ದಶಾವತಾರ ಸ್ತುತಿಯನ್ನು ರಾಘವೇಂದ್ರ ಸ್ವಾಮಿಗಳು ಪಾರಾಯಣ ಮಾಡ್ತಾ ಇದ್ರೆ, ಬೇರೆ ಬೇರೆ ಅವತಾರದಲ್ಲಿ ದೇವರು ಬಂದು ದರ್ಶನ ಕೊಟ್ಟು ಹೋಗನಂತೆ. ಮತ್ಸ್ಯನಾಗಿ ಬಾ ಅಂದರೆ ಮತ್ಸ್ಯನಾಗಿ, ಕೂರ್ಮನಾಗಿ ಬಾ ಅಂದರೆ ಕೂರ್ಮನಾಗಿ. ಅವರು ಕೊಂಡಾಡೋದು ತುಂಬ ಚೆನ್ನಾಗಿದೆ. ವರಾಹದೇವರನ್ನು ಕೇಳ್ತಾರೆ, ಆದಿಸೂಕರಧರೋದ್ಧರಣಂತೆ. ಹೇ ವರಾಹದೇವರೇ, ನಿಮಗೊಂದು ದೊಡ್ಡ ನಮಸ್ಕಾರ, ನನ್ನನ್ನು ಉದ್ಧಾರ ಮಾಡಿರಿ. ಯಾಕೆ ಅಂದರು, ನಾನು ತುಂಬ ಕೆಳಗೆ ಇದ್ದೇನೆ, ಸಂಸಾರ ಸಮುದ್ರದ ಕೆಳಗೆ ಇದ್ದೇನೆ, ನನ್ನನ್ನು ನೀವು ಮೇಲೆ ಎತ್ತಿ. ಯಾಕೆಂದರೆ ತುಂಬ ಕೆಳಗಿರುವ ಪದಾರ್ಥಗಳನ್ನು ಮೇಲೆತ್ತುವಂತಹ ಅನಾಯಾಸ ಪಟು ನೀವು. ಭೂಮಿಯಂತಹ ಪದಾರ್ಥವನ್ನೇ ಕೋರೆ ಹಲ್ಲಿನಿಂದ ಎತ್ತಿದ ನಿಮಗೆ ನಾನೊಬ್ಬ ಭಾರನ, ನಿನಗಿಂದು ನಾನೊಬ್ಬ ಭಾರವಾದನೆ, 14 ಲೋಕಗಳ ಆಳುವ ದೊರೆಯೇ. ಇದು ರಾಯರಲ್ಲಿ ಬೇಡಬೇಕಂತ. ತುಂಬ ಕೆಳಗೆ ಇದ್ದೇನೆ, ತುಂಬ ನನಗೆ ಏನೂ ಆಗ್ತಾ ಇಲ್ಲ ಅಂದರೆ ಪ್ರಾಮಾಣಿಕವಾಗಿ ರಾಯರ ಸೇವೆಯನ್ನು ಮಾಡಿ ಸ್ವಲ್ಪ ಮೇಲೆತ್ತಿ ನನ್ನನ್ನು ಅಂದರೆ ನನ್ನ ಯೋಗ್ಯತಾನುಸಾರ ಖಂಡಿತ ಮೇಲೆ ಎತ್ತುತ್ತಾರೆ. ನಂಬಿಕೆ ಬೇಕು. ಏನೋ ಸಮಸ್ಯೆ ಇದೆ, ಆಗ್ತಾ ಇಲ್ಲ, ನೀನೇನು ಹೆಚ್ಚಿಂದ ಮಾಡಬೇಡ, 2 ತುಪ್ಪದ ದೀಪವನ್ನು ಹಚ್ಚು. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರುವಂ. ಎಂಥ ದಾರಿದ್ರ್ಯ ಇದ್ದು ಪರಿಹಾರ ಆಗತ್ತೆ. ಅದನ್ನು ಮಾಡಿ ತೋರಿಸ್ಯಾರ ರಾಯರು. ಯಾವುದೋ ಕಾಲದಲ್ಲಿ ಮಾಡಿದ್ದಲ್ಲ, ಈ ಕಾಲದಲ್ಲಿ ಮಾಡ್ತಾರೆ, ಅದು ವಿಶೇಷ. ದೇವರು ಅವರಲ್ಲಿ ವಿಶೇಷವಾಗಿ ರಾಮ, ಕೃಷ್ಣ, ನರಹರಿ, ವೇದವ್ಯಾಸ, ಇದರ ಮೇಲೆ ಹಯಗ್ರೀವ ದೇವರು. ಯಾವ್ಯಾವುದು ಬೇಕೋ ಎಲ್ಲ ಕೊಡ್ತಾರೆ. ವಿದ್ಯಾ ಬೇಕಾ, ಹಯಗ್ರೀವ ದೇವರು ಸೈನ್ ಮಾಡ್ತಾರಂತೆ. ಏನೋ ಮಕ್ಕಳಿಗೆ ಓದಿದ್ದು ತಲೆಯಲ್ಲಿ ಉಳಿತಾ ಇಲ್ಲ. ಕೆಲವರೆಲ್ಲ ಬುದ್ಧಿವಂತ ಇರ್ತಾರೆ, ಎಕ್ಸಾಮಿನೇಷನ್ ಹಾಲಲ್ಲಿ ಯಾವುದು ಬರೆಯೋದೇ ಇಲ್ಲ, ಎಲ್ಲ ಮರ್ತೋಗತ್ತೆ. ಏನು ಗತಿ ಹೀಗಾದ್ರೆ ಪಾಪ. ಆಗ ಏನು ಯೋಚನೆ ಮಾಡಬೇಡ್ರಿ, ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ ಮಾಡ್ತಾರೆ ಅಂತ. ಅದು ನಮ್ಮ ಅನುಭವ. ಹೋದ ಆಷಾಢ ಶುದ್ಧ ಏಕಾದಶಿ ಮೊನ್ನೆ ಆಯ್ತಲ್ಲ, ಇನ್ನೇನು ಆಷಾಢ ಬಂತು. ಹೋದ ವರ್ಷ 12 ಸ್ಕಂದ ಭಾಗವತವನ್ನು ಮಠದಲ್ಲಿ ಒಂದೊಂದು ಸ್ಕಂದ ಭಾಗವತವನ್ನು 12 ತಾಸು ಒಟ್ಟು ಮುದ್ರೆಯನ್ನು ಸ್ವಾಮಿಗಳು ಕೊಡ್ತಿರ್ತಾರೆ. ಯಾರು ಶ್ರವಣ ಮಾಡ್ತಾರೋ ಎಲ್ಲ ಕಡೆ ಮೈಕು ಇರುತ್ತೆ. ಕೆಲವು ಜನ ಮುದ್ರೆ ಲೇಟಾಗಿ ಹೋಗೋರು, ಪೂಜೆ ನೋಡೋರು ಕೂತಿರ್ತಾರೆ. ಎಲ್ಲರಿಗೂ ಭಾಗವತ ಶ್ರವಣ ಆಗಲಿ ಅಂತ 12 ಸ್ಕಂದ 12 ಮುಖಗಳಿಂದ ಇಟ್ಟಿರ್ತಾರೆ. ಸಾಮಾನ್ಯ 12 ಜನ ವಿದ್ವಾಂಸರು ಅಥವಾ 13. ದಶಮ ಸ್ಕಂದ 2 ವಿಭಾಗ ಮಾಡಿ. ಲಾಸ್ಟ್ ಇಯರು ನನ್ನನ್ನು ಕೇಳಿದರು, 12 ಸ್ಕಂದ ನೀನೇ ಹೇಳ್ತೀಯಾ ಅಂತ.
ಹೂ ಅಂತ ಒಪ್ಕೊಂಡ್ಬಿಟ್ಟೆ. ದುರಾಸೆ ಆಗಬೇಕಲ್ರಿ, ಏಕಾದಶಿ 12 ಸ್ಕಂದ ಹೇಳಬೇಕು, 12 ಸ್ಕಂದ 12 ತಾಸು ಕೂತೇ ಇರಬೇಕಲ್ಲ. ಕೇಳೋರು ಎದ್ದೋಗ್ಬೋದು, ಹೇಳೋರು ಎದ್ದೊಟ್ಟೋದ್ರೆ ಗತಿ ಏನು? ಆಗೋದಿಲ್ಲ, ಕೂತೇ ಇರಬೇಕಲ್ಲ. ಅದಕ್ಕೆ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಆಷಾಢ ಶುದ್ಧ ಪಾಡ್ಯದಿಂದ ಸಪ್ತಮಿವರೆಗೂ ಮಂತ್ರಾಲಯದಲ್ಲಿ ಒಂದು ಭಾಗವತ ಪ್ರವಚನ ಇತ್ತು. ನನಗೆ ಒಳಗೆ ಅಳಕಿತ್ತು, ಯಾಕೆ ಒಪ್ಕೊಂಡೋ ಏನೋ, ಒಂದ್ಸಲಿ ನೋಡುವ ಅಂತ. ನೋಡುವ ಅಂದರೆ ಈ ಸ್ಟೇಜನ್ನು ಬಳಸ್ಕೋಬಾರ್ದಾಗಿತ್ತು. ಸಾವಿರಾರು ಜನ ಲೈವ್ ನೋಡ್ತಿರ್ತಾರೆ. ಮರ್ಯಾದೆ ಹೋದರೆ ಮಠಕ್ಕೂ ಮರ್ಯಾದೆ ಹೋಗತ್ತೆ. ಏನಪ್ಪ ಸರಿ. ಅಲ್ಲಿ ಅರ್ಚಕರನ್ನು ಕೇಳಿದೆ, ಸ್ವಾಮಿ ನನಗೆ ಏಕಾದಶಿ ಒಂದು ಫೈನಲ್ಸ್ ಇದೆ, ದಯಮಾಡಿ ರಾಯರ ಪಾದೋದಕ ಒಂಚೂರು ನನ್ನ ಕಂಠಕ್ಕೆ ದಿನ ನೀವು ಎರಚಿರಿ. ಕಂಠಕ್ಕೆ ಆ ಸ್ಟ್ರೆಂತು ನನಗಿದ್ರೆ ನಾನು ಹೇಳ್ತೇನೆ ಅಂತ. ಅವರು ದಿನ ಅಭಿಷೇಕ ಮಾಡಿ ಆದಮೇಲೆ ಒಂದಿಷ್ಟು ನೀರನ್ನು ಕಣ್ಣಿಗೆ ಕಂಠಕ್ಕೆ ಪಾಪ ಪುಣ್ಯಾತ್ಮರು ಹಾಕಿದ್ರು. ಇದಾದ ಮೇಲೆ ಆ ಭಾಗವತವನ್ನು ಹೇಳಿಸಿದವರು ಒಂದು ತುಳಸಿ ಮಣಿಯನ್ನು ಕೊಟ್ಟರು. ಅದೇನು ಅಂದರೆ ರಾಯರ ಮೇಲೆ ಇಟ್ಟು 1-2 ತಾಸು ರಾಯರಿಗೆ ಹಾಕಿ ಆಮೇಲೆ ಕೊಟ್ಟಿದ್ರು. ನನಗೆ ಅದೆರಡೇ ಬಲ. ಒಂದು, ರಾಯರು ಪ್ರೋಕ್ಷಣೆ ಮಾಡಿದ ರಾಯರ ಪಾದೋದಕ ದೇಹಕ್ಕೆ ಸಿಂಪಡಿಸಿದ್ದಾರೆ. ಇನ್ನೊಂದು, ರಾಯರಿಗೆ ಇಟ್ಟಂತಹ ಮಹಾರ ಉಂಟು, ನನಗಾಗತ್ತೆ ಅಂತ. ನನ್ನ ಕರ್ಮಕ್ಕೆ ಹಿಂದಿನ ದಿವಸ ಸ್ವಲ್ಪ ಅಸ್ತವ್ಯಸ್ತ, ಜ್ವರ ಬಂತು, ಕಂಠ ಹಾಳಾಗಿತ್ತು, ದೇವರೇ ದಿಕ್ಕು ಅಂದ್ಕೊಂಡು ಸುದೈವದಿಂದ 2 ಹಾಕ್ಕೊಂಡು ರಾಯರೇ ಗುರುಗಳೇ ನೀವೇ ದಿಕ್ಕು ಅಂತ ಶುರು ಮಾಡಿದರೆ ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರು. ಅವರು ಓಪನಿಂಗ್ ಮಾಡಿ ಹೋದರು. ನನಗೆ ಅದೂ ಒಂದು ವಿಶ್ವಾಸ ಇತ್ತು, ಅವರು ಮಾಡಿದ ಕೆಲಸ ಸಕ್ಸಸ್ ಆಗಬೇಕು. ನಾನು ಅಯೋಗ್ಯ, ಆದರೆ ಅವರು ದೊಡ್ಡವರಲ್ಲ, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಅವರು ಮಾಡಿದ ಕೆಲಸ ಹಾಳಾಗಬಾರ್ದು ಅಂತ ದೇವರ ಸಂಕಲ್ಪ ಇರುತ್ತೆ ಅಂತ ಅದೊಂದು ಭರವಸೆ ಇತ್ತು. ಡಬಲ್ ಇಂಜಿನ್, ಒಂದು ರಾಯರು, ಇನ್ನೊಬ್ಬರು ನಮ್ಮ ಗುರುಗಳು, ಇಬ್ಬರ ಮೇಲೆ ವಿಶ್ವಾಸ ಹಾಕಿ ಶುರು ಮಾಡಿದೆ. 7:30ಯಿಂದ ಶುರು ಆಯಿತು. 2:30ವರೆಗೂ ದೇವರ ದಯದಿಂದ ಏನೂ ಆಗದೆ ಮುಗೀತು. ಕೂತೇ ಇದ್ದೆ. 7 ಸ್ಕಂದ 7 ತಾಸು ಆಯಿತು. ಆಮೇಲೆ ದೇವರ ಪೂಜೆ ಶುರು ಆಯಿತು. ಧೈರ್ಯ ಬಂತು ಸದ್ಯ. ರಾತ್ರಿ 11 ಗಂಟೆ, ಅದು ಸಾಮಾನ್ಯ 10ನೇ ಸ್ಕಂದ ಕೃಷ್ಣನ ಚರಿತ್ರೆ ಹೇಳಬೇಕಾದ್ರೆ ಗಂಟಲು ಜಾಸ್ತಿ ಬೇಕು, ಒಂದಿಷ್ಟು ಹಾಡು ಗೀಡು ಎಲ್ಲ ಹೇಳುವ ಅಂತ. ಹಾಗೆ ಕೂತ್ಬಿಟ್ರೆ ಗತಿ ಏನು? ಸುದೈವದಿಂದ ರಾಯರು ಪೂರ್ಣ 12 ಗಂಟೆಯೂ ಅದೇ ಗಂಟಲನ್ನು ಕೊಟ್ಟು ಉದ್ಧಾರ ಮಾಡಿದರು. ಅವರ ನೀರು, ಅವರ ಸ್ಮರಣೆ, ಅವರಿಗೆ ಹಾಕಿದ ಒಂದು ಮಾಲೆಯನ್ನು ಹಾಕಿಕೊಂಡ ನನ್ನಂಥ ಅಲ್ಪನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇನ್ನು ನಿರಂತರ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಕೊಡದೆ ಏನ್ರಿ. ಅವರು ವಿಚಿತ್ರ ರಾಯರು. ಇದು ರಾಯರ ವೈಭವ. ನಮ್ಮ ಒಬ್ಬ ಆಚಾರ್ಯರು ಒಂದು ಈ ಮಹಿಮೆಯನ್ನು ಹೇಳಿದರು. ಸಾಮಾನ್ಯ ಶಾಸ್ತ್ರ ಪಾಠ ಹೇಳಬೇಕಾದ್ರೆ ಗುರುಗಳು 10 ಬಾರಿ ಹೇಳಿರ್ತಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಮೃತ ಅಥವಾ ವಸ್ತ್ರ, ಕವಚ ಇದೆಲ್ಲಕ್ಕಿಂತ ಅವರ ಗ್ರಂಥಗಳನ್ನು ಅವ್ರ ಮುಂದೆ ಪಾರಾಯಣ ಮಾಡಿದ್ರೆ ಸಂತೋಷ ಸಂತೋಷ. ಇನ್ ಜನರಲ್ ಇದು ಶಿಷ್ಯರಿಗೆ ಗುರುಗಳು ಹೇಳೋದು, ನಾವು ಪಾರಾಯಣ ಮಾಡಲಿ ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ. ಒಬ್ಬ ಆಚಾರ್ಯರು, ಬಾಗಲಕೋಟೆನೋ ಏನೋ ಒಬ್ಬರು ಹೇಳಿದ್ದು, ಅವರು ರಾಘವೇಂದ್ರ ಸ್ವಾಮಿಗಳ ಸೇವೆಗಾಗಿ ಬಂದರಂತೆ. ಅವರಿಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ತಲೆಯಲ್ಲಿ ಅದು ಒಂದು ಕಲ್ಪನೆ ಇತ್ತು, ಏನು, ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಪಾರಾಯಣ ಮಾಡಿದ್ರೆ ತುಂಬ ದೊಡ್ಡ ಸೇವೆ. ನಾನು ಪ್ರದಕ್ಷಿಣೆ 108 ಬರೋದು ಅದು ಯಾವುದೂ ಮಾಡೋದಿಲ್ಲ. ಒಂದು 5 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಒಂದು ಮೂಲೆಯಲ್ಲಿ ಕೂತು ರಾಯರ ಗ್ರಂಥ ಪರಿಮಳ ಅಂತ ಏನಿದೆ, ಸ್ವಲ್ಪ ದೊಡ್ಡದದು, ಅದನ್ನು ಪಾರಾಯಣ ಮಾಡ್ತೇನೆ ಅಂತ. ಇವರ ಜೊತೆ ಇನ್ನೂ 5-6 ಜನ ಸಂಕಲ್ಪ ಮಾಡಿದ್ರು. ಒಂದು ಬ್ಯಾಚಲ್ಲಿ ಸಂಕಲ್ಪ ಮಾಡಿಸ್ತಾರೆ. 7-8 ಜನ ಸಂಕಲ್ಪ ಮಾಡಿದವರಿಗೆ ಒಬ್ಬರಿಗೆ 3ನೇ ದಿವಸಕ್ಕೆ ಸ್ವಪ್ನ ಆಯ್ತಂತೆ, ನೀವು ಬನ್ನಿ ಅಂತ. ಸಾಮಾನ್ಯ ಫಸ್ಟು ಯಾರಿಗಾದರೂ ಫಲ ಆಗ್ಬಿಟ್ರೆ ಮಿಕ್ನಾದವ್ರಿಗೆ ಭಯ ಇರುತ್ತೆ, ನಮಗೆ ಸಿಗತ್ತೋ ಇಲ್ಲೋ, ನಮಗೆ ಸಿಗತ್ತೋ ಇಲ್ಲೋ, ಕ್ಯೂರಿಯಾಸಿಟಿ ಅದು. ಇನ್ನು ಕೆಲವರಿಗೆ 1 ವಾರ ಆಯಿತು, ಅವರು ಹೊರಟು. ಇನ್ನು ಕೆಲವರಿಗೆ 15 ದಿವಸ. ಕಡೆಗೆ ಉಳಿದವರು ಇವರೊಬ್ಬರೇ. ಎಲ್ಲರೂ ಅವ್ರ ಬ್ಯಾಚವ್ರು ಹೊರಟೋದ್ರು. ಇವರು ತುಂಬ ನೋವಾಯಿತು. ರಾಯರಿಗೆ ಪಾರಾಯಣದಕ್ಕಿನ್ನ ಪ್ರದಕ್ಷಿಣೆನೇ ಇಷ್ಟನೋ ಏನೋ, ನಾನು ಸ್ವಲ್ಪ ತಲೆಹರಟೆ ಮಾಡೋದನೋ ಏನೋ, ತಡೀಲಿಕ್ಕಾಗಿಲ್ಲ.
ಅವರು 48 ದಿವಸ ಅಂತೂ ನೋಡುವ ಅಂತ 47ನೇ ದಿವಸ ತುಂಬ ಅಳತಾ ಕೂತ್ಬಿಟ್ರಂತೆ ರಾಯರ ಮುಂದೆ. ಸ್ವಾಮಿ, ನಾನು ಅಪರಾಧ ಮಾಡಿದೆ, ಎಲ್ಲರಿಗೂ ನೀವು ಸೂಚನೆ ಮಾಡಿದ್ರಿ, ನನಗೆ ಮಾತ್ರ ನೀವು ಮಾಡಲಿಲ್ಲ. ನಾನು ಮುಂದಿನ ಸಲ ನಿಮಗೆ ಪ್ರದಕ್ಷಿಣೆಯನ್ನೇ ಮಾಡ್ತೇನೆ, ನಾನು ಗ್ರಂಥ ಪಾರಾಯಣ ಮಾಡೋದಿಲ್ಲ ಅಂತ. ಅವತ್ತು ರಾತ್ರಿ ರಾಯರು ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ, ಅವರೆಲ್ಲ ಮಾಡಿದ ಸೇವೆಗಿನ್ನ ನನಗೆ ತುಂಬ ಇಷ್ಟ ಆಗಿದ್ದು ನಿನ್ನ ಸೇವೆನೇ ಅಂದ್ರಂತೆ. ಮತ್ತು ಸ್ವಾಮಿ, ನನಗೆ ಯಾಕೆ ಫಲ ಕೊಡಲಿಲ್ಲ? 3 ದಿನಕ್ಕೋ ವಾರಕ್ಕೋ ಫಲ ಕೊಟ್ಬಿಟ್ರೆ ನೀನು ಬೇಗ ಮನೆಗೆ ಓಡಿ ಹೋಗ್ತಿ, ನಿನ್ನನ್ನು ತುಂಬ ದಿನ ನನ್ನ ಹತ್ರ ಇಟ್ಕೊಂಬೇಡ ಅಂತ ಕೊಟ್ಟಿಲ್ಲಪ್ಪ. ನಾನು ಗ್ರಂಥ ರಚನೆ ಮಾಡಿದಾಗಿಂದ ಒಬ್ಬ ಭೂಪತಿ ಬಂದು ಮಾಡಿದವನು ನೀನೊಬ್ಬನೇ. 48 ದಿವಸ ನನ್ನ ಗ್ರಂಥವನ್ನು ನನ್ನ ಮುಂದೆ ನೀನು ಪಾರಾಯಣ ಮಾಡಿದೆ. ಆ ಕೃತಿಯನ್ನು ಪಾರಾಯಣ ಮಾಡಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ನಿಮ್ಮ ಮಕ್ಕಳಿಗೆ ರಾಯರ ಸ್ತೋತ್ರವನ್ನು ಅಥವಾ ಈ ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಬೇಡ ಅಂದರೆ ಅವರೊಂದು ಕೃತಿಯನ್ನು ಒಂದೇ ಒಂದು ಹಾಡು ಮಾಡ್ಯಾರ. ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ. ಉಡುಪಿಯಲ್ಲಿ ಮಾಡಿದ್ದು ಅಂತ. ಕೃಷ್ಣನ ಮುಂದೆ ಕುಳಿತಾಗ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ನಾನೇನೇನೋ ಮಾಡಿದೆ, ರಾಯರೇನೂ ಮಾಡಿಲ್ಲ, ನಮ್ಮ ಪರವಾಗಿ ಮಾಡ್ತಾರೆ. ಅವರ ಕೃತಿಗಳನ್ನು, ಅವರ ಮೇಲಿನ ಕೃತಿಗಳನ್ನು ಪಾರಾಯಣ ಮಾಡಿದರೆ ತುಂಬ ಅವರಿಗೆ ಸಂತೋಷ ಅಂತ. ಪೂರ್ಣ ಅನುಗ್ರಹವನ್ನು ಮಾಡುವ ಅದ್ಭುತವಾದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳು. ನಾನಾ ತರಹದಲ್ಲಿ ಏನು ಬೇಡಿದರೆ ಅದನ್ನು ಕೊಡ್ತಾರೆ. ವಿದ್ಯಾ ಬೇಕಾ, ವಿದ್ಯಾ, ಸಂಪತ್ತು ಬೇಕಾ, ಇವತ್ತೆಲ್ಲ ತುಂಬ ಸಮಸ್ಯೆ ಅಂದರೆ ಆರೋಗ್ಯದ್ದು. ರಾಯರನ್ನು ಪ್ರಾರ್ಥನೆ ಮಾಡಿ. ಆರೋಗ್ಯವನ್ನು ನೀವು ಡೈರೆಕ್ಟಾಗಿ ಚೆಕ್ಕು ಗಿಕ್ಕು ಏನು ಕೊಡೋದಿಲ್ಲ. ಒಳ್ಳೆಯ ಡಾಕ್ಟರನ್ನು ಸೂಚನೆ ಮಾಡಿ ಆ ಡಾಕ್ಟರಿಗೆ ರೋಗ ಯಾವುದು ಅಂತ ಗೊತ್ತಾಗಿ ಆ ರೋಗಿ ಸರಿ ಹೋಗುವಂತೆ ಮಾಡ್ತಾರೆ. ಇಷ್ಟನ್ನು ರಾಘವೇಂದ್ರ ಸ್ವಾಮಿಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಮಂತ್ರಾಲಯಕ್ಕೆ ಹೋಗೋದೇನು ಬೇಡ, ಹೋಗಬಾರ್ದು ಅಂತ ತಾತ್ಪರ್ಯ ಅಲ್ಲ. ರಾಯರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾರು ಭಜನೆ ಮಾಡ್ತಾರೆ ಅವರಿಗೆ ಕಲ್ಪವೃಕ್ಷ, ನೀನು ಅಲ್ಲೇ ಹೋಗಬೇಕು ಕಲ್ಪವೃಕ್ಷದ ಕೆಳಗೆ. ಆದರೆ ಯಾರು ನಮಿಸ್ತಾರೆ ಅವರಿಗೆ ಕಾಮಧೇನು, ನಿನ್ನ ಮನೆಗೆ ಬರ್ತಾರಂತೆ. ನೀನು ರಾಯರಿಗೆ ನಮಿಸಿ ನಿನ್ನ ಮನೆಗೆ ಹೋಗು, ನಿನ್ನ ಮನೆಗೇ ಬಂದು ಅನುಗ್ರಹವನ್ನು ಮಾಡುವ ATMಗಿನ್ನ ಹೆಚ್ಚು. ATMಗಾದರೆ ನಾವೇ ಹೋಗಬೇಕು, ಅವರೇ ಬಂದು ಅನುಗ್ರಹವನ್ನು ಮಾಡುವಂತಹ ದೊಡ್ಡ ಅದ್ಭುತವಾದ ವ್ಯಕ್ತಿತ್ವ ನಮ್ಮ ರಾಘವೇಂದ್ರ ಸ್ವಾಮಿಗಳದು. ಅವರನ್ನು ದಾಸರು ನಾನಾ ರೀತಿಯಲ್ಲಿ ಕೇಳ್ತಾರೆ. ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಇನ್ನೊಮ್ಮೆ ಬಾ ಗುರುರಾಯ. ಪಾಪ ವಿಲೋಕದಿ ತುಂಬಿ ನಿಂತಿದೆ, ಪಾಪಹರಣನಿ ಬೇಗನೆ ಬಾರೋ. ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ. ತನು ಮನಧನವನು ನಿನಗರ್ಪಿಸಿದೆ, ಇನಿತು ಪೇಳುತ್ತಲಿನ ಪಾಪದಿ ನೊಂದೆ. ದೀನರ ರಕ್ಷಿಸು ಎಂದು ನಾ ಬೇಡಿದೆ, ಗುರುರಾಯ ನಿನ್ನ ಹಾಡಿನ ಬೇಡಿದೆ. ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ. ರಾಯರನ್ನು ಬೇಡಬೇಕು, ಇನ್ನೊಮ್ಮೆ ಬಾ. ಇನ್ನೊಮ್ಮೆ ಬಾ ಅಂದರೆ ನನಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡು, ನನಗೆಲ್ಲ ತರಹದ ಸಮಸ್ಯೆಗಳನ್ನು ದೂರ ಮಾಡಿ, ನಿಜವಾಗಲೂ ನಿನ್ನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇದೇ ಜನ್ಮದಲ್ಲೇ ರಾಯರ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗುವ ಭಾಗ್ಯವನ್ನು ಕೊಡು. ಇನ್ನು ಸಂಪತ್ತು ಅದು ಇದು ಬರತ್ತೆ, ರಾಯರ ಅನುಗ್ರಹ ಇತ್ತು. ಮುಖ್ಯವಾಗಿ ಆರೋಗ್ಯ, ಐಶ್ವರ್ಯ ಇದನ್ನು ಕೊಡುವ ರಾಯರಲ್ಲಿ
ಈ ಸಣ್ಣ ಪುಟ್ಟದ್ದು ಯಾವುದು ಗ್ಯಾರಂಟಿನೋ ಅದನ್ನು ಕೇಳಬೇಡಿ ಅಂತಹ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಸನ್ನಿಧಾನ ಇಲ್ಲಿ ಬಂದಿದೆ, ಮೊದಲಿಂದ ಇದ್ದೇ ಇದೆ. ಇನ್ನೂ ವಿಶೇಷವಾಗಿ ಶ್ರೀರಾಮಚಂದ್ರ ಒಲಿದು ಬಂದಿಯಾನೆ. ಒಲಿದು ಬಂದಾಗ ಆ ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ರಾಮದೂತನಾದಂತಹ ಹನುಮಂತನ ವಿಶೇಷವಾದ ಸನ್ನಿಧಾನ ರಾಘವೇಂದ್ರರಲ್ಲಂತ. ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ ವಾಯುದೇವರ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವರಲ್ಲಿ ವಿಶೇಷವಾಗಿ ದೇವರು ಸನ್ನಿಹಿತನಾಗಿ ಸಂತಾನ, ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಗ್ದೇಹ, ಸುಪಾಠ, ವಾದೀನ್, ಒಳ್ಳೆಯ ಮಾತು, ಒಳ್ಳೆಯ ಸಂಪತ್ತು, ಎಲ್ಲ ಒಳ್ಳೆ ಬೇಕು. ಸಂಪತ್ತು ಎಲ್ಲರಿಗೂ ಇರುತ್ತೆ. ಭಗವದ್ಗೀತೆಯಲ್ಲಿ ಆಸುರಿ ಸಂಪತ್ತಿದ್ರೆ ಏನೂ ಪ್ರಯೋಜನ ಇಲ್ಲ. ದೈವೀ ಸಂಪದ್ವಿಮೋಕ್ಷಾಯ, ದೈವೀ ಸಂಪತ್ತನ್ನು ದೇವರಲ್ಲಿ ಬೇಡಬೇಕಂತ. ದೇವತಾ ಸಂಬಂಧಿಯಾದ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂಥ ಅಂತಹ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂತಹ ಬ್ರಹ್ಮಕಲಶೋತ್ಸವ ನಡೆದಿದೆ. ಏನು ಈಗ ರಾಯರ ವೈಭವ ಅಂದ್ರೇನು? ಈ ಎಲ್ಲ ವೈಭವ ರಾಯರದೆ. ಇದೇನು ಅದ್ಭುತವಾದ ಭವನ. ಪ್ರಾಯ 31ನೇ ತಾರೀಕಿನಿಂದ ಇದು ನಿರಂತರ ಅನ್ನದಾನ, ಸಾವಿರಾರು ಜನ ಭಕ್ತರಿಗೆ ಭೋಜನ, ಸಾವಿರಾರು ಜನ ಭಕ್ತರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಸಂಗೀತ, ಅನೇಕ ಜನ ಸ್ವಾಮಿಗಳ ಆಚಾರ್ಯ ಕರಾರ್ಚಿತ ಪ್ರತಿಮೆಗಳ ಪೂಜೆ, ಇಷ್ಟೆಲ್ಲ ವೈಭವ. ಪಕ್ಕದಲ್ಲೇ ದೊಡ್ಡ ರೋಡು ಬರ್ತಾಯಿದ್ರು. ರಾಯರು ಬೇಕಾದಾಗಲಿ ನಾನು ಇಲ್ಲೇ ಕೂಡ್ತೇನೆ ಅಂತ ಸಂಕಲ್ಪ ಮಾಡಿ ರೋಡನ್ನೇ ಪಕ್ಕಕ್ಕೆ ತಳ್ಳಿದ ರಾಯರು. ಇದು ಒಂದು ಮಹಿಮೆನೇ ಹೇಳ್ಬೋದು. ರೋಡನ್ನು ಪಕ್ಕಕ್ಕೆ ಸರಿಸಿದ ರಾಯರು ಅಂತ. ಮತ್ತು ಆ ರಾಯರಿಗೆ ಗೊತ್ತಾದರೆ ಕಷ್ಟ, ಅವರು ಬರಬಾರ್ದು. ಹೀಗೆ ಒಂದೆರಡು ಸಮಸ್ಯೆ ನಮ್ಮ ಮುಳುವಾಗಲಲ್ಲೂ ಹೀಗೆ ಆಗಿದೆ. ತೀರಾ ಶ್ರೀಪಾದರಾಜರ ಹತ್ತಿರ, ವೃಂದಾವನದ ಹತ್ತಿರ ಬಂದುಬಿಟ್ಟಿದೆ. ನ್ಯಾಷನಲ್ ಹೈವೇ ಮದ್ರಾಸ್ಗೆ ಹೋಗೋದು, ತಿರುಪತಿದು, ಅದು ಆ್ಯಕ್ಚುಲಿ ಇನ್ನೊಂಚೂರು ಇನ್ನೂ ಹತ್ತಿರ ಬಂದಿರೋದಂತೆ. ಮತ್ತೆ ಯಾರನ್ನೋ ಕೇಳಿಕೊಂಡಾಗ ಅವರೊಂದು ಸ್ವಲ್ಪ ದೂರ ಮಾಡಿ, ಅಲ್ಲಿ ಏನಂದರೆ ಶ್ರೀಪಾದರಾಜರ ಎದುರಿಗೆ ವ್ಯಾಸರಾಜರು ತಪಸ್ಸು ಮಾಡಿದ ಜಾಗ ಅಂತಿದೆ, ಪುಟ್ಟ ಗುಹೆ. ವ್ಯಾಸರಾಜರು ದಿನ ಹೇಳಿದ್ದನ್ನೆಲ್ಲ ಘಟ್ಟು ಮಾಡ್ತಾ ಇದ್ದ, ತಪಸ್ಸು ಮಾಡಿ ಚಿಂತನೆ ಮಾಡ್ತಾ ಇದ್ದ ಜಾಗ ಅಂತ ಇದೆ. ಅಲ್ಲಿವರೆಗೂ ಬಂದಿತ್ತು. ಸರ್ಕಾರ ಒಮ್ಮೆ ನೋಟಿಫೈ ಮಾಡಿದ್ರೆ ಆ ಹೈವೇಗಳನ್ನೆಲ್ಲ ತಪ್ಪಿಸೋದು ಕಷ್ಟ. ಪಾಪ ಸ್ವಾಮಿಗಳು ಯಾರನ್ನೋ ಪ್ರಯತ್ನ ಮಾಡಿ ವಿಶೇಷವಾಗಿ ಶ್ರೀಪಾದರಾಜನನ್ನೇ ಬೇಡಿಕೊಂಡಾಗ ಪುಣ್ಯಕಲ್ಲು ಒಬ್ಬ ನಮ್ಮೋನೇ ಇಂಜಿನಿಯರ್ ಇದ್ದಂತೆ. ಅವನಂದ ಅಲ್ಲಿವರೆಗೂ ಬರಲ್ಲ, ಮತ್ತು ಈ ಕಡೆ ನೋಡುವ ಬೆಟ್ಟನ್ನೇ ಒಡೆದು ನಾವು ಹೋಗ್ತೇವೆ, ನಿಮ್ಮವರೆಗೂ ಬರೋದಿಲ್ಲ. ಈ ರಾಜರುಗಳೆಲ್ಲ ಶ್ರೀಪಾದರಾಜರು, ರಾಘವೇಂದ್ರ ರಾಜರು, ವಾದಿರಾಜರು, ವ್ಯಾಸರಾಜರು ತಮ್ಮ ಹತ್ತಿರ ಬಂದ ವಿಪತ್ತನ್ನೆಲ್ಲ ತಾವೇ ಬಗೆಹರಿಸಿಕೊಂಡು ನಮಗೆ ಕ್ರೆಡಿಟನ್ನು ಕೊಡುವ ಮಹಾನುಭಾವರು. ಅವರ ವಿಶೇಷವಾದ ಸನ್ನಿಧಾನ, ಅವರ ವೈಭವ ಇವತ್ತು ಸಾವಿರಾರು ಜನ, ಸಾವಿರಾರು ಯಾಕೆ ಲಕ್ಷ ಮಂದಿ ಸುಖವಾಗಿ ಅವರ ಹೆಸರನ್ನು ಹೇಳಿಕೊಂಡು ಇದ್ದಾರೆ ಅಂದರೆ ಅದು ರಾಯರಿಗೆ ಸೇರಿದ್ದು. ಅವರ ಮಹಾಮಹಿಮೆಯನ್ನು, ಅವರ ವೈಭವವನ್ನು, ಅವರ ಗ್ರಂಥದ ವೈಭವ, ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತುಂಬ ಸುಂದರವಾಗಿ ವ್ಯಾಖ್ಯಾನ, ಖಂಡಾರ್ಥ ಅಂತ, ಪದದ ಅರ್ಥ ಎಷ್ಟು ಬೇಕೋ ಅಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಂತ್ರಸ್ತೋತ್ರಗಳನ್ನು ಬರೆದಿದ್ದಾರೆ. 50 ಗ್ರಂಥಗಳನ್ನು ಅವರು ಬರೀಬೇಕು ಅಂದರೆ ಅವತ್ತಿನ ಕಾಲದಲ್ಲಿ ತುಂಬ ಕಷ್ಟ. ಲೈಟ್ ಇಲ್ಲ, ಬರೀಲಿಕ್ಕೆ ಪೆನ್ ಇಲ್ಲ, ಪೇಪರ್ ಇಲ್ಲ, ಎಲ್ಲ ಬರೆದ್ರೆ ಸಂಗ್ರಹ ಮಾಡೋದು ಕಷ್ಟ. ಅದು ಬರೆದಿಟ್ಟದ್ದನ್ನು ಇನ್ಯಾರೋ ಹೊತ್ತು ಬಿಡೋರಂತ. ಇದೊಂದು ಸಮಸ್ಯೆ, ಅವ್ರ ಹೆಸರು ಹಾಕೊಂಡ್ಬಿಡೋರು. ಒಮ್ಮೆ ರಾಯರ ಪೂರ್ವಾಶ್ರಮದಲ್ಲಿ ಒಂದು ಘಟನೆ. ಸುಧೀಂದ್ರ ಸ್ವಾಮಿಗಳು ಪಾಠ ಹೇಳಿ ಎಲ್ಲ ಶಿಷ್ಯರಿಗೆ ಹೇಳಿದ್ರಂತೆ, ಒಂದು ಅರ್ಥವನ್ನು ನಾನು ಹೇಳಿದ್ದೇನೆ, ಇದಕ್ಕೆ ಇನ್ನೂ 3-4 ಅರ್ಥಗಳು ಇದ್ದಾವೆ. ನಿಮಗೇನಾದರೂ ಹೊಳೆದರೆ ಹೋಮ್ವರ್ಕ್ ಬರೆದು ತನ್ನಿ ಅಂತ. ಯಾರೂ ಬರೆದಿಲ್ಲ, ಎಲ್ಲ ಬಿದ್ಕೊಂಡ್ಬಿಟ್ರು ರಾತ್ರಿ. ರಾಘವೇಂದ್ರ ಸ್ವಾಮಿಗಳು ಮಾತ್ರ ಪಾಪ ರಾತ್ರಿ 11 ಗಂಟೆ ಮೇಲೆ ಎದ್ದು, ಬೆಳಕಿಲ್ಲ, ತುಪ್ಪದ ದೀಪ ಉರಿಸೋಣ ಅಂದರೆ ತುಪ್ಪ ಇಲ್ಲ. ಬೆಳಗ್ಗೆ ಎಲ್ಲ ಈ ಅರಳಿ ಮರದ ಎಲೆಗಳನ್ನು ಆರಿಸಿಕೊಂಡಿರೋರಂತೆ, ಒಣಗಿದ್ದು. ಅದನ್ನು ಹಚ್ಚೋದು, 2 ಲೈನ್ ಬರೆಯೋದು, ಅದನ್ನು ಹಚ್ಚೋದು, ಇನ್ನೊಂದು 2 ಲೈನ್ ಬರೆಯೋದು.
ಬರೆದಿಟ್ಟು ಸುಮಾರು 3:30ವರೆಗೂ, ರಾತ್ರಿ 3:30ವರೆಗೂ ಅದಾಗಿದೆ ಪಾಪ. ಸ್ವಲ್ಪ ನಿದ್ದೆ ಹತ್ತಿದೆ 3:30ಗೆ. 5:05 ಸುಧೀಂದ್ರ ಸ್ವಾಮಿಗಳು ಪಾಠ ಹೇಳಬೇಕು. ಎಲ್ಲ ವಿದ್ಯಾರ್ಥಿಗಳು ಬಂದು ಕೂತರು. ವೆಂಕಟನಾಥ ರಾಯರು ಬಂದಿಲ್ಲ, ಇನ್ನೂ ಆಶ್ರಮ ಆಗಿಲ್ಲ. ಇವ್ರಿಗೆಲ್ಲ ಸಂತೋಷ, ಯಾಕೆಂದರೆ ಅವನನ್ನು ಕಂಡ್ರೆ ತುಂಬ ಪ್ರೀತಿ ಮಾಡ್ತಾರೆ ಸುಧೀಂದ್ರರು. ಈಗ ಕಂಪ್ಲೇಂಟ್ ಹೇಳ್ಬೋದು ಅಂಥೇಳಿ, ಎಲ್ಲಿ ವೆಂಕಟನಾಥ ಕಾಣಿಸ್ಲಿಲ್ಲ, ಅವನೆಲ್ಲಿ ಬರ್ತಾನೆ, ಬಿದ್ದುಕೊಂಡೆ ಆನೆ ಅಂದರು. ಕರೆದು ಬನ್ನಿ ಅಂದರು. ಒಬ್ಬ ಹುಡುಗ ಹೋದ, ವೆಂಕಟನಾಥ ಸ್ವಾಮಿಗಳ ಕರಿತೀಯಾರ ಬಾ ಅಂಥೇಳಬೇಕು. ನೋಡಿದ, ಅವನ ಮೇಲೆ ಸುಧೀಂದ್ರ ಸ್ವಾಮಿಗಳು ಹೊದ್ದಿಕೊಳ್ಳುವ ಶಾಲು ಇತ್ತು. ಇವನು ಏನು ಆನಂದ ಆಯಿತು ಅಂದ್ರೆ, ಆ ಹುಡುಗನಿಗೆ ಸೀದಾ ಬಂದು ಹೇಳ್ದ, ಸ್ವಾಮಿ ನಿಮ್ಮ ಶಾಲ್ ಕದ್ದುಬಿಟ್ಯಾ ನೀವನು ಅಂತ. ವೆಂಕಟನಾಥರು ಬಂದರು. ಅವರಿಗೆ ಪಾಪ 3:30ಗೆ ಮಲಗಿದವ್ರಿಗೆ 5:30ಗೆ ಎಬ್ಸಿದ್ರೆ 2 ಗಂಟೆ ಆದ ಕೂಡಲೇ ಅಯೋಮಯ ಆಗುತ್ತೆ. ಏನಾಯಿತು ಅಂದರು. ಏನಿಲ್ಲ, ಪಾಠ ಶುರು ಆಯ್ತು. ಸ್ವಾಮಿ ತಪ್ಪಾಯಿತು, ಕ್ಷಮಿಸಿ, ತಡವಾಗಿ ಮಲಗಿದ್ದೆ. ಸ್ವಾಮಿ ನಿಮ್ಮ ಶಾಲ್ ಕದ್ಯಾನೆ, ಆ ಶಾಲಿಂದ ಹಾಗೆ ಇರಲಿ. ಅದು ರಾಯರಿಗೆ ಕೇಳಿಸ್ತು. ಪಾಪ ಅಂದರು, ಸ್ವಾಮಿ ನಾನು ಶಾಲ್ ಕದ್ದಿಲ್ಲ. ಮತ್ತೆ ಎಲ್ಲಿ ಬಂತು? ಅದು ಏನೋ ನನ್ನ ಮೈ ಮೇಲಿದೆ, ಗೊತ್ತಿಲ್ಲ ಅಂದರು. ಸರಿ. ಸುಧೀಂದ್ರರಂದರು, ಆಮೇಲೆ ಶಾಲಿಂದ ವಿಚಾರಿಸ್ತೇನೆ, ನಿನ್ನೆ ನಾನು ಕೊಟ್ಟ ಹೋಮ್ವರ್ಕ್ ಯಾರಾದರೂ ಮಾಡಿದ್ದೀರಾ? ಎಲ್ಲ ವಿದ್ಯಾರ್ಥಿಗಳಂದರು, ತುಂಬ ಕಷ್ಟ ಇತ್ತು ಸ್ವಾಮಿ, ಏನೂ ಹೊಳಿಲಿಲ್ಲ. ವೆಂಕಟನಾಥ ಅಂದರು, ಸ್ವಾಮಿ ತಮ್ಮ ಅನುಗ್ರಹ ಆಶೀರ್ವಾದದಿಂದ ನಾನು ಬರೆದಿದ್ದೇನೆ. ಎಲ್ಲಿ ತೋರಿಸು ಅಂದರು. ಮರ್ತೋಗಿದ್ದು, ಮಲಗಿದ ಸ್ಥಳದಲ್ಲಿದೆ, ತರ್ತೇನೆ. ಅಲ್ಲಿಲ್ಲ, ಪುಸ್ತಕ ಇಲ್ಲ. ಇವರಂದರು, ರಾತ್ರಿ ನಾನು ಬರೆದಿಟ್ಟಿದ್ದೆ, ಪುಸ್ತಕ ಎಲ್ಲೋ ಕಳೆದು ಹೋಗಿದೆ ಸ್ವಾಮಿ. ಈ ಹುಡುಗರೆಲ್ಲ ಏನನ್ಬೇಕು, ಸ್ವಾಮಿ ನಾವು ಬರೆದಿಟ್ಟಿದ್ವಿ ಕಳೆದು ಹೋಯ್ತು ಅಂದರು. ಕಿಂಡಾಲ್ ಮಾಡೋದದ. ಸುಧೀಂದ್ರ ಸ್ವಾಮಿಗಳು ಒಂದೊಂದೇ ಅರ್ಥವನ್ನು ಹೇಳ್ತಾ ರಾಯರಂದ್ರಂತ ವೆಂಕಟನಾಥರು, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನನಗೂ ಇದೇ ಅರ್ಥ ಹೊಳೆದಿತ್ತು. ಕಡೆಗೆ ಸುಧೀಂದ್ರರು ಆ ಪುಸ್ತಕವನ್ನು ತೋರಿಸಿ, ಇದೇನಾ ಅಂದರು. ಸ್ವಾಮಿ ನಾನೇ ಅದನ್ನು ತಮ್ಮ ಅನುಗ್ರಹದಿಂದ ಬರೆದಿದ್ದೆ. ನಾನು ನೋಡಿದೆ, ರಾತ್ರಿ 3 ಗಂಟೆಗೆ ನಾನು ಎದ್ದು ಬಂದಾಗ ನಿನ್ನ ತಲೆಯ ಪಕ್ಕದಲ್ಲಿ ಆ ಪುಸ್ತಕ ಇತ್ತು. ತೆಗೆದು ನೋಡಿದೆ, ತುಂಬ ಆನಂದ ಆಯಿತು. ಏನು ಜಯತೀರ್ಥರ ಟೀಕಾರಾಯರ ಅನುಗ್ರಹ. ಆಗ ನಿನ್ನ ಮೈ ಮೇಲೆ ವಸ್ತ್ರ ಇಲ್ಲ ಪಾಪ, ಚಳಿ ನಡಗ್ತಾ ಇದ್ದಿ. ನನಗೆ ನೋಡಿ ಅಯ್ಯೋ ಅನ್ನಿಸ್ತು. ಆ ಗ್ರಂಥ ನೋಡಿ ನಿನಗೆ ಸನ್ಮಾನ ಮಾಡಬೇಕು ಅಂತ ಅಪೇಕ್ಷೆ ಇತ್ತು. ಆಮೇಲೆ ಸ್ಟೇಜ್ ಮೇಲೆ ಕರೆದು ಮಾಡೋದಕ್ಕಿಂತ ಈಗ ನಿನಗೆ ಅನಿವಾರ್ಯತೆ ಇದೆ, ಹೀಗೇ ಮಾಡೋಣ ಅಂತ ನಾನೇ ಹೊತ್ತಿದ್ದು ಅಂತ ರಾಘವೇಂದ್ರ ಸ್ವಾಮಿಗಳೇ ಸುಧೀಂದ್ರರಂತ. ಸ್ವಾಮಿ ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲೆ ಹೀಗೆ ಇರಬೇಕು. ಹುಡುಗರೆಲ್ಲ ಸ್ಟನ್ ಆಗ್ಬಿಟ್ರು. ಸ್ವಾಮಿ ಅವ್ರು ಬರೆದಿದ್ದ ನೋಡ್ರು, ಅವರು ಇಷ್ಟು ದೊಡ್ಡವರು, ಇಷ್ಟು ಗುರುವನುಗ್ರಹ, ಇಷ್ಟು ಸರಸ್ವತಿಯ ಅನುಗ್ರಹ, ಇಷ್ಟು ವೇದವ್ಯಾಸ ದೇವರ, ರಾಮನ, ಕೃಷ್ಣನ, ಹಯಗ್ರೀವನ ಎಲ್ಲ ಭಗವದ್ ರೂಪಗಳು ಅವರಲ್ಲಿ ಇದ್ದು ಕೇಳಿದ್ದನ್ನೆಲ್ಲ ಕೊಡುವಂತಹ ಕಲ್ಪವೃಕ್ಷ ಕಾಮಧೇನು ಅಂದರೆ ರಾಘವೇಂದ್ರ ಸ್ವಾಮಿ. ಇದು ವೈಭವ. ಏನು ಬೇಡಿದ್ದನ್ನೆಲ್ಲ ಕೊಡೋದು ಅಂದರೆ ನಮಗೆ ಯಾವುದು ಬಾಧಕ ಆಗೋದಿಲ್ಲ. ಎಲ್ಲವನ್ನ ಕೊಡುವಂತಹ ದೊಡ್ಡ ಆಕರ್ಷಣ ಶಕ್ತಿ, ದೊಡ್ಡ ಅಯಸ್ಕಾಂತ ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅವರನ್ನು ನಾವು ಮನೆಯಲ್ಲಿ ನೆನೆದರೆ, ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ನಮ್ಮ ಮಕ್ಕಳಿಗೆಲ್ಲ ಏನೇ ಮಠದ ಭೇದ ಇದ್ದರೂ ಪ್ರಾಯ ಮಾಧ್ವರ ಮನೆಯಲ್ಲಿ ಎಲ್ಲರೂ ಹೇಳುವ ಒಂದೇ ಒಂದು ನ್ಯಾಷನಲ್ ಆ್ಯಂಥಮ್ ಯಾವುದು ಅಂದರೆ ಅದು ರಾಘವೇಂದ್ರ ಸ್ತೋತ್ರ. ಇರ್ರೆಸ್ಪೆಕ್ಟಿವ್ ಆಫ್ ಮಠ, ಅವನು ಯಾವ ಮಠ ಆದರೂ ಪರವಾಗಿಲ್ಲ. ಮಗುವಿಗೆ ಮಾತು ಬಂದರೆ, ಗಂಡು ಮಗುವಿಗೆ ಮೊದಲು ಹೇಳಿಕೊಡೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದನ್ನೇ ಮಕ್ಕಳಿಗೆ ನಾವು ಹೇಳಿಕೊಟ್ಟಿರ್ತೇವೆ. ಮುಂದೆ ರಾಘವೇಂದ್ರ ಸ್ತೋತ್ರವನ್ನು ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತಹ ರಾಯರ ವಿಶೇಷವಾದ ಸನ್ನಿಧಾನದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಜೊತೆಯಲ್ಲಿ ಹಿಂದೆ ಇದ್ದಂತಹ ವಾಯುದೇವರು ಹಾಗೂ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಸನ್ನಿಧಾನಕ್ಕಾಗಿ
ಬ್ರಹ್ಮಕಲಶೋತ್ಸವ ಅದ್ಧೂರಿಯಿಂದ ನಡೆದು ನನಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳುವ ಭಾಗ್ಯವನ್ನು ಒದಗಿಸಿದ್ದಕ್ಕೆ ವಿಶೇಷವಾಗಿ ಮೇಲಿಂದ ಮೇಲೆ ಅವರು ಫೋನ್ ಮಾಡ್ತಾಯಿದ್ರು. ನಾನು ಅವರನ್ನು ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ. ಯೂಟ್ಯೂಬಲ್ಲಿ ನೋಡಿರ್ಬೋದು, ಪರಸ್ಪರ ಭೇಟಿ ಆದದ್ದಿಲ್ಲೇ. 10 ಬಾರಿ ಹೇಳಿ ಬರಲೇಬೇಕು ಅಂತ ಆಧಾರದಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಯರ ವೈಭವದ ಬಗ್ಗೆ ಇಷ್ಟು ಹೇಳಿ ನನಗೆ 7:15 7:15ವರೆಗೂ ಹೇಳಿದ ಅಂತ ಹೇಳಿದರು. 7:15ವರೆಗೂ ಹೇಳ್ತೇನೆ. ರಾಯರದಾಯಿತು. ಒಂದು ಸ್ವಲ್ಪ ರಾಯರ ಹಿಂದಿನ ಅವತಾರರಾದ ಪ್ರಹ್ಲಾದರಾಜರ ಬಗ್ಗೆ, ನರಸಿಂಹದೇವರ ಬಗ್ಗೆ ಚೂರು ಹೇಳಿ ಮುಗಿಸ್ಬಿಡ್ತೇನೆ. ನೀವೆಲ್ಲ 7:15ಕ್ಕೆ ಮುಗಿಸ್ತೇನೆ. 7:15ಗೆ ಪ್ರಹ್ಲಾದರಾಜರ ಚರಿತ್ರೆ ಭಾಗವತ ಕೇಳಿದಾಗ, ಯಾಕೆಂದರೆ ಸಾಮಾನ್ಯವಾಗಿ ಅಷ್ಟಾವಧಾನ ಅಲ್ಲಿ ಪುರಾಣೋತ್ಸವ, ಪುರಾಣ ಪ್ರಿಯ, ಪುರಾಣ ಸೇವಾಮಧಾರಯ, ನರ್ತನ ಸೇವಾ, ನರ್ತನ ಸೇವಾಮಧಾರಯ, ಅಷ್ಟಾವಧಾನ ತುಂಬ ಚೆನ್ನಾಗಿ ಆಗೋದು. ಈಗೆಲ್ಲ ಅಷ್ಟು ಅವಧಾನ ನಮಗಿಲ್ಲದೆ ಇರೋದರಿಂದ ಅಷ್ಟಾವಧಾನ ಎಲ್ಲ ಪುರೋಹಿತರಿಗೆ ಬಿಟ್ಟಿದ್ದೀವಿ, ನೀವೇ ಮಾಡಿಕೊಳ್ಳಿ ಅಂತ. ರಾಯರ ಮುಂದೆ ಒಂಚೂರು ನರಸಿಂಹನನ್ನು ಪ್ರಾರ್ಥನೆ ಮಾಡಿದರೆ ನಮಗೂ ನರಸಿಂಹದೇವರು ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವರ್ತಯೆ ಅಂತ. ಸಮಪ್ರಿಯ ಸುರದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ದೇವರಿಗೆ ಪಾರ್ಶಾಲಿಟಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಪರೀಕ್ಷಿತ್ ರಾಜರು. ಯಾಕೆ ನಿಂಗೆ ಡೌಟು? ದೇವರು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತಾನೆ. ತನಗೆ ಬೇಕಾದ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ಬೇಡದ ದೈತ್ಯರನ್ನು ಕೊಲ್ತಾನೆ. ಇದು ನಮಗೂ ಡೌಟ್ ಇದ್ದೇ ಇದೆ. ದೇವ್ರಿಗೊಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾನೆ ಅಂತ ಅನ್ಲಿಕ್ಕೆ ಭಯ. ಯಾಕೋ ಕಮಲಮ್ಮ, ಈ ದೇವರಿಗೆ ದೇವರು ಪೂಜೆ ಮಾಡೋರನ್ನ ಕಂಡ್ರಾಗಲ್ಲ ಕಾಣತ್ತೆ. ನೋಡಿ, ನಮ್ಮ ಯಜಮಾನರು ಎಷ್ಟು ಪೂಜೆ ಮಾಡಿದ್ರು ಗಾಡಿ ಕಳೆದೋಯ್ತು. ನಮ್ಮನೆ ಪಕ್ಕದ ಮನೆಯವರು ಪೂಜೆ ಬಿಟ್ಟರು ಕಾರ್ ತೊಗೊಂಡ್ರು. ನಮ್ಮನೆ ಎದರ ಮನೆಯವರು ಇನ್ನೇನೋ ಬಿಟ್ಟರು ಮನೆ ತೊಗೊಂಡ್ರು. ನಾವು ಇನ್ನೇನೋ ಮಾಡಿದ್ವಿ, ಮನೆ ಕಳ್ಕೊಂಡ್ವಿ. ಬರೀ ಹೀಗೆ ನಾವು ಟ್ಯಾಲಿ ಮಾಡ್ತಾ ಇರ್ತೀವಿ. ದೇವರಿಗೆ ಪಾರ್ಶಾಲಿಟಿ ಇದೆಯಾ? ಅವನಿಗೆ ಬೇಕಾದವರು ಬೇಡದೇ ಇರೋರು ಅಂತಿದೆಯಾ? ಸರ್ವಥಾ ಇಲ್ಲ. ನಾವು ಮಾಡಿದ ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಸಾಧನೆ ಚೆನ್ನಾಗಿದ್ದರೆ ಫಲವೂ ಚೆನ್ನಾಗಿದೆ, ಸಾಧನೆ ಸರಿ ಇಲ್ಲ ಅಂದರೆ ಫಲ ಚೆನ್ನಾಗಿಲ್ಲ. ಪಾರ್ಶಾಲಿಟಿ ದೇವರಿಗೆ ಇಲ್ಲ. ಇದನ್ನು ಹೇಳುವ ಸಲುವಾಗಿ ನರಸಿಂಹಾವತಾರವನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಪೂರ್ವಪೀಠಿಕೆಯಾಗಿ ಪಾಂಡವರ ಮನೆಯಲ್ಲಿ ರಾಜಸೂಯ ಯಾಗ ನಡಿಬೇಕಾದ್ರೆ ಅಗ್ರಪೂಜೆ ಯಾರಿಗೆ ಅಂತ ಪ್ರಶ್ನೆ ಬಂತು. ಕೃಷ್ಣನಿಗೆ ಮಾಡಿ ಅಂದಾಗ ಶಿಶುಪಾಲ ಚೆನ್ನಾಗಿ ದೇವರನ್ನು ಬೈದ ಕೃಷ್ಣನನ್ನು. ಕಳ್ಳ, ಅವನು ಈ ಕಾರ್ಯಕ್ರಮಕ್ಕೆ ಬಂದದ್ದೇ ತಪ್ಪು, ಅವನಿಗೆ ಅಗ್ರಪೂಜೆ ಮಾಡ್ತೀರಾ ನೀವು? ಭೀಷ್ಮಾಚಾರ್ಯರೇ ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ? ಭೀಷ್ಮಾಚಾರ್ಯ ಅಂದರು, ಅವನಿಗೇನು ಕಡಿಮೆನೋ, ಸಣ್ಣ ವಯಸ್ಸಿನಲ್ಲೇ ಪೂತನ ಸಂಹಾರ ಮಾಡಿದ, ಕಂಸನ ಸಂಹಾರ ಮಾಡಿದಾನೆ, ಅವೆಲ್ಲ ಏನು ದೊಡ್ಡ ಇದಲ್ಲ, ಪೂತನ ಮರ್ಡರ್ ಅಂದ ಅವನು. ಸರಿ, ಇಷ್ಟೆಲ್ಲ ಆದ ಮೇಲೆ ದೇವರು ಚಕ್ರ ಬಿಟ್ಟ, ಶಿಶುಪಾಲನ ಸಂಹಾರ ಆಯಿತು. ಆ ಜೀವ ಬಂದು ದೇವರಲ್ಲಿ ಸೇರಿದಾಗ ಧರ್ಮರಾಜ ಕೇಳ್ದ ನಾರದರನ್ನು, ದೇವರನ್ನು ನಿಂದೆ ಮಾಡಿದರೂ ಒಳ್ಳೆಯದಾಗತ್ತೆ ಅನ್ನೋದಾದರೆ ನಿಂದೇನೇ ಒಳ್ಳೆಯದಲ್ವಾ? ಬೈಯೋದಕ್ಕೆ ಯಾವ ಆಚಾರ ಬೇಡ, ನಮಗೆ ಬರತ್ತೆ. ಹಾಗೆಲ್ಲ ಇಲ್ಲ. ಅಲ್ಲಿ ಜೀವದ್ವಯ ವೇಷ ಇತ್ತು. ಈಗೆಲ್ಲ ನಮ್ಮ ಫೋನ್ಗಳು ಡ್ಯುಯಲ್ ಸಿಮ್ ಅಲ್ಲ, ಅದು ಮೊದಲು ಡ್ಯುಯಲ್ ಸಿಮ್ಮೆ. ಒಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ ಇದ್ದ ಒಬ್ಬನಲ್ಲೇ. ಸಜ್ಜೀವನಿಗೆ ಸದ್ಗತಿಯನ್ನು ಕೊಟ್ಟ, ದುರ್ಜೀವನಿಗೆ ದುರ್ಗತಿಯನ್ನು ಕೊಟ್ಟ. ಯಾರವರಿಬ್ಬರು? ಪರಮಾತ್ಮನ ಮನೆಯ ದ್ವಾರಪಾಲಕರು ಜಯ ವಿಜಯ. ಅವರು ಸನಕ ಸನಂದನಾದಿಗಳ ಶಾಪಕ್ಕೆ ಗುರಿಯಾಗಿದ್ದರು. ಅವರಿಬ್ಬರು ಈ ದೇಹದಲ್ಲಿ ಕೂತಿದ್ರು. ಅವರಿಗೆ 3 ಜನ್ಮ ಶಾಪ. ಮೊದಲನೇ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, ಎರಡನೆಯದು ರಾವಣ ಕುಂಭಕರ್ಣ, ಮೂರನೆಯದೇ ಶಿಶುಪಾಲ ದಂತವಕ್ತ್ರ. ಎಂದೋ ಭಗವಂತನನ್ನು ನಿಂದೆ ಮಾಡಿದರೆ ಒಳ್ಳೆಯದು ಮಾಡೋದಿಲ್ಲ ಅಂತ ಸ್ವಾಮಿ ಅದನ್ನು ಹೇಳಿ ಹೇಗೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಸತ್ತದ್ದು. ಹಿರಣ್ಯಾಕ್ಷನ ಸಂಹಾರ ಆದಾಗ ಹಿರಣ್ಯಕಶ್ಯಪಿಗೆ ತುಂಬ ಕೋಪ ಬಂತು. ಹಿರಣ್ಯಕಶ್ಯಪು ತನ್ನ ಅಮ್ಮನನ್ನು ಸಮಾಧಾನ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಸಮಾಧಾನದ ಮಾತುಗಳು, ನಮಗೆಲ್ಲ ಒಳ್ಳೆ ಅಪ್ಲೈ ಮಾಡಿಕೊಳ್ಳುವ ಮಾತು. ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿವ ಸೂರತೆ ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಅಧ್ರುವಃ. ನಾವೆಲ್ಲ ಇಲ್ಲಿ ಸೇರಿರೋದು ಅರವಟ್ಟಿಗೆಯಲ್ಲಿ ಒಂದಿಷ್ಟು ಜನ ಸೇರಿದಂತೆ. ಅರವಟ್ಟಿಗೆ ಆ ಕಾಲದಲ್ಲಿತ್ತು.
ಇಲ್ಲೆಲ್ಲ ರಾಘವೇಂದ್ರ ಸ್ವಾಮಿಗಳ ಅಥವಾ ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ಇಲ್ಲೆಲ್ಲ ಸೇರಿದ್ದೇವೆ. ದಿನ ತೀರ್ಥ ಪ್ರಸಾದ ಎಲ್ಲ ಆಗ್ತಾ ಇದೆ. ಇವತ್ತಿಗೆ ಸಮಾಪ್ತಿ. ನಾಳೆಯಿಂದಾನು ಇಲ್ಲೇ ಇರ್ತೀವಿ ಅಂದರೆ ಅವ್ರ ಗತಿ ಏನು? ನಿಮ್ಮ ಪಾಡಿಗೆ ನಿಮ್ಮ ಮನೆಗೆ ನೀವು ಹೋಗಬೇಕು, ನಮ್ಮ ಪಾಡಿಗೆ ನಾವು ಹೋಗಬೇಕು. ಇಲ್ಲ 1 ವರ್ಷ ನಾವಿಲ್ಲೇ ಇರ್ತೀವಿ, ನೀವಿಲ್ಲಿರ್ರಿ, ನಾವೇ ಹೊರಗೆ ಹೋಗ್ತೀವಿ ಅಂತ ಹೋಗ್ತೇವೆ ಅಷ್ಟೆ. ಹಾಗಾದರೆ ಸಂಸಾರದಲ್ಲೂ ಎಲ್ಲಿಂದಲೋ ಬಂದು ಎಲ್ಲೋ ಸೇರಿರ್ತೇವೆ. ಅಮ್ಮ ಹೀಗೆಲ್ಲ ಅಳಬಾರ್ದು. ನೋಡು, ಒಬ್ಬ ರಾಜ ಸುಯಜ್ಞ ಅಂತ, ಅವನು ಎಲ್ಲ ಪ್ರಜೆಗಳಿಗೆ ಚೆನ್ನಾಗಿ ನೋಡಿಕೊಂಡು ಅನ್ನ ಹಾಕೋನು. ಯುದ್ಧದಲ್ಲಿ ಸತ್ತೋದ, ಅವನ ಸಂಸ್ಕಾರ ಮಾಡಲಿಲ್ಲ. ಯಮಧರ್ಮರಾಜನೇ ವೇಷ ಹಾಕಿಕೊಂಡು ಬಂದು ಸಮಾಧಾನ ಮಾಡ್ತಾನೆ. ಯಾಕೆ ಹೇಳ್ತೀರಿ? ರಾಜ ಸತ್ರ ನೀವೆಲ್ಲ ಇದ್ದೀರಲ್ಲ, ನಮಗೆ ಅನ್ನ ಹಾಕೋರು ಯಾರು? ನಿಮಗೆ ಅನ್ನ ಹಾಕಿದ್ದು ರಾಜ ಅಲ್ಲ, ಎಲ್ಲರಿಗೂ ಅನ್ನ ಹಾಕೋನು ದೇವರು. ಅವನು ನಿಮಿತ್ತ ಮಾತ್ರ. ಅಡಿಗೆ ಚೆನ್ನಾಗಾಗಿದೆ ಅಂದರೆ ಏನಂತೀರಿ? ಇಲ್ಲ ಅಡಿಗೆಯವರು ಚೆನ್ನಾಗಿ ಮಾಡ್ತಾರೆ ಅಂತೀರೋ, ಇಲ್ಲ ಬಕೀಟು ಸೌಟು ಎಲ್ಲ ಹೊಸದಲ್ವೋ ಅದಕ್ಕೆ ಚೆನ್ನಾಗಿದೆ ಅಂದರೆ? ಇನ್ನೊಂದಿಷ್ಟು ಉಪ್ಪು ಖಾರ ಜಾಸ್ತಿ ಹಾಕಿದರೆ ಗೋವಿಂದ. ರಕ್ಷಣೆ ಮಾಡುವನು ದೇವರು. ಅದಕ್ಕೆ ಎಕ್ಸಾಂಪಲ್ ಯಾವುದು? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ನಿನ್ನಮ್ಮನ ಗರ್ಭದಲ್ಲಿ, ನಿಮ್ಮ ತಾಯಿಯ ಗರ್ಭದಲ್ಲಿ ನೀನು ಕುಳಿತಾಗ ರಕ್ಷಣೆ ಮಾಡಿದ ದೇವರೇ ಆಮೇಲೆ ಮಾಡೋದು. ಆವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಆವನಾವನ ಕಾಯುವ ಅವನಿಯೊಳಗೆ ಆವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಆವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಆವನಾವನ ಕಾಯುವ ಅವನಿಯೊಳಗೆ. ಉಳಿಬೇಕು ಅನ್ನೋದು ದೇವರ ಸಂಕಲ್ಪ ಇದ್ದರೆ ಎಷ್ಟೇ ಸಮಸ್ಯೆ ಇದ್ದರೂ ಉಳಿತಾನೆ. ಅಳಿಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಗೋವಿಂದವೇ. ಈ ಕರೋನಾ ಬಂದಾಗ 1-2 ಕೇಸ್ ಹೀಗೆ. ತಾಯಿಗೆ ಕರೋನಾ, ಹಡಿಯುವ ದಿನ, ಗರ್ಭಿಣಿ. ಡಾಕ್ಟ್ರೆಲ್ಲ ಗ್ಯಾರಂಟಿ ಮಾಡಿದ್ರು ಮಗುವಿಗೆ ಕರೋನಾ ಬಂದೇ ಇರುತ್ತೆ. ಯಾಕೆ ಅಂದರೆ ಪೇಷಂಟ್ ಹತ್ತಿರ ಹೋದರೆ ಕರೋನಾ ಬರುತ್ತೆ, ಪೇಷಂಟ್ ಒಳಗೆ ಕೂತಿದೆ, ಕರೋನಾ ಲಂಗ್ಸಿಗೆ ಸಂಬಂಧಪಟ್ಟದ್ದು. ತಾಯಿ ಉಸಿರಾಡಿದ ಆಕ್ಸಿಜನ್ನೇ ಮಗುವಿಗೆ ಹೊಸದಾಗಿ ಆ ಬ್ರೀತಿಂಗ್ ಸಿಸ್ಟಮ್ ಇನ್ನೂ ಆಪರೇಟ್ ಆಗಿರೋದಿಲ್ಲಂತ. ಅಂಬಲಿಕಲ್ ಕಾರ್ಡ್ ಅಂತ ಹೊಕ್ಕಳ ಬಳ್ಳಿಯ ಮುಖಾಂತರನೇ ಆಕ್ಸಿಜನ್ನು ಸಪ್ಲೈ ಮಾಡೋದು. ಮೆಡಿಕಲ್ ಸೈನ್ಸ್ ಹೇಳೋದು, ನಾವು ಹೇಳೋದಲ್ಲ. ನಿಮ್ಮ ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಹೇಳತ್ತೆ, ವೈ ಬಾರ್ನ್ ಬೇಬಿ ಶುಡ್ ಕ್ರೈ ಅಂತ ಕೊಟ್ಟರೆ ಅಲ್ಲಿ ಹೇಳ್ತಾರೆ, ದ ಲಾಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ವಿಚ್ ಆಕ್ಟಿವೇಟ್ಸ್ ಲಂಗ್ಸ್. ಅದು ಹುಟ್ಟುವವರೆಗೂ ಕೆಲಸವೇ ಮಾಡಿರಲಿಲ್ಲಂತೆ. ತಾಯಿ ಗರ್ಭದಲ್ಲಿದ್ದಾಗ ಅದಕ್ಕೆ ಕೆಲಸ ಇಲ್ಲ. ಹುಟ್ಟಿದ ಕೂಡಲೇ ಉಸಿರಾಟದಿಂದ ಅದು ಪ್ರಾರಂಭ ಆಗಬೇಕಲ್ಲ. ಆ ಪೈಪುಗಳಲ್ಲಿ ಏನಾದರೂ ತುಂಬಿಕೊಂಡಿದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದ್ಸಲಿ ಅದು ಹತ್ರೆ ಅಂತ ಹೇಳ್ಕೊಂಬತ್ತಲ್ಲ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಶುರು ಆಗುತ್ತೆ. ಏನು ದೇವರ ವ್ಯವಸ್ಥೆ! ಮಗು ಹತ್ತರೆ ನಾವೆಲ್ಲ ನಗುತ್ತೇವೆ, ಮಗು ಅಳದೇ ಇದ್ದರೆ ನಾವೆಲ್ಲ ಅಳತಾ ಕೂತಿರ್ಬೇಕು. ಮತ್ತೆ ಅದಕ್ಕೆ ಆಕ್ಸಿಜನ್ನು ತಾಯಿಯ ಅನ್ನೋದಕ್ಕೆ ರೀ ತಾಯಿ ಋಣ ಅಂತ. ತಾಯಿ ತಿನ್ನ ಅನ್ನ ಆಹಾರ ಅಲ್ಲ, ಉಸಿರಾಟವೂ ತಾಯಿ ಇದೆ. ಅದು ಅಂಬಲಿಕಲ್ ಕಾರ್ಡಲ್ಲಿಂದ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇಷ್ಟು ಹೇಳಿ ಆದ ಮೇಲೆ ಅವರೆಲ್ಲ ದುಃಖದಿಂದ ವಿಮುಖರಾದರು. ಇವನು ಮಂಧರ ಪರ್ವತಕ್ಕೆ ಬಂದು ಅದ್ಭುತವಾದ ತಪಶ್ಚರ್ಯ ಮಾಡಿ ಬ್ರಹ್ಮದೇವರಿಂದ ವರದಿಂದ ತೆಗೆದುಕೊಂಡ. ಮೊದಲೇ ಉನ್ಮತ್ತ, ಈಗಂತೂ ಮದೋನ್ಮತ್ತನಾದ. ಅದಕ್ಕೆ ಮಧ್ವಾಚಾರ್ಯರು ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಅಂತ ನಖಸ್ತುತಿಯಲ್ಲಿ ವಾಯುಸ್ತುತಿಯ ಪ್ರಾರಂಭದಲ್ಲಿ ಹೇಳೋದು. ನಿನ್ನ ಒಂದೊಂದು ಉಗುರೇ ವಜ್ರಾಯುಧದಂತೆ. ಮದಯೇರಿದ ಆನೆ ಹಿರಣ್ಯಕಶ್ಯಪು, ಅವನ ಕುಂಭಸ್ಥಳವನ್ನು ಭೇದನೆ ಮಾಡುವ ದೊಡ್ಡ ಸಿಂಹ ನರಸಿಂಹ ಅಂತ.
ನರಸಿಂಹದೇವರನ್ನು ಸ್ತೋತ್ರ ಮಾಡ್ಯಾರ. ವರ ಕೊಟ್ಟರು, ಏನೇನು ಬೇಕೋ ಎಲ್ಲ ಆಗಲಿ ಅಂತ. ಮೊದಲೇ ಉನ್ಮತ್ತ ಎಲ್ಲ ಲೋಕಪಾಲಕರ ಮಹಿಮೆ ಇವನಿಗೆ ಬಂದಿತ್ತು. ಮಳೆ ಬಾ ಅಂದರೆ ಬರೋದಂತೆ, ನಿಲ್ಲು ಅಂದರೆ ನಿಲ್ಲೋದಂತೆ. ಬಿಸಿಲಿಗೆ ರೆಗ್ಯುಲೇಟರ್ ಇಟ್ಬಿಟ್ಟಿದ್ದ. ಈ ಸಲ ಏನು ಬಿಸಿಲಪ್ಪ ಎಲ್ಲ ಕಡೆ, ನಿಮ್ಮೂರು ಬಿಸಿಲು ನಮ್ಮೂರು ಬಿಸಿಲು. ನಾವೇನೋ ದೊಡ್ಡದಾಗಿ ಹೆಮ್ಮೆಯಿಂದ ಬೆಂಗಳೂರು ಅಂತ ಇದ್ವಿ, 36 ಆಗಿದೆ ಅಲ್ಲಿ. ಯಾರೋ ಸಂಡಿಗೆ ಇಡ್ಲಿಕ್ಕೆ ಹೋಗಿ ಅವರೇ ಒಣಗೋದ್ರಂತೆ. ಏನು ಬಿಸಿಲು ಅಲ್ಲಿ. ನಾನು ನಾಗ್ಪುರಲ್ಲಿ ಯಾವಾಗ ಹೋದಾಗ ಬಿಸಿ ಬಿಸಿ ಚಪಾತಿ ತಂದು ಹಾಕೋರು. ಹೇಗೆ ಮಾಡ್ತಾ ಇದ್ದೀರಿ ಅಂದರೆ ಬಂಡೆ ಮೇಲೆ ಹಿಟ್ಟಿಟ್ರೆ ತಾನಾಗೆ ಚಪಾತಿ ಆಗೋದಂತೆ. ಈಗ ಹಾಗಾಗಿದೆ ಎಲ್ಲ ಕಡೆ, ಸಿಕ್ಕಾಪಟ್ಟೆ ಬಿಸಿ. ಹಿರಣ್ಯಕಶ್ಯಪು ಕಾಲದಲ್ಲಿ ಆ ರೆಗ್ಯುಲೇಟರ್ ಇಟ್ಟಿದ್ದ, 18 ಡಿಗ್ರೀಸ್ AC ಇಟ್ಟ ಹಾಗೆ. ಸೂರ್ಯಂಗೆ ಪಾಪ ನೆಗಡಿ ಬಂದಿತ್ತಂತ. ಈ ಅವಸ್ಥೆ ಸರಿ. ಹೀಗಿದ್ದಾಗ ಮೊದಲೇ ಉನ್ಮತ್ತ ಮದ ಏರಿತ್ತು. ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ದೇವರನ್ನಂತೆ, ಅವರ ಮಗ ಪ್ರಹ್ಲಾದನಿಗೆ ಉಪದ್ರವ ಕೊಟ್ಟರೆ ನಾನು ಬರ್ತೇನೆ. 4 ಜನ ಮಕ್ಕಳು ಹಿರಣ್ಯಕಶ್ಯಪು: ಪ್ರಹ್ಲಾದ, ಸಲ್ಲಾದ, ಅನುಖ್ಲಾದ, ಕ್ಲಾದ. ಆ ಪ್ರಹ್ಲಾದರಾದರೆ ರಾಘವೇಂದ್ರ ಸ್ವಾಮಿಗಳು. ವಾಯುರಾಜ ಸಮಾವಿಷ್ಟ ಅಂತ ಮಧ್ವರು ಅಂತಾರೆ. ವಾಯುದೇವರ ಆವೇಶ ಇತ್ತು. ಏಕದಾ ಸುರಾಟ್ಪುತ್ರ ಅಂಕಮಾರೋಪ್ಯ ಪಾಂಡವ ಪಪ್ರಚ್ಚ ಕತ್ಯತಾಂ ವತ್ಸ ಮನ್ಯಸೆ ಸಾಧು ಯದ್ಭವಾನ್. ಕಂದ, ನಿನಗೆ ಯಾವುದಾದ್ರೂ ಒಳ್ಳೆಯದು ಗೊತ್ತಿದ್ರೆ ಹೇಳು ಅಂದ. ಸಾಮಾನ್ಯ ಮಕ್ಕಳು ಚೂರುಪಾರು ತೊದಲು ನುಡಿ ಮಾತಾಡಿದರೆ ಸಂತೋಷ ಅಲ್ವಾ ತಂದೆ ತಾಯಿಗೆ? ಮಕ್ಕಳನ್ನು ಎಲ್ಲೋ ಸೇರಿಸಿರ್ತೀವಿ, LKGನೋ ಬೇಬಿ ಸಿಟ್ಟಿಂಗ್ ಸೆಂಟರು. ಅವರೊಂದು ರೈಮ್ಸನ್ನು ಕರೆದುಬಿಟ್ರೆ ನಮಗೇನು ಆನಂದವೋ. ಸ್ವಾಮಿಗಳು ಬಂದಾಗ ಎಲ್ಲಮ್ಮ ನಕ್ಷತ್ರ ಮಾಲಿಕೆ ಹೇಳು ಅಂದರು. ಅದು ಯಾವುದಿಲ್ಲ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂದ್ರೇ ನಮಗೆ ಆನಂದ. ವಾಯುದೇವರ ಆವೇಶ. ಪ್ರಹ್ಲಾದರಾಜರು ಚೆನ್ನಾಗಿ ಹೇಳಬೇಕು. ಅವರಂದರು, ತತ್ಸಾಧು ಮನ್ಯೆ ಅಸುರವರಿಯ ದೇಹಿನ ಸದಾ ಸಮುದ್ವಿಗ್ನದಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ, ಅದು ಒಳ್ಳೆಯದು. ಯಾವುದದು? ದೇವರ ಬಗ್ಗೆ ತಿಳಿಬೇಕು. ಅದಕ್ಕೆ ನೀನು ಮನೆ ಬಿಟ್ಟು ಸಜ್ಜನರ ಸಹವಾಸ ಮಾಡು. ಮನೆಯಲ್ಲೇ ಇದ್ದರೆ ನಮಗೆ ನಾವೇ ದೊಡ್ಡವರು ಅನ್ನೋ ಭಾವನೆ ಇರುತ್ತೆ. ದೊಡ್ಡವರಿದ್ದಲ್ಲಿ ನಾವು ಹೋಗ್ಬೇಕಂತ. ಅಚ್ಯುತಾಂಗ್ರಿ ನೆಟ್ಟರಾಯ ದೃಚ್ಚ ಲಾಭ ತುಷ್ಟರ ನಿಶ್ಚಯಾತ್ಮಕ ಜ್ಞಾನ ಉಳ್ಳ ಅಚ್ಚ ಭಾಗವತರ ಸಂಗವಾಗಲಿ ಸಾಧು ಸಂಗವಾಗಲಿ ಸಂಗದಿಂದ ಲಿಂಗ ದೇಹ ಭಂಗವಾಗಲಿ ತಂತ್ರಸಾರ ಅಷ್ಟಮಹಾಮಂತ್ರ ಪರಿಪೂರ್ಣ ಸ್ನೇಹ ಯಂತ್ರದಿಂದ ಜಗತ್ ಸ್ವಾತಂತ್ರನ ಗುರಿ ಮಾಡುವವರ ಸಂಗವಾಗಲಿ ಸಾಧು ಸಂಗವಾಗಲಿ. ಉತ್ತಮರ ಸಂಘವನ್ನು ಎನಗಿತ್ತು ಸಲಹಯ್ಯ. ಜೀವನದಲ್ಲಿ ಏನು ಮಾಡ್ತೇವೋ ಬಿಡ್ತೇವೋ, ಮೊದಲು ಸಜ್ಜನರ ಸಹವಾಸ ಮಾಡಬೇಕಂತ. ಈ ಮಾತು ಹೇಳೋ ಕಾಲಕ್ಕೆ ಮೈ ಉರಿದೋಯ್ತು. ಏನಿದು ಅಂದ ಗುರುಗಳಿಗೆ. ಇಲ್ಲ, ಈ ಸಲ ನಾವು ರಿಪೇರಿ ಮಾಡಿಕೊಂಡು ಬರ್ತೇವೆ. ಮತ್ತೆ ಕರೆದುಕೊಂಡು ಹೋದರು. ಪ್ರಹ್ಲಾದ ಮತ್ತೆ ಯಥಾ ಪ್ರಕಾರ ಇದೇ ಹಣೆ ಬರಹ. 6 ತಿಂಗಳಾಯಿತು ಪ್ರಿಪರೇಟರಿ ಎಕ್ಸಾಮ್. ಈ ಸಲ ಮತ್ತೆ ಹಿರಣ್ಯಕಶ್ಯಪು ಕೇಳಿದ, ನಿನಗೆ ಹೋದ್ಸಲಿ ಪ್ರಶ್ನೆ ನಾನು ಮಾಡಿದ್ದೇ ತಪ್ಪು, ನಿನಗೇನು ಒಳ್ಳೆಯದು ಗೊತ್ತಿದೆಯೋ ಅದನ್ನು ಹೇಳು ಅಂದೆ. ಈ ಗುರುಗಳು ಏನು ಹೇಳಿಕೊಟ್ಟಿಯಾರ ಅದನ್ನು ಹೇಳು. ಪ್ರಹ್ಲಾದರಾಜರಿಗೆ ಗುರುಗಳು ಉಪದೇಶ ಮಾಡಿದ್ದು ಗರ್ಭದಲ್ಲೇ ನಾರದರು. ಸೊ ಭಾಗವತ ತುಂಬ ಮುಂದೆ ಹೋಗಿದೆ. ನಾವು ಬೇಬಿ ಸಿಟ್ಟಿಂಗ್ ಅಂದ್ವಿ, ಭಾಗವತ ಗರ್ಭ ಸಿಟ್ಟಿಂಗ್ ಅಂತ. ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗೆ ನಿನಗೆ ಹೇಳಿಬಿಡ್ತೇನೆ ಉಪದೇಶ ಅಂತ. ಗರ್ಭಿಣಿ ಇದ್ದಾಗ ಒಂದಿಷ್ಟು ಒಳ್ಳೆಯ ಮಾತುಕತೆ ಕೇಳಬೇಕಂತ. ಅದು ನಮ್ಮ ಮೇಲೆ ತುಂಬ ಪರಿಣಾಮ ಬೀರತ್ತಂತೆ. ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗೆ ನಾರದರಿಂದ ಕೇಳಿದ್ದನ್ನು ಹೇಳಿದ್ರು. ಶ್ರವಣಂ ಕೀರ್ತನಂ ಬಿಟ್ಟೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ಬಿಟ್ಟೋ ಭಕ್ತಿಶ್ಚೇನ್ನಮಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ನೇ ಅಧೀತಮುತ್ತಮಂ. ಜೀವನದಲ್ಲಿ ಮನುಷ್ಯ ಏನಾದರೂ ಮಾಡಿದ್ದೇನೆ ಅಂತ ಬೆನ್ನನ್ನು ತಟ್ಟಿಕೊಳ್ಳೋದಾದರೆ ಈ 9ರಲ್ಲಿ ಯಾವುದನ್ನ ಒಂದಾದರೂ ಮಾಡಿರಬೇಕು.
ಏನದು? ವಿಷ್ಣೋ ಶ್ರವಣಂ, ದೇವರ ಮಹಿಮೆಯನ್ನು ಕೇಳಿದರೆ ಬೆಂತಟ್ಕೋಬೇಕು. ಇವತ್ತು ಕಿವಿ ಇದ್ದದ್ದು ಸಾರ್ಥಕ, ದೇವರ ವಾರ್ತೆ ಬಿತ್ತು. ವಿಷ್ಣೋ ಕೀರ್ತನಂ, ದೇವರ ಬಗ್ಗೆ ಹಾಡು. ವಿಷ್ಣೋ ಸ್ಮರಣಂ, ದೇವರ ಸ್ಮರಣೆ ಮಾಡು. ಅವನ ಶ್ರವಣ ಮನನ ನಿಧಿಧ್ಯಾಸನ, ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು, ಕೈವಲ್ಯ ಪದಕ್ಕೆ ಕೇದನೇಚ್ಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ. ಈ ಮಾತಾಡೋ ಕಾಲಕ್ಕೆ ಮೈ ಉರಿದು ಮಗನನ್ನು ತಳ್ಳಿಟ್ಟ. ಬ್ರಹ್ಮ ಬಂದೋ ಕಿಮೇ ತತ್ತೆ, ಏನಿದೋ? ಗುರುಗಳಂದ್ರು ಇದು ನಮಗೆ ಸಿಲೆಬಸ್ ಇದೆ ಅಂತಾನೆ ಗೊತ್ತಿಲ್ಲ, ಅವನ್ನೇ ಕೇಳಿ. ಪ್ರಹ್ಲಾದ ಅಂದ, ನಿಮಗೆ ವೈರಾಗ್ಯ ಇಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ನಾವು ಎಲಿಜಿಬಲ್ ಆಗೋದು ಯಾವಾಗ? ದೊಡ್ಡವರ ಪಾದಧೂಳಿಯಲ್ಲಿ ಸ್ನಾನ ಮಾಡಿ ಅಂತ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ರಂಗನೊಲಿಯನು ಭಕ್ತರ ಸಂಘ ದೊರಕದೆ. ದೊಡ್ಡವರ ಪಾದಧೂಳು ಬೇಡ. ರಾಯರಿಗೆ ಪ್ರದಕ್ಷಿಣೆ ಬಂದರೆ ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನ ಗತಂ ಜಲಂ. ಅವರ ಪ್ರದಕ್ಷಿಣೆ ಮಾಡಿದರೆ ಬದರಿ ಎಲ್ಲ ತೀರ್ಥಗಳನ್ನು ಸ್ನಾನ ಮಾಡಿದ ಪುಣ್ಯವನ್ನು ಕೊಡ್ತಾರಂತೆ. ಈ ಮಾತನ್ನು ಆಡೋ ಕಾಲಕ್ಕೆ ಇವನನ್ನು ಮುಗಿಸಿಬಿಡಿ ಅಂದ. ಏನಾದರೂ ಸಾಯಲಿಲ್ಲ. ಆನೆ ಕಾಲಲ್ಲಿ ತುಳಿಸಿದ್ರು ಬದುಕದ, ವಿಷ ಹಾಕಿಟ್ರು ಬದುಕದ, ಬೆಟ್ಟದಿಂದ ತಳ್ಳಿದ್ರು ಏನಾಗಲಿಲ್ಲ. ಹಿರಣ್ಯಕಶಿಪುಗೆ ಡೌಟ್ ಬಂತು, ಇದೇನಿದು, ನಾ ಸಾಯಬಾರ್ದು ಅಂತ ವರ ತಗೊಂಡು ನನ್ನ ಮಗ ಸಾಯಬಾರ್ದು ಅಂತಾನೋ ಅಥವಾ ಸ್ಪೆಷಲ್ ಆಫರು ನಿಮ್ಮ ಮನೇಲಿ ಯಾರೂ ಸಾಯಲೇಬಾರ್ದು ಅಂತ ಕೊಟ್ಟಿಯಾರೋ? ದಿಗ್ಗಜೈ ದಂದಶೂಕೇಂದ್ರೈ ಆಭಿಚಾರಾಮಪಾತನೈ ಅಪ್ರಮೇಯಾನುಭಾವೋ ಎಂಬ ಕದಶ್ಚಿದ್ಭಯೋಮಾನ. ಇವನು ಅಪ್ರಮೇಯ. ಅದೇ ಮಾತನ್ನೇ ಅಪ್ಪಣ್ಣಾಚಾರ್ಯರು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಅಂದರು. ರಾಯರ ಮಹಿಮೆ ಅದು ಅಗಮ್ಯ, ಪೂರ್ಣ ನನಗೆ ತಿಳಿಯೋದಿಲ್ಲ ಅಂತ. ಹಿರಣ್ಯಕಶ್ಯಪಗೂ ಅಯೋಮಯ ಆಯಿತು. ನನ್ನ ಕಣ್ಣ ಎದುರಿಗೆ ಇರೋದು ಬೇಡ ಅಂತ ಕಳಿಸ್ದ. ಆಗ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಪ್ರಹ್ಲಾದರಾಜರು ಉಪದೇಶ ಮಾಡ್ಯಾರ. ಸಣ್ಣ ವಯಸ್ಸಿನಲ್ಲೇ ನಾವೊಂದಿಷ್ಟು ಮಕ್ಕಳಿಗೆ ಸಂಸ್ಕಾರ ಹಾಕಬೇಕಲ್ಲ. ಹಿರಿಯರಿಗೆ ನಮಸ್ಕಾರ ಮಾಡೋದು, ಒಂದಿಷ್ಟು ಸ್ನಾನಪಾನಾದಿಗಳನ್ನು ಮಾಡಿ ಏನಾದರೂ ತಿನ್ನೋದು ಉಣ್ಣೋದು ಅದನ್ನು ಕಲಿಸ್ಬೇಕು. ಮಕ್ಕಳಿಗೆ ಸಾಯೋವರೆಗೂ ಉಳಿಯತ್ತು. ನಾವು ಹೇಳಿಕೊಡಲಿಲ್ಲ ಅಂದರೆ ಇವತ್ತು ಶಾಲೆಯಲ್ಲಿ ಯಾರೂ ಹೇಳಿಕೊಡೋದಿಲ್ಲ. ನಮ್ಮ ಮನೆಯಲ್ಲೂ ನಾವು ಹೇಳಿಕೊಡಲಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಮಕ್ಕಳಿಗೆ ಮನೆಯಲ್ಲೇ ಮೊದಲನೇ ಸಂಸ್ಕಾರ, ತಾಯಿಯೇ ಮೊದಲ ಗುರು. ಅದಕ್ಕೆ ಸಂಸ್ಕಾರವನ್ನು ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ. ಮನುಷ್ಯ ಜನ್ಮವೇ ದುರ್ಲಭ. ಅದು ಬಂದಾಗ ಅದು ಬೀಳೋದರಲ್ಲಿ ಸಾಧನೆ ಮಾಡಿ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಅಮನು ಪಾಳೆಗಾರನಂತೆ ಬರಲು, ಕೋಳಿ ಪೆಳ್ಳೆ ಆಡುವಾಗ ಹಾಡು ಹದ್ದಿನಂತೆ ಒಯ್ಯುವ ಊರದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ. ಹಿಂದಿನ ಕಟ್ಟಬ ಮರೆದು ಮುಂದಿನ ಹಮ್ಮನ್ನು ತೊರೆದು, ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಊರದೇವರ ಮಾಡಬೇಕಣ್ಣ. ಯಮಧರ್ಮರಾಜ ಸಮನ್ಸ್ ಕೊಟ್ಟು ಬರಲ್ಲ. ಇಂಥ ದಿವಸ ಬರ್ತಾ ಇದ್ದೀನಿ, ಆಪ್ಷನ್ನು ನಿಮಗೆ ಏಕಾದಶಿ ಬೇಕೋ ದ್ವಾದಶಿ ಬೇಕೋ
ಭಾದ್ರಪದ ಮಾಸ ಬೇಕೋ ವೈಶಾಖ ಮಾಸ ಬೇಕೋ ಏನಿಲ್ಲ, 24x7 ಯಾವಾಗ ಬೇಕಾದ್ರೆ ಬರ್ಬೋದು. ನಾಳೆ ನಾಡದ್ದು ಅನ್ನಬೇಡಿ, ಹೀಗೆ ಮಾಡಿ ಅಂತ. ಅದಕ್ಕೆ ಅವರೆಲ್ಲ ಅಂದರು, ಪ್ರಹ್ಲಾದ ನಾವಿನ್ನೂ ಪುಟ್ಟವರು, ಸುಖ ಪಡಬೇಕು. ಸುಖ ಪಡಬೇಕು ಅಂದರೆ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿ ಆನಂದಪಟ್ಟು ಮನೆಯಲ್ಲಿ ಹೋಮ್ ಥಿಯೇಟರ್ ಮಾಡಿಕೊಂಡು ಸೋಫಾ ಗೀಫಾ ಲಕ್ಸುರಿ ಐಟಮ್ ತಗೊಂಡು AC ನಲ್ಲಿ ಕೂತ್ಕೊಂಡು. ಪ್ರಹ್ಲಾದರಾಜರಂದರು, ನೀನು ಸುಖ ಪಡಬೇಕು ಅಂದರೆ ಆಗಲ್ಲ, ದೇವರು ನಿನ್ನನ್ನು ಸುಖವಾಗಿ ಇಡಬೇಕು ಅನ್ಕೋಬೇಕಂತ. ಸುಖ ಮಟೀರಿಯಲಲ್ಲಿ ಇರೋದಾದರೆ ಎಲ್ಲರೂ ಸುಖ ಪಡ್ಬೋದಾಗಿತ್ತು. ಸಾಧನಗಳನ್ನು ತಂದ್ಕೋಬಹುದು, ಆದರೆ ಅದನ್ನು ವಿನಿಯೋಗ ಮಾಡಬೇಕಾದ್ರೆ ದೇವರು ಹಣೆಯಲ್ಲಿ ಬರೆದಿರಬೇಕು, ಇಲ್ಲಾಂದರೆ ಆಗೋದಿಲ್ಲ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಯತ್ನತಃ. ಪ್ರಯತ್ನ ಮಾಡದೇ ಇದ್ದರೂ ದುಃಖ ಹೇಗೆ ಬಂತೋ, ನಮ್ಮ ಪಾಲಿನ ಸುಖವನ್ನು ಉಣಿಸಬೇಕು ಅಂತ ದೇವರು ಸಂಕಲ್ಪ ಮಾಡಿದರೆ ತಾನೇ ಬರುತ್ತೆ ಅಂತ. ಇಷ್ಟು ಹೇಳಿ ಪ್ರಹ್ಲಾದರಾಜರು ಇನ್ನೂ ಕೆಲವು ಮಾತುಗಳನ್ನು ಆಡ್ತಾರೆ. ನೀವೆಲ್ಲ ಧರ್ಮಪತ್ನಿ ಬಂದ ಮೇಲೆ ಮಾಡ್ತೀನಿ ಅನ್ಬೇಡ್ರಿ. ಕಥಂ ಪ್ರಿಯಾಯ ಅನುಕಂಪಿತಾಯ. ಸಾಮಾನ್ಯ ಏನಾಗುತ್ತೆ, ಪೋಸ್ಟ್ಪೋನ್ ಮಾಡ್ತಾ ಇರ್ತೇವೆ. ಮದುವೆ ಆಯಿತು, ಆ ದಿನಗಳಲ್ಲಿ ನಮಗೇನು ಮಾಡಲಿಕ್ಕಾಗಲ್ಲ. ಗಂಡ ಹೆಂಡತಿ ಪರಸ್ಪರ ಅವರು ಸುತ್ತಾಟ, ಅದಾದ ಮೇಲೆ ಮಕ್ಕಳಾಯಿತು, ಆ ಮಕ್ಕಳ ತೊದಲು ನುಡಿ ಓದು ಮೋದು, ಅವರು ದೊಡ್ಡವರಾದರು, ಅವರಿಗೆ ಸೊಸೆಯನ್ನು ಹುಡುಕೋದು ಅಥವಾ ನಮ್ಮ ಮಗಳನ್ನೇ ದೂರ ಕೊಟ್ಟು ನಾವು ಅಳತಾ ಕೂತಿರೋದು. ಇಡೀ ಜೀವನ ಇನ್ನೊಬ್ಬರಿಗಾಗಿ ಬದುಕೋದಾಗತ್ತೆ, ಸಾಧನೆಯ ಅಕೌಂಟೇ ಓಪನ್ ಆಗಿರೋದಿಲ್ಲ. ಆದ್ದರಿಂದ ನೀವು ಸಾಧನೆಗಾಗಿ ಅಂತ ಸಮಯವನ್ನು ಮೀಸಲಿಡಿ. ಪ್ರಹ್ಲಾದ, ನಾವು ನೀವು ಒಂದೇ ಶಾಲೆಯಲ್ಲಿರ್ತೀವಿ, ನಿನಗೆ ಯಾರು ಇದೆಲ್ಲ ಹೇಳಿದ್ದು? ಇದು ರಿಯಲ್ಲೋ ಅಂದರು. ರಿಯಲ್ಲೇ. ನಮ್ಮನ ಗರ್ಭದಲ್ಲಿ ನಾನು ಇದ್ದಾಗ ನಾರದರು ಉಪದೇಶ ಮಾಡಿದ್ದು. ತುಂಬ ಚೆನ್ನಾಗಿದೆ, ಇನ್ನೂ ಹೇಳು ಅಂದಾಗ ಪ್ರಹ್ಲಾದರಾಜರು ಅದ್ಭುತವಾದ ಉಪದೇಶ ಮಾಡಿ, ಅಲ್ಲ ದೇವರು ನಾವು ದೈತ್ಯರಲ್ವಾ, ನಾವು ಪೂಜೆ ಮಾಡಿದರೆ ಒಲಿತಾನ? ನಮ್ಮ ದೇವರಿಗೆ ಜಾತಿ ಅಲ್ಲ ಮುಖ್ಯ, ನೀತಿ ಮುಖ್ಯ. ಎಲ್ಲರ ಒಳಗೆ ಇದ್ದಾನು. ಮಧ್ವಾಚಾರ್ಯರ ಮಾತನ್ನ ಅಂತಾರೆ, ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯಜೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೇ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ನಿಮ್ಮ ಒಳಗೆ ಇದ್ದಾನೆ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ. ಅವನನ್ನು ನೋಡಿದವರಿಗೆ ದುಃಖದ ಲೇಷವೂ ಇಲ್ಲ, ಎಷ್ಟು ನೋಡಿದರೂ ನೋಡಲೇಬೇಕು ಅನ್ನೋ ತವಕ ನಿಮ್ಮೊಳಗೆ ಇದ್ದಾನಪ್ಪ. ನೀವು ಮಾಡುವ ಸ್ನಾನ ಪಾನ ಭೋಜನ ಅದೇ ದೇವರ ಪೂಜೆ ಅನ್ನಿ ಅಂತ ಎಲ್ಲರೂ ಹರಿಭಜನೆ ಮಾಡಿದರು. ಆಮೇಲೆ ಆ ಷಂಡಾಚಾರ್ಯರು ಮರ್ಕಾಚಾರ್ಯರು ಗುರುಗಳು ಕರೆದುಕೊಂಡು ಹಿರಣ್ಯಕಶ್ಯಪ ಹತ್ರ ಬಂದಾಗ, ನಾನು ಕೋಪ ಮಾಡಿಕೊಂಡ್ರೆ 3 ಲೋಕ ನಡಗತ್ತೆ, ನಿನಗೆ ಯಾರು ಬಲ? ನನಗಷ್ಟೇ ಅಲ್ಲ, ಅವನೇ ನಿನಗೂ ಬಲ, ಎಲ್ಲರಿಗೂ ಬೆಂಬಲ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇಶೆ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಬ್ರಹ್ಮಾದಿಗಳಿಗೆ ಅವನೇ ಬಲ. ಕ್ಲೇಶಾನಂದಗಣೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಯಾರಲ್ಲೇ ಒಂದು ದೊಡ್ಡ ಗುಣ ಇದೆ ಅಂದರೆ ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ ಅಂತ. ಈ ಮಾತು ಹೇಳೋ ಕಾಲಕ್ಕೆ ನಿನ್ನನ್ನು ನಾನು ತಲೆ ತೆಗಿತೇನೆ, ನಿನ್ನ ದೇವರು ಬಂದು ರಕ್ಷಣೆ ಮಾಡಲಿ ಅಂಥೇಳಿ ಕತ್ತಿಯನ್ನು ಝಳಪಿಸಿ ಜೋರಾಗಿ ಕಂಬಕ್ಕೆ ಗುದ್ದಿದಾಗ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹನಾಗಿ ಭಗವಂತ ಕಂಬದಿಂದ ಪ್ರಾದುರ್ಭೂತನಾಗಿದ್ದಾನೆ. ಕಡುಬಾಧೆ ಬಡಿಸಿ ನಿನ್ನೊಡೆಯನೆಲ್ಲಿಯನೆಂದು ನುಡಿಯೇ ಎಂದು ನುಡಿಯೇ ಕಂಭವ ತೋರಿ ಜಡಿಯೇ ಸಿಡಿಲಿನಂದದಿ ಗುಡುಗುಡಿಸಿ ಕೆಂಗಡಿಗಳು ಗುಡುತ ಕೆಡಹಿ ಅಸುರನ ಪಡೆದ ಬರವನು ಒಡನೆ ಭಂಗಿಸಿ ದೃಢ ಭಕುತನಂಗಡನೆ ಬುಡುಹಿದಿ ವರದ.
ಸರಿ ಸ್ವಲ್ಪ ಮುಂದುವರಿಸಿ ಮಂಗಳ ಮಾಡಿ. ಸರಿ. ನರಸಿಂಹದೇವರು ಕಂಬದಿಂದ ಪ್ರಾದುರ್ಭೂತರಾಗಿದ್ದಾರೆ. ಏನ ಅದ್ಭುತವಾದ ರೂಪವನ್ನು ನೋಡಿ ಹಿರಣ್ಯಕಶ್ಯಪು ಭಯಪಟ್ಟ. ಅವನನ್ನು ದರ ಎಳೆದುಕೊಂಡು ಹೋಗಿ ಹಗಲು ಅಲ್ಲ ರಾತ್ರಿಯೂ ಅಲ್ಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ಆಯುಧವೂ ಅಲ್ಲ ಆಯುಧ ಅಲ್ಲ ಅಂತಾನೂ ಅಲ್ಲ, ಉಗುರಿನಿಂದ ಅವನನ್ನು ಸೀಳಿ ಹೊಸ್ತಿಲ ಮೇಲೆ ಸಾಯಂ ಸಂಧ್ಯಾಕಾಲದಲ್ಲಿ ದೇವರು ಅವನ ಸಂಹಾರವನ್ನು ಮಾಡಿ ವಿಜೃಂಭಿಸಿದಾನೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಯಾರ ಸ್ತೋತ್ರಕ್ಕೂ ದೇವರು ಮನ್ನಣೆಯನ್ನು ಕೊಟ್ಟಿಲ್ಲ. ವಿಶೇಷವಾಗಿ ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳಬೇಕು ಅಂತಿತ್ತು. ನಮ್ಮ ಉಪಾಧ್ಯಾಯರು ಒಂದು ಸುಂದರವಾದ ಮಾತನ್ನು ಈಗ ಹೇಳಿದ್ರು. ನಾನೊಬ್ಬನೇ ಅಲ್ಲ, ಅದು ಬಹಳ ಅದ್ಭುತವಾದ ಮಾತು. ಇಷ್ಟೆಲ್ಲ ರಾಘವೇಂದ್ರ ಸ್ವಾಮಿಗಳ, ರಾಮಚಂದ್ರನ ವೈಭವದಿಂದ ವಾಯುದೇವರ ಆರಾಧನೆ ನಡೆದದ್ದಕ್ಕೆ ಇದಕ್ಕೆ 9 ದೊಡ್ಡ ಪಿಲ್ಲರುಗಳು ಇದ್ದಾರೆ. ನವವಿಧವಾದ ಭಕ್ತಿ ಹೇಗೋ ಈ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನು ಮೇಲೆ ಬರಲಿಕ್ಕೆ 9 ಜನ ಹೆಗಲನ್ನು ಕೊಟ್ಟು ಇದನ್ನು ಮೇಲೆ ಎತ್ತಿದ್ದಾರೆ ಅಂತ ಬಹಳ ಸಂತೋಷ. ಆ 9 ಜನದಿಂದ ಸಾವಿರಾರು ಜನ ಭಕ್ತರಿಗೆ ಅನುಕೂಲ ಆಗಿದೆ. ಆ ಎಲ್ಲ ಭಗವದ್ಭಕ್ತರಿಗೆ ನನಗೆ ಅವರು ಪರಿಚಯ ಇದ್ದದ್ದರಿಂದ ಅವರದನ್ನು ಹೇಳಿದೆ. ಖಂಡಿತ ಒಂದು ರಥೋತ್ಸವ ಆಗಬೇಕು ಅಂದರೆ 10 ಜನ ಎಳೆದ್ರೇ ಸಾಧ್ಯ ಇದೆ. ಅದು 9 ಸಂಖ್ಯೆ ತುಂಬ ಚೆನ್ನಾಗಿದೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ. ಅದು ನವವಿಧವಾದ ಭಕ್ತಿಗೆ ಒಬ್ಬೊಬ್ಬರು ಒಂದೊಂದು ರೆಪ್ರೆಸೆಂಟೇಟಿವ್ ಆಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಸಲ್ಲಿಸ್ತಾ ಇರುವ ಆ 9 ಜನಕ್ಕೆ ಭಗವಂತ ವಿಶೇಷವಾಗಿ ಮಿನಿಮಮ್ 90 ವರ್ಷ ಆಯುಷ್ಯವನ್ನು ಕೊಡಲಿ. ಅದರ ಮೇಲೆ ಸೆಂಚುರಿ ಹೊಡಿಲಿ. ಅದೇನು ಸಂತೋಷವಾಗಿ ಆರೋಗ್ಯವಂತರಾಗಿ ಇದ್ದು ಹೀಗೆ ಭಗವಂತನ ವಾಯುದೇವರ ಸೇವೆಯನ್ನು ಮಾಡುವಂತೆ ಮಾಡಲಿ ಅಂಥೇಳಿ ನರಸಿಂಹದೇವರು ವಿಶೇಷವಾಗಿ ಪ್ರಹ್ಲಾದರಾಜರ ಸ್ತೋತ್ರವನ್ನು ಆಲಿಸಿದ್ದಾರೆ. ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರದ 1 ಅಥವಾ 2 ಶ್ಲೋಕವನ್ನು 1-2 ನಿಮಿಷ ಬಿಟ್ಟು ಹೇಳ್ತೇನೆ. ನಮ್ಮ ಉಪಾಧ್ಯಾಯರು ಪ್ರಾರಂಭದಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಅಂಥೇಳಿ ನಾನಂದೆ, ನನ್ನ ಬಗ್ಗೆ ಏನು ಹೇಳುವಷ್ಟು ಏನೂ ಇಲ್ಲ, ನಾನೊಬ್ಬ 1-2 ಮಾತಾಡುವ ಭಗವದ್ಭಕ್ತ ಅಷ್ಟೇ. ಅದು ದೇವರು ದಾಸನ ಮಾಡಿಕೋ ಎನ್ನ ಅವನು ಒಪ್ಪಿದಾನೋ ಬಿಟ್ಟಿದಾನೋ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಆದರೂ ಒಂದು ಬಯೋಡೇಟಾ ಅಂತ ಕೊಡಬೇಕು ಅಂತ ಏನೋ ಬರೆದು ಕೊಟ್ಟದ್ದನ್ನು ಓದ್ತಾರೆ. ಅದರಲ್ಲಿ ಏನಾದರೂ 1-2 ಅಂಶ ಇದ್ದರೆ ಅದೆಲ್ಲ ದೇವರ ಅನುಗ್ರಹದಿಂದ ಅಂತ ಹೇಳ್ತಾ ಅವರದು ಮುಗಿಸಿದ ಮೇಲೆ 1 ಶ್ಲೋಕ ಹೇಳಿ ಸಮರ್ಪಣೆಯನ್ನು ಮಾಡ್ತಾನೆ. ವೇದಾಂತ ಶಾಸ್ತ್ರಾಧ್ಯಯನ ಪ್ರಾರಂಭಿಕ ಹಂತದಲ್ಲಿ ತಂದೆಯರಿಂದಲೇ ಕಲಿತಂಥ ಇವರು ಖೇಡ
ಪರಮ ಪೂಜ್ಯ ಸತ್ಯಾತ್ಮರಲ್ಲಿ 2006ನೇ ಇಸ್ವಿಯಲ್ಲಿ ಸುಧಾಮಂಗಳವನ್ನು ಪಡೆದವರು ಇವರು. ಭಾಗವತ ಸಪ್ತಾಹ ಸುಮಾರು 900 ಬಾರಿ ಆಗಿದೆ ಇವರ ಅಮೃತ ನಾಲಗೆಯಿಂದ. ಯೂಟ್ಯೂಬಿನಲ್ಲಿ ಉಪನ್ಯಾಸ ಕೇಳಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಪ್ರವಚನ ನಿಧಿ ಎಂಬ ಬಿರುದನ್ನು ಇವರಿಗೇ ಕೊಟ್ಟಿರುವುದು. ಭಂಡಾರಕೇರಿ ಮಠಾಧೀಶರು ವಿದ್ಯಾರಶ್ಮಿ ಎಂಬ ಬಿರುದನ್ನೂ ಕೊಟ್ಟಿದ್ದಾರೆ. ಶ್ರೀ ವಾದರಾಜ ಮಠದ ಸುಜಯ ನಿಧಿ ತೀರ್ಥರು ಬಿರುದು ಕೊಟ್ಟು ಇವರನ್ನು ಹರಸಿದ್ದಾರೆ. ಅನೇಕ ಸಂಸ್ಥೆಗಳು ಸಂಘಗಳು ಪುರಸ್ಕಾರ ಮಾಡಿದ್ದಾರೆ. ವಿಶ್ವೇಶ ತೀರ್ಥರು ಪರ್ಯಾಯ ಕಾಲದಲ್ಲಿ ಅನೇಕ ಬಾರಿ ಕರೆಸಿ ಪ್ರವಚನ ಕೇಳಿ ಆನಂದಪಟ್ಟಂಥ ವ್ಯಕ್ತಿತ್ವವನ್ನು ಹೊಂದಿ ಎಲ್ಲರಿಗೂ ಆನಂದವನ್ನು ಕೊಡುವಂಥ ಸೌಭಾಗ್ಯ ಇವರದ್ದಾಗಿದೆ. ಇದೆಲ್ಲವೂ ಕೇವಲ ಹರಿಗುರುಗಳ ಕರುಣೆಯಿಂದ ಸಂಪನ್ನಗೊಂಡಿದೆ ಎಂಬ ಆಂತರಿಕತ ಭಾವನೆಯಿಂದ ಹೇಳುತ್ತಾ ಇದ್ದಾರೆ. ನನ್ನೇದೇನೂ ಎಲ್ಲವೂ ಭಗವಂತನ ಕೃಪೆಯಿಂದ, ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಂಥ ಆಚಾರ್ಯರು. ಈ ಒಂದು ಪರಿಸರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಹಿನ್ನೆಲೆ ಏನು, ನಾವು ಯಾಕೆ ಆರಾಧನೆ ಮಾಡಬೇಕು, ಇನ್ನು ಸುದೀರ್ಘವಾದಂಥ ಹೊತ್ತು ಮಾತಾಡುವ ಚಾಕಚಕ್ಯತೆ ಕೌಶಲ್ಯ ಎಲ್ಲ ಇದೆ, ಆದರೆ ಸಮಯದ ಹೊಂದಾಣಿಕೆ ಅಗತ್ಯ. ಹೀಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಎಲ್ಲ ಪದಾಧಿಕಾರಿಗಳ ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ನೆಕ್ಕಿಲಾಡಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೆ. ಉದಯಕುಮಾರ್, ಹರೀಶ್ ಉಪಾಧ್ಯಾಯ ಮತ್ತು ಗೋಪಾಲ ಹೆಗಡೆ ಇವರು ಈ ಒಂದು ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸಿರಬೇಕು ಅಂತ ವಿನಿಸಿಕೊಳ್ತಾ ಇದ್ದೆ. ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಬೇಕು. ವೇದಾಧ್ಯಯನ ಮಾಡಿದೆ ನಡೆ ನುಡಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಆಚಾರ್ಯರು ಈ ಕ್ಷೇತ್ರದಲ್ಲಿ ಎಲ್ಲರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುವಂಥ ಪ್ರವಚನ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಗೋಪಾಲ ಹೆಗಡೆಯವರು, ಉದಯಕುಮಾರ್, ಹರೀಶ ಉಪಾಧ್ಯಾಯರು ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡ ನಿಮಗೆ ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ. ಎಲ್ಲವೂ ದೇವರ ಅನುಗ್ರಹದಿಂದ ನಡೆಯುತ್ತದೆ. ಎಲ್ಲವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಭಕ್ತ ವೃಂದದ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯದಿಂದ ನಾವು ಅಭಿನಂದನೆ ಸಲ್ಲಿಸುತ್ತಾ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಕ್ತಿಯ ಪರಿಚಯವನ್ನು ಮಾಡಿಸಿದಂತಹ ಗೃಹಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಇಷ್ಟೊತ್ತವರೆಗೂ ಅನೇಕ ಜನ ಕುಳಿತು ಆಲಿಸಿದ್ದಕ್ಕೆ ತುಂಬ ಅಭಿನಂದನೆಗಳು. 3 ತಾಸು 4 ತಾಸು ಬಿಸಿಲಲ್ಲಿ ಕೂಡೋದು ಅದು ತುಂಬ ಕಷ್ಟ. ಅದು ಅಂಥದ್ದು ನೀವು ಕೇಳಿದ್ದೀರಿ ಅಂದರೆ ಬಹಳ ಸಂತೋಷ. ರಾಯರೇ ನಿಮ್ಮನ್ನು ಕೂಡಿಸಿ ಕೇಳಿಸಿದ್ದಾರೆ. ಇನ್ನೊಂದೆರಡು ನಿಮಿಷ, ನಾವೇ 3 ತಾಸು 4 ತಾಸು ಒಟ್ಟಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಿಸಿಲು ಮಧ್ಯಾಹ್ನ 4-5, ಇಲ್ಲಿ 6 ಗಂಟೆ ಆದರೂ ಬಿಸಿಲಿರತ್ತೆ. ಆ ಸಮಯದಲ್ಲಿ ಅದರಲ್ಲೂ ನಾನು ಬಂದ ಕೂಡಲೇ ಹೇಳಿದೆ, ಕಡೆಯ ದಿವಸ ಆದಷ್ಟು ಎಲ್ಲ ವೈಂಡಪ್ ಮಾಡಿ ಮಲಗೋದನ್ನು ನೋಡ್ತಾ ಇರ್ತಾರೆ. ಸಾಕಾಗಿ ಹೋಗಿರುತ್ತೆ. ನೀವೆಲ್ಲರೂ ಇಲ್ಲಿ ಸನ್ನಿಹಿತರಾಗಿ ಅನೇಕ ಮಂದಿ ಕೇಳಿದಿರಿ. ಎಲ್ಲರಿಗೂ ಅಭಿನಂದನೆಗಳು. ಪ್ರಹ್ಲಾದರಾಜರು ನರಸಿಂಹದೇವರನ್ನು ತುಂಬ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈ ನಾಂತಂಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಬ್ರಹ್ಮಾದಿಗಳು ಮಾಡುವ ಸ್ತೋತ್ರೆಯಲ್ಲಿ ನಾನೆಲ್ಲಿ, ಆದರೂ ಇವತ್ತು ನನ್ನ ಸ್ತೋತ್ರವನ್ನು ನೀನು ಆಲಿಸ್ತಾ ಇದೆ ಅಂದರೆ ನನ್ನ ಸ್ತೋತ್ರದಲ್ಲಿ ಹುರಳಿಲ್ಲ, ನಿನ್ನ ಕಾರುಣ್ಯ ತುಂಬ ದೊಡ್ಡದು. ನಾನು ಒಂದು ತೀರ್ಮಾನ ಮಾಡಿದೆ, ಭಗವಂತ ನಿನ್ನ ಸ್ತೋತ್ರವನ್ನು ಮಾಡಲಿಕ್ಕೆ ಬೇಕಾದ ಕ್ರೈಟೀರಿಯಾ ಯಾವುದು?
ಶ್ರೀಮಂತಿಕೆ, ಇನ್ಫ್ಲೂಯೆನ್ಸು, ರೂಪ, ಗುಣ, ಭಕ್ತಿ ಇದ್ದರೆ ಒಲೀತಿ, ಇಲ್ಲ ಅಂದರೆ ಒದೀತಿ. ಮನ್ನೇ ಧನಾಭಿಜನ ರೂಪ ತಪಶ್ರಿತೌಜ ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾ ನಾರಾಧನಾ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ನನು ಯೂಥಪಾಯ. ಗಜರಾಜನಿಗೆ ಒಲದಿ 1000 ವರ್ಷ ನಿನ್ನನ್ನು ಮರೆತಿದ್ದ. ಅವನಿಗೆ ಯಾವ ಇನ್ಫ್ಲೂಯೆನ್ಸು, ಯಾವ ವಿದ್ಯೆ? ನೀನು ಒಲಿಬೇಕಾದರೆ ಭಕ್ತಿ ಬೇಕು ಅಂತ ಸ್ತೋತ್ರ ಮಾಡಿದಾಗ ನರಸಿಂಹದೇವರು ವಿಶೇಷವಾಗಿ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ್ದಾರೆ. ಆ ಪ್ರಹ್ಲಾದರಾಜರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ ಮಹಾನುಭಾವರು. ಅವರ ಈ ಒಂದು ದೊಡ್ಡ ಸನ್ನಿಧಾನದಲ್ಲಿ ಒಂದೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಪದಾಧಿಕಾರಿಗಳು, ನವವಿಧವಾದ ಭಕ್ತಿಗೆ ಸಂಕೇತರಾದ ಆ 9 ಜನ ಪದಾಧಿಕಾರಿಗಳು, ಅದರಲ್ಲಿ ನನ್ನನ್ನು ಮೇಲಿಂದ ಮೇಲೆ ಸಂಪರ್ಕ ಮಾಡಿ ಅವಕಾಶ ಮಾಡಿಕೊಟ್ಟಂತಹ ಉಪಾಧ್ಯಾಯರಿಗೆ, ಕುಳಿತ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಈ ಒಂದೆರಡು ವಾಕ್ಕುಸುಮಗಳನ್ನು ಗುರುಗಳ ಮುಖಾಂತರ ಭಗವಂತನಿಗೆ ಅರ್ಪಿಸ್ತೇನೆ. ದೋಷಗಳು ಬೇಕಾದಷ್ಟಿದೆ, ಅದೆಲ್ಲ ನನ್ನ ಪ್ರಾಚೀನ ಕರ್ಮ, ಅವಲೋಕನದ ಅಭಾವ, ಅವುಗಳು ಕಾರಣ. ಏನಾದರೂ ಒಂದೆರಡು ಗುಣಾಂಶ ಇದ್ದರೆ ಅದು ದೇವರ ವಿಶೇಷ ಕೇವಲ ಗುರುಗಳ ಅನುಗ್ರಹದಿಂದ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ತನಕ ಧಾರ್ಮಿಕ ಉಪನ್ಯಾಸ ಶ್ರೀ ರಾಘವೇಂದ್ರ ವೈಭವ ನಡೆಸಿಕೊಟ್ಟಂಥ ಆಚಾರ್ಯರಿಗೆ ಧನ್ಯವಾದಗಳು. ಕೃತಜ್ಞತಾಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇವೆ. ಇನ್ನು ಮುಂದೆ ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ರಂಗಪೂಜೆ ಸೇವೆ ಹಾಗೂ ಅಷ್ಟಾವಧಾನ ಸೇವೆ, ಪೂಜೆಯ ನಂತರದಲ್ಲಿ ಎಲ್ಲರಿಗೂ ಅನ್ನದಾನ ಸೇವೆ ಇದೆ. ಇದನ್ನು ಕೂಡ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಶ್ರೀ ಗುರು ರಾಘವೇಂದ್ರರ, ಮುಖ್ಯಪ್ರಾಣದೇವರ ಹಾಗೂ ಸೀತಾರಾಮಚಂದ್ರ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ
यस्य प्रकृतिलीनस्य यः परः स महेश्वरः स्वस्ति प्रजाभ्यः परिपालयन्तां न्यायेन मार्गेण महिं महीषाः गो ब्राह्मणेभ्यः शुभमस्तु नित्यं लोकाः समस्ताः काले वर्षतपर्जन्यः पृथिवी सस्यशालिनी देशोऽयं क्षोभरहिता सज्जना सन्तु निर्भयाः अपुत्रा पुत्रिणः सन्तु पुत्रिणः सन्तु पौत्रिणः अधना सदना सन्तु जीवन्तु शरदां शतम् सर्वे सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूया अधर्मस्य पराभवः सद्भावानां प्राणभृतां भूयात् विश्वस्य मङ्गलम्
राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। ॐ बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। पूर्वसङ्कल्पितप्रकारेण श्रीमद् राघवेन्द्र गुरुवन्तर्यामि प्राणस्थश्री सीतापति श्रीरामचन्द्रस्य पूर्णानुग्रहसम्प्राप्त्यर्थं क्षेत्राभिवृद्ध्यर्थं समस्तभक्तमहाजनानां श्रेयोभिवृद्ध्यर्थं गुरुवन्तर्गत श्रीराघवेन्द्रस्य पूर्णानुग्रहसम्प्राप्त्यर्थम् अन्योन्यसाहाय्येन अष्टावधानसेवाख्यं कर्म करिष्यामः। ॐ चन्द्रमण्डलचारु ಸುರಮುನಿಮುಖವೃಂದವಂದಿಪಮಣಿಮುಕುಟಗಳಂದೆಸೆವ ಆನಂದವೀವ ಮನೋಹರಮೂರ್ತಿಯಿಂದ ಮೆರೆವ ಮಹಾನುಭಾವನೆ ಸಲಹೆನ್ನ ಭಿನ್ನಪವ. यागाङ्गस्तुतिरूपशब्दनिवहे मन्त्रेऽप्यगीतात्मके छन्दोयुक्तनिबन्धना विजयते देवस्तुतिः सर्वथा। पश्चाद्व्यासमुनीश्वरेण विहितो वेदस्य भागो ह्ययं ऋग्वेदाभिधया चकास्ति भुवने ऋग्वेदाभिधया चकास्ति भुवने स्वामिन् समाकर्ण्यता। देवदेवोत्तम देवता सार्वभौम अखिलाण्डकोटि ब्रह्माण्ड नायक श्रीमद् राघवेन्द्र गुरुवन्दर्यामि प्राणस्थ श्रीरामचन्द्र स्वामिन् बहुपराग। ऋग्वेद प्रिय ऋग्वेद सेवाम् अवधारय। ॐ अग्निमीळे पुरोहितं यज्ञस्य देवमृत्युजम् होतारं रत्नधातमम्। ॐ रात्रि व्यख्यदायति पुरुत्र देव्या अक्षभिः विश्वा अधिश्रियोधिता ओर्वप्रा अमर्त्या निवतो देव्यो उद्वताः ज्योतिषा बाधते तमाः निरुस्वसा नमस्कृतोषसं देव्या यति अपेदोहासते तमाः सा नो अद्ययस्य वयं नितेयामन्न विक्ष्महि वृक्षेण वसतिं वयाः निग्रामासो अविक्षत निबध्वन्तो निपक्षिणाः निश्चेनासश्चिदर्थिनाः यावया वृक्या अमृगै यवयस्ते नमोर्म्ये अथा नः सुतरा भव उपमापेऽपि शतम कृष्णं व्यक्तमस्थिता उषाऋणेव यातया उपातेगा इमाकारं वृणेष्पदोहित दिवः रात्रिस्तोमन्न जिज्ञुषे। ॐ स्वस्ति। लोके यज्ञविदौ समस्तहविषां त्यागो हि संश्रूयते सर्वस्तद्विधिरत्र पूर्णविवृतस्तस्माद्यजुःशब्दितः शाकाह्यत्र शताधिका विलसिता भेदौ च शुक्लासितौ
बन्धोऽपि द्विविधो गुणार्णवयजुर्वेदः समाकर्ण्यताम् देवदेवोत्तम देवता सार्वभौम अखिलाण्डकोटिब्रह्माण्डनायक वेद वेदान्त वेद्य पुराण पुरुषोत्तम सुरासुर नरादिवन्दित चरणारविन्द श्रीराघवेन्द्र स्वामिन् बहुपराग यजुर्वेद प्रिया यजुर्वेद सेवामवधारय। ॐ इषेत्वोर्जेत्वा वायमस्थो वायमस्तदेवो समिता प्रार्पयतु श्रेष्ठतमाय कर्मणे। ॐ सर्वेभ्यो वै सर्वेभ्यो वै कामेभ्यो वै सर्वेभ्यो वै कामेभ्यः कामेभ्यो वै कामेभ्यः सन्धिः कामेभ्यो वै कामेभ्यः सन्धिः कामेभ्यः सन्धिः कामेभ्यः सन्धिर्दुहे सन्धिः कामेभ्यः सन्धिर्दुहे सन्धिर्दुहे तत्तद्दुहे सन्धिर्दुहे तत् सन्धिरिति सन्धिः दुहे तत्तद्दुहे तद्यजमाना यजमाना तद्दुहे तद्यजमाना यजमानास्तत्तद्यजमाना सर्वान् यजमानास्तत्तद्यजमाना सर्वान् यजमाना सर्वान् यजमाना सर्वान् कामान् सर्वान् यजमाना सर्वान् कामान् सर्वान् कामानवावकामान् सर्वान् कामानवावकामान् अवरुन्धते वकामान् अवरुन्धते वावरुन्धते रुन्धत इति रुन्धते। ॐ स्वस्ति। देवानां स्तुतिकार्यमेव विहितं गीतिप्रधानं परम् षड्जादिस्वरमूलमन्त्रमधुरं गानं सदा मङ्गलं यच्छ्रुत्वा त्रिदशा प्रसन्नमनसस्तुष्यन्ति यागादिषु तस्मादीश्वर सामगानमधुना प्रीत्या समाकर्ण्यताम्। देवदेवोत्तम देवता सार्वभौम अखिलाण्डकोटि ब्रह्माण्डनायक श्रीमद्गुरुराघवेन्द्र अन्तर्यामि प्राणस्थ श्रीरामचन्द्रस्वामिन् सामगानप्रिया सामगानसेवाम् अवधारय। श्रीगुरुभ्यो नमः। हरिः ॐ। अथ गायत्रं तत्सवितुर्वरेण्यो भार्गो देवस्य धीमहि धियो यो न दायो ॐ स्वस्ति।
भूतप्रेतपिशाचसत्त्वहरणं तन्मारणं चाधिकं लोकानुग्रहभैषजस्य विषयो नाट्यादिशास्त्रस्य च विस्तारेण निरूपितो विजयते वेदस्तुरीये महान् हे स्वामिन् कृपया हे स्वामिन् कृपया ह्यतर्ववचनं रम्यं समाकर्ण्यतां देवदेवोत्तमा देवता सार्वभौम अखिलांडकोटि ब्रह्मांड नायक श्रीमद् राघवेंद्र गुरुवंतर्यामि श्रीरामचंद्र स्वामिन् बहुपराग अथर्ववेद प्रिया अथर्ववेद सेवामवधारय सहना भवतु सहनौ भुनक्तु सह वीर्यो करवावहै तेजस्विनावधीतमस्तु मा विद्विषावहै। ओम शांति शांति शांति। साहित्यं पदवाक्यशास्त्रवचनं सांख्यं तथा ज्योतिषं कारणान्दं मनुषा मनुधर्मशास्त्रममलं वेदान्तवाक्यं शुभं लोकानुग्रहतत्परैर्मुनिगणैः शास्त्रं समासाधितम् एतेष्वन्यतमं विभो एतेष्वन्यतमं विभो करुणया शास्त्रं समाकर्ण्यतां देवदेवोत्तम देवता सार्वभौम अखिलांडकोटि ब्रह्मांड नायक श्रीमद् राघवेंद्र गुरुवंतर्यामि श्री रामचंद्र स्वामिन् सच्छास्त्र प्रिया सच्छास्त्र सेवाम् अवधारय। ಇತ್ಯುಕ್ತೇಃ ಬಂಧಮಿತ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಮಾಡಿದಂತಹ ಪದ್ಯ ಇತ್ಯುಕ್ತೇಃ ಬಂಧಮಿತ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ. ಈ ರೀತಿಯಾದ ಮಾತು ಇದ್ದದ್ದರಿಂದ ಸಂಸಾರ ಬಂಧನಕ್ಕೆ ಮಿಥ್ಯಾತ್ವವನ್ನು ಹೇಳುವ ಅನಿವಾರ್ಯತೆ ಇಲ್ಲ. ಯಾವುದದು ವಾಕ್ಯ ಅಂದಾಗ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷಶ್ಚ ಸಹ. ಭಗವಂತ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಆನಂದದಶ್ಚ ಮುಕ್ತಾನಾಂ ಸಯೈವೇಕೋ ಜನಾರ್ದನ ಇತ್ಯುಕ್ತೇ ಬಂಧಮಿತ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಅಂತ. ಏವಂ ಸ್ವಮತರೀತ್ಯ ವ್ಯಾಖ್ಯಾಯ ಪರಕೃತ ಅಪವ್ಯಾಖ್ಯಾನಂ ದೂಷಯತಿ ಇತ್ಯುಕ್ತೇ ಅಂತ ಶ್ರೀಮದ್ ಟೀಕಾಕೃತ್ಪಾದರು ಜಯತೀರ್ಥರು ಈ ಪದ್ಯಕ್ಕೆ ಅವತಾರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ತಮ್ಮ ಮತದ ರೀತಿಯ ವ್ಯಾಖ್ಯಾನವನ್ನು ಮಾಡಿ ಪರಕೀಯರು ಮಾಡಿದ ಅಪವ್ಯಾಖ್ಯಾನವನ್ನು ಈಗ ನಿರಾಕರಣೆ ಮಾಡ್ತಾರೆ ಅಂತ. ಪರಿಮಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಮಾಡುವ ವ್ಯಾಖ್ಯಾನವನ್ನು ಸರಿಯಾಗಿ ಮಾಡಿದರೆ ಸಾಕು, ಇಲ್ಲಿಯವರೆಗೂ ತಾವು ವ್ಯಾಖ್ಯಾನವನ್ನು ಮಾಡಿ ಪರರು ಮಾಡಿದ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡ್ತಾರೆ. ಯಾಕೆ ಅಂದರೆ ತಾವು ಮಾಡಿದ ವ್ಯಾಖ್ಯಾನದ ಶುದ್ಧೀಕರಣಕ್ಕಾಗಿ ಅಂತ. ತಾವು ಮಾಡಿದ ವ್ಯಾಖ್ಯಾನದ ಶುದ್ಧೀಕರಣಕ್ಕೆ ಪರಕೃತ ಅಪವ್ಯಾಖ್ಯಾನವನ್ನು ನಿರಾಕರಣೆ ಯಾಕೆ ಮಾಡಬೇಕು? ಇದು ಹೇಗಿದೆ ಅಂದರೆ ಇಲ್ಲಿಯವರೆಗೂ ತನ್ನ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಈಗ ಪರಕೀಯರ ಮನೆಗೆ ಹೊಲಸನ್ನು ಹಾಕ್ತಾ ಇದ್ದಾರೆ. ಅದು ಯಾಕೆ? ತನ್ನ ಮನೆ ಶುದ್ಧವಾಗಿದ್ದರೆ ಸಾಕಲ್ವಾ ಅಂತ ನಾವೆಲ್ಲ ಅಂತೇವೆ. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಯಾಕೆ ಪರಕೀಯರ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡದೇ ಇದ್ದರೆ ಏನು ಸಮಸ್ಯೆ ಅಂದರೆ ಆಪಾತತಃ ರಮಣೀಯ ಅಂತ. ಆಪಾತತಃ ಅಂದರೆ ಮೇಲು ನೋಟಕ್ಕೆ ಚೆನ್ನಾಗಿ ತೋರುವಂತಹ 10 ಪದಾರ್ಥಗಳು ಎಲ್ಲವೂ ಒಂದೇ, ಎಲ್ಲವೂ ಚಂದ, ಆದರೆ ರೇಟಿನಲ್ಲಿ ವ್ಯತ್ಯಾಸ ಇದೆ ಅಂದರೆ ಯಾವುದು ಕಡಿಮೆ ರೇಟು ಅದನ್ನೇ ಔಟ್ ಮಾಡಿಕೊಳ್ತೇವೆ. ಇಲ್ಲ, ಅದರಲ್ಲಿರುವ ನ್ಯೂನತೆ ಏನು? ಒಂದು ಯಾವುದೋ ಬಲ್ಪ್ ಇದೆ, ಒಂದು ಒಳ್ಳೆ ಕಂಪನಿದು ತೆಗೆದುಕೊಂಡ್ರೆ ಹಣ ಜಾಸ್ತಿ ಆದರೆ 2 ವರ್ಷ ಬರುತ್ತೆ.
ಮತ್ತೊಂದು ತೆಗೆದುಕೊಂಡ್ರೆ ನೀವು ಅಂಗಡಿಯಿಂದ ಹೊರಟ ಮೇಲೆ ನಮಗೂ ನಿಮಗೂ ಏನು ಸಂಬಂಧ ಇಲ್ಲ. ಅಂದರೆ ನಾವು ಯಾವುದನ್ನು ಆಪ್ಟ್ ಮಾಡ್ಕೊಳ್ತೇವೆ, ಯಾವುದರಲ್ಲಿ ದೋಷ ಇಲ್ಲ ಅದನ್ನು ಆಪ್ಟ್ ಮಾಡ್ಕೊಳ್ತೇವೆ. ಪರಕೀಯರು ಮಾಡಿದ ಅಪವ್ಯಾಖ್ಯಾನವನ್ನು ಎಲ್ಲಿಯವರೆಗೂ ಆಚಾರ್ಯರು ಹೇಳೋದಿಲ್ಲ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಶಿಷ್ಯಚೇತಸಿ ಸ್ಥಿರೀಕರಣಮೇವ, ಶಿಷ್ಯರ ಮನಸ್ಸಿನಲ್ಲಿ ಗಟ್ಟಿಯಾಗಿ ತಾವು ಹೇಳಿದ ವ್ಯಾಖ್ಯಾನವು ನಿಲ್ಲೋದು ಅಂತ ಏನಿದೆ, ಪರಕೃತ ಅಪವ್ಯಾಖ್ಯಾನಂ ದೂಷಯತಿ, ಪರಕೀಯರು ಮಾಡಿದ್ದು ಸಮಸ್ಯಾತ್ಮಕವಾಗಿದೆ, ಹಾಗೆ ದೇವರನ್ನು ಉಪಾಸನೆ ಮಾಡಿದರೆ ಅವನು ಅನುಗ್ರಹವನ್ನು ಮಾಡೋದಿಲ್ಲ ಅಂತ ಎಲ್ಲಿವರೆಗೂ ಹೇಳೋದಿಲ್ಲ. ಇದನ್ನೇ ಯಾಕೆ ನಾವು ಓದಬೇಕು ಅನ್ನುವ ದೊಡ್ಡ ಕ್ವಶ್ಚನ್ ಮಾರ್ಕ್ ಇರುತ್ತೆ. ಅದರ ಸಲುವಾಗಿ ಶ್ರೀಮದಾಚಾರ್ಯರು ಇತ್ಯುಕ್ತೇ ಬಂಧಮಿತ್ಯಾತ್ಮ, ವಾಸ್ತವಿಕವಾಗಿ ದೇವರ ಪ್ರಸಾದ ಯಾಕೆ ಬೇಕು ಅಂತ ತುಂಬ ಜನರ ಆಕ್ಷೇಪ. ಸಂಸಾರ ಬಂದದ್ದೇ ಅಜ್ಞಾನೋಪಾದಾನಕವಾಗಿ, ಅಜ್ಞಾನವು ಜ್ಞಾನದಿಂದ ನಿವೃತ್ತವಾಗಿ ಬಿಡುತ್ತೆ, ಅಜ್ಞಾನ ನಿವೃತ್ತವಾದ ಮೇಲೆ ಅಜ್ಞಾನೋಪಾದಾನಕವಾದ ಸಂಸಾರವು ನಿವೃತ್ತವಾಗಿ ಬಿಡುತ್ತೆ. ಮಧ್ಯದಲ್ಲಿ ಭಗವಂತನ ಪ್ರಸಾದದ ಅನಿವಾರ್ಯತೆ ಏನುಂಟು ಅಂದರೆ ಅದಕ್ಕೆ ಶ್ರೀಮದಾಚಾರ್ಯ ಅಂದದ್ದು, ಅಜ್ಞಾನ ಹೋಗಿ ಜ್ಞಾನ ಬರಲಿಕ್ಕೆ ಒಂದು ಪ್ರಸಾದ ಬೇಕು, ಜ್ಞಾನ ಬಂದ ಮೇಲೆ ಅಪರೋಕ್ಷ ಜ್ಞಾನಕ್ಕೆ ಒಂದು ಭಗವಂತನ ಪ್ರಸಾದ, ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷದಲ್ಲಿ ಮತ್ತೆ ಆನಂದವನ್ನು ಉಣಬೇಕಾದರೂ ದೇವರ ಪ್ರಸಾದ ಬೇಕೇ ಬೇಕು ಅಂದದ್ದರಿಂದ ದೇವರ ಕರುಣೆ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಇತ್ಯುಕ್ತೇ ಬಂಧಮಿತ್ಯಾತ್ಮಂ ನೈವ ಮುಕ್ತಿರಪೇಕ್ಷತೆ ಅಂತ. ಓಂ ಸ್ವಸ್ತಿ. श्रुत्यर्थप्रतिपादनात्मकमिदं सर्गादिभिः संयुतं लोकश्लोकविवर्धनं च कुरुते कालुक्ष्यसंक्षालनात्। एतस्येव किमित्रसंहितमथो नामान्तरं श्रूयते। लोकाधीशपुराणवाक्यमनिशं लोकाधीशपुराणवाक्यमनिशं प्रीत्या समाकर्ण्यत। देवदेवोत्तम देवता सार्वभौम अखिलांडकोटि ब्रह्मांड नायक श्रीमद् राघवेंद्र गुरुवंदर्यामि श्रीमद् सीतापति श्रीरामचंद्र स्वामिन् पुराण प्रिया पुराण सेवाम् अवधारय। जन्माद्यस्य यतोऽन्वयादितरतश्च अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मप्रोज्झितकैत्तवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिः संक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरको रसिका भुवि भावुकाः। योऽन्तः प्रविश्य मम वाचमिमां प्रसुप्तां सञ्जीवयत्यधिक अखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान्नमो भगवते प्राणान्नमो भगवते प्राणान्नमो
पुरुषाय तुभ्यम् स्वस्ति प्रजाभ्यः परिपालयन्तां न्यायेन मार्गेण महिं महीजाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु ॐ स्वस्ति अष्टैश्वर्यविदायकं सुमधुरं शास्त्रार्थसारान्वितं देवानां गुणरूपवर्णनपरं सत्यार्थसंदर्शकम् माधुर्यादि गुणप्रवाहबलतो विश्वाभिरामं सदा स्वामिन् त्वद्गुणकीर्तनात्मकमिदं स्तोत्रास्तकं श्रूयताम् देवदेवोत्तमा देवता सार्वभौम अखिलांडकोटि ब्रह्मांड नायक श्रीमद् राघवेंद्र गुरुवंदर्यामि श्रीरामचंद्र स्वामिन् अष्टक प्रिया अष्टक सेवाम् अवधारय पालयाच्युत पालयाचित पालय कमलालय लीलया धृतमोदरा मुरुहोदर स्वजनोदरा पालयाच्युत पालयाचित पालय कमलालया लीलया धृतमोदरा मुरुहोदर स्वजनोदरा मध्वमानस पद्मभानुस मं स्मर प्रतिमं स्मर स्निग्ध निर्मल शीतकान्दिल सन्मुखं करुणोन्मुखम् हृद्यकं बोसमानकर अक्षय दुरिताक्षय स्निग्धसोतरोऽप्यप्रेर कृतालयं हरिमालयम् पालयाच्युत पालयाचित पालय कमलालया लीलया धृतमोदरा मोदर स्वजनोदरा अंगदादि सुशोभिपाणि योगेन संशुभितैन तुङ्गमाल्यमणीन्द्रहार
सरोरहं खलनीरसं मङ्गलप्रद मन्थदाम विराजितो भज ताजितो तङ्कृणेवर रौप्यपीठ कृतालयो हरिपालयम् पालयाच्युत पालयाचित पालया कमलालया लीलया धृतबोधना मुरुबोधन सजनोदर पिनरम्यतनोदरं भज हे मन शुभ हे मन स्वानुभाव विदर्शनाय निशन्तमति सुशन्तमम् आनतोऽस्मि निजार्जुन प्रिय साधको कलबाधको हीनचोचित रौप्यपीठ कृतालयम् हरिमालयम् पालयाच्युत पालयाजित पालया कमलालया लीलया धृत बोधर सजनोदर लीलया धृत बोधर मुरुबोधर स्वजनोदर नाट्यं वाचिकमाङ्गिकं हि नितरामाहार्ययुक्तं च यत् तल्लास्यं पुनरत्र ताण्डवमिति द्वेधा विभक्तं पुरा लोके साम्प्रतमेतदेव बहुधा विद्युत्समुजृम्बितम् नृत्यं मानसमोदबोधजनकम् नृत्यं मानसमोदबोधजनकं स्वामिं समाकर्ण्यताम् देवोत्तमा देवता सार्वभौम अखिलाण्डकोटि ब्रह्माण्ड नायक श्रीमद् राघवेन्द्र गुरुवन्दर्यामि श्री रामचन्द्र स्वामी बहुवराग नाट्यप्रिय नाट्यसेवाम् अवधारय ಮುದ್ದುಗಾರೆ ಯಶೋದ ಮುಂಕಿಟ ಮುತ್ಯಮು ವೀಡು ತಿದ್ದರಾಣಿ ಮಹಿಮಲ ದೇವಕಿ ಸುತುಡು ತಿದ್ದರಾಣಿ ಮಹಿಮಲ ದೇವಕಿ ಸುತುಡು ಮುದ್ದುಗಾರೆ ಯಶೋದ ಮುಂಕಿಟ ಮುತ್ಯಮು ವೀಡು ತಿದ್ದರಾಣಿ ಮಹಿಮಲ ದೇವಕಿ ಸುತುಡು ಮುದ್ದುಗಾರೆ ಯಶೋದ
ಅಂತ ನಿಂತ ಗೊಲ್ಲೆ ತಲೆ ಅರಚೇತಿ ಮಾಣಿಕ್ಯಮು ಪಂತ ಮಾಡೆ ಕಂಸುನಿ ಪಾಲಿವಜ್ರಮು ಅಂತ ನಿಂತ ಗೊಲ್ಲೆ ತಲೆ ಅರಚೇತಿ ಮಾಣಿಕ್ಯಮು ಪಂತ ಮಾಡೆ ಕಂಸುನಿ ಪಾಲಿವಜ್ರಮು ಅಂತ ನಿಂತ ಗೊಲ್ಲೆ ತಲೆ ಅರಚೇತಿ ಮಾಣಿಕ್ಯಮು ಪಂತ ಮಾಡೆ ಕಂಸುನಿ ಪಾಲಿವಜ್ರಮು ರತಿ ಕೇಳಿ ರುಕ್ಮಿಣಿಕಿ ರಂಗು ಮೋವಿ ಪಗಡಮು ಮಿತಿ ಗೋವರ್ಧನಪು ಗೋಮೇಧಿಕಮು ರತಿ ಕೇಳಿ ರುಕ್ಮಿಣಿಕಿ ರತಿ ಕೇಳಿ ರುಕ್ಮಿಣಿಕಿ ರಂಗು ಮೋವಿ ಪಗಡಮು ಇತಿ ಗೋವರ್ಧನಪು ಗೋಮೇಧಿಕಮು ಇತಿ ಗೋವರ್ಧನಪು ಗೋಮೇಧಿಕಮು ಗೋವರ್ಧನಪು ಗೋಮೇಧಿಕಮು ರತಿ ಕೇಳಿ ರುಕ್ಮಿಣಿಕಿ ರಂಗು ಮೋವಿ ಅಗಡಮು ಇತಿ ಗೋವರ್ಧನಪು ಗೋಮೇಧಿಕಮು ರತಿ ಕೇಳಿ ರುಕ್ಮಿಣಿಕಿ ರಂಗು ಮೋವಿ ಅಗಡಮು ಇತಿ ಗೋವರ್ಧನಪು ಗೋಮೇಧಿಕಮು సదమై శంఖ చక్రాల సందుల వైడూర్యము సతమై శంఖ చక్రాల సందుల వైడూర్యము గతియై మమ్ముగాచే కమలాక్షుడు గతియై మమ్ముగాచే కమలాక్షుడు గతియై మమ్ముగాచే కమలాక్షుడు ముద్దుగారే యశోద ముంకిట ముత్యము వీడు దిద్దరాని మహిమల దేవకీ సూతుడు ముద్దుగారే యశోద యశోద षड्जादिस्वरसं
स्वरसंयुतं च मधुरं साहित्यसम्पद्युतं सङ्गीतं लयरागताळसहितं सङ्गीतं लयरागताळसहितं भावप्रदानं परं सम्यक् श्रोतृसुखं सुधारससमं सप्तस्वरालङ्कृतम् सम्यक् श्रोतृसुखं सुधारससमं सप्तस्वरालङ्कृतं स्वामिन् सद्गुणगानलोलकृपया स्वामिन् सद्गुणगानलोलकृपया गानं समाकर्ण्यता देवदेवोत्तम देवदा सार्वभौम अखिलांडकोटि ब्रह्मांड नायक श्रीमद् राघवेन्द्र गुरुवंदर्यामि श्री रामचंद्र स्वामिन् संगीत प्रिया संगीत सेवा अवधारया। राम 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 सीता रामायन्निरो राम 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 सीता रामायन्निरो अमरपतिय दिव्यनाम अमरपतिय दिव्यनाम अंदु ओदगदो ओ राम 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 सीता रामायन्निरो ओ बरदिय मन बटरु बंदो ಬರದಿಯ ಮನ ಬಟರು ಬಂದು ಹೊರಡು ಎಂದು ಮೇಟಿ ತುಳಿದು ಬರದಿಯ ಮನ ಬಟರು ಬಂದು ಹೊರಡು ಎಂದು ಮೇಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ಭಾರದಯ್ಯ ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ಭಾರದಯ್ಯ ರಾಮ 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 ಸೀತಾ ರಾಮಾಯನ್ನಿರೋ ಅಮರಪತಿಯ ದಿವ್ಯನಾಮ ಅಂದು ಓದಗದೋ ಓ ರಾಮ 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 ಸೀತಾ ರಾಮಾಯನ್ನಿರೋ ವಾತಪೀತವೆರಡು ಕೂಡಿ ಶ್ಲೇಷ್ಮ ಬಂದು ಒದಗಿದಾಗ ವಾತಪೀತವೆರಡು ಕೂಡಿ ಶ್ಲೇಷ್ಮ ಬಂದು ಒದಗಿದಾಗ ಧಾತುಗುಂದಿದಾಗರಗೂ ಜ್ಞಾತ ಧ್ಯಾನ ಒದಗದೋ ಧಾತುಗುಂದಿದಾಗರಗೂ ನಾಥ ಧ್ಯಾನ ಒದಗದೋ ರಾಮ 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 ಸೀತಾ ರಾಮಾಯನ್ನಿರೋ ಅಮರಪತಿಯ ದಿವ್ಯನಾಮ ಅಮರಪತಿಯ
ದಿವ್ಯನಾಮ ಅಂದು ಓದಗದು ಓ ರಾಮ 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 ಸೀತ ರಾಮವೆನ್ನಿರೋ. ಕಲ್ಲು ಮರನಂತೆ ಜೀವ ನಿಲ್ಲದಂತೆ ಮರಣವ್ಯಾಳೆ. ಕಲ್ಲು ಮರನಂತೆ ಜೀವ ನಿಲ್ಲದಂತೆ ಮರುಣವ್ಯಾಲೆ. ಪುಲ್ಲನಾಭ ಕೃಷ್ಣನೆಂಬೋ ಪುಲ್ಲನಾಭ ಕೃಷ್ಣನೆಂಬೋ ಸೊಲ್ಲು ಬಾಯಿ ಗೋದಗದಯ್ಯ. ರಾಮ 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 ಸೀತ ರಾಮ ಎನ್ನಿರೋ. ಅಮರಪತಿಯ ದಿವ್ಯನಾಮ ಅಮರಪತಿಯ ದಿವ್ಯನಾಮ ಅಂದು ಓದಗದು ಓ ರಾಮ 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 ಸೀತ ರಾಮ ಎನ್ನಿರೋ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿದೇಹ. ಬಿಟ್ಟು ಹೋಗುವಾಗ ಪುರಂದರ ಬಿಟ್ಟು ಹೋಗುವಾಗ ಪುರಂದರ ವಿಠಲ ಧ್ಯಾನ ಓದಗದು. ಬಿಟ್ಟು ಹೋಗುವಾಗ ಪುರಂದರ ವಿಠಲ ಧ್ಯಾನ ಓದಗದು. ರಾಮ 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 ಸೀತ ರಾಮ ಎನ್ನಿರೋ. ರಾಮ 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 ಸೀತ ರಾಮ ಎನ್ನಿರೋ. ಅಮರಪತಿಯ ದಿವ್ಯನಾಮ ಅಮರಪತಿಯ ದಿವ್ಯನಾಮ ಅಂದು ಓದಗದು ಓ ರಾಮ 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 ಸೀತ ರಾಮ ಎನ್ನಿರೋ. ಓಂ ಸ್ವಸ್ತಿ. रम्यार्थप्रतिपादनात्मकमिदं काव्यं कवीनां वचः. पद्यं गद्यमथो हि मिश्रितमिति यद्भिन्नं त्रिधा भ्राजते. तत्रात्यन्तमनोहरं च सरसं चम्पूप्रकारान्वितं हृद्यं सम्प्रति गद्यपद्यवचनं स्वामिन् समाकर्ण्यता. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ. ಓಂ ಗದ್ಯಪದ್ಯ ಪ್ರಿಯ ಗದ್ಯಪದ್ಯ ಸೇವಾಂ ಅವಧಾರಯ. ನಮ್ಮ ರಂಗನ ಕಂಡಿರೆ ನಮ್ಮ ಕೃಷ್ಣನ भजे विशेषसुन्दरं प्रमस्तपापखण्डनं स्वभक्तचित्तरञ्जनं सदैव राममद्वयम्. राम 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 राम.
जटाकलापशोभितं समस्तपापनाशकं स्वभक्तभीतिभञ्जनं भजेह राममद्वयं राम 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 श्रीराम राम 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 निजस्वरूपबोधकं कृपाकरं भवापहं समं शिवं निरञ्जनं भजेह राममद्वयं सहस्रपञ्चकल्पितं ह्यनामरूपवास्तवं निराकृतं निरामयं भजेह राममद्वयं राम 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 सीता राम 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 सहस्रपञ्चकल्पितं ह्यनामरूपवास्तवं निराकृतिं निरामयं भजेह राममद्वयं निष्प्रपञ्च निर्विकल्पनिर्मलं निरामयं चिदेकरूपसन्ततं भजेह राममद्वयं राम 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 श्रीराम राम 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 भवाब्धिपोतरूपकं ह्यशेषकल्पितं गुणाकरं कृपाकरं भजेह राममद्वयं महावाक्यबोधकं व्याजमानपदै परब्रह्मव्यापकं भजेह राममद्वयं श्रीराम राम 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 श्रीराम राम 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 श्रीराम राम राम सीता राम 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 राजा राम 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 राघव श्री राम राम
ರಾಮ